ಅಂಬರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಬಡುದ ವರ್ಣಿಪೆನಿ ಕಥಾಮೃತವ ಕೌಶಂಬಿಗೆ ಅಧಿಕಾರಿ ಯಾರು ಅಂತ ಕೇಳಿದ್ವಿ. ಕೌಶಿಕ ಅದು ನಾವೇ ಆಗಿದ್ದೇವೆ. ಆಲಿಸಿ ಆನಂದಿಸಿ ಕೌಶಿಕನೇ ದೊರೆಯಾಗಿ ಕೌಶಂಬಿ ಪಟ್ಟಣವ ಕೌಶಂಬಿ ಪಟ್ಟಣವ ಕೌಶಲ್ಯದಿಂದಾಳುತ್ತಿರಲು ಜಯಿಸುತ್ತ ದೈತ್ವರ್ಯದು ಮೆರೆಯೇ ಐಸಿರಿಯ ಸತಿಯೇ ಅನಿರುದೇ ಕೌಶಿಕನೇ ದೊರೆಯಾಗಿ ಜಗದೀಶ್ವರ ಅನುಗ್ರಹಿಸು. ಯಾವುದೇ ಒಂದು ಜೀವಿಯ ನಿಜವಾದ ವೃತ್ತಾಂತ ಎನ್ನುವುದು ನಿಶ್ಚಯಿಸಲ್ಪಡುವುದು ಅದು ಪೂರ್ವಜನ್ಮದ ಕರ್ಮಕ್ಕನುಗುಣವಾದಂತಹ ವಿಧಿಗಳನ್ನು ಅವಲಂಬಿಸಿಯೇ ಇರ್ತದೆ. ಆಹಾ, ಸಮೃದ್ಧವಾದಂತಹ ಈ ಕೌಶಂಬಿಯ ಭೂಪತಿಯಾಗಿ ಕುಶಿಕನೇ ಆಗಬೇಕು ಎನ್ನುವ ಹಾಗೆ ಅದು ಪೂರ್ವವಿಧಿತವಾಗಿಯೇ ಇರಬೇಕು. ಆದ್ದರಿಂದಲೇ ವಿಶಾಲವಾದಂತಹ ಈ ವಿಶ್ವದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಹೊಂದಿದಂತಹ ಗಾದಿನಂದನನಾಗಿ ನನ್ನ ಹುಟ್ಟಾಯಿತು. ಅಂತಹ ಮಹಾಭಾಗ್ಯ ನಾವು ಬಯಸಿದಂತೆ ಅದು ಒದಗಿ ಬರುವುದಲ್ಲ, ದೈವದತ್ತವಾಗಿಯೇ ಒದಗಿ ಬಂದಿದೆ. ಆದ್ದರಿಂದಲೇ ವರ್ತಮಾನದಲ್ಲಿ ಕೌಶಂಬಿಯ ರತ್ನಸಿಂಹಾಸನವನ್ನು ಏರುವಂತಹ ಸೌಭಾಗ್ಯ ನನ್ನದಾಗಿ ಹೋಗಿದೆ. ಏರಿ ಕುಳಿತರೆ ಸಾಲದು,
ಏರಿದ ಎತ್ತರದ ಕುರಿತಾದಂತಹ ಹೊಣೆಗಾರಿಕೆ ಏನು, ಅದನ್ನು ಚಿತ್ತದಲ್ಲಿ ಸದಾಕಾಲವೂ ಸ್ಮರಿಸುತ್ತಾ ಒಬ್ಬ ರಾಜನಾದನವನು ಮಾಡಬೇಕಾದಂತಹ ಕರ್ಮಗಳೇನುಂಟು ಅದನ್ನು ಅರ್ಥ ಮಾಡಿಕೊಂಡು ಆತನ ಬದುಕಿನಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕಾದದ್ದು ಅದು ರಾಜನೀತಿ, ರಾಜಧರ್ಮವೂ ಹೌದು. ವರ್ತಮಾನದಲ್ಲಿ ಕೌಶಂಬಿಯ ಪ್ರಜಾವರ್ಗದವರೆಲ್ಲರೂ ಕೂಡ ನಿಶ್ಚಿಂತರಾಗಿ ಕಾಲ ಕಳೆಯುತ್ತಾ ಇದ್ದಾರೆ ಎಂದಾದರೆ ಅದು ಅರಸನಾದಂತಹ ನನ್ನ ಸಾಧನೆಯ ಪ್ರಯತ್ನವನ್ನು ನಾನು ಮಾಡಿದ್ದು ಹೌದು. ಹಾಗೆಂದು ಅದು ನನ್ನದೇ ಅಲ್ಲ. ಯಾಕಂದರೆ ವ್ಯಕ್ತಿಯೊಬ್ಬನ ಬದುಕು ಎನ್ನುವುದು ಸೊನ್ನೆಯಿಂದ ಆರಂಭವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಸೊನ್ನೆಯ ಹಿಂದೆ ಬೆಂಬಲವಾಗಿ ನಿಂತವರು ಯಾರು? ನಮ್ಮ ಪೂರ್ವಜರು ಮಾಡಿದಂತಹ ಸಂಪತ್ತೇನುಂಟೋ ಅದನ್ನು ನಾವು ಸದ್ವಿನಿಯೋಗಕ್ಕೆ ಮೀಸಲಾಗಿತ್ತು. ಆ ಸಂಪತ್ತು ವೃದ್ಧಿಸುವಲ್ಲಿ ನಮ್ಮ ಕಾಯಕ ಏನುಂಟೋ ಅದೆಲ್ಲವನ್ನು ನಾವು ಮಾಡುತ್ತಲೇ ಇದ್ದವರು. ರಾಜಕೀಯವಾಗಿ ವಿಶೇಷವಾದಂತಹ ಮುತ್ಸದ್ದಿ ಮನೋಭಾವವನ್ನು ಹೊಂದಿದ್ದರಿಂದಲೇ ಇಕ್ಕೆಲಗಳಲ್ಲಿರುವಂತಹ ಯಾವುದೇ ದೇಶವಾದರೂ ಆಕ್ರಮಣದ ಕಣ್ಣುಗಳಿಂದ ನಮ್ಮನ್ನು ನೋಡಿದ್ದೇ ಇಲ್ಲ. ಯಾಕಂದರೆ ರಟ್ಟೆಯಲ್ಲಿ ಬಲುಹುಂಟು, ದಿಟ್ಟತನ ಇದೆ, ಎದೆಯಲ್ಲಿ ಸ್ಥೈರ್ಯ ಇದೆ, ಮಾನಸಿಕವಾದ ಧೈರ್ಯವೂ ಇದೆ. ಆದ್ದರಿಂದಲೇ ಒಬ್ಬ ಅರಸನಾಗಿ ಪ್ರಜಾವರ್ಗವನ್ನು ಪಾಲಿಸಲೇಬೇಕಾದಂತಹ ಬುದ್ಧಿಶಕ್ತಿ ಏನುಂಟೋ ಅದೆಲ್ಲವನ್ನು ಹೊಂದಿದ ಕಾರಣದಿಂದಲೇ ಇದೆಲ್ಲವೂ ಆಗಿ ಹೋಗಿದೆ. ರಾಜಕೀಯ ವಿಚಾರವಾಗಿ ಇಷ್ಟೆಲ್ಲವನ್ನು ನಾನು ಪ್ರಕಟಪಡಿಸಿದರೆ ನನ್ನ ಸಾಂಸಾರಿಕವಾದಂತಹ ಜೀವನವನ್ನು ಲಕ್ಷಿಸಿದಾಗ ನನ್ನವಳು ಪತಿವ್ರತಾಂಗನಿಗೆ ಹಿರಿಸುತ್ತನು ಕುಶನುತ್ತೀನವನತಿ ಬಲ ಕರಂದಮನು ಕುಶನುತ್ತೀನವನತಿ ಬಲ ಕರಂದಮನು ಸುರತಮತಿ ಬಂತ ಸೌರಂಭಗತಿಗಿಟನು ತಮ್ಮ ಲೋಗಿದ ನಯನನೆಂಬ ಬಾಲಕರು ಸುರತಮತಿ ಬಂದ ಸೌರಂಭಗತಿಗಿಟನು ತಮ್ಮ ಲೋಗಿದ ನಯನನೆಂಬ ಬಾಲಕರು ಪತಿವ್ರತಾಂಗನಿಗೆ ಹಿರಿದುತನು ಓ ಅದು ನಿನ್ನೆಯಷ್ಟೇ ಆರಂಭವಾದದ್ದು. ನಿನ್ನೆ ಅಂದರೆ ಯಾವುದು? ಅದು ನಮ್ಮ ಬದುಕಿನ ನಿನ್ನೆ, ಅದು ನಮ್ಮ ಪೂರ್ವವನ್ನು ಅವಲಂಬಿಸಿಯೇ ವರ್ತಮಾನ ನಡೆದು ಭವಿಷ್ಯಕ್ಕೆ ಒಂದು ಬುನಾದಿ ಹಾಕುತ್ತದೆ. ಹಾಗೆಂದು ನಿಜವಾದ ಜೀವನ ಹುಟ್ಟಿನಿಂದಲೇ ಆರಂಭವಾದರೂ ಸಮರ್ಪಕವಾದಂತಹ ಜೀವನ ಎನ್ನುವುದು ಆರಂಭವಾಗುವುದು ವ್ಯಕ್ತಿಯೊಬ್ಬನಿಗೆ ಯಾವಾಗ? ಅದು ಹಸೆಮಣೆಯನ್ನು ಏರಿದಲಾಗ. ಹಸೆಮನೆಯಲ್ಲಿ ಸಹಭಾಗಿತ್ವವನ್ನು ಹೊಂದಿದವಳು ಸಾಧ್ವಿಶಿರೋಮಣಿ ಅನಿರುಂದೆ ಎನ್ನುವವಳು. ಪತಿವ್ರತಾಂಗನೆಯರ ಸಾಲಿನಲ್ಲಿ ಸೇರಬಹುದಾದಂತಹ ಎಲ್ಲ ಗುಣಗಳು, ಜೀವನ ಮೌಲ್ಯವನ್ನು ರೂಪಿಸಿಕೊಂಡವಳೇ ಅವಳು. ಆದ್ದರಿಂದಲೇ ಪತ್ನಿಯೋರ್ವನಿಗೆ ಸರಿಯಾದ ಪತ್ನಿಯಾಗಿ ಹೇಗೆ ಬದುಕನ್ನು ಸವಿಸಬೇಕು ಎನ್ನುವುದನ್ನು ಅವರ ಮನೆತನದಿಂದಲೇ ತಿಳಿದುಕೊಂಡು ಬಂದವಳು. ಆದ್ದರಿಂದಲೇ ಆ ಮನೆಯನ್ನು ಬೆಳಗಿದವಳಾಗಿ ನನ್ನ ಈ ಮನೆಯನ್ನು ಬೆಳಗುತ್ತಾ ನನ್ನ ಜೀವನ ಪ್ರಭಾವಲಯು ಮುಂದುವರಿಯುವುದಕ್ಕೆ ಕಾರಣವಾದ ಜಲ, ಅನಿಲ, ಅನಲ, ಅವನಿ, ಆಕಾಶವೆಂಬ ಪಂಚಭೂತ ತತ್ವಗಳು ಪ್ರಪಂಚದಲ್ಲಿ ವಿಶೇಷವಾದಂತಹ ಮಾನ್ಯತೆಯನ್ನು ಹೊಂದಿದವು. ಅಂತಹ ಪಂಚಭೂತವೇ ಆಕಾರದಿಂದ ಸಾಕಾರಗೊಂಡು ನನ್ನವಳ ಬಸಿರ ಹಸದಾಗಿ ಪ್ರಾದುರ್ಭವಿಸಿದರೋ ಎನ್ನುವ ಹಾಗೆ
ಕಿರಿಯವನಾದವ ಕುಶ, ಒತ್ತಿನವನು ಕರಂದಮ, ಅನಘಮತೆಯಾದಂತಹ ಸುರತ, ವಿಶೇಷವಾದಂತಹ ಬಾಹುಲ್ಯವನ್ನು ಸಂಪಾದಿಸಿದಂತಹ ಸೌರಮ್ಮ, ವಿಶಾಲವಾದಂತಹ ದೃಷ್ಟಿಕೋನವುಳ್ಳವನಾಗಿ ನಾನು ಹೇಗೆ ಆಲೋಚಿಸಿದರೆ ಅಂತೆಯೇ ಆಲೋಚಿಸುವವನಾದ ಲೋಹಿತ ನಯನ, 5 ಮಕ್ಕಳು ನನಗೆ. ಇದಕ್ಕಿಂತ ಮಿಗಿಲಾದಂತಹ ಸೌಭಾಗ್ಯ ಬೇಕೇ? ಹಾಗಾದರೆ ಆ 5 ಮಕ್ಕಳು ಕೂಡ ಈ ಕೌಸಂಬಿಯನ್ನು ಭವಿಷ್ಯದಲ್ಲಿ ಪಾಲಿಸುವಲ್ಲಿ ಗುರುತರ ಹೊಣೆಗಾರಿಕೆಯನ್ನು ಹೊಂದಿದ್ದೇವೆ ಎನ್ನುವ ಕಾರಣದಿಂದಲೇ ಯೋಗ್ಯವಾದಂತಹ ಗುರುಗಳ ಮುಖೇನವಾಗಿ ಬೇಕಾದಂತಹ ಶಸ್ತ್ರ ಅಸ್ತ್ರ ಶಾಸ್ತ್ರ ಪರಿಪೂರ್ಣ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಇತ್ತೀಚೆಗಷ್ಟೇ ಅರಮನೆಯನ್ನು ಸೇರಿದ್ದಾರೆ. ಏನಾಗಬೇಕು ನಮ್ಮಿಂದ, ಹೇಗೆ ನಾವು ನಿಮ್ಮ ಜೀವನದಲ್ಲಿ ಹೊಂದಿಸಿಕೊಳ್ಳಬೇಕು, ನಮ್ಮಿಂದ ಆಗಬೇಕಾದಂತಹ ಕೈಂಕರ್ಯಗಳೇನು ಎನ್ನುವುದನ್ನು ಅಡಿಗಡಿಗೆ ಅವರ 5 ಮಂದಿಗಳು ಹಾಡುವುದನ್ನು ಕೇಳಿದಾಗ ಮನಸ್ಸು ತುಂಬಿ ಬರ್ತದೆ. ಪ್ರಜಾವರ್ಗದಲ್ಲಿಯೂ ಒಂದು ಸಂತೋಷದ ಭಾವ ಉಂಟು ಎನ್ನುವಾಗ ನೋಡಿದಾಗಲೇ ಹರ್ಷ ಆಗುತ್ತದೆ. ಹಾಗೆಂದು ಅರಸನಿಗೆ ಮನ್ನಣೆಯನ್ನಿತ್ತು ಅಂತರಂಗದಲ್ಲಿ ಯಾವುದೇ ತುಮುಲವನ್ನು ಇರಿಸಿಕೊಂಡರೂ ಕೇಳುವುದಕ್ಕೆ ಕೆಲವರಿಗೆಲ್ಲ ಕಷ್ಟ ಉಂಟು. ಹಾಗೆಂದು ಆಲೋಚಿಸಬೇಡಿ, ಒಬ್ಬೊಬ್ಬರಾಗಿಯೇ ಬನ್ನಿ, ನಿಮ್ಮ ಕಷ್ಟಗಳನ್ನು ನಿವೇದಿಸಿಕೊಳ್ಳಿ. ನನಗೆ ಆಗದೇ ಇದ್ದದ್ದು ಇದೆ. ಯಾವುದು? ನೀವು ನಮಸ್ಕಾರ ಮಾಡಿದ್ದಲ್ಲ, ನಾನು ಆಡಿದ್ದೇನು. ಒಬ್ಬೊಬ್ಬರಾಗಿಯೇ ಬನ್ನಿ, ಒಬ್ಬೊಬ್ಬರಾಗಿಯೇ ಬಂದು ಒಬ್ಬೊಬ್ಬರ ಕಷ್ಟವನ್ನು ನಿವಾರಿಸ್ತೇನೆ ಅಂತ. ನೀವು ನೋಡಿದ್ರೆ ಒಟ್ಟು ಬಂದಿದ್ದೀರಲ್ಲ. ನಾವು ಈ ಸಲ ಒಟ್ಟಿಗೆ ಅಂದ್ರೆ ನಾವು ಎಲ್ಲಿಗೂ ಹೋಗುದಿದ್ರು ಒಟ್ಟಿಗೆ ಹೋಗುದು. ಹಾಗಾದ್ರೆ ನಾವು ಒಬ್ಬೊಬ್ಬರ ಕಷ್ಟಗಳನ್ನು ನಿವೇದಿಸುವುದಕ್ಕೆ ಬಂದವರಲ್ಲ. ಯಾರು ವಿಷಯ ಅಲ್ಲ, ಎಲ್ಲರದ್ದು ಒಂದೇ ವಿಷಯ ಅಲ್ವ. ಹಾಗಾದ್ರೆ ಎಲ್ಲಾ ವಿಷಯವನ್ನು ಒಟ್ಟು ಮಾಡಿ ಒಬ್ಬರೇ ಹೇಳುವುದಕ್ಕೆ ಬಂದದ್ದು. ಒಬ್ಬರೇ ಹೇಳಲಿಕ್ಕೆ ಒಬ್ಬರೇ ಅಲ್ಲ, ಹೇಳುವುದೆಲ್ಲರೂ ಹೇಳಬಹುದು. ಹಾಗೆ ವಿಷಯ ಒಂದೇ. ಒಂದೇ ವಿಷಯವನ್ನು ಎಲ್ಲರೂ ಹೇಳಿ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದಕ್ಕೆ. ಒಂದೇ ವಿಷಯವನ್ನು ಬದಲಾಯಿಸಿ ಹೇಳಬೇಡಿ, ಒಬ್ಬೊಬ್ಬರು ಒಂದೊಂದನ್ನು ಹೇಳಿ. ಬದಲಾವಣೆ ಜೀವನದ ಇದು. ಹೌದು, ಆದ್ರೆ ಒಂದೇ ವಿಷಯವನ್ನು ಬದಲಾಯಿಸುವುದಲ್ಲ. ನಾವೀಗ ಹುಟ್ಟುತ್ತೇವೆ, ಮನುಷ್ಯರಾಗಿ ಬೆಳೆಯಬೇಕು ಅಂತ ಆಗ ಬದಲಾವಣೆ ಆಗಬೇಕಾದದ್ದು. ಬದಲಾವಣೆ ಆಗಬೇಕಿದ್ರೆ ಪುನರ್ಮರಣ ಆಗಬೇಕು. ಪುನರ್ಮರಣ ಅಲ್ಲೂ ಅದು ಪುನರ್ಮನನ. ಮತ್ತೊಮ್ಮೆ ಮನನ ಮಾಡಿಕೊಳ್ಳುವುದು. ಏನೇ ವಿಷಯ ಉಂಟು, ಅವಕಾಶ ಉಂಟು, ಹೇಳಿಕೊಳ್ಳಿ. ಗಾದೆ ನಂದನ ಲಾಲಿಸಯ್ಯ, ಗಾದೆ ನಂದನ ಲಾಲಿಸಯ್ಯ ಕೌಶಿಕರಾಯ ಕಾದಿರೆ ವನದಲ್ಲಿ ಹೋದಡಿ ಮೃಗಗಳ ಪಾದಯಲಯವಾದರು ಹಲವರು. ಗಾದಿ ನಂದನ ಲಾಲಿಸಯ್ಯ, ಗಾದಿನಂದನಲ್ಲೂ ಗಾಧಿನಂದನ, ಗಾದಿಕುಮಾರಕ ಅಂತ ನನಗೆ ಹೆಸರು. ನಿಜವಾಗಿ ಕೆಲವರಿಗೆಲ್ಲ ತಂದೆಯ ಹೆಸರು ಹೇಳಿದ್ರೆ ಸಿಟ್ಟು ಬರ್ತದೆ, ಅದು ನನಗೆ ಹೆಮ್ಮೆ ಎನಿಸುವುದು. ಯಾಕಂದ್ರೆ ತಂದೆಯಿಂದಲೇ ಗುರುತಿಸಲ್ಪಡ್ತಾನೆ ಎನ್ನುವ ಕಾರಣಕ್ಕಾಗಿ ಗಾದಿನಂದನ. ಅದಕ್ಕಿಂತ ಸಂತೋಷವಾದ ಹೆಸರು ಮತ್ತೊಂದಿಲ್ಲ ನನಗೆ. ಸಂತೋಷನೇ ಹೆಸರು. ಎಂತದು? ಸಂತೋಷದ ಹೆಸರು ಅಂತ. ಹೌದು. ಕೇವಲ ಹೆಸರನ್ನು ಕೇಳುವಾಗ ಸಂತೋಷ ಆಗುವುದಲ್ಲ, ಆ ಹೆಸರನ್ನು ಇರಿಸಿದವನು ಲೋಕಕ್ಕೆ ಏನು ಸಂತೋಷ ಕೊಡ್ತಾನೆ, ಅದು ಪ್ರಮುಖವಾದದ್ದು. ವಿಷಣ್ಣವದನರಾಗಿ ಬಂದಿದ್ದೀರಿ ಅಂತ ಗಮನಿಸಿದ್ದೇನೆ. ಚಿಂತೆಗೆ ಕಾರಣ ಏನಾಗಬೇಕು? ವಿಷಯ ಉಂಟು. ನೀವು ಈಗ ನಮ್ಮನ್ನು ಕರೆದು ಹೇಳಿದ್ದಲ್ಲ ಒಂದು ದಿವಸ, ಕುಳಿತು ಸೋಮವಾರ ಆಗಬಾರ್ದು, ನೀವೆಲ್ಲ ದುಡಿದು ತಿನ್ಬೇಕು ಅಂತ. ಇವತ್ತು ಯಾವ ದಿನ ಅಂತ ನಾನು ಕೇಳಿದ್ದಲ್ಲ. ಅಲ್ಲ, ಕುಳಿತು ನೀವೆಲ್ಲ ಸೋಮಾರಿಗಳಾಗಕೂಡದು. ಸೋಮವಾರ ಅಲ್ಲ, ಸೋಮಾರಿ ಮೈಗಳ್ಳರಾಗ ದುಡಿಯಬೇಕು, ದುಡಿದು ತಿನ್ಬೇಕು. ಉದ್ಯೋಗ ಏನು ಮಾಡ್ತೀರಿ ಅಂತ ಕೇಳುವಾಗ ನಾವೆಲ್ಲ ಕೃಷಿಕರು ಅಂತ ಹೇಳಿದ್ದೇವೆ. ಗೊತ್ತಾಗಿದೆ. ನೀವು ಗುಡ್ಡೆಗೆ ಹೋಗಿ ಅಂತ ಹೇಳಿ ಆಯ್ತು. ನಮ್ಮನ್ನು ಅಲ್ಲಿ ಮೇಲೆ ಗುಡ್ಡ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಲ್ಲ ಸಮತಟ್ಟು ಮಾಡಿದರೆ ಇನ್ನು ಕೃಷಿ ಮಾಡುವಂತ ಯೋಚನೆ ಮಾಡಿದ್ದೆವು. ನಾವೆಲ್ಲ ಸೇರಿ ಬೆಳೆಯನ್ನು ಬೆಳೆಸಿದೆವು. ಎಂತ ಸ್ಪೆಷಲ್ ಬಂತು. ನಾವು ಬೆಳೆಸಿದ್ರಲ್ಲಿ ಒಂದು ಸ್ಪೆಷಲ್ ಬಂತು.
ಫಸಲು ಫಸಲು ಆ, ಆ ಹಲ್ಲು ಕಷ್ಟ ಕೊಡ್ತದೆ ಅಂತ ಅನಿಸ್ತದೆ ನನಗೆ. ಇರುವುದೇ ಎರಡಲ್ವ? ಹೌದು ಹೌದು ಹೌದು, ಫಸಲು 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 ಬಂತು ರಾಯರೇ. ಅದನ್ನೆಲ್ಲ ನೋಡಿ ನಮಗೆ ತೃಪ್ತಿ ಆಯ್ತು ರಾಯರೇ. ತೃಪ್ತಿ ಆದ್ರೆ ನೀವು ತಲೆ ತುರಿಸುವುದು ಯಾಕೆ? ತೃಪ್ತಿ ಆದ್ರೆ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ, ನಮ್ಮ ಕೈಗೆ ಸಿಗುದಿಲ್ಲ ರಾಯರೇ. ಅಂದ್ರೆ ಒಟ್ಟು ಸಮಸ್ಯೆ ಏನು ಸಮಸ್ಯೆ? ಕಾಡಿನ ಮೃಗ, ಮೃಗಗಳ ಹಾವಳಿ. ಹಾವಳಿ ನಾವು ಬೆಳೆಸಿದಂತ ಬೆಲೆ ಒಂದೇ ಒಂದು ನಮ್ಮ ಕೈಗೆ ಸಿಗುದು. ಯಾವುದನ್ನೆಲ್ಲ ಬೆಳೆಸಿದ್ದು ನೀವು? ಕಬ್ಬು, ಹ್ಮ್ ಕಬ್ಬು, ಹ್ಮ್ ತೊಂಡೆ ಬೆಂಡೆ, ಹ್ಮ್. ಅಲಸಂದೆ, ಸಂದೆ ಮಂಡೆ, ಏ, ಅದೆಂತದು? ಅಲಸಂದೆ ಅಲಸಂದೆ ಅಲಸಂದೆ. ಹಾ. ಆಮೇಲೆ ಭಜನೆ ಮಾಡಿದೆವು. ಎಂದದು? ಭಜನೆ ಅದು ಭಜನೆ ಮೊದಲು ಕೃಷಿಗೆ ಹೋಗೋ ಮೊದಲು ಮಾಡಬೇಕು. ದೇವರ ಪೂಜೆ ಯಾವತ್ತೂ ತಪ್ಪಿಸಬಾರದು. ಭಜನೆ. ಭಜನೆ ಭಜನೆ ಏ ಬದನೆಕಾಯಿ. ಭಜನೆಕಾಯಿ. ಆ, ಭಜನೆ ಅಲ್ವೋ, ಬದನೆಕಾಯಿ. ಭಜನೆಕಾಯಿ. ಕಾಯಿ ರಾಯ್. ಹಾ. ಇಷ್ಟೇ ಇಷ್ಟು ನಾನು ಇಷ್ಟೇ ಇಷ್ಟು ಸಣ್ಣ ಗಿಡ, ಇಷ್ಟಿಷ್ಟು ದೊಡ್ಡ ಅದು ಭಜನೆ. ಹಾಗೆ ಹಾಗೆ ಹೌದು ರಾಯ್. ನಮಗೆ ಇದನ್ನೆಲ್ಲ ನಮಗೆ ನೋಡಿ ತೃಪ್ತಿ ಆಯ್ತು ರಾಯ್. ಹ್ಮ್. ಆದ್ರೆ ಏನು ಮಾಡುದು, ನೋಡಿ ತೃಪ್ತಿ ಪಟ್ಟರೆ ಸಾಲದು. ಕೈಗೆ ಸಿಗುದಿಲ್ಲ. ಅಂದ್ರೆ ನಾವು ಆ ಬೆಳೆಸಿದ ಬಹುಶಃ ಎರಡು ಕೈಯಲ್ಲಿ ಹಿಡಿಬೇಕಾಗ್ತದೆ. ಆಗಲ್ಲ, ನಮಗೆ ನಮಗೆ ಕೈಗೆ ಸಿಗುವುದಿಲ್ಲ ಅಂದ್ರೆ ಎಲ್ಲ ನಮಗೆ ಸಿಕ್ಕಿದ್ದೇ ಇಲ್ಲ ಅಂತ ಅರ್ಥ. ಇಲ್ಲೇ ಇಲ್ಲ ಏನು? ರಾಯರೇ. ಮೃಗಗಳೆಲ್ಲ ಬಂದು ಹಾ. ನಾವು ಬೆಳೆಸಿದಂತ ಬೆಲೆಯನ್ನೆಲ್ಲ ಹಾಳು ಮಾಡ್ತದೆ ರಾಯರೇ. ಹೌದಾ? ಅದಕ್ಕಾಗಿ ಒಂದು ವಿಷಯವನ್ನು ತಿಳಿಸಿ ಹಾ. ಊರು ಬಿಟ್ಟು ಹೋಗುವಂತ ಇಲ್ಲಿಗೆ ಬಂದ. ಊರು ಬಿಡುವುದಾ ನೀವು? ನಾನಿಲ್ವ? ಹೆಸರು ಮಾಡಿ. ಯಾರು ಹೆಸರು ಬೇಡ. ಅದನ್ನ ಬಣ್ಣರಿತು ಬೇಗದಲ್ಲಿ ಪಾಲಕರಾಗ ಅರಸನ ಮತಿ ಅದು ಪ್ರಜೆಗಳಲ್ಲಿಯೂ ಇದೆ ಎನ್ನುವ ಕಾರಣದಿಂದಲೇ ಸಕಾಲಕ್ಕೆ ಬಂದು ಎಚ್ಚರಿಸುವ ಕಾಯಕವನ್ನು ನೀವು ಮಾಡಿದಿರಿ. ಯಾವುದನ್ನಾದರೂ ಕೇಳಿ ನಾನು ಮಾಡಬೇಕಾದದ್ದಲ್ಲ, ನಾನು ಮಾಡಲೇಬೇಕಿದ್ದವನು. ನಿಮ್ಮ ಅಂತರಂಗದಂತಹ ವೇದನೆ ಏನು, ಅದಕ್ಕೆ ಕಾರಣವಾದಂತಹ ವಿಷಯಗಳೇನು, ಅದನ್ನು ಚೆನ್ನಾಗಿ ನಾನು ಮನನ ಮಾಡಿಕೊಂಡು ಅದನ್ನು ಪರಿಹರಿಸುವಲ್ಲಿ ಸಕಾಲಕ್ಕೆ ನಾನು ಒದಗಿ ಬರಲೇಬೇಕಿದ್ದವನು. ಏನೋ ರಾಜಕೀಯ ತುರ್ತು ಪರಿಸ್ಥಿತಿಯಲ್ಲಿ ಮುಳುಗಿದ ಕಾರಣವೋ ಏನು, ಇಂಥದ್ದನ್ನೆಲ್ಲ ಕೇಳಿಕೊಳ್ಳುವುದಕ್ಕೆ ನನಗೆ ಅಸಾಧ್ಯವಾಯಿತು. ಹಾಗೆಂದು ಅಸಮರ್ಥ ಅಂತ ಭಾವಿಸಬೇಡಿ. ನಿಮಗೊದಗಿದಂತಹ ಆ ಪ್ರಾಣಿಗಳ ಬಾಧೆಯನ್ನು ನಿವಾರಿಸುವ ಬೇಟೆಗೆ ಸಿದ್ಧನಾಗುತ್ತೇನೆ. ಕಿರಾತರನ್ನು
ಮಾಡುವೆ ಸಾಗಿ. ಅಯ್ಯ ಕುಶಕುಮಾರ, ಚರಣಾರವಿಂದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ ಮಗು. ಕೌಶಂಬಿ ಪಟ್ಟಣದ ಈ ಕಾರ್ಚಾವರಿಯನ್ನು ಪ್ರವೇಶ ಮಾಡಿ ನಾವು ಈ ಪ್ರಜಾವರ್ಗದವರೆಲ್ಲ ಅವರ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ಆ, ಸಭೆಯನ್ನು ನಡೆಸುತ್ತಾ ಇದ್ದೀರಿ. ಆದ್ರೆ ಏನು? ಸಭೆಯ ಮಧ್ಯದಲ್ಲಿ ಈ ಕಾಡಾಭಿಮಾನಿಗಳಾದಂತಹ ಇವರೆಲ್ಲರೂ ಕೂಡ ಆ. ತಮಗೆ ಬಂದಂತಹ ಕಷ್ಟ ಏನು ಆ. ಇದನ್ನು ನಿಮ್ಮಲ್ಲಿ ಹೇಳಿಕೊಂಡವರಿದ್ದಾರೆ. ಹೌದು. ಈ ಸಮಯದಲ್ಲಿ ಏನು? ಮೃಗಬೇಟೆಗೆ ಹೋಗುತ್ತೇನೆ ಎನ್ನುವ ಹಾಗೆ ತಾವು ಸಿದ್ಧತೆಯಲ್ಲಿದ್ದೀರಿ. ಕೋರಿಕೆಯನ್ನು ಮನ್ನಿಸುವ ಸಿದ್ಧತೆ ಅದು. ಅಪ್ಪಯ್ಯ, ಓ. ನಿಮ್ಮ ಎದೆಯ ಎತ್ತರಕ್ಕೆ ಮಕ್ಕಳಾದಂತಹ ನಾವುಗಳು ಬೆಳೆದು ನಿಂತವರಿದ್ದೇವೆ. ಆ. ಹಾಗಾಗಿ ಹೇಳ್ತಾ ಇದ್ದೇವೆ, ಏನದು? ನಮಗೂ ಒಂದು ಅವಕಾಶ ಕೊಡಿ ಅಪ್ಪಯ್ಯ. ಹೇಗೆ ಮಕ್ಕಳ ಏನು? ನುಡಿದ ಗೌರವ ನೊಡವೆಯೋ. ನುಡಿದ ಗೌರವ ನೊಡವೆಯ ಕದಂಬರಿಯ ಪಡೆಗಳ ನೀರಿಗೆ ಹೊಡವಿ ಪನಿ ಮೋದಡಿಯಿಡಲಾತಗೆ ಹುಡುಗರು ನಾವಿರಲು. ಪರಂದಾಮ, ಮೊದಲಾಗಿ ನಿಮ್ಮ ಬಾದಿಗೆ ತಿರುಗಾಡ್ತಾ ಇದ್ದೇನೆ. ಏಳು ಮಗನೇ. ಗುರುಮಠದಲ್ಲಿ ನಾವು ಕಲಿತಂತ ವಿದ್ಯೆಗೆ ಹೋ. ಇದರವರೆಗೆ ನಮಗೆ ವೇದಿಕೆ ಬುದ್ಧಿ ಸಿಗ್ಲಿಲ್ಲ. ವೇದಿಕೆ ಸಿಗಬೇಕಾದ್ರೆ ಕಾಡಿಗೆ ನಾವು ಬೇಟಾಡುಗ ಹೋಗಬೇಕು. ಅಪ್ಪ, ಸಣ್ಣವರನ್ನು ತಿಳಿಯಬೇಡಿ. ನಾವು ಕಲಿತಂತ ವಿದ್ಯೆಗೆ ಸಣ್ಣತನವೆಂಬುದಿಲ್ಲ. ನಮ್ಮನ್ನು ಕಲಿಸ್ಕೊಂಡು ತಂದೆ. ಸಂತೋಷ ಆದದ್ದು. ಎನರೆದನು ಮಕ್ಕಳ ಉಪವನ ನೋಡದೆ ಅವನ ನೋಡದೆ ಬಲ್ಲು ದಿನವಾಯ್ತಡಗೀಗ. ಎನಲ ರಸನು ಉಪವನ ನೋಡದಿ ಬಲು ದಿನ ಬಾಟದಗೀಗ. ಸನುಮದದು ಮೃಗಗಣವ ಕೊಲ್ಲಲು. ಸನುಮದದು ಮೃಗಗಣವ ಕೊಲ್ಲಲು ಕಾಲನ ಕೈದುವ ಬೇಗ. ಎನಲ ರಸನು ಉಪವನ ನೋಡದೆ ಬಲು ದಿನವಾಯ್ತದ ಗೀತ. ಮಕ್ಕಳೇ, ಅಪ್ಪಯ್ಯ, ವೇದಿಕೆ ಅಂದರೆ ನಾಲ್ಕು ಸ್ತಂಭಗಳ ಮಧ್ಯೆ ಇರುವುದಂತಲ್ಲ. ಅವಕಾಶ ಎನ್ನುವುದನ್ನು ಇವು ಆಡಿದನಾದರೂ ಮತ್ತೊಂದು ಬಗೆಯ ಅಂಥದೇ ಅವಕಾಶ ಬೇಕು ಎನ್ನುವ ಹಾಗೆ ನೀವು ಮಾನಿಸಿದ್ದು ಯಥಾರ್ಥಕ್ಕಾದ್ರೂ ಹೌದು. ಅವಕಾಶವನ್ನು ಆಶಿಸಿ ಬರುವವರು ನಮ್ಮಲ್ಲೇ ಇರುವಾಗ ನಾವು ಮತ್ತೊಂದು ಊರಿನವರಿಗೆ ಅವಕಾಶ ಕೊಡುವುದಲ್ಲ. ಮೊದಲು ಊರಿನವರಿಗೆ ಅವಕಾಶ ಕೊಡಬೇಕು. ಊರಿನವರಿಗಿಂತ ಮೊದಲು ನಮ್ಮ ಮನೆಯವರಿಗೆ ಅವಕಾಶ ಕೊಡಬೇಕು. ಮತ್ತೊಂದುಂಟು, ಯಾಕಂದ್ರೆ ಅವಕಾಶವನ್ನು ನಾವು ವಿನಿಯೋಗಿಸುವಲ್ಲಿ ಭವಿಷ್ಯದಲ್ಲಿ ಅದರ ಲಾಭ ಏನು ನಮಗಲ್ಲದಿದ್ದರೂ ಅದರ ಲಾಭ ಮತ್ತೊಬ್ಬರಿಗೆ ಎಷ್ಟು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಮಕ್ಕಳೇ, ವಿದ್ಯಾಸಂಪನ್ನರಾಗಿದ್ದೀರಿ. ಕೇವಲ ಓದುವುದೋ ಬರೆಯುವುದೋ ಅಲ್ಲ, ಶರಗಳನ್ನು ಪ್ರಯೋಗಿಸುವ ಮೂಲಕವಾಗಿ ನಿಮ್ಮ ಚಮತ್ಕೃತಿಯ ಪ್ರೌಢಿಮೆ ಏನು ಎನ್ನುವುದನ್ನು ನೀವು ವಿದ್ಯಾರ್ಜನೆ ಮಾಡುವ ಆ ಕಾಲದಲ್ಲಿ ತಿಳಿದದ್ದು. ಅದಷ್ಟೇ ಸಾಲ, ಸೀಮಿತವಾದದ್ದು. ನೋಡಲ್ಲಿಗೆ ಒಂದು ಗುರಿ ಇಡು ನೋಡೋಣ ಎನ್ನುವ ಹಾಗ ಪ್ರಯೋಗಿಸುವ ಅಷ್ಟೇ ಅಲ್ಲ. ಇಲ್ಲಿ ಬೇಕಾದ ಓಡುತ್ತಿರುವಂತಹ ಮೃಗ ಪಕ್ಷಿಗಳನ್ನು ನೆಲಕುರುಳಿಸುವ, ಅಂದ್ರೆ ಮೃಗಗಳನ್ನು ಅಲ್ಲೇ ನೆಲಕುಳಿಸುವ, ಪಕ್ಷಿಗಳನ್ನು ಹಾರುವಾಗಲೇ ನೆಲಕುಳಿಸುವ. ನಾವು ಕಾಣುವಾಗ ಇಲ್ಲಿ ಹಾರ್ತಾ ಇರ್ತದೆ,
ನಾವು ಪ್ರಯೋಗಿಸುವಾಗ ಅಲ್ಲಿ ಅಷ್ಟು ದೂರ ಹೋಗ್ತದೆ. ನಮ್ಮ ಪ್ರಯೋಗ ತಲುಪಬೇಕಾದದ್ದು ಅಲ್ಲಿ. ಹಾಗಾದ್ರೆ ನಾವು ಇಡಬೇಕಾದದ್ದು ಗುರಿಯಲ್ಲಿ ಅಂತ ಇರ್ತದೆ. ಹಾಗಾದ್ರೆ ನಿಮಗೆ ಅವಕಾಶವನ್ನು ಉಪಯೋಗಿಸುವಂತಹ ಆಶಯ ಉಂಟು ಅಂತ ಆದ್ರೆ ಇಲ್ಲ ಅನ್ನುವುದಕ್ಕೆ ನಾನ್ಯಾರು? ಮತ್ತೆ ಉಪವನದ ಸಮೀಪದಲ್ಲಿಯೇ ಇವರೆಲ್ಲ ವಾಸ ಮಾಡುವವರು. ಉಪವನಕ್ಕೆ ಹೋಗದೆಯೂ ಕೆಲವು ಸಮಯಗಳಾಗಿದೆ. ಆದ್ದರಿಂದ ಹಾಗೆಯೇ ಮೃಗಬೇಟೆಯನ್ನು ಆಡುತ್ತಾ ಮತ್ತೆ ನಮ್ಮ ಉಪವನದಲ್ಲಿಯೂ ವಿಹರಿಸುತ್ತಾ ಆದಷ್ಟು ಸಂತೋಷದಿಂದಲೇ ಕಾಲ ಕಳೆದು ಮತ್ತೆ ಹಿಂತಿರುಗಿಸೋಣ. ಬೇಟೆಗೆ ಸಿದ್ಧರಾಗಿ ನಾನೊಬ್ಬನೇ ಹೊರಟು ಬಂದದ್ದಲ್ಲ. ಹೆಗಲತ್ತರಕ್ಕೆ ಬೆಳೆದಂತಹ ಮಕ್ಕಳು ನಮಗೆ ಹೊಣೆಗಾರಿಕೆ ಉಂಟು ಎನ್ನುವುದನ್ನು ತೋರ್ಪಡಿಸಿದ್ದಾರೆ ನೋಡಿ. ತಮ್ಮ ಮಕ್ಕಳು ಐವರೂ ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಐವರೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಮೃಗಬೇಟೆಯನ್ನು ಆಡೋಣ. ಇಂದು ಹೋದ್ರೆ ಹಿಂದೆ ಬರುವುದು ಸಂಜೆಯಾದಿ ಹಾಗೆಂದು ಬೇಗ ಬರ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ಅಂದ್ರೆ ಯಾಕೆ? ಹೆಂಡತಿ ಮನೆಯಲ್ಲಿ ಕಾಯ್ತಾ ಇದ್ದಲ್ಲ. ಮತ್ತೆ ನನ್ನ ಹೆಂಡತಿ ಎಲ್ಲಿ ಕಾಯುವುದು? ಅಲ್ಲ, ಅದು ಅರಮನೆಯಲ್ಲಿ. ಅರಮನೆಯೂ ಮನೆಯೂ ಒಂದೇ. ಹಾಗೆ ನಮಗಾಗಿ ಕಾಯುವವರಿದ್ದಾರೆ. ಕಾಯುವವರನ್ನು ನಾವು ಕಾಯಿಸಕೂಡದು. ಎಂತದು? ಬೇಗ ಒಟ್ಟು ಮುಗಿಸುವುದಲ್ಲ. ಇವತ್ತೊಂದು ಅಂತಲ್ಲ, ಎಷ್ಟು ಸಮಯ ಆಗಿದೆ ಬೇಟೆಯಾಡದೆ? ತುಂಬಾ ದಿವಸ. ಕೇವಲ ಕಾಯುತ್ತಾರೆ ಎನ್ನುವುದು ನಮ್ಮ ಹೊಣೆಗಾರಿಕೆ ಅಲ್ಲ. ಕಾಯುವಲ್ಲಿ ನಮ್ಮ ಹೊಣೆಗಾರಿಕೆ ಏನು ಅಂತ ಇರುವುದು. ಮೃಗ ಸಾಯ್ಬೇಕು, ತಡ ಆದ್ರೂ ಪರವಾಗಿಲ್ಲ, ಬೇಗೊಂದು ಮೃಗ ಸಾಯ್ಬೇಕು. ಅಂದ್ರೆ ಈ ಸಲ ಸಾಯ್ಬೇಕು ಅಂತಾದ್ರೆ ಈ ಹಿಂದೆ ಸಾಯ್ಲಿಲ್ಲ. ಈಗ ಅಲ್ಲ, ಸಾಯದೇ ಇರುವುದಲ್ಲ. ಹೌದು. ಹಾಗಾದ್ರೆ ತಡ ಮಾಡದೆ ಬೇಕಾದ ಕೈದುಗಳನ್ನು ಆಹಾರ ಪದಾರ್ಥಗಳನ್ನು ಅಲ್ಲೇ ಇದ್ದಾರೆ. ಆಹಾರ ಬೇಡ? ಆಹಾರ ಉಂಟಲ್ಲ, ಎಲ್ಲ ನಮ್ಮವರು ತಯಾರು ಮಾಡಿಟ್ಟಿದ್ದಾರೆ. ಎಂತದು ತಯಾರು ಮಾಡಿ? ಬೇಡ, ಅವಸರಕ್ಕೆ ಆಹಾರ ಬೇಡ. ಆದಷ್ಟು ಬೇಗ ಮಧ್ಯಾಹ್ನದ ಒಳಗೆ ಮುಗಿಸಿ ಬರುವ. ಹೊರಡೋಣ ಹೊರಡೋಣ. ನೀನು ಮುಂದೆ ಬಾ. ನಾನು ಮುಂದೆ ಬರ್ಲಿಕ್ಕೆ ನನಗೆ ಕೂಡುದಿಲ್ಲ ರಾಯರೇ. ನಾನು ಭಲೆ ಭಲೆ ಅಂದದ್ದೇನು, ಮುಂದಿನವರ ಕೆಲಸ ನೋಡಿ. ನೀನು ಹಿಂದಿದ್ದವರನ್ನು ನೋಡಿ ಭಲೆ ಭಲೆ ಅನ್ನುತ್ತಿ. ಅವರೇನು ಕೆಲಸ ಮಾಡಿದ್ದಾರೆ? ಅವರ ಉದ್ಗಾರವೋ ಸಹವಾಸ ಅಂದದ್ದು ಬಳಿರೆ ಬಳಿರೆ ಎನ್ನುವ ಹಾಗೆ. ನನಗೆಷ್ಟು ಉತ್ಸಾಹ ಉಂಟು ಅದಕ್ಕಿಂತ ಈ 100 ಮಾಡಿಯಾದಂತಹ ಉತ್ಸಾಹವನ್ನು ಹೊಂದಿ ಬೇಟೆಯಾಡಿದಿರೋ ಎನ್ನುವ ಹಾಗೆ ಒಂದೊಂದು ಬಗೆಯ ಬೇಟೆ ಸಹವಾಸ. ಏನು ನನ್ ಕೊಡುದೇ ಇಲ್ಲ ಅಲ್ಲ. ಯಾವುದಕ್ಕ? ಬೇಟೆ. ಬೇಟೆ
ಮುಂದೆ ಬಾ ಮುಂದೆ ಬಾ ಹೆದರಬೇಡ, ಸ್ವಲ್ಪ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ. ಯಾಕೆ ಯಾಕೆ ನೀನು ಕೂಡುವುದಿಲ್ಲ ಯಾಕೆ ನಿನಗೆ? ನನಗೆ ಬೇಟೆ ಹಾ? ಬೇಟೆ ಗೊತ್ತಲ್ಲ. ಏನು ಬೇಟೆ? ಬೇಟೆ ಬೇಟೆ ಬೇಟೆಯು ಬರ್ತೀರಿ ಬೇಟೆ. ಅಮಿತವಾದಂತಹ ಬಲವನ್ನು ವಿನಿಯೋಗಿಸಿ ಅವರ ವಿಷಯ ಬೇಡ, ಯಾರದು? ಅಮಿತನ ವಿಷಯ ಬೇಡ, ನನ್ನ ವಿಷಯ ಮಾತಾಡಿ. ಅಂದರೆ ಹಾ. ನಿನ್ನಲ್ಲಿ ಇಲ್ಲದೇ ಇರುವ ಬಲ ಮಿತವಾದದ್ದಲ್ಲ, ಹಾ. ಅದನ್ನು ಅಮಿತವಾಗಿಸಿ ಅಂತ ಹೇಳಿದ್ರು. ಹಾ ಅಮಿತ್ ಭಯಂಕರ ಬೇಟೆ ಅಲ್ಲ. ಭಯಂಕರ ಬೇಟೆ ಅಂದ್ರೆ ನೀವು ನೋಡ್ಲೇ ಅಲ್ವಾ? ನಾನು ಬೇಟೆ ಆಡಿದ್ದು ನೋಡಿದ್ದಲ್ಲ. ನಿಮ್ಮ ಹಿಂದಿನಿಂದ ನನ್ನೊಂದು ಬೇಟೆ ನೋಡ್ಬೇಕಿತ್ತು ರಾಯರೇ. ಹಿಂದಿನಿಂದ ಅಂದ್ರೆ ಎಂತದ ಬೇಟೆ ನಿನ್ನದು? ನೀವು ಮುಂದೆ ಬೇಟೆ ಆಡ್ತಾ ಇರುವಾಗ ಹಿಂದಿನಿಂದ ನಾನು ಬೇಟೆ ಆಡಿದ್ದು. ಅಲ್ಲ, ನಾನು ಬೇಟೆ ಆಡಿದ ಬಳಿಕ ಹಿಂದೆಯಿಂದ ನೀನೇನು ಬೇಟೆ ಆಡುವುದಕ್ಕೆ? ಮೃಗ ಇತ್ತಲ್ಲ ಹೌದಾ? ಮತ್ತೆ ಅಂದ್ರೆ ನಾನು ನನಗೆ ಆಗದೇ ಇದ್ದು ಬಿಟ್ಟದ್ದನ್ನು ನೀನು ಆಡಿದ್ದು ಅಂತ ಹೇಳುವುದು? ಹೇಳಲಿಕ್ಕಾಗುದಿಲ್ಲ ರಾಯರೇ. ಬಹುಶಃ ನನ್ನನ್ನು ಕಂಡು ಹೆದರಿದಂತಹ ಮೃಗಗಳನ್ನು. ಪಾಯಸ ಹೀಗಿರ್ಬಹುದು. ಎಂತದು? ಪಾಯಸ ಪ್ರಾಯಸ ಹೀಗಿರಬಹುದು. ಹೇಗೆ? ಹಾ, ನಿಮಗೆ ಕಾಣದೇ ಇರುವುದು ನನಗೆ ಕಂಡಿರಬಹುದಲ್ಲ. ಹಾ 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 ಹಾ. ರಾಯರೇ, ನಾನು ಹೀಗೆ ಬರ್ತಾ ಇದ್ದೇನೆ, ಒಂದು ಪೊದರು ಅಲ್ಲಾಡ್ತಾ ಉಂಟು ರಾಯರೇ. ಬಹುಶಃ ಯಾವುದೋ ಒಂದು ಮೃಗ ಹಾ ನಮ್ಮ ಬೇಟೆಯಾಡದ ಕುರಿತಾಗಿ ತಿಳಿದು ಹಾ ಅಡಗಿ ಕುಳಿತದ್ದಿರಬೇಕು. ಇರಬೇಕು. ನನಗೂ ಆಯ್ತು ಹಾ. ಒಂದು ಉತ್ಸಾಹ, ಎಂತದು? ಉತ್ಸಾಹ, ಉಲ್ಲಾಸ, ಉತ್ಸಾಹ. ಏನೂ ಪ್ರಯೋಜನ ಆಗಲಿಲ್ಲ. ಹಾ? ಅಲ್ಲ ಪುನರ್ಮನನ ಮಾಡಿ ಅಲ್ಲ ಒಂದು ಉತ್ಸಾಹ. ಈಗ ಆಗಾಗಿದೆ ಅದು. ಹಾ ರಾಯರೇ, ಈಗ ಎಂತದಂತ ನೋಡುವಂತ ಒಂದು ಉತ್ಸಾಹ ಹಾ, ಅದು ಬೇಡ, ಹುಮ್ಮಸ್ಸು ಅಂತ ಹೇಳು. ಅಶ್ವ ಬೇಡ ಬೇಡ, ಹುರುಪು ಅಂತ ಹೇಳು. ಅದಾಯ್ತು. ಆಯ್ತು ರಾಯರು, ನೋಡಿದೆ. ನೋಡಿದೆ? ಹತ್ತಿರ ಹೋಗಿ ನೋಡುವಾಗ ಶಬ್ದ ಬರ್ತಾ ಉಂಟು ಪೊದರೊಳಗಿಂದ. ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು. ಮತ್ತೆ ಹತ್ತಿರ ಹೋದೆ ನೀನು. ಹತ್ತಿರ ಹೋದೆ, ಅಲ್ಲಾಡುವಾಗ ಹತ್ತಿರ ಹೋಗುವಾಗ ಶಬ್ದ ಕಿಸುಮುಸಿ 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 ಅಂತ. ಕಿಸುಮುಸಿ ಕಿಸುಮುಸಿ ಅಂತ. ಅದಕ್ಕೊಂದು ನೀನೇ ಕಲ್ಪಿಸಿಕೊಂಡ ಶಬ್ದ ಇರಬೇಕು. ಅಲ್ಲ, ನನಗೆ ಕೇಳಿಸಿದ್ದು. ಮೆಲ್ಲ ಪೊದರನ್ನು ಹೀಗೆ ಏನು ಧೈರ್ಯವೋ ನಿನ್ನ? ಮತ್ತೆ ಪೊದರಿಗೆ ಹಾಗೆ ಕೈ ಹಾಕು. ಹೀಗೆ ಮಾಡಿ ನೋಡಿದೆ ಎಂತದೊಳಗೆ ಅಂತ. ಬಹುಶಃ ನೀನು ಬಾಗಿಲು ತೆಗೆದು ಮನೆಯೊಳಗೆ ನೋಡಿದ ಹಾಗೆ. ಇಲ್ಲ, ಮತ್ತೆ ನನ್ನ ಹಾಗೆ ಅಲ್ಲ. ಅಷ್ಟು ಧೈರ್ಯ ನಿನಗೆ? ನೋಡ್ದೆ. ಅದು ಒಂದು ಬಲೆ ನಿನಗೆ. ಒಳಗೆ ಒಂದು ಬಲೆ ಒಂದ ಬೀಸುವ ಬಲೆ ಅದು ಆ. ಬಲೆ. ಓ ನೀರು ರಾಯರೇ, ನೋಡ್ತಾನೆ ಹುಲಿ, ಎಂತದು? ಅದ್ರೊಳಗೆ ಹುಲಿ. ಎಂತದು? ಮರದ ಕೆತ್ತನೆ ಕೆಲಸಕ್ಕೆ ಹೋದ. ಅದಲ್ಲ, ಹುಲಿ ಹುಲಿ ನಮ್ಮ ದನವನ್ನು ಹಿಡ್ಕೊಂಡು ಹೋಗುವ ಹುಲಿ. ಅದೇ ವ್ಯಾಘ್ರ. ಅದುವೇ. ನೋಡ್ ರಾಯರೇ, ಹುಲಿ ಆದ್ರೇನು ನನಗೆ ಮತ್ತೆ ಹುಲಿ ಹುಲಿ ಅಂತ ಹೇಳು. ಆದ್ರೇನು ಮತ್ತೊಂದಾದ್ರೇನು ಬಿಡಲಿಕ್ಕಿಲ್ಲ, ಕೂಡ ಹೊಡೆಯೋದೆ. ದನಗಳ ಭಕ್ಷಕ. ಹೌದು, ಕೈಗೆ ಮಾಡಿ ಇದನ್ನು ಎತ್ತಿದ್ದೇನೆ, ಮಡಿಗೆಯನ್ನು ಹೊಡಿಲಿಕ್ಕೆ ಎಲ್ಲಿಟ್ಟಿದ್ದಿ? ಎತ್ತಿದ್ದೇನೆ. ಎತ್ತಿದ್ದು ಹೊಡಿಬೇಕಂತ ಯೋಚನೆ ಮಾಡುವಾಗ ಅದು ಹೊಡಿ ಭಯ. ಆಲೋಚಿಸುವುದಕ್ಕೆ ಅವಕಾಶ ಕೊಡಬಾರ್ದು. ಹೊಡಿಲೇಬೇಕು. ಹೊಡಿಬೇಕಾದ್ರೆ ಅದು ಹೊಡಿ ಆಯ್ತಲ್ಲ. ಓಡಿ ಆಯ್ತಲ್ಲ. ಓಡಿದ್ರೆ ಬಿಡ್ಲಿಕ್ಕಿಂತ ಏನು ಮಾಡಿದೆ? ಬೆನ್ನಟ್ಟಿಸಿದೆ. ಏನು ಹೇಳ್ತೀನಿ ನೀನು? ಅದನ್ನೇ ಅಟ್ಟಿಸಿದ್ದನ್ನೇ. ಹೌದಾ? ಹಿಂದಿನಿಂದಲೇ ಹುಲಿಯನ್ನೇ ಬೆನ್ನಟ್ಟಿಸಿ ಓಡಿಸಿದೆ. ನಮ್ಮೊಂದಿಗೆ ಬಂದವರು ಹಿಂದೆ ಉಳಿದ್ರು ನಮಗೇನು ಭಯವಿಲ್ಲ. ಇಲ್ಲ, ಅದೇ ಓಡಿಸಿದೆ. ಮಧ್ಯದಲ್ಲಿ ನೀನು ಕಾಣಲಿಲ್ಲ ನನಗೆ. ಅದೇ ಓಡಿಸಿದೆ. ಓಡಿಸಿದೆ ರಾಯರೇ, ಓಡಿಸಿದೆ. ಗೊತ್ತಾಯ್ತು, ಒಮ್ಮೆ ಓಡಿಸಿದೆ ಓಡಿಸಿದೆ. ಬೇಗ ಓಡಿಸ್ಬೇಕು. ಅಲ್ಲ, ಬೇಗ ಇತ್ತಲ್ಲ, ತುಂಬಾ ಓಡಿಸಿದೆ ಕಾರಣ ಓಡಿಸಿದೆ. ಓಡಿಸಿ ಓಡಿಸಿ ಹೋಗುವಾಗ ರಾಯರೇ ಏನಾಯ್ತು? ಒಂದು ಬಿಲದೊಳಗೆ ಹೋಯ್ತು ಹುಲಿ. ಪೊದರಿನೊಳಗಿದ್ದಂತಹ ಹುಲಿ ಬಿಲದೊಳಗೆ ಹೋಯ್ತು. ಬಿಲದೊಳ? ಬಹುಶಃ ಅದು ಬಿಲಲ್ವು, ಗುಹೆ. ಗುಹೆ ಅಂತ ಅದಕ್ಕೆ ಹೆಸರು. ಈಗ ಆಗಾಗಿದಂತ. ಹಾಗಲ್ಲ, ಅದಕ್ಕೆ ಗುಹೆ ಅಂತ. ಹುಲಿ ಹೋಗಬೇಕು ಅಂತಾದ್ರೆ ಗುಹೆ ಆಗಬೇಕು. ಈಗ ಹೆಚ್ಚಿನಾಂಶ ನನಗೆ ಬಿಲದಾಗೆ ಖಂಡಿತ ಹೆಚ್ಚಿನಾಂಶ ಗುಹೆ ಇರ್ಬಹುದು. ಸಿಟ್ಟಿನಲ್ಲಿ ಬಿಲದಾಗೆ ಕಂಡದ್ದಿರ್ಬಹುದು. ರಾಯರೇ, ಬಿಲದೊಳಗೆ ಹೋದ್ರು ಬಿಡ್ಲಿಕ್ಕಿಲ್ಲ ಅಂತ ಕೈ ಹಾಕಿದೆ. ಬಿಲದೊಳಗೆ ಕೈ ಹಾಕುದು ಯಾಕೋ? ನೀನೇ ನುಗ್ಗುದಲ್ವ? ಇಲ್ಲ, ಈ ಕೈ ಹಾಕಿದ್ದಿ ಸಲ. ಅದಕ್ಕೆ ನುಗ್ಲಿಲ್ಲ? ಆಗಲಿಲ್ಲ, ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನೀನು ಒಳಗೆ ಹೋಗ್ಲಿಕ್ಕೆ ಆಗದಷ್ಟು ಒಂದು ಸಣ್ಣ ಗುಹೆ. ಹೆಚ್ಚಿನಾಂಶ ನನಗೆ ಸಿಟ್ಟಿನಲ್ಲಿ ಹಾಗೆ ಆಗಿರ್ಬಹುದು. ಏನು ಮಾಡಿದೆ? ಕೈ ಹಾಕಿ ಹಾಕುವಾಗ ಬೀಳ ಸಿಕ್ಕಿದ್ದದ್ರದ್ದು. ಎಂತದು? ಬೀಳ ಬಿಲ ಸಿಕ್ಕಿದ್ದು ಇನ್ನು ಬಾಲ. ಬಾಲ. ಈಗ ಆಗಾಗಿದೆ. ನಿನ್ನ ಬಾಲ ಹೇಳಿದ ನಾನು. ಈಗ ಬಾಲ ಸಿಕ್ಕಿದ್ದು, ಬೀಳ ಸಿಕ್ಕಿದ್ದು. ಸಿಕ್ಕಿದಾಗ ಕೈಯಲ್ಲಿ ಹಿಡಿದೆ, ಹಿಡಿದು ಹೇಳಿದೆ ದರ 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 ದರ. ಹಾಗಲ್ಲ, ಅದು ಗರ್ಜಿಸುವುದು. ಅಲ್ಲ, ನಾನು ಎಳೆದದ್ದು.
ದರ ದರ ಆ ಎಳೆಯುವಾಗ ಶಬ್ದ. ಶಬ್ದ ದರ ದರ ತಿರುಗಿಸಿದೆ ರುಯ್ ಹುಲಿಯನ್ನು ತಿರುಗಿಸಿದ್ದು ರುಯ್ ಪಾದದಲ್ಲಿ ಹಿಡಿದು ರುಯ್ 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 ತಿರುಗಿಸಿ ಪಟಾಕ ಮಾಡಿದ್ದು ಒಂದೇ ಪೆಟ್ಟು ಹುಲಿ ಚಟ್ಟಂಬಡೆಲ್ಲ. ಥು, ನನಗೇನು ಅರ್ಥವಾಗದೇ ಇದ್ದದ್ದು. ನೀನು ಓಡಿಸಿದ್ದು ಪೊದರಲ್ಲಿ ಹಾಗೆ ಶಬ್ದ ಮಾಡಿದ್ದು ಬಿಲ ಸೇರಿದ್ದು ಅದು ಇಲಿ. ಬಹುಶಃ ದೊಡ್ಡ ಗಾತ್ರದ ಹಿಲಿ ಇರಬೇಕು. ನನಗೆ ಮತ್ತೆ ಗೊತ್ತಾದ್ದಲ್ಲ. ಹೌದು. ಹೊಡೆದು ನೋಡ್ತಾನೆ ಸಿಟ್ಟೆಲ್ಲ ಇಲ್ಲಿ ಏನು ಆಯಾಸವಾಗುವ ಈ ಕಾಲಕ್ಕೆ ನಮಗೂ ಒಂದು ಸಂಭ್ರಮ. ಕಾಯದ ಭರಿತಯಾಸವನು ತೀರಿಸಿ ಬಳಿಕ ಭರಿಸಲು ಸಂಭ್ರಮವಿದೆ, ಸಂಭ್ರಮವಿದೆ. ಹೊಂದಿದಂತಹ ಆಯಾಸದಲ್ಲಿಯೂ ಒಂದು ಸಂಭ್ರಮ ಉಂಟು. ವ್ರಥ ಆಯಾಸವನ್ನು ಹೊಂದಿದ್ದಲ್ಲ, ನಮ್ಮ ದುಡಿಮೆ ಸಾರ್ಥಕವಾಯಿತು ಎನ್ನುವಷ್ಟು ತೃಪ್ತಿ ಈ ಆಯಾಸ ನಮಗೆ ಒದಗಿಸಿತು. ಏಯ್ ಏನು? ಹ? ಶಿವಮ್ಮ? ಅದೇ ಅರ ಶಿವಮ್ಮ. ಹ? ಅಬ್ಬಾ, ನಿನಗೂ ಆಯಾಸವಾಗಿದೆ ಹೌದಲ್ವಾ? ಹ? ಎಂತದು? ಕಣ್ಣು ಕಣ್ಣು ಕತ್ತಲೆ ಬರ್ತಾವು. ಅರಸಿನ ಅರಸಿನ ಅಲ್ವಾ? ಆಗಬಹುದು. ಒಮ್ಮೆ ಮೇಲೆ ನೋಡಂತೆ. ಮೇಲೆ ನೋಡ್ಲಿಕ್ಕೆ ಯಾಕೆ? ಸೂರ್ಯ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ವೃಕ್ಷಗಳ ಮಧ್ಯದಲ್ಲಿಯೂ ಸೂರ್ಯ ರಶ್ಮಿ ಸೋಕ್ತದಂತಾದರೆ ನೆತ್ತಿಯ ಮೇಲಿದ್ದಾನೆ ಎನ್ನುವುದರ್ಥ. ಹಾಗಾದ್ರೆ ನಮ್ಮ ಕೆಲಸ ಪೂರೈಕೆಯಾದದ್ದು ಮಧ್ಯಾಹ್ನದ ಒಳಗೆ. ಮಧ್ಯಾಹ್ನಕ್ಕೆ ಮುಗಿದು ಹೋಯಿತು ಎನ್ನುವಾಗ ದುಡಿಮೆ ನನ್ನದೊಬ್ಬನದಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಸಂಚರಿಸಿ ಚೆನ್ನಾದ ಬೇಟೆಯನ್ನು ನೀವು ಆಡಿದ್ದೀರಿ. ತೃಪ್ತಿಯುಂಟು. ಕೊರಡಾಣೆಯನ್ನು ಯಾವುದೋ ಇದು ನೋಡಿದರೆ ಪ್ರದೇಶ ಭೂಮಿಯಿಂದ ವ್ಯೋಮದವರೆಗೆ ಧೂಮಸ್ತೋಮವೇ ಆವರಿಸಿದೆ. ಕರ್ಬಗೆ ಎಲ್ಲ ಅದು ಗರ್ಭದ್ದಲ್ಲ ಅಂತದ್ದು ಗರ್ಭದ್ದಲ್ಲ ಅಂದ್ರೆ ಯಾವುದೋ ಕೆಟ್ಟದ್ದನ್ನು ಸುಟ್ಟ ಹೊಗೆ ಅಲ್ಲ ಅಂದದ್ದು. ಪರಿಮಳ ನೋಡು, ಆಘ್ರಾಣಿಸಿದಾಗಲೇ ಅದು ಹೋಮದ ಧೂಮ ಎನ್ನುವುದರ್ಥವಾಯಿತು. ಹಸಿವೆಚ್ಚಾಗ್ತಾ ಉಂಟು ಪರಿಮಳಕ್ಕೆ. ಅದ್ಯಾಗೆ? ಹಸಿವಾಗ್ತಾ ಉಂಟು. ಆಘ್ರಾಣಿಸುವಾಗಲೇ ಯಾವುದೋ ಸುಗಂಧ. ಹಾಗಾದರೆ ಇದು ಮುನಿಪನಾಶ್ರಮ ಯಾರ್ಯಾರದ್ದಲ್ಲ, ಸಮೀಪದಲ್ಲಿಯೇ ವಶಿಷ್ಠರಾಶ್ರಮ ಉಂಟು ಎನ್ನುವುದು ನಾವು ಬಲ್ಲವರು. ಎಂತದು? ಆದ್ದರಿಂದ ಇಲ್ಲಿಯವರೆಗೆ ಆಗಮಿಸಿದಂತಹ ನಾವು ಅವರ ಬಳಿ ಸಾರಿ ಮಂತ್ರಾಕ್ಷತೆಯನ್ನು ಪಡೆಯದೇ ಹೋದರೆ
ಬಳಿಕ ನಾಳೆಯೋ ನಾಡಿದ್ದು ಹಾ. ಇಲ್ಲಿಯವರೆಗೆ ಬಂದಿದ್ರಂತೆ ಹಾ. ನಮ್ಮ ಬಳಿಗೆ ಬರಲಿಲ್ಲ ಅನ್ನ ಕೂಡದಲ್ಲ. ಹೌದು. ಆದ್ದರಿಂದ ಹಾ. ಆ ಕಡೆ ಒಂದು ಹೋಗಿ ಅವರ ಅಕ್ಷತೆಯೊಂದಿಗೆ ಆಶೀರ್ವಾದವನ್ನು ಪಡೆಯೋಣ. ಹೇ. ಸಾಗೋಣ ಸಾಗೋಣ. ಅತಲಾಶ್ರಮದೊಳಗೆ ಮುನಿಪತಿ ವಸಿಷ್ಠನು ಇತ್ತರ ಕ್ಷಣದೊಳಗೆ ರಕ್ತಪಾತ ದುರಂತವಿಲ್ಲಿ ಮಹತ್ತರದೊಳಹುದೆಂದು ತನ್ನಯ ಚಿತ್ತದಲ್ಲಿ ಬೆಳವಣಿಗೆ ಯೋಜನೆ ಹತ್ತಿರಲು ಮುನಿಪತಿ ವಸಿಷ್ಠನು ಇತ್ತಳ ವಶಿಷ್ಠರಾಶ್ರಮ ಕೇಳುವವರಿಗೆ ಆನಂದ, ನೋಡುವವರಿಗೆ ಚಂದ. ಯಾಕೆಂದು ಬಲ್ಲಿರ, ಧರಿತ್ರಿಯಲ್ಲಿ ಧರ್ಮ ಸಂಸ್ಥಾಪನೆಯ ಜೊತೆಗಾಗಿ ತ್ರೈಮೂರ್ತಿಗಳಿಗೆ ಯಾಗ ಯಜ್ಞಾದಿಗಳ ಮುಖೇನವಾಗಿ ಹವಿಸ್ಸುಗಳನ್ನು ನೀಡುವುದರ ಮುಖೇನವಾಗಿ ಧರಿತ್ರಿಯನ್ನ ಬೆಳಗುವುದರಲ್ಲಿ ವಶಿಷ್ಠರ ಪಾಲು ಕೂಡ ಮಹತ್ತರವಾದುದು ಅನ್ನುವುದೇ ಅಂಬೋಣ ಅಲ್ವೇ? ಹೌದು, ನೋಡಬಾರದೆ ಈ ಪರಿಸರವನ್ನ ನೋಡುವಾಗ ಒಂದು ರೀತಿಯಾಗಿರತಕ್ಕಂತಹ ಆನಂದವೇ ಸರಿ. ಯಾಕೆ? ಋತು ಭೇದವಿಲ್ಲದೆ ಮರಗಳು ಚಿಗುರುತ್ತಾ ಇವೆ, ಹೂವನ್ನ ಬಿಡುತ್ತಾ ಇವೆ. ಖಗ ಮೃಗ ಸಂಕುಲಗಳ ಜೊತೆಯಾಗಿ ಹರುಷದಿಂದಲೇ ಕುಣಿದಾಡುತ್ತಾ ಕುಪ್ಪಳಿಸುತ್ತಾ ಇವೆಯಲ್ಲ. ಆದರೆ ಒಂದು ಇಂದಿನ ದಿವಸ ಮಡದಿಯಾಗಿರತಕ್ಕಂತಹ ಅರುಂಧತಿಯ ಜೊತೆಯಲ್ಲಿ ಅವಳ ಯೋಚನೆಯ ಜೊತೆಗೆ ನನಗೂ ಬಂದಂತಹ ಯೋಚನೆ, ಇದುವರೆಗೆ ಇದ್ದಂತಹ ಆನಂದ ನಮ್ಮ ಪಾಲಿಗೆ ಎಲ್ಲಿ ಇನ್ನು ಮರೆಯಾಗಿ ಹೋಗುತ್ತದೋ ಇರಬಹುದು. ನಮ್ಮೊಳಗೆ ನಾವು ಆಲೋಚಿಸುವುದು, ಈ ವಾತಾವರಣವನ್ನು ನೋಡುವಾಗ ಇಲ್ಲಿ ಯಾವುದೋ ಒಂದು ಅಘಟಿತವಾಗಿರತಕ್ಕಂತಹ ಘಟನೆಯೊಂದು ನಡೆಯುತ್ತದೆ ಎಂಬಂತಹ ಒಂದು ಸೂಕ್ಷ್ಮವಾಗಿರತಕ್ಕಂತಹ ಸಂದೇಶ ನಮ್ಮ ಪಾಲಿಗೆ ಬರುತ್ತದೆ ಅನ್ನುವಂತಹ ಒಂದು ನಿರೀಕ್ಷೆ ಯಾಕೋ ಹುಟ್ಟಿಕೊಂಡಿದೆ. ಏನೇ ಆಗಲಿಯಂತೆ ಮುಂದೇನಾಗುತ್ತದೆ ಎಂದು ಯೋಚನೆಯಲ್ಲಿರುವಾಗ ಏನದು ಕಾಣುತ್ತಿಲ್ಲವೆನು ಸನ್ಮಾನಿಸಿ ಮುನಿ ಕೇಳಿದಾಗ ಚೋಣೀಶ ಪ್ರಜೆ ಪರಿವಾರ ರಾಣಿ ಮಕ್ಕಳಿಗೆಲ್ಲ ಆನಂದವೇ ನೀನು ಸೇನೆ ಸಹಿತ ಬಂದೋದ್ಯಾಗೆ ಚೋಣೀಶ ನಮೋ ನಮಃ ನಮೋ 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 ನಮೋ. ಅಯ್ಯೋ ರಸನ್, ಸ್ವಾಮಿ. ಒಮ್ಮಿಂದೊಮ್ಮೆಗೆ ನಿನ್ನ ಆಗಮನವಾಯಿತು. ಹಾ, ಆಶ್ಚರ್ಯಚಕಿತನಾಗಿ ಹೋದೆ. ಯಾಕೆ ಸ್ವಾಮಿ? ಕಾರಣ ಹಾ, ನಿನ್ನ ನಿರೀಕ್ಷೆಯಲ್ಲಿ ನಾನಿದ್ದವನಲ್ಲ. ಹೌದು. ಆದರೂ ಹ್ಮ್. ನಿನ್ನ ಪರಿವಾರವನ್ನೆಲ್ಲ ಸೇರಿಸಿಕೊಂಡು ಆಶ್ರಮದ ಎಡೆಗಾಗಿ ಹೆಜ್ಜೆಯನ್ನಿಕ್ಕುತ್ತಾ ಬಂದವನಲ್ವೇ ನೀನು? ಹೌದು. ಹೌದು, ನಿನ್ನ ಪುರದಲ್ಲಿ ಎಲ್ಲರೂ ಕ್ಷೇಮವೇ? ನಿನ್ನ ರಾಣಿಯರೆಲ್ಲ ಕ್ಷೇಮವೇ? ಮಕ್ಕಳು ಕ್ಷೇಮವೇ ಜೊತೆಯಲ್ಲಿ ಅಲ್ವೇ? ಮಾತ್ರವಲ್ಲ, ಇಲ್ಲಿಗಾಗಿ ನಡೆತಂದು ಬರುವರೆ ಕಾರಣವೇನೆಂದು ಹೇಳಯ್ಯ. ಸ್ವಾಮಿ. ಏನು? ವಂದಿಸಿರಿ ಮನೆಯಿಂದ ಬಂದೆವು ಬೇಟೆಗೆ ಮುನಿಯೇ
ವಂದಿಸಿ ನೃಪನಿಂದ ಬಂದೆವು ಬೇಟೆಗೆ ನಂದನರೊಡನೆ ಕಾನನಕ್ಕೆ ನನ್ನ ಮಕ್ಕಳು ಮಂದಿರ ಕೈದುವ ಮುಂದಾಗಿ ತವ ಪಾದ ಮಂದಿರ ಕೈದುವ ಮುಂದಾಗಿ ತವ ಪಾದ ದ್ವಂದ್ವ ದರ್ಶನ ಕಾಂಕ್ಷಿಸಿದಾಗ ವಂದಿಸಿ ವಂದಿಸಿ ಮನೆಯೊಡನೆ ಬಂದೆವು ಬೇಟೆಗೆ ನಂದನರೊಡನೆ ಕಾನನಗೆ ವಶಿಷ್ಠ ಮಹರ್ಷಿಗಳೇ ಆ, ಪದಾರವಿಂದಗಳಿಗೆ ಮತ್ತೊಮ್ಮೆ ಪಡಬಟ್ಟಿದ್ದೀರಿ. ಶುಭವಾಗಲಿ. ವನ್ಯಮೃಗಗಳಿಂದ ಒದಗಿದಂತಹ ಬಾಧೆಯನ್ನು ಆ, ನಿವಾರಿಸುವುದಕ್ಕಾಗಿ ಆ, 5 ಪುತ್ರರನ್ನು ಒಡಗೂಡಿಕೊಂಡು ಈ ಮಂದಿಗಳನ್ನೆಲ್ಲ ಸೇರಿಸಿ ಹ್ಮ್. ಮೃಗಬೇಟೆಯಾಗಿಯೇ ಬಂದವರು ನಾವು. ಆ, ಬೇಟೆಯಾಟವನ್ನು ಪೂರೈಸಿದಾಗ ಹ್ಮ್. ನಿಮ್ಮ ಆಶ್ರಮದ ಸಾನ್ನಿಧ್ಯ ಎನ್ನುವುದು ನಮಗೆ ಅರ್ಥವಾಯಿತು ಸಮೀಪ. ಆಹಾ. ಅದಕ್ಕಾಗಿಯೇ ಹ್ಮ್. ನಿಮ್ಮ ಪದದ್ವಂದಕ್ಕೆ ನಮಿಸಿ ಹ್ಮ್. ನಿಮ್ಮಿಂದ ತೀರ್ಥವನ್ನು ಮಂತ್ರಾಕ್ಷತೆಯನ್ನು ಪಡೆದು ಹ್ಮ್. ಆ ಮೂಲಕವಾಗಿ ಅನುಗ್ರಹವನ್ನು ಪಡೆಯಬೇಕು ಎನ್ನುವ ಉತ್ಸಾಹದಿಂದ ಬಂದಿದ್ದೇವೆ. ಹ್ಮ್. ಹರಸಿದರೆ ಹ್ಮ್. ನಾವು ಆದಷ್ಟು ಶೀಘ್ರವಾಗಿ ಮತ್ತೆ ಪುರವನ್ನು ಸೇರುತ್ತೇವೆ. ಅರಸ, ನಡೆ ತಂದೆವಯ್ಯಾಯ ಸದೃಢದಿ ಹರಸಿ ನಮ್ಮ ಬಿಡಯಕ್ಕೆ ಹೋಗುವುದೆನಲು ಕಳಿಸಬೇಕು. ಪಡೆ ಸಹ ಭೋಜನ ನಡೆಸಿ ಮಧ್ಯಾಹ್ನದಿ ಪಡೆ ಸಹ ಭೋಜನ ನಡೆಸಿ ಮಧ್ಯಾಹ್ನದಿ ಪೊಡವಿ ಪನಿಗೆ ಹೋಗಿಲ್ಲ ಭೋಜನ ನಡೆಸಿ ಅರಸ, ಮಹರ್ಷಿಗಳೇ ಬಂದಂತಹ ವಿಚಾರಕ್ಕೆ ನಾನು ಹರ್ಷಗೊಂಡಿದ್ದೇನೆ ಮಾತ್ರವಲ್ಲ, ಹರಸಿದ್ದೇನೆ ನಿಮ್ಮ. ಸಂತೋಷವಾಯಿತು. ಆದರೆ ಒಂದು ವಿಚಾರ, ಏನು ಸ್ವಾಮಿ? ಬಂದಂತಹ ಒಂದು ಸಮಯವನ್ನು ಅವಲೋಕನೆ ಮಾಡಬೇಕಲ್ವೇ? ಹ್ಮ್? ಮುಂಜಾನೆಯಲ್ಲಿ ತನ್ನ ಕಚ್ಚಲತ್ತ ಹೊರಟಿರುವಂತಹ ಸೂರ್ಯನು ನೆತ್ತಿಗೆ ಸರಿಸಮಾನನಾಗಿ ನಿಂತಿದ್ದಾನೆ, ಅರ್ಥಾತ್ ಮಧ್ಯಾಹ್ನದ ಸಮಯ ಹೌದು. ಅಲ್ವೇ? ಹಾ, ಇವರ ಮುಖಾರವಿಂದವನ್ನೆಲ್ಲ ನೋಡುವಾಗಲೇ ನಾನು ಗಮನಿಸಿದವ, ಏನು? ಒಂದು ರೀತಿಯಾದಂತಹ ಸುಸ್ತು ಹಾ. ಮಾತ್ರವಲ್ಲ, ಹಾ. ಯಾವುದೋ ಒಂದು ವಸ್ತುಗಳನ್ನ ಅಥವಾ ಹಾ. ಈ ಸಂದರ್ಭದಲ್ಲಿ ಹಾ. ಭೋಜನವನ್ನ ಸವಿಬೇಕು ಅನ್ನುವುದಾಗಿ ಅವರೆಲ್ಲ ಮುಖಾರವಿಂದ ಹೇಳುತ್ತಾ ಉಂಟು. ಇಲ್ಲ ಇಲ್ಲ ಸ್ವಾಮಿ, ಅಂಥದ್ದೇನಿಲ್ಲ. ಅಯ್ಯ, ಬೇಟೆಯಾಡಿ ಆಯಾಸವಾಗಿದೆ. ಅಲ್ವೇ? ಅತಿ ಶೀಘ್ರವಾಗಿ ಅರಮನೆಯನ್ನು ನಾವು ಸೇರ್ತೇವೆ. ನೀವು ಶೀಘ್ರವಾಗಿ ಅರಮನೆಯನ್ನು ಸೇರುವುದೇನು ನಿಜ. ಹಾ. ಬಂದಂತಹ ನಿಮ್ಮನ್ನು ಹಾಗೆಯೇ ಕಳುಹಿದರೆ ವಶಿಷ್ಠರ ಆಶ್ರಮಕ್ಕೆ ಒಂದು ಕೊರತೆ ಅಲ್ವೇ ಅದು? ಮಂತ್ರಾಕ್ಷತೆ ಸಾಕು ನಾವು. ಆದರೆ ಮಂತ್ರ ಅಕ್ಷತ ಜೊತೆಯಾಗಿ ಭೋಜನದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ, ಯಾವುದೇ ಚಿಂತೆಗೆ ನೀವು ಒಳಗಾಗಬೇಡಿ. ನೀವು ಶುಚಿರ್ಭೂತರಾಗಿ ಇತ್ತ ಬನ್ನಿಯಂತೆ. ಸ್ವಾಮಿ, ಏನು? ಹೃದಯ ವೈಶಾಲ್ಯಕ್ಕನುಗುಣವಾಗಿ ಹಾ. ನೀವು ಆಡಿದ್ದೀರಿ, ಹ್ಮ್. ಅದಕ್ಕೆ ನಾವು ಮನ್ನಣೆಯನ್ನು ಕೊಡುತ್ತೇವೆ. ಹ್ಮ್. ಅನ್ಯತಾ ಭಾವಿಸಕೂಡದು. ತಾವು ಯಾಕೆ? ನಾವು ಒಬ್ಬರಲ್ಲ, ಹಾ. ಲೆಕ್ಕದಲ್ಲಿ ಮಾತ್ರ 5 ಮಕ್ಕಳು ನಾನು ಒಳಗೆ ಬಂದದ್ದು. ಹ್ಮ್. ಬೆಂಗಡೆಯಲ್ಲಿ ನಮ್ಮ ಸಮಸ್ತ ಸೇನೆಯೇ ಉಂಟು. ಹಾ. ಅಷ್ಟು ಮಂದಿಗಳಿಗೆ ಇಲ್ಲಿ ಊಟೋಪಚಾರ ಅಂದ್ರೆ ಅರಸ, ನಿನ್ನ ಸೇನೆಯ ಪರಿಧಿಗೆ ನೀನು ಒಳ್ಳೆಯ ಆಲೋಚನೆಯನ್ನೇ ಮಾಡಿದ್ದೀಯಾ. ಅದರ ಬಗ್ಗೆ ಚಿಂತಿಸಬೇಡ, ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಎಂತಾರೆ ಕೊಡುವವರೆಲ್ಲ ಕೊಡುವವರು ಕೊಡುವಾಗ ಬೇಡ ಬೇಡ ಅಂತ ಹೇಳುದು. ಅಂದ್ರೆ ಏನು ಇಲ್ಲದೆ ಇದು ತನಕ ಇದ್ದದ್ದು. ನಂಗೆ ಆಶೀರ್ವಾಗ್ತಾ ಉಂಟು ಮಧ್ಯಾಹ್ನ. ಎಲ್ಲಿ ಅವ್ರು ಕೊಡ್ತಾರೆ. ಹೋದಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಾಗ ಅಲ್ಲ, ಊಟ ಬಂದು ಧರ್ಮಕ್ಕೆ ಸಿಗುವಾಗ ಊಟ ಪ್ರಸಾದ ಅಂತ ಭಾವಿಸಿ ಪಡೆಯೋಣ. ಊಟ ಮಾಡುವ. ಪ್ರಸಾದ ಅಲ್ಲ, ಮಂತ್ರಾಕ್ಷತೆಯಲ್ಲಿ ಮಾತಾಡಬಾರ್ದು. ಹೊಟ್ಟೆ ತುಂಬ. ಸ್ವಾಮಿ, ಮನನೋಯಿಸುವುದಿಲ್ಲ. ಹಾ. ನಿಮ್ಮ ಇಚ್ಛೆಯಂತೆ ಹಾ. ನಿಮ್ಮ ಅನುಗ್ರಹವನ್ನು ಆ ಮೂಲಕವಾಗಿ ಒಪ್ಪುವುದಕ್ಕೆ ಸಿದ್ಧರಾಗಿದ್ದೇವೆ. ಬನ್ನಿ ಸ್ನಾನಕ್ಕೆ. ಇದು ಬಚ್ಚಲ ಮನೆಯಲ್ಲಿ ಓ. ಮಾರ್ತಿಗಳಲ್ಲಿ ಒಂದು ಕೇಳಿದ್ದು. ಎಂತದು? ಮಾರ್ತಿಗಳಲ್ಲಿ ಒಂದು ಕೇಳಿದ್ದು. ಮಹರ್ಷಿಗಳೇನು ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿ ಮತ್ತೆ ಸ್ನಾನ ಮಾಡೋದು ಹೇಗೆ? ಹರಿಯುತ್ತಿದ್ದಾಳೆ ಮಂದಾಕಿನಿ. ಹಾ. ನದಿ ಸ್ನಾನವೇ ಋಷಿ ಸ್ನಾನ. ನದಿಯಲ್ಲಿ ಸ್ನಾನ ಮಾಡ್ಬೇಕಾ? ಸ್ನಾನ ಏನು ನನಗೆ ಸ್ವರ ಹೋಗ್ತದೆ, ಅದಾಗು ತಣ್ಣೀರು ಸ್ನಾನ ಮಾಡಿ ಅಂದ್ರೆ ಸ್ವರದಲ್ಲಿ ನಿನಗೆ ಏನು ಸಾಧಿಸುವುದಕ್ಕುಂಟು? ನನ್ನ- ಸರಿಯಾಗಿ ಮಾತನಾಡುವುದಕ್ಕೆ ಹಲ್ಲೇ ಬಿಡುವುದಿಲ್ಲ. ಅಲ್ಲಿ ಸ್ವರ ಎರಡೇ ಇರುವುದಲ್ಲ.
ಹೌದು, ಮತ್ತೆ ಸ್ವರ ಎಂತದಕ್ಕೆ ನಿಂದು? ನನಗೆ ತಣ್ಣೀರು ಸ್ನಾನ ಮಾಡಿ ಅಭ್ಯಾಸ ಇಲ್ಲ ರಾಯರೇ. ನಾನು ನೀನು ಹಾಗಾದ್ರೆ ಸ್ನಾನವೇ ಮಾಡುವುದಿಲ್ವಾ? ಸ್ನಾನ ಮಾಡ್ತೇನೆ ಬಿಸಿನೀರು ಮನೆಯಲ್ಲಿ. ನೀನು ಹಾ. ರಾಯರೇ, ಇಲ್ಲೆಲ್ಲ ಆಗುವುದಿಲ್ಲ. ರಾಯರೇ, ಹಾ. ಹಾಗಾದ್ರೆ ಒಂದು ಉಪಾಯ ಮಾಡು. ಏನು? ನನ್ನ ಅಜ್ಜಿ ಒಂದು ವಿಷಯ ಹೇಳ್ತಾ ಇದ್ರು. ಏನಂತೆ? ಇನ್ನೊಂದು 3 ಸಾರಿ ಹಾ 3 ಬಾರಿ ಹಾ ನಾರಾಯಣ 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 ಅಂತ ಹೇಳಿದ್ರೆ ಹ್ಮ್ ಸ್ನಾನ ಮಾಡಿದ ಫಲ ಬರ್ತದೆ ಅಂತ. ನಾನು 3 ಸಲ ನಾರಾಯಣ ಅಂತ ಬೇಕಿದ್ರೆ 6 ಸಲ ಹೇಳ್ತೇನೆ, ಮತ್ತೆ ಊಟ ಮಾಡ್ತೇನೆ, ಆಯ್ತಲ್ಲ? ಬೇಡ, ನೀನು 6 ಸಲ ಹೇಳಿದ್ರೆ ಊಟ ಮಾಡಬೇಕು ಅಂತ ಇಲ್ಲ. ಯಾಕೆ? ಈ 3 ಸಲ ನಾರಾಯಣ ನಾರಾಯಣ ಅಂದಿಯೋ ಅಂದೆ ಸ್ನಾನ ಮಾಡಿದ ಫಲ, ಅಂದೆ. ಮತ್ತೊಂದು 3 ಸಾರಿ ಸೇರಿಸಿ ಹೇಳ್ತೀಯಲ್ಲ, ಹಾ, ಅದು ಊಟ ಮಾಡಿದ ಫಲ ಕೊಡ್ತದೋ? ಅದು ಯಾರು ಹೇಳಿದ್ದು? ಅದೇ ಅಜ್ಜಿ ಹೇಳಿದ್ದು. ಹ? ಈ ಅಜ್ಜಿ ಒಂದು ಆಗ್ಲಿಕ್ಕಿಲ್ಲ, ನನಗೆ ಊಟ ಬೇಕು. ಹೌದಾ? ನಾರಾಯಣ- ಊಟ ಬೇಕು ಅಂತ ಆದ್ರೆ ಹಾ. ನಾರಾಯಣದಲ್ಲೇ ಪೂರೈಕೆ ಆಗುವುದಿಲ್ಲ, ಸ್ನಾನವನ್ನೇ ಮಾಡಬೇಕು. ಮತ್ತೆ ಹೌದಾ? ಎಲ್ಲಿ ಎಲ್ಲಿ ಮಮ್ಮ ಎಂತ ನದಿ ಯಾವುದು? ನದಿ ಉಂಟು ಇಲ್ಲಿ, ನದಿ ಸ್ನಾನ. ನದಿ ಬಂದಂತಹ ಅರಸರಿಗೆ ಆಡಿದ ವಚನದ ಅನ್ವಯವಾಗಿ ವ್ಯವಸ್ಥೆಯಾಗಬೇಕಲ್ವಾ? ಮಗಳೇ ನಂದಿನಿ ಇತ್ತ ಬಾರಮ್ಮ. ಮಗಳೇ, ವಿಚಾರವನ್ನು ಅರುಹಬೇಕೆಂದಿಲ್ಲ, ದೂರದಿಂದಲೇ ನೀನು ನೋಡಿದವಳು ಎಂಬುದಾಗಿ ಅರ್ಥೈಸಿಕೊಂಡಿದ್ದೇನೆ. ಏನೆಲ್ಲ ವ್ಯವಸ್ಥೆಯಾಗಬೇಕು ಅದರ ಸಿದ್ಧತೆಯಲ್ಲಿ ಸಿದ್ಧ ಮಾಡಿ ವ್ಯವಸ್ಥೆಯನ್ನು ಪಡಿಸು ಮಗಳೇ. ಜನಪದೋದಿಗವಂದು ಮುನಿ ಬಲಿ ಜನರಿಗೆ ಕ್ಷಣ ಮಾತ್ರದಲ್ಲಿ ಭೋಜನ ವಿನಯದೊಳ್ಗೆಂದಿದ್ದನೆನುದ ಆತನ ಪದವನ ಜಗಿ ಮಣಿದೆನು. ಮಹದಾನಂದವಾಯಿತು ಮಹರ್ಷಿಗಳೇ. ನಿಮಗೆ ಆನಂದವಾದರೆ ನನಗೂ ಸಂತೋಷವೇ. ದೈವಚಿತ್ತ ನಿಮ್ಮದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಅಲ್ವೇ? ತಾನೊಂದು ಬಗೆದರೆ ದೈವ ಮತ್ತೊಂದನ್ನೇ ಶುಭವಾಗಿ ಬಗೆಯುತ್ತದೆ ಎನ್ನುವುದಕ್ಕೆ ಹಾ, ನಾವು ಊಹಿಸಿದ್ದಕ್ಕಿಂತಲೂ ಹಾ. ಅಧಿಕವಾದಂತಹ ವ್ಯವಸ್ಥೆಯನ್ನು ಹಾ. ಮಧ್ಯಾಹ್ನದ ಭೋಜನದ ಮೂಲಕ ತಾವು ಮಾಡಿದವರಿದ್ದೀರಿ. ಕಡೆಗೂ ನಿನ್ನ ಸಂದೇಹ ನಿವಾರಣೆ ಆಯ್ತಲ್ಲ. ಹೌದು, ಹಾ, ಹೊಟ್ಟೆ ತುಂಬಿತು, ಹ್ಮ್. ತೇಗು ಹೊರಬಂತು, ಹ್ಮ್. ಅದರೊಂದಿಗೆ ಹಾ. ನಮ್ಮ ಅಂತರಂಗದಿಂದ ಸಂಶಯವೂ ಹೊಂದು ಬಂತು. ಇನ್ನೊಂದು ಸಂಶಯ ಯಾವುದು? ಬೇಡ ಬೇಡದಿರಿ ನಿಮ್ಮ ತರಹಿತವದು ಮುನಿಯೇ ಜನರಿಗೆಲ್ಲ ಮೋದದಿಲ್ಲೂಟ ನೀಡಿದ್ದರಿದಿಯದೆಂದು ಮೋದದಿಲ್ಲೂಟ ನೀಡಿದ್ದರಿದಿಯದೆಂದು ಹೇ ದಯಾನಿಧಿಗೆ ಬೇಳು ಬೇದ ಬೆಳ್ಳದಿರಿ ನಿಮ್ಮಾದರ ಹಿತವಾದ ಸೇತವಿ ಜನರಿಗೆಲ್ಲ ಸಂತೋಷವಾಯಿತು. ನಾನು ಆಡುತ್ತಿರುವಂತಹ ಮಾತನ್ನು ಕೇಳಿ ಆ, ಕುಪಿತರಾಗುವುದಕ್ಕೆ ಮುನಿಗಳಾಗುವುದಕ್ಕೆ ಸಾಧ್ಯವುಂಟು. ಆಹಾ. ಯಾವಾತ ಮುನಿಸನ್ನು ತೊರೆಯುತ್ತಾನೋ ಹ್ಮ್. ಅವನೇ ಮೌನಿಶ್ರೇಷ್ಠ ಎನ್ನುವುದನ್ನು ನಾವು ಕೇಳಿದ್ದೇವೆ. ಆ, ಅಂತರಂಗದಲ್ಲಿ ಒದಗಿದಂತಹ ಹ್ಮ್. ಜಿಜ್ಞಾಸೆಯನ್ನು ಪರಿಹರಿಸುವಲ್ಲಿ ಆ, ದೇವರ ನಂತರದಲ್ಲಿ ಒದಗಿರುವವರು ಮುನಿಶ್ರೇಷ್ಠರಾದಂತಹ ತಾವುಗಳು. ಹ್ಮ್. ಉಂಡಿದ್ದೇವೆ, ಆ, ಭೂರಿ ಭೋಜನ, ಆಹಾ. ಸಂತೃಪ್ತಿ ಆಯಿತು. ಹ್ಮ್. ನೋಡಿದ್ರೆ ಪರ್ಣಕುಟಿಗೆ ಹ್ಮ್. ಇಂತಹ ಎಲೆಮನೆಯಲ್ಲಿ ಆ, ಹೊಗೆ ಬಂದದ್ದನ್ನು ನಾವು ಗಮನಿಸಿದ್ದೇ ಇಲ್ಲ. ಹ್ಮ್. ಸ್ನಾನ ಮಾಡುತ್ತಿರುವಾಗ ನಾವು ಆಘ್ರಾಣಿಸಿದ್ದು ಪರಿಮಳ. ಆ, ಪರಿಮಳದಿಂದಲೇ ವೈವಿಧ್ಯಮಯವಾದಂತಹ ಭೋಜನ ಸಿದ್ಧವಾಗಿದೆ ಎನ್ನುವುದು ಆ, ನಾವು ಮನಗಂಡದ್ದು. ಹ್ಮ್.
ಉಣ್ಣುವಾಗಲೇ ಗೊತ್ತದ್ದಲ್ಲ. ಅಬ್ಬ ಏನು ಭೋಜನ, ಏನು ವೈಶಿಷ್ಟ್ಯ! ಷಡ್ರಸೋಪೇತ ಭೋಜನವನ್ನು ಭುಂಜಿಸಿದಂತಹ ಅನುಭವ. ಅನುಭವ ಏನು ಯಥಾರ್ಥ ಆದದ್ದೇ ಹೌದು, ಯಾವತ್ತೋ ಉಂಡದ್ದು ಇವತ್ತು ನೆನಪಾದದ್ದಲ್ಲ. ವಿಶೇಷವಾದಂತಹ ಖಾದ್ಯ ಒದಗಿ ಬಂದಿದೆ ಇಂದಿನ ದಿವಸ ಎನ್ನುವುದರಲ್ಲಿ ತೃಪ್ತಿಯತೆಗೆ ಕಾರಣವಾಗಿದೆ. ಆದ್ದರಿಂದ ಇಷ್ಟೆಲ್ಲ ಮಾಡುವುದಕ್ಕೆ ಈ ಎಲೆಮನೆಯಲ್ಲಿ ಅವಕಾಶ ಹೇಗಾಯಿತು? ಏನು ವಿಷಯ? ಇದಕ್ಕೊಂದು ವಿಷಯ. ಪರಮೇಶಿ ಜನಗಿದ್ದ ಸುರಭಿಗಿಂದಲೇ ಪರಮೇಶಿ ಎನಗಿದ್ದ ಸುರಭಿಗಿಂದಲೇ ಮನದಿರಲ ಬೀಸುವುದು ಅದರ ನೆರವಿಲ್ಲದ ಯಾಗಾದಿ ಸರ್ವ ಕಾರ್ಯಗಳು ನಿರತ ನಡೆಸುವುದೇನೋ ಪರಮೇಷ್ಠಿ ಎನಗಿದ್ದ ಸುರಭಿಯಿಂದಲೇ ಅಯ್ಯಾರಸ ಮೌನಿ ಶ್ರೇಷ್ಠ, ಇಷ್ಟೊಂದು ವ್ಯವಸ್ಥೆಗಳನ್ನ ಸುವ್ಯವಸ್ಥೆಯಾಗಿ ಮಾಡಬೇಕಾದರೆ ನನಗೊಂದು ಕಾರಣ ಉಂಟು. ಏನು? ಬೇರೇನಲ್ಲ, ಯಾವುದು ಸ್ವಾಮಿ? ಪರಮೇಷ್ಠಿ ಇತ್ತ ಎನಗೆ ಯಾವುದನ್ನ? ಇದು ನಂದಿನಿಯನ್ನ. ನನ್ನ ಯಾಗಯಜ್ಞಾದಿಗಳನ್ನ ಪೂರೈಸುವಂತಹ ವೇಳೆಯಲ್ಲಿ ಬೇಕಾದಂತಹ ಕುಶ ಸಮಿತಿಗಳ ಜೊತೆಗೆ ವ್ಯವಸ್ಥೆಗಳನ್ನ ರೂಪಿಸಿಕೊಳ್ಳುವಲ್ಲಿ ನನಗೆ ಬೇಕಾಗಿ ಆ ಬ್ರಹ್ಮದೇವನೇ ಇಟ್ಟಂತಹ ನಂದಿನಿ ಇವಳು ಒದಗಿಸಿಕೊಟ್ಟವು. ಅವಳ ಮುಖೇನವಾಗಿ ಇಷ್ಟೊಂದು ವ್ಯವಸ್ಥೆಯನ್ನ ನಾನು ಮಾಡಿದವನಿದ್ದೇನೆ. ಓಹೋ, ಕಾರಣ ಇವಳು? ಹೌದು. ಮುನಿಪತಿ, ಏನು? ಉತ್ತಮದ ವಸ್ತುಗಳು ಪೃಥ್ವಿಮಾಲರಿಗೆಂದು ಕೇಳಿದಿರಾ? ನಿತ್ಯ ಶ್ರುತಿ ಸಾರುತ್ತಿರೆ ಧೇನುಮವು ಎನಗಿದ್ದು ಮತ್ತೆ ನಿಮ್ಮಯ ಕರ್ಮ ಎಡರಿನದೇ ಮತ್ತೆ ನಿಮ್ಮಯ ಕರ್ಮ ಕೆಡರಿನದೇ ಆಗದಂತೆ ಶತದುರುಗಳು ಕಳುಹಿಸುವೆನು ಸಪ್ತ ಶತಪಡಿಯರ ನೀವೇ ಹೌದು, ಇವನಂತದ್ದಲ್ಲ. ಕೆಲಸಗೆ ಧನವರಿದ್ದಬೆನು ಧಾನ್ಯ ರಥ ಗಜ ತುರಗ ಸಹಿದೀವೆ ನಾನು ಚಿತ್ತ ಸಂಖ್ಯೆಗಳ ಪೂರೈಬೆ ಎಲ್ಲವನ್ನು ಚಿತ್ತ ಸಂಖ್ಯೆಗಳ ಪೂರೈಬೆ ನಂದಿನಿಯ ಕರುಣದಿವು ಪಾಲಿಸಿದ ಉತ್ತಮದ ವಸ್ತುಗಳು ಪೃಥ್ವಿಮಾಲರಿಗೆಂದು ಮಹರ್ಷಿಗಳೇ, ಅರಸ, ಕೊಡುವ ದೇವ ಕೊಡದೆ ಬಿಡನು ಎನ್ನುವುದಕ್ಕೆ ಇದೇ ಉದಾಹರಣೆ ಆಯಿತು. ಯಾಕೆ? ಇಲ್ಲಂತಾದ್ರೆ ಎಂದೂ ಆಡದ ಬೇಟೆಯಾಟವನ್ನು ಆ. ಇಂದಾಡುವಲ್ಲಿ ಪ್ರಚೋದನೆಯಾಗಿ ಯಾಕೆ ಒದಗಿ ಬಂದ್ರು ಇವರೆಲ್ಲ? ಯಾವುದೋ ಒಂದು ಭವಿಷ್ಯ ಆ, ಶುಭವಾಗುವುದಕ್ಕುಂಟು ಎನ್ನುವ ಕಾರಣದಿಂದ. ಪ್ರಭೋ, ಏನು? ಉತ್ತಮವಾದಂತಹ ವಸ್ತುಗಳು ಯಾವಾಗಲೂ ಕೂಡ ಆ, ಅರಸರ ಸ್ವಾಧೀನದಲ್ಲಿ ಇರಬೇಕಾದದ್ದು. ಹ್ಮ್, ಪರಮೇಶ್ವರಿಯೇ ಪ್ರಸಾದಿಸಿದ್ದಾನೆ. ಹೌದು. ಬ್ರಹ್ಮದೇವ ಹ್ಮ್, ದೊಡ್ಡವನಾದವನು ಪ್ರಸಾದಿಸಿದ್ದಾನಂತಾದ್ರೆ ಆ. ಅದು ದೊಡ್ಡದಾಗಿಯೇ ಇರ್ತದೆ ಎನ್ನುವಾಗ ಆ, ದೊಡ್ಡ ಮಟ್ಟದಲ್ಲಿ ಅದನ್ನು ಸಂರಕ್ಷಿಸಬೇಕಾದದ್ದು ಕರ್ತವ್ಯ. ಆ, ಜೀವರ ಸಂಬಂಧವಾದಂತಹ ದಾನ ಧರ್ಮಾದಿಗಳನ್ನು ಮಾಡುವುದರ ಮೂಲಕವಾಗಿ ಹ್ಮ್, ಜೀವಾತ್ಮವಾದಂತಹ ತಪಸ್ಸನ್ನಾಚರಿಸುವಂತಹ ನಿಮಗೆ ಆ. ಸದಾ ಕಾಲವು ಸಹಕರಿಸುವವರು ನಾವು. ಹ್ಮ್, ನಾವು ಅನ್ನುವುದಕ್ಕಿಂತಲೂ ಆ. ಅದು ಭಗವಂತನಿಂದ ಪ್ರಸಾದಿಸಲ್ಪಟ್ಟದ್ದು ಎನ್ನುವುದು ಸತ್ಯ. ಆ. ಆ ಭಗವಂತನೇ ಇಲ್ಲಿಗೆ ನಿಮಗೆ ಇದನ್ನು ಪ್ರಸಾದಿಸಿದ್ದಾನೆ ಎಂದಾದ್ರೆ ಹ್ಮ್, ನಮ್ಮಂತವರು ಬಂದರೂ ಹ್ಮ್. ಅದಿಲ್ಲಿಗೆ ಉಪಯೋಗವಾಗುತ್ತದೆ. ಆ, ಅಥವಾ ಆ. ಮಾಸಕ್ಕೊಮ್ಮೆಯೋ ಹ್ಮ್. ಶುಕ್ರಕ್ಕೊಮ್ಮೆಯೋ ಹ್ಮ್. ಮಾಡುವಂತಹ ಯಜ್ಞಕ್ಕೆ ಸಹಕಾರಿಯಾಗ್ತದೆ. ಹ್ಮ್, ಆದ್ರೆ ನಮ್ಮರ ಮನೆಯಲ್ಲಿ ಹಾಗಲ್ಲ. ಆ. ನಿತ್ಯವೂ ಆ. ಸಹಸ್ರ ಸಂಖ್ಯೆಯಲ್ಲಿ ಆ. ಅನ್ನದಾನಾದಿ ಕೈಂಕರ್ಯಗಳು ನಡೆಯುತ್ತಾ ಇವೆ. ಹ್ಮ್. ಆದ್ದರಿಂದ ಅನ್ಯತಾ ಭಾವಿಸದೆ ಹ್ಮ್. ನೀವು ಈ ದೇನುವನ್ನು ನಮಗೆ ಕೊಡಬೇಕು. ಪ್ರತಿಯಾಗಿ ಸಹಸ್ರ ಸಂಖ್ಯೆಯಲ್ಲೇ ದೇನುವನ್ನೇ ಇಡ್ತೇವೆ. ಧಾನ್ಯ ಅಡಿಯರಲು ಅನೇಕ ಆ. ರಥ ಆ. ಗಜ ತುರಗ ಬೇಕಾದಷ್ಟು ನಿಮ್ಮ ಚಿತ್ತ ಸಂಖ್ಯೆಯಲ್ಲಿ ಏನೆಲ್ಲ ಬೇಕು ಎನ್ನುವ ಹಾಗೆ ಅಪೇಕ್ಷಿಸ್ತೀರೋ ಆ. ಅದೆಲ್ಲವನ್ನು ನಾನು ಒದಗಿಸ್ತೇನೆ. ಆ. ಅಮ್ಮ ನಂದಿನಿ, ಬಾರಮ್ಮ, ನಮ್ಮ ಜೊತೆ ಕಳುಹಿಸಿಕೊಡಿ ಅದನ್ನು. ಅರಸ, ವಿಪ್ರರತ್ನವ ಕರ್ಮ ಕೊದಗಿರುವ ಸದ್ವಸ್ತುಗಳ ತಿಳಿದಿರ್ಬ ಭೂಮರ ಕಾಮಿಸಲು ಕೆಡುವ ನೀನು
ಅಪ್ರಯೋಜಕನಾಗಿ ನೀ ನಮಗೀ ಪ್ರಕಾರದಿ ಕಾಣದೆಯೇ ಗಳಿಸಿರುವ ಭಾಗ್ಯವನಾಳಿ ಕೀರ್ತಿಯ ಸುಪ್ರಕಾಶಿದು ಕೆಳಗದೀತರ ವಿಪ್ರದವ ಕರ್ಣ ಕೊದಗಿರುವ ಸದ್ವಸ್ತುಗಳ ತಿಳಿದಿರ್ಪ ಭೂಪರ ಕಾಮಿಸಲು ಕೆಡುವ ಆ, 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 ಅಯ್ಯ ಅರಸ, ಮಹರ್ಷಿಗಳೇ ಆಡಿದಂತಹ ಮಾತುಗಳನ್ನ ಅವಲೋಕಿಸಿದವಾಗ ಪ್ರಸ್ತಾವನೆ ಬಹಳ ಒಳ್ಳೆಯದು. ಕೊಂಡೊಯ್ಯಲೇ ಇಲ್ಲ, ಅದು ಸಾಧ್ಯ ಇಲ್ಲ. ಯಾಕೆಂದು ಬಲ್ಲೆಯ? ಅರಸನಾದವನಿಗೆ ಅಸಾಧ್ಯವಾದುದುಂಟೆ. ಅರಸನಾದವನಿಗೆ ಅಸಾಧ್ಯದ ಆದದ್ದು ಯಾವುದೂ ಇಲ್ಲ. ಆದರೆ ಮುನಿಪೋತ್ತವರಿಂದಲೂ ಅಸಾಧ್ಯವಾದದ್ದು ಯಾವುದು ಇಲ್ಲ ಅನ್ನುವುದನ್ನು ನೀನು ಆಲೋಚಿಸಬೇಕು. ಅಂದ್ರೆ ಇಷ್ಟೊಂದು ಪರಿವಾರ ಬಂದಾವಾಗ ನಿನಗೆ ಬೇಕಾದಂತಹ ಉಪಚಾರಗಳನ್ನು ನೀಡಿದವನು ನಾನು ಮಾತ್ರವಲ್ಲ, ಬ್ರಹ್ಮದೇವರಿಂದಲೇ ದತ್ತವಾದಂತಹ ಈ ನಂದಿನಿಯನ್ನ ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಉಳಿಸಿಕೊಳ್ಳಬೇಕು, ಇದನ್ನು ಯಾವುದು ತೀರ್ಮಾನ ಮಾಡುವುದಕ್ಕೆ ನಾನಲ್ಲವಯ್ಯ, ಆ ಬ್ರಹ್ಮದೇವನೇ ತಿಳಿಸಿದ್ದಾನೆ. ನನಗಲ್ಲ, ನಂದಿನಿಗೆ ನಾನು ಮಾಡುವಂತಹ ಸ್ವಕಾರ್ಯಗಳಲ್ಲಿ ನೀನು ನಿನ್ನನ್ನು ತೊಡಗಿಸಿಕೊಳ್ಳು. ಆದುದರಿಂದ ನಿನ್ನೊಂದಿಗೆ ಈ ನಂದಿನಿಯನ್ನ ಕಳುವುದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏನು ಹೇಳ್ತೀರಿ ನೀವು? ಬಡ ನಿನ್ನೊಡನೆ ತುಂಬನೇ ಎತ್ತರ ಉಂಟು, ಸ್ಥಾನಮಾನ ಉಂಟು ಎನ್ನುವ ಗೌರವದಿಂದಲೇ ಅಡಿದವರಿಗಳಿಗೆ ಮುಡಿ ಬಗ್ಗಿಸಿ ನಾವು ಆಡಿದ ಮಾತನ್ನು ಏನು ಸಾಮರ್ಥ್ಯ ವಿಹೀನರು ಅಂತ ಭಾವಿಸಿದ್ದೀರು. ಬಡ ಮುನಿಪ ಕೊಡುವುದಕ್ಕೆ ನಿನಗೆ ಸಾಧ್ಯ ಇಲ್ಲ. ಒಯ್ಯುವಂತಹ ಸಾಮರ್ಥ್ಯ ಮಕ್ಕಳಲ್ಲಿದ್ದಾರೆ. ಕೇಳುವ ಹಸಿವು ಹಾಗೂ ಬಾಯಾರಿಕೆ ಆದವನಿಗೆ ಕೇವಲ ಹಸಿವನ್ನು ನೀಗಿಸಿದ್ರೆ ಸಾಕಾಗುವುದಿಲ್ಲ, ಬಾಯಾರಿಕೆಯನ್ನು ಕೂಡ ನೀಗಿಸಬೇಕಾಗುತ್ತದೆ. ಹಾಗೆ ಅಂತ ಹಸಿವು ಬಾಯಾರಿಕೆ ಎರಡೂ ಹೋಗಬೇಕು ಅಂತ ಇದ್ರೆ ಅಮೃತ ತುಲ್ಯವಾದಂತಹ ಕ್ಷೀರವೇ ಆಗಬೇಕು. ಅಂತಹ ಕ್ಷೀರವನ್ನು ಕೊಡುವುದು ಯಾವುದು? ಈ ನಂದಿನಿ. ಹಾಗಾಗಿ ಅದನ್ನು ನಮಗೆ ಕೊಡು. ನೋಡುವ ಮುನಿವರೇನೇ ಒಯ್ಯುವರೆನಗೆ ಮಾಡುವ ನ್ಯಾಯ ಸುಮ್ಮನೆ ಬೇಡುವೆ ನಿನಗೆ ನಾನು ಯಾಕೆ ಕೇಡು ಗಂಭವಿಸಿತು ನೋಡು ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಬ್ರಹ್ಮದೇವರನ್ನು ನಿಮಗೆ ಕೊಟ್ಟವರಿದ್ದಾರೆ. ಈ ಆಶ್ರಮವನ್ನು ಸೇರಿದ ಬಳಿಕ ನನಗೆ ತಂದೆಯಾದವರೇ ನೀವು ಇದ್ದೀರಿ. ಮಗಳಿಗೆ ಕಷ್ಟ ಬರುವಂತಹ ಸಂದರ್ಭ ತಂದೆಯಾದವನು ಅದನ್ನು ಕಾಪಾಡಬೇಕಂತೆ. ಆದ್ರೆ ನೀವು ಮಾತ್ರ
ಸ್ಥಾನದಲ್ಲಿ ಕುಳಿತುಕೊಂಡು ನೋಡುತ್ತೀರಿ ಹೊರತು ನನ್ನನ್ನು ಕಾಪಾಡುವ ಹಾಗೆ ಕಾಣುವುದೇ ಇಲ್ಲ. ತಂದೆ, ಏನು? ಇದು ನಿಮ್ಮಲ್ಲಿ ಕಾಲು ಹಿಡಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಇವರಿಗೆ ನನ್ನನ್ನು ರಕ್ಷಣೆ ಮಾಡಿ ಮಗಳೇ, ಮರುಗುವಳಿಗೆಲ್ಲ ವಾಣಿವರನು ನಿನ್ನನು ಗುಡ್ಡ ಸಮಯದಿ ಆ ಗಂಡ ಸಮಯದಿ ಅರುಹಿರುವ ನಿನ್ನಿಶ್ಚಯವಿಲ್ಲದೆ ನಡೆಯುವುದೆಲ್ಲೆನುದ ಸರ್ವಶಕ್ತಳು ನೀನೇ ಕೋರಿದ ಜನದಿ ವಿರಚಿಸಿ ಬೇಡ ಎನ್ನುವಿದೆಯೇ ಮರುಕ ನಿನಗ್ಯಾಕೆನಲು ಮರುಗುವಳಿಗಿಲ್ದೆಲ್ಲ ನಂದಿನಿ, ಮರುಗುದಿರಮ್ಮ. ನಿನ್ನನ್ನು ಬ್ರಹ್ಮದೇವನು ನನ್ನ ಬಳಿಗೆ ಕೊಡಮಾಡುವಂತಹ ವೇಳೆಯಲ್ಲಿ ನೀನು ಸ್ವತಂತ್ರರು ಎಂಬಂತಹ ಬೇಡದ ಮಾತುಗಳನ್ನಾಡಿದ್ದಾನೆ. ಮಾತ್ರವಲ್ಲ, ಧರಿತ್ರಿಯು ಸತ್ಯಲೋಕಕ್ಕೂ ವ್ಯತ್ಯಾಸ ಉಂಟು ಮಗಳೇ. ಮೇಲು ಲೋಕದವಳು ನೀನು. ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಿನ್ನ ಬಳಿಯಲ್ಲಿಯೇ ಇದೆ. ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ. ಶುಭವಾಗಲಿ. ನಿನ್ನನ್ನು ನೀನೇ ರಕ್ಷಿಸಿದ್ದು ಅಷ್ಟು ಅವಕಾಶ ನಾವು ಕೊಡುವುದಿಲ್ಲ. ದುಃಖಿಸಿದ್ರೆ ಕೂಡ ಬಿಡುವರು ನಾವಲ್ಲ. ತಂದೆಯ ಆಸೆಯಂತೆ ನಿನ್ನನ್ನು ಅವರಿಗೆ ಒಪ್ಪಿಸುತ್ತೇನೆ. ಅಣ್ಣ, ಅವನನ್ನು ಬಿಡಬಾರ್ದು. ಎಲ್ಲದಕ್ಕೂ ಹೋಗು. ಬಳಲಿಸುತ್ತವರ ಮಗಳ ಹೊಸದಲ್ಲಿ ನನ್ನನ್ನು ರಕ್ಷಣೆ ಮಾಡಬೇಕೆಂಬುದಾಗಿ ತಂದೆಯಲ್ಲಿ ಕೇಳಿದಾಗ ಅವರು ಆಡಿದಂತಹ ಮಾತು, ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ ಮಗಳೆಂಬುದಾಗಿ. ಹಾಗಿದ್ರೆ ನನ್ನ ರಕ್ಷಣೆಯನ್ನು ಮಾಡಬೇಕಾದದ್ದು ನನ್ನ ಕರ್ತವ್ಯವಾಗಿದೆ. ಇದೋ ಈ ಸಂದರ್ಭದಲ್ಲಿ ಇವರ ಎದೆಗೆ ಮೆಟ್ಟಿ ಗಗನಕ್ಕೆ ಹಾರಿ ಮ್ಲೇಚ್ಛರನ್ನು
ನಮ್ಮ ಸೃಷ್ಟಿಗೆ ನೀನೇ ಕಾರಣಕರ್ತನೆ ಎನ್ನುವುದು ತಿಳಿದು ನಿನ್ನನ್ನು ಅಮ್ಮ ಎಂಬುದಾಗಿ ಸಂಭೋಗಿಸುತ್ತಾ ಇದ್ದೇವೆ. ಅಮ್ಮ, ನಮ್ಮ ಸೃಷ್ಟಿಗೆ ಕಾರಣ ಏನು, ನಮ್ಮಿಂದ ಏನಾಗಬೇಕು ತಿಳಿಸಿದೆ ಎಂದಾದರೆ ಕ್ಷಣ ಮಾತ್ರದಲ್ಲೇ ಮಾಡಿ ಪೂರೈಸುವೆ. ಯಾರು ಗೆಳಿಸಿದ ಮಕ್ಕಳಂತ ಧಾರಣಿಯಲ್ಲಿ ಮಕ್ಕಳೇ, ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಕೊಟ್ಟ ಕೈಯನ್ನು ಕಚ್ಚಾ ಬಾರದಂತೆ, ಉಂಡ ಮನೆಗೆ ಎರಡು ಬಗೆಯ ಬಾರದಂತೆ ಅದರಲ್ಲಿ ನಡೆದು ಹೋಯಿತು. ಕೌಶಿಕ ಎನ್ನುವ ಮೃಗಬೇಟೆಗಾಗಿ ಬಂದಂತಹ ಸಂದರ್ಭ ಹೊತ್ತು ಮಧ್ಯಾಹ್ನ ಆದ ಕಾರಣ ಹೊಟ್ಟೆದು ಮುನ್ನುವುದಕ್ಕಾಗಿ ವಸಿಷ್ಠರ ಆಶ್ರಮ ಬಳಿಗೆ ಹೋದ. ಉಂಡ ಬಳಿಕ ಆತ ಮಾಡಿದ ಕಾರ್ಯವಾದರೆ ಯಾವುದು, ಇದಕ್ಕೆ ಕಾರಣ ಯಾರೆಂಬುದ ಕೇಳಿದಾಗ ತೇನುವಾದ ಅಂತ ನನ್ನನ್ನು ತೋರಿಸಿದ ಕೂಡಲೇ ಅವ ಹೇಳಿದ ಮಾತು, ಆ ತೇನು ನನಗೆ ಬೇಕು ಎಂಬುದಾಗಿ ಕೊಡುವುದಕ್ಕೆ ಆಗುವುದಿಲ್ಲದೆ ಹೇಳಿದ ಮಾತ್ರಕ್ಕೆ ಬಲಾತ್ಕಾರಿಸಿದ್ದೇನೆ. ಅವರಿಗೆ ಶಿಕ್ಷೆ ಕೊಡಬೇಕು. ಹೌದೇ ಹೌದು. ನಿಮ್ಮ ಮಾತಿನ ಪ್ರಕಾರವಾಗಿ ಅವನು ಎದುರಿಸಿದಕ್ಕಾಗಿ ನಾನು ಸಿದ್ಧರಿದ್ದೇನೆ. ಕೌಶಿಕನಿಂದ ನಿಮಗೆ ಕಷ್ಟ ಒದಗಿ ಬಂತೆ. ಬಿಡಿ 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 ಚಿಂತೆಯನ್ನು ಕೊಡಿ ಎನಗಂದಪ್ಪನೆಯನ್ನು ಆತನನ್ನು ಸಾಧ್ಯ ಮಾಡಿದ್ದು ನಾನು ಮಾಡ್ತೀನಿ ತಾಯಿ. ಮಕ್ಕಳೇ, ನಿಮ್ಮ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ತಪ್ಪು ಮಾಡಿದವನು ಯಾರೇ ಆಗಲಿ ಶಿಕ್ಷೆ ಅನುಭವಿಸಲೇಬೇಕು. ಹಾಗಂತ ಹೇಳಿ ನಿಮ್ಮ ಸೃಷ್ಟಿಯಾಗಿದೆ, ಲೋಕದ ಜನರು ಗುರುತಿಸಬೇಕು. ಆದ್ರೆ ಕೆಲವರು ಹೇಳುವರು ಬಂದರು ಹೋದ ಯಾರೆಂಬುದು ಗೊತ್ತಾಗಲಿಲ್ಲ ಎಂಬುದಾಗಿ. ಹಾಗಾಗಿ ಕೂಡದು ಕರೆಯುವುದಕ್ಕೆ ಹೆಸರು ಬೇಕಲ್ವ? ಬೇಕೇ ಬೇಕು. ನಿಮ್ಮ ರೂಪ ಎಲ್ಲರೂ ಬೇರೆ ಬೇರೆ ಆಗುಂಟು, ಆದ್ರೆ ಕರೆಯುವ ಹೆಸರು ಒಂದೇ, ಹೌದೇ ಹೌದು. ಮಕ್ಕಳೇ, ಕೊಟ್ಟ ಉದ್ಯೋಗ ಯಾವುದೆಂಬುದಕ್ಕೆ ಸರಿಯಾಗಿ ನೆನಪುಂಟಲ್ವಾ? ಕೊಡಬೇಕಾದ್ರೆ ಅವನಿಗೆ ಶಿಕ್ಷೆಯನ್ನು ಹಾಕಿ ಬನ್ನಿ.
ಇಲ್ಲದಿದ್ದರೆ ನೀವು ತಲೆಗಾಡಿದ್ದಾರೆ. ತಿಳಿಯುವ ಬುದ್ಧಿ ಇರುವುದೇ ನಾನು ಆಶಯ ಬರೆದಿದ್ದೀರ ಹಾಗಿದ್ದರೆ ಇದರಿಂದ ನಮ್ಮ ಹರಿದಿದೆ ನಮ್ಮನೆಂದು ನಮ್ಮ ತಾಯಿಯನ್ನು ಕರೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭ ಸರಿ. ನಿನ್ನ ಎದುರಾಗಿ ಆ, ಬಂದು ನಿಂತು ಅಡ್ಡವಾಗಿ ನಿಂತಿದ್ದೇನೆ. ಹೌದು. ಯಾಕೆ ಗೊತ್ತುಂಟಾ? ಯಾಕೆ? ಉಂಡಂತಹ ಮನೆಗೆ ಆ, ಎರಡು ಬಗೆಯಬಾರದು ಸರಿ. ಎನ್ನುವಂತಹ ಪಾಠವನ್ನು ಆ. ನಿನಗೆ ತಿಳಿಸಬೇಕೆನ್ನುವ ವಿಚಾರವನ್ನು ಒತ್ತೆ ಇಲ್ಲಿಗೆ ಬಂದವ. ಆ. ಏನು ಮಾಡಿದೆ? ಊಟವನ್ನು ಮಾಡಿದೆ. ಆಹಾ. ಆಮೇಲೆ ನಮ್ಮ ತಾಯಿಯನ್ನು ಆ. ಬಲವಂತವಾಗಿ ಆ. ಎಳೆದೊಯ್ಯುವುದಕ್ಕೆ ಪ್ರಾರಂಭ ಮಾಡಿದೆ. ಸರಿ. ಅದನ್ನು ಪ್ರಶ್ನಿಸುವುದಕ್ಕಾಗಿ ಆ. ಬಂದವ ನಾನಿದ್ದೇನೆ. ಆ. ನಿನಗೆ ಬದುಕಬೇಕು ಎನ್ನುವಂತ ಆಸೆ ಇದ್ದರೆ ಆ. ಇಲ್ಲಿಂದ ಬಿಟ್ಟು ಹೋಗು. ಆಶ್ರಮದಲ್ಲಿ ನಂದಿನ ಇದ್ದಾರೆ, ಆ. ಏನು ಪ್ರಯೋಜನ ಇಲ್ಲ. ಆಹಾ. ಒಂದು ಊರಲ್ಲಿ ಆ. ಅದೊಂದು ಅರಸರ ಜೊತೆ ಇದ್ದರೆ ಆ. ಹತ್ತಾರು ಹಲವರಿಗೆ ಆ. ಅನ್ನದಾನ ಸಿಗುತ್ತದೆ. ಆ. ಅದಕ್ಕಾಗಿ ಹೇಳ್ತಾರೆ ಆ. ಅಡ್ಡ ಬಂದ್ರೆ ಕಲೆಗಾಡಿದ್ದಾರೆ. ಅವರು ಮನೆಯಲ್ಲೇ ಇರಲಿ, ಆ. ಅಲ್ಲ ಬೇರೆ ಕಡೆ ಇರಲಿ, ಸರಿ. ಯಾರಿಗೆ ಎಷ್ಟು ಬೇಕು ಆ. ಕೊಡಬೇಕು ಅವನಿಗೆ ಗೊತ್ತುಂಟು. ಹೌದಾ? ನಿನಗಲ್ಲ, ನಿನಗೆ ಎರಡು ಪೆಟ್ಟು ಬೆಳೀತಾರೆ. ಬಾ. ಪ್ರತಿಸ್ಪರ್ಧಿಯಾಗಿ ಸಮೇತ ನಿಂತಿದ್ದೀರಲ್ಲ, ಏನುವನ್ನು ಎಳೆದೊಯ್ಯುವಾಗ ಇದರಾಗಿ ಬಂದಿದ್ದೀರಲ್ಲ, ಇದರಾಗಿ ಬಿಂದಂತಹ ನಿಮ್ಮನ್ನು ಸುಮ್ಮನೆ ಬಿಡಲಾರೆ. ಒಂದು ಹೆಜ್ಜೆ ಮುಂದಿಟ್ಟದ್ದಾದರೆ ನಿನ್ನ ಕಾಲು ಕತ್ತರಿಸಿ ಅಬ್ಬಾ ನಿಮ್ಮ ಅಹಂಕಾರವೇ. ಯಾಕೆ? ಯಾವುದಕ್ಕೂ ಒಂದು ಸ್ಮರಣೆ ಅಂತ ಬೇಕು. ಈ ಹೊತ್ತಿಗೆ ಅದನ್ನು ನೀವು ಕಳೆದುಕೊಂಡಿದ್ದೀರಿ. ಕೊಂಡು ಹೋಗುವುದು ಮಾತ್ರವಲ್ಲ, ಕೊಂಡು ಹೋಗುವುದಕ್ಕೂ ಪ್ರಯತ್ನವನ್ನು ಪಟ್ಟಿದ್ದೀರಿ. ಕೇಳುವವರು ಹೇಳುವವರು ಯಾರು ಇಲ್ಲೆನ್ನುವ ಹಾಗೆ ನೀವು ಭಾವಿಸಿಕೊಂಡಿದ್ರೆ ಇದು ನಿಮ್ಮ ದುರಹಂಕಾರ ಎನ್ನುವ ಹಾಗೆ ನನ್ನ ಭಾವನೆ. ಎದುರಿಸಿಗೆ ಬಂದವ ನಾನೇ ಆಗಿದ್ದೇನೆ. ನನ್ನ ಭಾವನೆಯನ್ನು ಮುರಿತೇನೆ. ಬಾ. ಅಡಿಮು
ನಮ್ಮ ಹುಡುಗರನ್ನು ಸಮರಮುಖದಲ್ಲಿ ತರಿಸಿದ್ದೇನೆ ಎನ್ನುವಂತಹ ಅಹಂಕಾರ ಒಡಲೊಳಗೆ ಇರಿಸ ಕಡಲು ಕಡಲು ಸೇರಿಸ್ತಾನೆ. ಸುಧರವನ್ನು ಹತ ಮಾಡಿ ಆಶ್ರಮವನ್ನು ಸೇರಿದ್ದಲ್ಲದೆ ಬೇಕಾದಷ್ಟು ತಿಂದು ಹೋಗುವುದನ್ನು ಬಿಟ್ಟು ದೇನನ್ನು ನೋಡಿ ಅದನ್ನೇ ಪಡೆಯುವುದಕ್ಕಾಗಿಯೇ ಮುಂದೆ ಬಂದೆ. ಬಲು ಉಂಟಾ ನಮಗೆ? ಏನು ಬಲು ಉಂಟಾ? ನಿನ್ನ ಬಲುವನ್ನು ಸರಿ ಮಾಡುವುದಕ್ಕಾಗಿಯೇ ಬಂದವರು. ಯಾರ ನೀನು? ಏ ನಿನಗೇನು ದೇರು ಬೇಕಾ? ಹೌದು. ಬೇಕಾದಷ್ಟು ತಿಂದದ್ದು ಸಾಕಾಗುದಿಲ್ಲ. ಅದು ಬೇಡವಾ? ತಿಂದದ್ದು ಬೇಡವಾ? ಇನ್ನು ಬೇಕಾ? ಬೇಕಾದ್ರೆ ಕೊಡ್ತೇನೆ. ಎಲ್ಲಿಯಾದ್ರೂ ದೇನುವನ್ನು ಕೇಳುವುದಕ್ಕೆ ಬಂದ್ರೆ ನಿನ್ನ ಸೊಂಟ ಮುರಿದೇಳು. ನೋಡಿಕೊಳ್ಳೋಣವ. ಗಾಧೀನಂದನಾಥ ಭಕ್ತಗಳಿಗವು ಮೌನೀಂದ್ರನಾಗಿದ್ದನು ಏನೋ ಮಾಲದಿ ಬೇಡ ದ್ವೇಷ ದೊರೆತಿಲ್ಲ ಭೂಪ ಮುಂದೆ ನಮೇ ಮೋದದಾನಂದದೊಳಿಪ್ಪದಾರಿಗಳನ್ನು ತೋರಲ್ಗೆ ಶಿಷ್ಯೋತ್ತಮವು ಆಧಾರವು ಗುರು ವಾಮದೇವ ಸರಿಯತ್ತ ಶ್ರೇಷ್ಠನಿಗೆಂದರು. ಅರಿತು ಮಾಡಿದರೆ ಅಪರಾಧ, ಅರಿಯದೆ ಮಾಡಿದರೆ ಪ್ರಮಾದ. ಏನೋ ಒಂದು ಕೆಟ್ಟ ಗಳಿಗೆ ಅರಸನಾದವನಿಗೂ ನನ್ನ ಮೇಲೆ ವಿನಾಕಾರಣ ಒಂದು ದ್ವೇಷವನ್ನು ಒದಗಿತ್ತಲ್ಲ. ದ್ವೇಷವು ಇದೇ ರೀತಿಯಲ್ಲಿ ಮುಂದುವರಿಯಿತು ಎಂದಾದರೆ ಮುಂದಿನ ಒಂದು ಘಟನೆಗೆ ಸಾಕ್ಷಿಯಾಗಬೇಕಾಗುತ್ತದೆ. ಹಾಗಾದರೆ ಏನು ಮಾಡುವುದು? ಅವನಿಗೊಂದು ಬುದ್ಧಿ ಹೇಳಬೇಕು. ನಾನು ಹೋಗುವುದು, ನನ್ನ ಮೇಲೆ ಮೊದಲೇ ದ್ವೇಷ ಉಂಟು. ಹಾಗಾದ್ರೆ ನನ್ನಯ ಪ್ರೀತಿಯ ಶಿಷ್ಯನಾಗಿರತಕ್ಕಂತಹ ವಾಮದೇವನಿದ್ದಾನೆ, ಇಲ್ಲಿ ಬಾ. ಸುಗುಣಚರಿತ ವಾಮದೇವ ಆ ಸುಗುಣಚರಿತ ವಾಮದೇವ ಹೋಗಿ ಜಗದಿ ಬಾಲಗನ ಹಬ್ಬವ ದ್ವಿಗುಣಿಸಿ ತೊಲಗಿಸಿ ಸುಗಮದಾರಿಗೆ ಬಪ್ಪ ದ್ವಿಗುಣಿಸಿ ತೊಲಗಿಸಿ ಸುಗಮದಾರಿಗೆ ಬಪ್ಪ ಬಗೆಯ ನೀರಗೆ ಮಗುಳರೆ ಗುರುತೆಂದ ಸುಗುಣಚರಿತ ವಾಮದೇವ ಪಾದಗಳಿಗೆ ಎರಗಿಕೊಂಡವನಿದ್ದೆ. ಎದ್ದೇಳು, ಶುಭವಾಗಲಿ. ಶಿಷ್ಯ ವಾಮದೇವ, ಈ ರೀತಿಯ
ರೀತಿಯಾಗಿ ನಿನ್ನನ್ನ ಕರೆಯುವರೆ ಬಲವಾದ ಕಾರಣವಿದೆ. ಏನು ಗುರುದೇವ? ನಿನ್ನ ಅರಸನ ಬಳಿಗೆ ಹೋಗಬೇಕು, ವಿಚಾರವನ್ನು ಅರುಹಬೇಕು, ಒಂದು ಸದ್ಬುದ್ಧಿಯ ಮಾತುಗಳನ್ನ ಆಡಿ ಅವನಲ್ಲಿ ಹೇಳಿ ಯಾವುದೇ ರೀತಿಯಾಗಿರತಕ್ಕಂತಹ ದ್ವೇಷ ಭಾವನೆ ನಮ್ಮಲ್ಲಿ ಬೇಡ, ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುವ ಎಂಬಂತಹ ಹಿತ ವಚನವನ್ನ ಆಡಬೇಕು. ಅಕ್ಕ ತೆರಳುವೆಯ ಒಂದು ಮಾತಿಗೆ ಅವಕಾಶ ಇದೆ. ಏನು? ಎಂದಿನ್ನಾಗದ ಕಾರ್ಯವಯ್ಯ. ಓ ಗುರುದೇವ, ಎಂದಿನ್ನಾಗದ ಕಾರ್ಯವಯ್ಯ. ಗುರುವರೇಣ್ಯನೇ ಮುನಿಯದಿರಯ್ಯ. ದುರ್ನೀತಿವಂತರ ನಿರ್ನಾಮದ ಗದಿ ಉನ್ನಾದಿಗೆ ಮನವನ್ನೇಗೆ ಮಾಡುವೆ. ಗುರುದೇವ, ನಿಮ್ಮ ಮಾತನ್ನು ಕೇಳುವಾಗ ಸಂತೋಷವಾಯಿತು. ಗುರು ಎಂದರೆ ಮಾನವನಾಗಿ ಹುಟ್ಟಿದವ ಜೀವನದಲ್ಲಿ ಆಗಬೇಕಾದಂತಹ ಸತ್ಕಾರ್ಯಗಳನ್ನು ಸದ್ಬೋಧನೆಗಳನ್ನು ನಡೆಸುತ್ತಾ ಒಬ್ಬ ವ್ಯಕ್ತಿ ಉನ್ನತವಾದಂತಹ ಪದವನ್ನು ಸೇರುವಲ್ಲಿ ಗುರಿ ತೋರಿಸುವವನಲ್ಲಿ ಗುರುವೇ ಆಗಿರ್ತಾನೆ. ಅಂತಹ ಉದ್ದೇಶವನ್ನಿರಿಸಿಕೊಂಡಂತಹ ತಾವುಗಳು ಅನೇಕ ಶಿಷ್ಯರನ್ನು ಹೊಂದಿದ್ದೀರಿ. ಹೌದು, ಸನ್ಮಾರ್ಗದತ್ತ ನಡೆಯುವಲ್ಲಿ ನೀವು ಎಮಗೆ ದಾರಿ ಮಾಡಿಕೊಟ್ಟವರು ಅಲ್ವೇ? ಹಾಗೆಂದು ಲೋಕವೇ ಗುರಿಯೆಡೆಗೆ ಸಾಗುವತ್ತ ನೀವು ಮನ ಮಾಡಿದವರು ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಗುರುದೇವ, ಏನು? ಆದರೆ ನಿಮ್ಮಲ್ಲಿ ಈಗ ಆಡುತ್ತಿರುವುದೊಂದಿಗೆ ಏನು? ನಾನು ಆಡಿದಂತಹ ಮಾತಿನಿಂದ ನೀವು ಸಿಟ್ಟುಕೊಳ್ಳಬಾರದು. ಖಂಡಿತವಾಗಿಯೂ ಇಲ್ಲ. ನಿಮ್ಮ ಪ್ರೀತಿಯ ಶಿಷ್ಯನಾಗಿ ಆಡುತ್ತಾ ಇದ್ದೇನೆ. ಏನೆಂದು? ನನಗೆ ತಿಳಿದ ಮಟ್ಟಿಗೆ ಹೇಳುವುದಿದ್ರೆ ನಮ್ಮ ಆಶ್ರಮದಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆಗಳನ್ನು ನಾನು ಕಣ್ಣಾರೆ ನೋಡಿಯೂ ಇದ್ದೇನೆ. ಹೀಗೆ ಆಗಬಾರದಿತ್ತು ಎನ್ನುವಂತಹ ಮನಸ್ಸು ನನ್ನದಾಯಿತು. ಆದ್ರೆ ಏನು ಮಾಡೋಣ? ಅಧಿಕಾರ ಮದ ಅಹಂಭಾವವನ್ನೇ ತನ್ನೊಳಗಿರಿಸಿಕೊಂಡಂತಹ ಅರಸ ಈ ರೀತಿಯಾದಂತಹ ಕೃತ್ಯಕ್ಕೆ ಮನ ಮಾಡಿದ್ದು ನಿಜ. ಗುರುದೇವ, ಏನು? ಕೇವಲ ಅರಸನಾಗಿದ್ರೆ ಸಾಲದಲ್ಲ, ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಸಲಹುತ್ತಾ ಪ್ರಜೆಗಳಿಗೆ ದೇವರೆನಿಸಿಕೊಳ್ಳುತ್ತಾನೆ ಅರಸ. ಕಾಯಬೇಕಾದಂತಹ ದೇವನೇ ಕೊಲ್ಲುವಲ್ಲಿ ಮುಂದುವರಿದ ಅಂತ ಆದ್ರೆ ಪ್ರಪಂಚದ ಸ್ಥಿತಿ ಏನಾದೀತು ತಂದೆ? ಅರಸನಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ಮರೆತ ತನಗೆ ಸೇರಬೇಕೆನ್ನುವಂತಹ ಒಂದೇ ಉದ್ದೇಶವಿರಿಸಿಕೊಂಡು ದೇನವನ್ನು ಸೆಳೆಯುವುದಕ್ಕೆ ಮುಂದಾದ. ಅದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಇದಕ್ಕೆ ಕಾರಣ ಏನು? ಅವನಲ್ಲಿರುವಂತಹ ದುರ್ನೀತಿಗಳೇ ಆಗಿದೆ ಅಲ್ವೇ? ಗುರುದೇವ, ಏನು? ದುರ್ನೀತಿವಂತರೇ ಪ್ರಪಂಚದಲ್ಲಿ ಹೆಚ್ಚಾದ್ರು ಅಂತಾದ್ರೆ ಪ್ರಪಂಚವು ಉಳಿಯುವುದಕ್ಕೆ ಸಾಧ್ಯತೆ ಉಂಟೆ? ಅಲ್ಲ, ಧರ್ಮ ಬೆಳೆಯುವುದಕ್ಕಾಗುತ್ತದೆ ಹೇಳಿ? ಅಂತಹ ದುರ್ನೀತಿವಂತರನ್ನು ನಿರ್ನಾಮಗೊಳಿಸುವುದೇ ಉತ್ತಮ ಅಲ್ವೇ ಗುರುದೇವ? ಶಿಷ್ಯನೇ, ನಾವೆಲ್ಲರೂ ಇರುವುದು ಯಾರ ಅಧೀನದಲ್ಲಿ ಹೇಳು? ಭಗವಂತನ ಅಧೀನ. ಮಾತ್ರವಲ್ಲ, ಕಾಲನ ಅಧೀನದಲ್ಲಿ. ಖಂಡಿತ. ಕಾಲದಲ್ಲಿ ಎಲ್ಲವೂ ಬದಲಾಗುವುದಕ್ಕೆ ಸಾಧ್ಯತೆ ಇದೆ ಅಲ್ವೇ? ಆದುದರಿಂದ ನಿನಗೂ ಹೇಳುತ್ತೇನೆ, ಅರಸ ಏನು ಎಷ್ಟು ಎಂಬುದನ್ನು ಅರಿಯದವನೇನು ನಾನು ಅಲ್ಲ. ಆದರೆ ನಿನ್ನ ಪ್ರಯತ್ನವನ್ನ ನೀನು ಮಾಡು, ಮುಂದೆ ಅನ್ನುವಂತಹ ನಿರೀಕ್ಷೆಯಲ್ಲಿರೋ. ಎರಡು ಮಾತಾಡುವುದಿಲ್ಲ, ಆಶೀರ್ವದಿಸಿ ಹೋಗಿ ಬಾ, ಶುಭವಾಗಿ. ಹೋಗಿ ಬನ್ನಿ. ಮೆದಿರಿ ಬಗೆಯಿಂದ ಯೋಜಿಸಿದ ಮುನಿಯವು ವಿರೋಧಿಸುತ್ತ ಕ್ಷತ್ರಿಯನು ಸಕಲ ಸಂಪದಯುಕ್ತನಾಗಿ ತುರುವನು ಸ್ವಾಧೀನಗರಿದಾದನವಾಯ್ತೆ ಎನ್ನುವ ದಪವಾದ ಸಂಭವಿಸಿದ್ದಿಗೆ ಪುತ್ರರಳಿವಿದ್ದ ಖೇದರಿವು ಪುರವನಿನ್ನೆಂದಾಡೇನೆ ವಾಮದೇವ ಬಂದವನೊಳೆಂದವು. ಭಾಗ್ಯ ಬದಲಾಗುತ್ತದೆ ಎನ್ನುವ ಹಾಗೆ ಭಾವಿಸಿ ದೌರ್ಭಾಗ್ಯವೇ ಕಾರಣವಾಯಿತೋ ನನ್ನ ಈ ಸ್ಥಿತಿಗೆ ಎನ್ನುವ ಹಾಗಾಯಿತಲ್ಲ. ಏನು ಮಾಡೋಣ, ಏನು ಮಾಡೋಣ?
ಧೇನುವನ್ನು ಬಯಸಿದುದರ ದೆಸೆಯಿಂದಲಾಗಿ ಪುತ್ರರತ್ನರ ಐವರನ್ನೂ ನಾನು ಕಳೆದುದನ್ನು ಪಡೆಯುತ್ತಲೇ ಸಾಧಿಸಬೇಕು ಎನ್ನುವುದಕ್ಕಾಗಿ ಗಿದಿರಾದ ದಟರನ್ನು ಸದೆಬಡಿಯುವ ಪ್ರಯತ್ನ ಮಾಡಿದ್ರೆ ಅಸಾಧ್ಯವಾಗಿ ಹೋಯಿತು. ಪುತ್ರರಿಲ್ಲ, ಸಂಪದಗಳೆಲ್ಲ ಎಲ್ಲಿಯೂ ಇಲ್ಲ, ನಾಶವಾಗಿಯೇ ಹೋಯಿತು. ಇದನ್ನೆಲ್ಲ ಹೊಂದದೆ ಕೌಶಂಬಿಯನ್ನು ನಾನು ಸೇರುವುದಕ್ಕೆ ಸಾಧ್ಯವುಂಟು. ಏನು ಮಾಡೋಣ? ಯಾಕೀತರ ವ್ಯಾಕುಲ ನೃಪವರ ಈ ಕಾನನದೊಳಗೋರುವನು ಈ ಕಾನನದಲ್ಲಿ ಓರ್ವನೇ ಯಾಕೀತರ ಮನ ವ್ಯಾಕುಲ ನೃಪವರ ಈ ಕಾನನದೊಳಗೋರುವನು ಸೋಕಿವ ಕಾರಣ ಸೂಚಿಸಿದರೆ ಪತನಗಾರುವೆನೆ ಗರ್ಭದವು. ಅಯ್ಯೋ, ಆವಾಗದಿಂದ ನಿನ್ನನ್ನು ಗಮನಿಸ್ತಾ ಇದ್ದೇನೆ. ಗಮನಿಸುವುದಕ್ಕೆ ನೀವಿದ್ದೀರಲ್ಲ ಎನ್ನುವ ಹಾಗೆ ತೃಪ್ತಿ ಪಡುವುದು, ಅಥವಾ ನನ್ನ ಸ್ಥಿತಿಯನ್ನು ನೀವೂ ನೋಡಿದಿರಲ್ವ ಎನ್ನುವ ಹಾಗೆ ಖೇದ ಪಡಬೇಕು ಅರ್ಥವಾಗುವುದಿಲ್ಲ. ಯಾರು ಸ್ವಾಮಿ ನೀವು? ಆಶ್ಚರ್ಯವಾಯಿತು ನಿನ್ನನ್ನು ಕಂಡಾಗ. ದಟ್ಟದಾದಂಥ ಅರಣ್ಯ, ಯಾವನೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಲಿ, ಶೂರನೇ ಆಗಲಿ, ಧೀರನಾಗಲಿ ಪಕ್ಕನೆ ಪ್ರವೇಶ ಮಾಡೋದಕ್ಕೆ ಅಸಾಧ್ಯವಾದಂಥ ಈ ಕಾನನ. ಓಡೋಡಿ ಬಂದಿದ್ದೇನೆ ಸ್ವಾಮಿ. ಕಾಂತಾರದಲ್ಲಿ ಒಬ್ಬನೇ ತಿರುಗಾಡುತ್ತಾ ಇದ್ದೀಯ. ನಿನ್ನ ಮುಖವನ್ನು ಗಮನಿಸಿದೆ ಅಂತಾದ್ರೆ ಬಹಳಷ್ಟು ತೇಜದಿಂದ ಕಂಗೊಳಿಸುತ್ತಾ ಉಂಟು. ಅಲ್ಲದೆ ನಿಂತ ನಿಲುವು, ಹುಟ್ಟಂತಹ ಹುಡುಗೆ ತೊಟ್ಟ ಆಭರಣ, ಮುಡಿಗೆ ಇರಿಸಿದಂತಹ ಮುತ್ತಿನ ಕಿರೀಟವನ್ನು ಗಮನಿಸಿದಾಗ ನೀ ಭೂಪಾಲ ಎನ್ನುವುದು ಅರ್ಥವಾಗುತ್ತದೆ. ಆದರೆ ಅರಸನಾದವನು ರಾಜ್ಯಭಾರವನ್ನು ಮಾಡಬೇಕಾದ್ದು ಧರ್ಮ. ಕಾರಣದಲ್ಲಿ ಈ ರೀತಿಯಾಗಿ ತಿರುಗಾಡುವುದು ಅಲ್ಲ. ಆಶ್ಚರ್ಯ ಅದಲ್ಲ. ನೀನು ಏನನ್ನೋ ಮನದಲ್ಲಿ ಗುಣಗುತ್ತಾ ಇದ್ದಿ, ಏನನ್ನು ಕಳೆದುಕೊಂಡವನಂತೆ ಇತ್ತಿಂದತ್ತ ಸಂಚಾರ ಮಾಡುತ್ತಾ ಇದ್ದಿ. ಆದ್ರಿಂದ ಕೇಳುತ್ತಾ ಇದ್ದೀನಿ, ಅಂತರಂಗದಲ್ಲಿರುವಂತಹ ದುಗಡೆಗಳಿಗೆ ಪರಿಹಾರವನ್ನು ಹೇಳಬಲ್ಲೆ ಎನ್ನುವಂತಹ ಭರವಸೆ ನನಗಿದೆ. ನಿನಗಾದಂತಹ ಕಷ್ಟವನ್ನು ಹೇಳಿಕೊಂಡರೆ ಸೂಕ್ತವಾದಂತಹ ಪಥವನ್ನು ನಾನು ತೋರಿಸ್ತೇನೆ. ಸುರಭಿ ಗೆಳತಿ ಮುನಿವರನ ಕೆಳಕಿ ಸುರಭಿ ಗೆಳತಿ ಮುನಿವರನ ಕೆಳಕಿ ತನಯರು ಮಾಡಿದರು ಸಕ್ಕರದೊಳಗೆ ತೊರಗಿದು ಅಪಜಯ ಬಿಡದೆಯೇ ಮುಂದಿನ ಪರಿಹರಿಯದೆ ಕರಗುವೆ ಮನದೊಳಗೆ. ಸುರಭಿಜಾತೆ, ಲೋಕಕ್ಕೆ ಪ್ರೀತಳಾಗಿ ಎಲ್ಲವನ್ನು ಒದಗಿಸುವಂತಹ ಧೇನುವೊಂದು ವಶಿಷ್ಠಾಶ್ರಮದಲ್ಲಿ ಇತ್ತು. ಬೇಕಾದಷ್ಟು ಉಂಡು ತೃಪ್ತಿಯನ್ನು ಹೊಂದಿದಂತಹ ನಾವು ಅದು ನಮ್ಮ ಅರಮನೆಯಲ್ಲಿ ಬೇಕು ಎನ್ನುವ ಹಾಗೆ ಬಯಸಿದ್ವಿ. ಪರಿಣಾಮ ನಿರಾಕರಿಸಿದ ವಶಿಷ್ಠರನ್ನು ಕೆಣಕುವಲ್ಲಿ ಮುಂದಾದ. ಹೌದು. ಪರಿಣಾಮದಿಂದ ತನಯರ ಐವರನ್ನೂ ನಾನು ಕಳೆದುಕೊಂಡೆ. ಯುದ್ಧ ಸನ್ನದ್ಧನಾಗಿ ನಾನು ಹೋದರೂ ಕೈ ಸೋತೆ. ಏನು ಮಾಡೋಣ ಎನ್ನುವುದೇ ನನಗೆ ಚಿಂತೆ. ದಾರಿ ಇಲ್ಲ ಬದುಕಿನಲ್ಲಿ, ಮುಂದೆ ಏನು ಮಾಡಲಿ. ಗೋಪಾಲ, ನೀ ಆಲೋಚನೆ ಮಾಡುವುದು ಅಳಿದಂತಹ ನಿನ್ನವರಿಗಾಗಿ. ನಿನಗೆ ಅಪಮಾನವಾಗಿದೆ ಅನ್ನೋದು ಸತ್ಯ. ಏನು ಮಾಡೋಣ ಹೇಳು? ಬುದ್ಧಿಜೀವಿಗಳಾದಂತಹ ನಿನ್ನಂತವರೆಲ್ಲ ತಿಳಿದೋ ತಿಳಿಯದೆ ಅಪರಾಧವನ್ನು ಮಾಡ್ತಾರೆ ಹೇಳು. ತಿಳಿದು ಅಪರಾಧವನ್ನು ಮಾಡುವವರೇ ಅಲ್ಲ. ಆದ್ರೆ ಅರಸನಾದಂತಹ ನೀನು ನಡೆದುಕೊಂಡದ್ದು ಸರಿಯೋ ಎನ್ನುವ ಹಾಗೆ ನೀನು ಆಲೋಚಿಸಬೇಕು. ವಶಿಷ್ಠನಿಂದ ಸೋತವನು ನೀನು, ಎಲ್ಲವನ್ನು ಕಳೆದುಕೊಂಡೆ, ಮಕ್ಕಳನ್ನು ಕಳೆದುಕೊಂಡಂತಹ ವೇದ ನಿನ್ನಲ್ಲಿ ಉಂಟು. ಹಾಗಿದ್ರೆ ಪರಿಹಾರ ಏನು ಅಂತ ಹೇಳಿದ್ರೆ ದಾರಿ ನಾನು ಹೇಳುತ್ತೇನೆ. ಇದು ತನಕ ಎಸಗಿದ್ದು ತಪ್ಪು ಅಂತಾದ್ರೆ ಕ್ಷಮೆಯನ್ನು ಯಾಚಿಸುವುದರ ಮೂಲಕ ಅದನ್ನು ತಿದ್ದಿಕೊಂಡು ನಡಿಬೇಕಾದ್ದು ಒಳ್ಳೆಯವರ ಲಕ್ಷಣ. ನೀ ಮತ್ತೊಮ್ಮೆ ವಶಿಷ್ಠರಿಗೆ ಶರಣಾದರೆ ಒಳ್ಳಿತು ಅಂತ ನಾನು ಅದು ಇದು ಭರವೇ
ನನ್ನ ವಶದಲ್ಲಿ ಇರದೇ ಇರಬಹುದು, ಆದರೆ ಕೌಶಿಕ ವಸುದೇಶನೇ ಹೌದು. ವಸುದೇಶನಾಗಿ ಒಬ್ಬ ಋಷಿಯಂದ್ರಿಗಳಿಗೆ ನಾನು ಎಸಗಿದ್ರೆ ಏನು ಹಸು ಇದ್ದು ಏನು ಫಲ? ಹಸು ದೊರಕದೇ ಇದ್ದರೇನಂತೆ? ಕಾಯದಲ್ಲಿ ಕಸು ಇದ್ದು ಹಸು ಉಳಿಯುವ ತನಕ ಹೋರಾಡುತ್ತೇನೆ. ಹೌದೇ? ದೇಹದಲ್ಲಿರುವುದು ದೃಢತೆ, ಛಲ ಉಂಟು. ನಿನಗೆ ಛಲವೇಗ ನೀನಾಗಿರೆ ಇರುವೆ ರೂಪಾಯ ಉಪಾಯ ಒಲಿಸಿ ತಾಪದಿ ನೀರಗಳಾದಿಂದ ಧ್ಯೇಯ ಕೊಡುತ್ತಾಲಿ ಮೌನಿಯ ಗೆಲು ಎಂದಾತನಿಗೆ ಆ ಮೌನಿಯಾಗಿರು. ಇಳು ಇಳು ಕ್ರೀಡಾನ ಮಂತ್ರ ತರಳಿದಗಳಿಗೆ ಭೂಪಾಲ, ಸ್ವಾಮಿ, ಶರಣಾಗುವಂತಹ ಮನಸ್ಸು ನಿನ್ನದಲ್ಲ ಎನ್ನುವುದು ಸತ್ಯವಾಗಿ ಛಲವೇ ನಿನ್ನಲ್ಲಿ ತುಂಬಿಕೊಂಡಿದೆ. ನೆತ್ತಿಯಲ್ಲಿದ್ದಂತಹ ಮುತ್ತಿನ ಮುಕುಟ ಮತ್ತೊಬ್ಬರ ಪದಗಳಿಗೆ ಬಾಗುವುದಲ್ಲ. ಸತ್ಯ. ಅವರ ಮುತ್ತಿನ ಮುಕುಟದಲ್ಲಿ ನನ್ನ ಪದ ಚಿಹ್ನೆ ಪ್ರತಿಬಿಂಬಿಸುವೆ. ರಾಜನಾಗಿ ಆಡಬೇಕಾದಂತಹ ಮಾತುಗಳನ್ನು ನೀನು ಆಡಿದ್ದು ಸತ್ಯ. ಛಲದಿಂದಲೇ ಮುಂದುವರಿದರೆ ಉತ್ತಮವಾದಂತಹ ಗುರಿಯನ್ನು ತಲುಪಬಹುದೆನ್ನುವಂತಹ ಉದ್ದೇಶವು ನಿನ್ನಲ್ಲಿ ಉಂಟು. ಹಾಗಿದ್ರೆ ನೀ ಶರಣಾಗುವುದಿಲ್ಲ. ಛಲವೇ ಅರ್ಥರಾದವರು ಬೇಕು ಶರಣಾಗಬೇಕು. ಅಂತಿದ್ರೆ ಈಗ ನಿನ್ನಲ್ಲಿ ಏನು ಉಂಟು ಅಂತ ಬೇಕಲ್ಲ. ಕಸು ಉಂಟು ಕಾಯದಲ್ಲಿ, ಅಷ್ಟಿದ್ರೆ ಸಾಕು. ಜೊತೆಗೆ ಛಲ ಉಂಟು. ಈ ಹಿಂದೆ ನಡೆದಂತಹ ಪ್ರಕರಣಗಳನ್ನೇ ನೀ ಆಲೋಕಿಸಿಕೊಂಡ್ರೆ ಸಮರಕ್ಕೆ ಸನ್ನದ್ಧನಾಗಿ ನೀನು ಸಮರದಲ್ಲಿ ಕೈ ಸೋತು ಹೋದವ. ಎಲ್ಲರನ್ನು ಕಳೆದುಕೊಂಡು ಮತ್ತೆ ಏನು ಉಂಟು ಅಂತ ಬೇಕಲ್ಲ. ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಸಾಧಿಸಬಲ್ಲೆ ಎನ್ನುವ ಛಲ ಉಂಟು ನನಗೆ. ಗೆಲ್ಲುವಂತಹ ದಾರಿ ಬೇಕಲ್ಲ. ದಾರಿಯನ್ನು ಹುಡುಕುತ್ತೇನೆ. ಸುಲಭದ್ದು ಉಂಟು. ಯಾವುದು? ನಾನೇ ಹೇಳ್ತೇನೆ. ಅಡಿಗೆರಗುವುದರ ಮಾತಂದ ನುಡಿದು ಮತ್ತೆ ಏನು ಕೇಳಿದ್ರು ನಾನು ಕೇಳಬಲ್ಲೆ. ಅಡಿಗೆರಗುವಂತಹ ಪ್ರಮೇಯವೇ ಇಲ್ಲ. ಮತ್ತೇನು? ನೇರವಾಗಿ ಬಲಾಬಲದ ಮೂಲಕ ನೀನವನನ್ನು ಗೆಲ್ಲಬಹುದು ಎಂದು ನಾನು ಆಡುವುದು. ಬಲ ಮತ್ತೆ ಒದಗುವ ಬಗೆ ಹೇಗೆ? ಅಯ್ಯ, ಓ, ಕಡೆಯ ದಿಕ್ಕಿನ ಒಡೆಯ ಪ್ರಭು ಪರಮೇಶ್ವರನನ್ನು ಭಕ್ತಿಯ ಮೂಲಕ ಮೆಚ್ಚಿಸಿ ಬೇಕಾದಂತ ಶಸ್ತ್ರಾಸ್ತ್ರಗಳನ್ನು ನೀ ಪಡೆದೇ ಆದರೆ ನಾಳೆಯ ದಿವಸದಲ್ಲಿ ಆ ಮುನಿಗಳ ನೀನು ಸುಲಭದಲ್ಲಿ ಗೆಲ್ಲಬಹುದು. ಹೌದಾ? ಖಂಡಿತ. ದೀರ್ಘವಾದಂತಹ ತಪಸ್ಸನ್ನು ಆಚರಿಸಬೇಕು ಆ ಪರಮೇಶ್ವರನ ಕುರಿತಾಗಿ. ಅಷ್ಟಲ್ಲ, ಶರನಿಧಿಯಾದಂತಹ ಆತನೇ ಕರುಣಿಸುತ್ತಾನೆ ಶರ ಅನೇಕವನ್ನು ಖಂಡಿತ. ಎಂದಾದರೆ ನಿಮ್ಮ ಆಜ್ಞೆಯ ಆಶೀರ್ವಾದ ಎನ್ನುವ ಹಾಗೆ ಭಾವಿಸ್ತೇನೆ. ಹೌದೇ? ಮುಂದೇನು ಸ್ವಾಮಿ? ತಡ ಮಾಡುವುದಿಲ್ಲ. ಇದು ರುದ್ರಮಂತ್ರವನ್ನು ಬೋಧಿಸಿದ್ದೇನೆ. ಶುಭವಾಗಿ ನಡೆಯುತ್ತಾನೆ. ಹೊರಟು ಬಂದ ಹೊರಟು ಬಂದ ಯುವತಿ ಮರುದಿ ಬಂದ ನರಗಳನ್ನು ಧರಿಸಿ ಬರುವ ದೊಳಸಿದ ಮುನಿಯು ಗುರುದಹಿತ ಧರಣೆಯಿಂದ ಮರೆದು ಹೋದೆವೆಂದು ಅವ ಶರಮುಖಿ ಕಳುಹಿಸುವೆ. ಆಸಾದಿಸಲ್ಪಟ್ಟಿನ ಮನುಷ್ಯಾಚಾರ್ಯರಿಂದ ರುದ್ರ ಮಂತ್ರ ಅದನ್ನೇ ಜಪಿಸುತ್ತಾ ದೀರ್ಘವಾದ ಅಂತರದಲ್ಲಿ ತಪಸ್ಸನ್ನಾಚರಿಸಿದೆ. ಮೆಚ್ಚಿದಂತಹ ಪರಮೇಶ್ವರ ಅನೇಕ ಶರಗಳನ್ನೇ ನನಗೆ ದಾನವಾಗಿ ವರಪ್ರಸಾದವಾಗಿ ಒದಗಿಸಿದ್ದಾನೆ. ಶರದ ಪ್ರೌಢಿಮೆ ಕರಚಮತ್ಕೃತಿಯನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದಲೇ ವಶಿಷ್ಠಾಶ್ರಮವನ್ನು ಸೇರಬೇಕಾಗಿದೆ. ಹೊರಡುತ್ತಾನೆ. ಎಳೆದು
ಎನ್ನುವ ಹಾಗಾಗಕೂಡದು. ಅದಕ್ಕಾಗಿಯೇ ಬಾಣದ ಮನೆಯಲ್ಲಿ ಓಲೆಯೊಂದನ್ನು ಕಳಿಸಿದ ಮೂಲಕವಾಗಿ ನಾನು ಆಗಮಿಸಿದ್ದೇನೆ ಎನ್ನುವ ಸತ್ಯವನಿಗೆ ತಿಳಿಯಬೇಕು. ಶರಪ್ರಯೋಗದಿಂದ ಓಲೆಯನ್ನು ಮುನಿಪರಾಶ್ರಮಕ್ಕೆ ಏನು ತೋರೆದ ಬಾಣವರು ಬಳ್ಳ ಗೃಹದೆಡೆಗೆ ಮುನಿಪನಿಲ್ಲದ ಮಯ ಬಿಡಲು ವನಿತೆದು ಸ್ವಂತವನ್ನೆನಿಸಿ ಚಿಂತಿದೆ ನೃಪನ ಘನದೊಳಗು ಬೀಳಲೆ ದುರಿದಾಡಿ ಏನು ಆಶ್ಚರ್ಯವಾಗಿರಬಹುದು. ಆಶ್ರಮದ ಒಳಗಡೆ ಭೋಜನವನ್ನು ಸಿದ್ಧಪಡಿಸುತ್ತಾ ಇದ್ದೇನೆ. ನಾನೇ ಮಕ್ಕಳಂತ ಸಾಕಿದ ಈ ಪಕ್ಷಿಗಳು ಪ್ರಾಣಿಗಳು ಹೊರಗಡೆಯಿಂದ ತಿರುಗಾಡುತ್ತಾ ಇದ್ದೇವೆ ನನ್ನ ಆಶ್ರಮದ ಎದುರುಗಡೆಯಿಂದ. ಇದ್ದಕ್ಕಿದ್ದಾಗೆ ಏನೋ ಒಂದು ಸದ್ದು ಕೇಳಿತು. ಆ ಸದ್ದಿನ ಜೊತೆಯಲ್ಲಿ ನಾನು ಮಕ್ಕಳಂತೆ ಸಾಕಿದ ಪ್ರಾಣಿಗಳು ಪಕ್ಷಿಗಳು ವಿಕಾರವಾಗಿ ವಿಚಿತ್ರವಾಗಿ ಅರಚುತ್ತಾ ಕೂಗುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಓಡುತ್ತಾ ಇದ್ದಾವೆ ಭಯದಿಂದ. ಯಾಕಿರಬಹುದು? ಆಶ್ರಮದಲ್ಲಿ ಅಂತಹ ವಿಚಿತ್ರ ಸನ್ನಿವೇಶ ಏನು ನಡೆಯಿತು? ಏನೇ ಇರ್ಲಿ ಅಂತೆ ಇನ್ನು 4 ಹೆಜ್ಜೆ ಮುಂದೆ ಹೋಗಿ ನೋಡ್ತೇನೆ ಏನಂತ. ತೆರೆದು ವಾದಿಸಿದಳ ಮುನಿಯ ಶರಣಾಗು ಕಲಿತುರು ಮರುತ್ತಿಗೆಯೋ ಇದೀಪೆಯೋ ಮರುತ್ತರವ ಕೊಡದೆ ಗರುವದಿತ್ತಿರಿ ನಾಶವಿರಚಿದುವೆ ನಾಶಮ ಮುನಿವಾದ. ಏನು ಆಶ್ಚರ್ಯವಿರಬಹುದು? ಆಶ್ರಮದ ಹೊರಗಡೆ ಲೇಖನವೊಂದು ಬಂದು ಬಿದ್ದಿದೆ. ಈ ಲೇಖನ ಬಂದು ಬಿದ್ದದೆಷ್ಟು ಶಬ್ದವಾಗಿರಬೇಕು ಅನ್ನಿಸ್ತಾ ಇದೆ ನನಗೆ. ಹಾಗಂತ ಲೇಖವನ್ನು ವಾಚಿಸಿದ್ರೆ ಇದು ಬೇರೆ ಯಾರ ಲೇಖನವೂ ಅಲ್ಲ, ನಮ್ಮವರೇ ಆದಂತಹ ಕೌಶಿಂಬೆ ದೊರೆಯಾದಂತಹ ಕೌಶಿಕನ ಲೇಖನ. ಕಾಮಧೇನವನ್ನು ಬಿಟ್ಟುಕೊಡ್ಬೇಕಂತೆ, ಇಲ್ಲವಾದ್ರೆ ಯುದ್ಧಕ್ಕೆ ಸಿದ್ಧರಾಗಬೇಕಂತೆ. ಏನ್ ಮಾಡುವುದು ನಾನು? ಯಾರು ಇಲ್ಲ, ನನ್ನವರು ಯಜ್ಞ ನಿಮಿತ್ತವಾಗಿ ವರುಣಲೋಕಕ್ಕೆ ಹೋಗಿದ್ದಾರೆ. ನಾನೊಬ್ಬಳೇ ಇರುವುದು. ಆಶ್ರಮದ ವಿದ್ಯಾರ್ಥಿಗಳು ಬಿಟ್ರೆ ಪ್ರಾಣಿಗಳು ಬಿಟ್ರೆ ನಾನೇ ಇರುವುದು. ನನಗನ್ನಿಸುವುದು ಹೀಗೆ. ಜನರು ಆಡಿಕೊಳ್ಳುತ್ತಾ ಇದ್ದಾರೆ. ಅರುಂಧತಿ ಪತಿವ್ರತಿ ಎಂದು ಜನರಾಡಿಕೊಳ್ಳುವ ಮಾತು ಸತ್ಯವೇ ಆಗಿದ್ರೆ ನಾನೆಣಿಸುವ ಕಾರ್ಯವೂ ಸತ್ಯವಾಗಬೇಕಲ್ಲ. ಅದಕ್ಕಾಗಿ ನನಗಿರುವುದು ಒಂದೇ ಒಂದು ದಾರಿ. ಈಗ ನನ್ನವರು ದಿನನಿತ್ಯವೂ ಆಶ್ರಮದ ಒಳಗಡೆ ಕುಳಿತು ತಪವನ್ನು ಆಚರಿಸುವ ಆ ಸ್ಥಳದಲ್ಲಿ ಕಮಂಡಲ ಇದೆ, ಅದರಲ್ಲಿ ನೀರಿನೋಪಾದಿಯ ತೀರ್ಥವೂ ಇದೆ, ಹತ್ತಿರದಲ್ಲಿಯೇ ದಂಡವೂ ಇದೆ. ನನ್ನ ಪತಿವ್ರತ ಶಿರೋಮಣಿಯ ಸತ್ಯ ಇರುತ್ತಿದ್ರೆ ನನ್ನ ಮಾಂಗಲ್ಯವನ್ನು ಮುಟ್ಟಿ ಅಲ್ಲಿರುವ ಆ ತೀರ್ಥವನ್ನು ದಂಡಕ್ಕೆ ಸಿಂಪಡಿಸ್ತೇನೆ. ನನ್ನ ಅಳಿವು ಆಶ್ರಮದದ್ದು ಆ ದಂಡದಲ್ಲಿರ್ತದಂತೆ. ಪರಿವಾರದಲ್ಲಿ ಸಹಿತ ನನಗುವ ಪಶು ಪರಿಹಾರವನ್ನು ಎಲ್ಲವನ್ನು ಪರಿವಾರ ಸಮೇತವಾಗಿಯೇ ವಶಪಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ವಶಿಷ್ಠಾಶ್ರಮವನ್ನು ನಾನು ಸೇರಿದೆ. ಎಲೆಮನೆಯ ಮುಂಭಾಗದಲ್ಲಿ ಒಳಪ್ರವೇಶ ಬೇಕೆಂದು ಹವಣಿಸಿದಾಗ ಏನೊಂದು ದಂಡವು ನಾನು ಪ್ರಯೋಗಿಸಿದಂತಹ ಓಲೆಯ ಉತ್ತರಕ್ಕೆ ಪ್ರತಿಯಾಗಿ ದಂಡ. ಅರ್ಥ ಏನು? ಇದಿರಾಗಿ ಬಂದಂತಹ ಕೌಶಿಕನನ್ನು ದಂಡಿಸ್ತೇನೆ, ಅಥವಾ ನೀನು ಯಾವುದಕ್ಕೂ ಸಲ್ಲ ದಂಡ ಎನ್ನುವ ಹಾಗೆ ಭ್ರಮೆಯೋ? ಬಿಡಲಾರೆ. ಈಶನಿಂದ ಪ್ರಸಾದಿಸಲ್ಪಟ್ಟಂತಹ ಶರವ್ರಾತಗಳು ಅನೇಕ ಉಂಟು ಬತ್ತಳಿಕೆಯಲ್ಲಿ ವಶವಾಗಿ ಒಂದೊಂದನ್ನೇ ತೆಗೆದು ಪುಂಖಾನುಪುಂಖವಾಗಿ ಪ್ರಯೋಗಿಸಬೇಕಾಗಿದೆ.
ಒಂದೊಂದನ್ನೇ ಶರ ಪ್ರಯೋಗಿಸಿ ಬಿಡ್ತಾರೆ. ಏನಾಶ್ಚರ್ಯವಿದು? ಒಮ್ಮೆಲೆ ಉಕ್ಕಿ ಬರುತ್ತಾ ಇದೆಯಲ್ಲ. ಏನದು? ಬ್ರಹ್ಮದಂಡದ ಶಕ್ತಿ ಈ ರೀತಿಯುಂಟೆ, ಬ್ರಹ್ಮದಂಡದ ಶಕ್ತಿ ಈ ರೀತಿಯುಂಟೆ. ನಾದು ಮನೆ ಕೆಣಗಿ ತರುವವರು ನಿರ್ಮೂಲಗೈದೆ ಮಂತ್ರಾಸ್ತ್ರಗಳೆಲ್ಲವ. ಸ್ವಾಮಿ ಸ್ವಾಮಿ, ಅನ್ಯತಾ ಶರಣಾಗುವುದಕ್ಕೆ ಬೇರೆ ದಾರಿ. ಅದಕ್ಕಾಗಿಯೇ ನಿಮ್ಮ ಪದಮೂಲದಲ್ಲಿ ಇದೋ ಇದೋ ಸಾಷ್ಟಾಂಗ ನಮಸ್ಕಾರಗಳನ್ನು ಎದ್ದೇಳು ಎದ್ದೇಳು, ಏನಾಯ್ತು? ಸಮರ್ಪಿಸುತ್ತಿದ್ದೇನೆ ಸ್ವಾಮಿ, ಅರ್ಪಿಸುತ್ತಿದ್ದೇನೆ. ಹೇಳಪ್ಪ. ಶರನಿಧಿಯಾದಂತಹ ಶಿವನಿಂದಲೇ ಪ್ರಸಾದಿಸಲ್ಪಟ್ಟಂತಹ ಅನೇಕ ಶರಗಳು ಯಾಕೆ ಯಾಕೆ ಈ ರೀತಿಯಲ್ಲಿ ವ್ಯರ್ಥವಾಯಿತೋ ನಾನರಿಗೆ. ಹೌದೇ? ವಶಿಷ್ಠಾಶ್ರಮವನ್ನು ಸೇರಿ ಪ್ರಯೋಗಿಸಿದಂತಹ ಶರಗಳೆಲ್ಲವೂ ಆ ದಂಡದ ಮುಂದೆ ದಂಡವಾಗಿ ಹೋಯಿತು. ಹೌದು. ಬರೇ ದಂಡ ಎನ್ನುವ ಹಾಗೆ ಭಾವಿಸಿದ್ದು ಪರ್ಣಕುಟಿಯ ಬಾಗಿಲಲ್ಲಿದ್ದಂತಹ ಆ ದಂಡ ದೊಡ್ಡದು. ಬೃಹದ್ದಂಡ ಬ್ರಹ್ಮದಂಡವೇ ಹೌದು. ನಿಜ. ಬ್ರಹ್ಮದಂಡದ ಮುಂದೆ ಶಿವಶಕ್ತಿ ಸಾಧಿತವಾಗಲಿಲ್ಲ. ಖಂಡಿತ. ಅಥವಾ ನಾನು ಸಾಧಿಸಬೇಕು ಅಹಂಕಾರದಿಂದ ಎನ್ನುವ ಕಾರಣದಿಂದಲೇ ಶಿವಶಕ್ತಿ ವಿನಿಯೋಗಿಸಲ್ಪಟ್ಟದ್ದರಿಂದಲೇ ಅದು ವ್ಯರ್ಥವಾಗಿ ಹೋಯಿತು ನಾನರಿ. ದುರ್ಮಾರ್ಗಿಯಾದೆ ನಾನು. ದುರ್ಮಾರ್ಗದಿಂದ ಯಾವುದನ್ನು ಪಡೆಯುವುದಕ್ಕಾಗಿ ಯಾವುದನ್ನು ವಿನಿಯೋಗಿಸಿದ್ರು ಅದು ಎಷ್ಟೇ ಬಲವನ್ನು ಹೊಂದಿದರೂ ಸಾಧಿತವಾಗುವುದಿಲ್ಲ ಎನ್ನುವುದಕ್ಕೆ ವರ್ತಮಾನವೇ ಕಾರಣವಾಯಿತಲ್ಲ. ವಿಶ್ವರಥ ಈ ವಿಶ್ವದಲ್ಲಿಯೇ ಕೇವಲವಾಗಿ ಹೋದನಲ್ಲ. ಗುರುತಿಸಬೇಕು ನನ್ನನ್ನು, ವಿಶ್ವ ಗುರುತಿಸಬೇಕು ಎಂದಾದರೆ ನಾನೇನು ಮಾಡಬೇಕು ಪ್ರಭೋ? ದಾರಿ ಅದೇ, ಮತ್ತೊಮ್ಮೆ ವಿಧಿ ಇಲ್ಲದೆ ಮತ್ತೊಮ್ಮೆ ನಿಮಗೆ ಎರಗಿದ್ದೇನೆ. ನನಗೆ ಶರಣಾಗುವುದಲ್ಲ. ವಮಾದೇವನು ಬೇಡ ಬಿಡು ನಗೀದವ, ಹೇಳು. ಆ ಮುನಿಯರಗೆ ರಕ್ಷಿಸುವ, ಹೇಗಿದ್ದಾರೆ ರಕ್ಷಿಸುವ. ನೀ ಮನ ಒಡಬಡಾದಿರೆ ಬ್ರಹ್ಮಶಕ್ತಿಯ, ಆ ಬ್ರಹ್ಮಶಕ್ತಿಯ ನೀ ಮಹಾಬ್ರಾಹ್ಮಣನಾಗಿ, ಮಹಾಬ್ರಾಹ್ಮಣನಾಗಿ ಕೌಶಿಕ ಭೂಪಾಲ, ಮಹರ್ಷಿಗಳೇ, ವಾಮದೇವರೇ, ಶರಣಾಗುತ್ತಾ ಇದ್ದೀಯ. ನನಗಲ್ಲ ಆಗಬೇಕಾದ್ದು. ನೀ ಮತ್ತೊಮ್ಮೆ ಮನ ಮಾಡಿದ್ರೆ ವಶಿಷ್ಠರಿಗೆ ಶರಣಾದ್ರೆ ಒಲಿ. ಆಡಕೂಡದು ಸ್ವಾಮಿ. ಆಗುವುದಿಲ್ವೋ? ಅವನೇನು ನನ್ನ ಜೀವನದಲ್ಲಿ ಮತ್ತೊಂದು ದಾರಿ ಉಂಟು ಸೂಚಿಸಬಲ್ಲೆ ಎನ್ನುವುದನ್ನು ತೋರಿಸಿದವರು ನೀವು. ನಿಜ. ಪರಮಗುರುವಾದಂತಹ ನಿಮಗೆ ಶರಣಾದೇನೆ ಹೊರತು ಹ. ಅವನಿಗಲ್ಲ. ಅಡಿಗಡಿಗೆ ನನ್ನ ಉನ್ನತಿಯನ್ನೇ ಕಾಣದೇ ಇರುವವನವನು. ನಾನವನಿಗೆ ಶರಣಾಗಲಾರೆ. ಇಲ್ವೋ? ನನ್ನ ವ್ಯಕ್ತಿತ್ವ ವಿಕಸನವಾಗಿ ಒಂದು ಹಂತದಲ್ಲಿ ನಾನು ಎತ್ತರವಾದ ಕಾಲಕ್ಕೆ ಅವನೇ ಶರಣಾಗಬೇಕು ನನಗೆ. ಹೌದು. ದೇಹ ಎಷ್ಟು ದಂಡಿಸಲ್ಪಟ್ಟರೂ ತೊಂದರೆ.
ನಾನೆಷ್ಟು ವೇದನೆಯನ್ನು ಅನುಭವಿಸಿದರೂ ತೊಂದರೆ ಇಲ್ಲ. ಆದರೆ ಅವನ ಮುಂದೆ ತಲೆ ತಗ್ಗಿಸುವಷ್ಟು ವೇದನೆ ಮತ್ತೊಂದಿಲ್ಲ. ದೇಹ ದಂಡಿಸ್ತೇನೆ ನಾನು. ಮತ್ತೊಂದು ಸಾಧನ ಯಾವುದು ಎನ್ನುವುದನ್ನು ಹೇಳಬೇಕು. ಪರಮಗುರುವಾದಂತಹ ನಿಮಗೆ ಶರಣಾಗಿದ್ದೇನೆ. ಈಗ ನೀವೇ ಅನುಗ್ರಹಿಸಿ. ಸಾಧನೆ ಮಾಡಬೇಕು ಅಂತ ಹೇಳುವುದು ಅರ್ಥವಾಯ್ತು ನಿನ್ನ ಮನಸ್ಸು. ಶರಣಾಗುವವನಲ್ಲ, ಮತ್ತು ಉನ್ನತವಾದಂತಹ ಸಾಧನೆಯನ್ನು ಏರುತ್ತಾ ವಿಶ್ವರಥನಾದಂತಹ ನೀನು ಬೇರೆ ದಾರಿಯಾಗಿ ಸಾಗಬೇಕು, ಮಾದರಿಯಾಗಬೇಕು ಮತ್ತೊಬ್ಬರಿಗೆ ಎನ್ನುವಂತಹ ಮನದ ವಾಂಛೆಯನ್ನು ಚೆನ್ನಾಗಿ ಅರ್ಥವಿಸಿಕೊಂಡೆ. ಕೌಶಿಕನೆಂದರೆ ಕೌಶಂಬಿಗೆ ಮಾತ್ರ ಒಡೆ ಎನ್ನುವ ಹಾಗೆ ಗುರುತಿಸಲ್ಪಡುತ್ತೆ. ವಿಶ್ವಕ್ಕೆ ನೀನಾಗಬೇಕು, ವಿಶ್ವಕ್ಕೆ ಗುರುತಿಸುವಂತಹ ಹೊಣೆಗಾರಿಕೆಯುಳ್ಳವನಾಗಿ ನಾನು ಕಾರ್ಯತತ್ಪರನಾಗಬೇಕು. ಒಳ್ಳೆಯ ಭಾವವನ್ನೇ ಇರಿಸಿಕೊಂಡೆ. ಅಂತಹ ಎತ್ತರ ಬೇಕು ನಮಗೆ. ಆದ್ರೆ ಅದು ಇದೇ ರೀತಿಯಾದಂತ ಛಲವನ್ನಿರಿಸಿಕೊಂಡು ಮುಂದೆ ಹೋದ್ರೆ ಆಗ್ಲಿಕ್ಕೆ ಬಲ ಬೇಕು ಎನ್ನುವುದಕ್ಕಾಗಿ ಛಲ, ಛಲದಿಂದಲೇ ಮುಂದುವರಿಯಬೇಕಾದದ್ದಿಲ್ಲ ಎಂದಾದರೆ ಸಾಧಿಸುವಲ್ಲಿ ಛಲ ಪ್ರಧಾನವಲ್ಲವೇ? ಅಲ್ಲ, ಮತ್ತೆ ದೇಹವನ್ನು ದಂಡಿಸಬೇಕು. ನಿನ್ನದಾದಂತಹ ಈ ಉಡುಗೆ ತೊಡುಗೆ ಎಲ್ಲವನ್ನು ತ್ಯಜಿಸಬೇಕು. ಹೆಂಡತಿ ಮಕ್ಕಳೆನ್ನುವಂತಹ ವ್ಯಾಮೋಹ ಬೇಡ, ಅಂತಸ್ತು ಐಶ್ವರ್ಯ ಯಾವುದೂ ನಿನಗೆ ಬೇಡ, ಎಲ್ಲವೂ ನಗನ್ಯ ಎನ್ನುವಂತಹ ನೀ ಭಾವನೆಯನ್ನು ತಾಳಿದೆ ಅಂತಾದ್ರೆ ನೀ ಸೇರಬೇಕಾದಂತಹ ಉನ್ನತವಾದಂತಹ ಪದವಿಯನ್ನೇ ನೀ ಸೇರುತ್ತಿ ಅಂತ ನಾನು ಆಡು. ಹಾಗಾದರೆ ಅಂದ್ರೆ ಲೌಕಿಕವಾಗಿ ಅನುಭವಿಸುವಂತಹ ಯಾವ ಜೀವನ ಕ್ರಮ ಉಂಟು ಅದೆಲ್ಲ ಸಾಧನೆಗೆ ಬೇಕಾದದ್ದು. ಅಲೌಕಿಕದೆಡೆಗೆ ನಾವು ಸಾಗಬೇಕು ಅಂತ ಆದ್ರೆ ಪಥ ಬೇರೊಂದುಂಟು ಬದುಕಿನಲ್ಲಿ. ಖಂಡಿತ. ಯಾವುದು ಸ್ವಾಮಿ? ಅಯ್ಯ, ನೀ ವಿಶ್ವರಥನಾದವನ ವಿಶ್ವಕ್ಕೆ ನೀನು ಗುರುತಿಸಿಕೊಳ್ಳಬೇಕು ಅಂತಂದ್ರೆ ವಿಶ್ವಕ್ಕೆ ಮಿತ್ರನಾಗಬೇಕೆನ್ನುವುದು ಸತ್ಯ ಅಲ್ವೋ? ಎಲ್ಲರೂ ನಿನ್ನಲ್ಲಿ ಮಿತ್ರತ್ವವನ್ನು ಕಾಣಬೇಕು. ನೀನೆಲ್ಲರನ್ನು ಮಿತ್ರತ್ವದಿಂದ ಕಾಣಬೇಕೆನ್ನುವಂತ ಉದ್ದೇಶ ನಿನ್ನಲ್ಲಿ ಉಂಟು ಅಂತಾದ್ರೆ ಬೇರೆ ದಾರಿ ಉಂಟು. ಯಾವುದದು? ಅಂದ್ರೆ ತಪಸ್ಸು ಮಾಡಬೇಕು ನೀನು. ತಪಸ್ಸು? ಹೌದಪ್ಪ. ಶಿವನ ತಪಸ್ಸು ಮಾಡಿ ಅದರಿಂದ ಫಲವನ್ನು ಪಡೆದು ಸಾಧಿತವಾಗಲಿ. ಮತ್ತೊಂದು ಬಗೆಯ ತಪಸ್ಸು ಅಂದರೆ ಹೇಗೆ? ಅಯ್ಯ, ಕ್ಷಾತ್ರ ತೇಜಸ್ಸಿನ ಮುಂದೆ ಯಾವುದಿಲ್ಲ ಅಂತ ನೀ ಭಾವಿಸಿದ್ದೆ ಎದುರು, ಮತ್ತೆ ಮತ್ತೊಂದು ಉಂಟು ಅಂತ ನೀನು ಅರ್ಥವಿಸಿಕೊಳ್ಬೇಕು. ಕ್ಷಾತ್ರ ಬಲವೇ ಶ್ರೇಷ್ಠವಾದ ಅಲ್ಲವೋ? ಬ್ರಹ್ಮಬಲ ಅಂತ ಒಂದುಂಟು. ನೀ ಬ್ರಹ್ಮತ್ವವನ್ನು ಸೇರಿದೆ ಅಂತ ಆದ್ರೆ ಮತ್ತೆ ವಸಿಷ್ಠರನ್ನು ಗೆಲ್ಲುವಂತ ಹಾದಿಯೇ ಸುಗಮವಾಗ್ತದೆ. ದಾರಿ ಯಾವುದು? ಹೇಗದು ಸೇರಬೇಕು, ಅದಕ್ಕೆ ನಾನೇ ಪಡೆಯಬೇಕು. ಪಡೆಯುವಂತಹ ದಾರಿ ಯಾವುದು? ಸುಲಭದ್ದೇ ಉಂಟು. ಎಲ್ಲವನ್ನು ತ್ಯಜಿಸುವುದರ ಮೂಲಕ ಗಾಯತ್ರಿ ಮಂತ್ರದ ಪಠನೆಯನ್ನು ನೀ ಮಾಡಿದೆ ಅಂತ ಆದ್ರೆ ಅದೆಲ್ಲಿದೆ? ಯಾರಿಂದ ನನಗೆ ಬೋಧಿಸಲ್ಪಡ? ನಾನೇ ಬೋಧಿಸ್ತೇನೆ ಸ್ವಾಮಿ. ಹೌದಯ್ಯ, ಹೌದೇ? ಖಂಡಿತ. ತಡ ಮಾಡುವುದಿಲ್ಲ. ಸಾಧಿಸಿ ನಿನಗೆ ಬೇಕಾದಂತಹ ದಾರಿಯನ್ನು ಕರುಣಿಸುವಲ್ಲಿ ನಾನೇ ಮನ ಮಾಡಿ ಗಾಯತ್ರಿ ಮಂತ್ರವನ್ನು ಪ್ರವೇಶ ಮಾಡಿದ್ದೇನೆ. ಆದಿ ಗುರು ದೈವ ನೀನೆನಗೆ, ಆದಿ ಗುರು ದೈವ ನೀನೆನಗೆ, ಮುಂದೆ ಕ್ಷಣಮದಾದಿ ಬ್ರಹ್ಮರುಣಿಯಾಗದೈದರೆಂದು ಮೇದಿನಿ ಪದಿ ಸಕಲಮೌ ತೊರೆದು ಸತಿಯೊಳನೆ ಬಂದು ತರದ ದೆದೆಯಲಿ ಲಕ್ಷ್ಮೀ ಸ್ಥೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ. ಒಂದು ಕ್ಷಣಕ್ಕೆ ಕಾಣಿಸ್ತದೆ, ಮತ್ತೊಂದು ಕ್ಷಣದಲ್ಲಿ ಮಾಯವಾಗುತ್ತದೆ ಈ ಜೀವನ. ಖಂಡಿತ. ಬಬ್ಬುಲಿಯಂತಹ ಈ ಜೀವನವನ್ನು ನೆಚ್ಚಿ ಮೆಚ್ಚಿ ಬದುಕುವುದೇ ಅರ್ಥವಲ್ಲ. ಪ್ರಪಂಚದಲ್ಲಿ ಸ್ಥಾಯಿಯಾದ ಶಕ್ತಿ ಅದು ಸ್ಥಿರವಾದುದು. ನಾನದತ್ತ ಹೋಗಬೇಕು. ಅದನ್ನು ನೀವು ನನಗೆ ಉಪದೇಶಿಸಿದೆ. ನಿಜ. ಅದನ್ನೇ ಧ್ಯಾನಿಸುತ್ತಾ ನಾನು ಅದರೊಳಗೆ ಅದಾಗಿ ಹೋಗಬೇಕು. ಖಂಡಿತ. ಆ ಮೂಲಕವಾಗಿ ಬ್ರಹ್ಮ ಪದವಿ, ಬೃಹತ್ತಾದಂತಹ ಪದವಿಯನ್ನು ನಾನು ಪಡೆಯಬೇಕು ಅಂತಾದ್ರೆ ಪ್ರಸಾದಿಸಿದಂತಹ ದೊಡ್ಡ ಗುಣ ನಿಮ್ಮ ಆದಿಗುರುದೇವ ನೀನಗೆ. ಆದ್ದರಿಂದಲೇ ನಿನ್ನ ಅಂಗ್ರಿಗಳಿಗೆ ಮತ್ತೊಮ್ಮೆ ಶಿರಬಾಗಿ ಕೊಡಮಟ್ಟಿದ್ದೇನೆ. ದಿಗ್ಬಲಂ ಕ್ಷಾತ್ರ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಖಂಡಿತ. ಬ್ರಹ್ಮ ತೇಜದಲ್ಲಿಯೇ ವಿಶಿಷ್ಟವಾದಂತಹ ಬಲವುಂಟು ಎಂದಾದ ಮೇಲೆ ನಾನು ಅದನ್ನೇ ಪಡೆಯಬೇಕು. ಹೌದು. ಬಂದವನು ವಿಶ್ವರಥ, ಹೋಗುತ್ತಾನೆ ವಿಶ್ವರಥ, ಮತ್ತೆ ಬರುತ್ತಾನೆ ವಿಶೇಷವಾದಂತಹ ರಥಾರೂಢನಾಗಿ. ಅನುಗ್ರಹ ನಿಮ್ಮದು,
ಸಾಧನೆ ನಂದು. ಆದ್ರೆ ಒಂದು ಮಾತು, ಓ, ಆವಾಗಲೇ ನೀನಾರು ಅಂತ ನನ್ನಲ್ಲಿ ಪ್ರಶ್ನೆಯನ್ನು ಮಾಡಿದೆ. ನನ್ನ ಪರಿಚಯವನ್ನು ಇದುವರೆಗೆ ನಿನಗೆ ಮಾಡಿದವನಲ್ಲ. ಇಲ್ಲಿಗೆ ಬರೋದಕ್ಕೆ ಕಾರಣ ಯಾರು ಬಲ್ಲೆಯ? ಯಾರು? ನೀನು ಯಾರನ್ನು ವಿರೋಧಿಸುತ್ತಾ ಇದ್ದೀಯೋ ವಸಿಷ್ಠರು, ಅವರ ಪ್ರೀತಿಯ ಶಿಷ್ಯ ನಾನು ವಾಮದೇವ ಅಂತ ನನ್ನ ಹೆಸರು. ಗುರುಗಳು ದುರುದ್ದೇಶವನ್ನಿರಿಸಿಕೊಂಡು ಕಳುಹಿಸಿದ್ದಲ್ಲವೇ ಅಲ್ಲ. ನೀ ಸನ್ಮಾರ್ಗದತ್ತ ನಡೆಯುವುದಿದ್ರೆ ಅದಕ್ಕೊಂದು ಪಥ ನೀನಾಗಬೇಕು ಶಿಷ್ಯ ಅಂತ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ನನ್ನ ಕರ್ತವ್ಯವನ್ನು ನಾನು ಪೂರೈಸಿದ್ದೇನೆ, ಅಷ್ಟಕ್ಕೆ ತೃಪ್ತಿ ಉಂಟು. ನಾನು ಬದುಕನ್ನು ಈ ರೀತಿಯಾಗಿ ಪರೀಕ್ಷೆಗೆ ಒಳಪಡಿಸಿದವ. ಏನೋ ಅವಕಾಶವನ್ನು ಒದಗಿಸಿದರೂ ಸಾಧಿಸಲು ಸಮರ್ಥನಷ್ಟು ಈ ಕೌಶಿಕ ಎನ್ನುವುದನ್ನು ನೋಡುವವನ ವಸಿಷ್ಠ. ಖಂಡಿತ ನೀವು ಯಾವ ಕಡೆಯಿಂದ ಬಂದಿದ್ದೀರಿ ಎನ್ನುವುದು ಲಕ್ಷ್ಯವಲ್ಲ, ಉದ್ದೇಶ ಏನು ಎನ್ನುವುದೇ ಲಕ್ಷ್ಯ. ಹೌದಲ್ಲ? ನಿಮ್ಮಲ್ಲಿ ಯಾಕೆ ಭೇದ? ಇನ್ನು ಜೀವನದುದ್ದಕ್ಕೂ ನೀವೇ ಗುರು, ಯಾಕಂದ್ರೆ ಆದಿ ಗುರುವೇ ನೀವೆನಗೆ ಎನ್ನುವ ಹಾಗೆ ಹೇಳಿದ್ದೀರಿ. ಖಂಡಿತ. ಆದ್ದರಿಂದ ನನ್ನ ಬದುಕಿನ ಅಂತ್ಯದವರೆಗೆ ನಿಮ್ಮನ್ನು ನಾನು ಮರೆಯುವುದಿಲ್ಲ. ಬ್ರಹ್ಮತೇಜವನ್ನು ಪಡೆಯುವುದಕ್ಕಾಗಿ ನೀವು ಉಪದೇಶಿಸಿದಂತಹ ಮಂತ್ರ ಗಾಯತ್ರಿಯನ್ನು ಪಠಿಸುತ್ತಾ ನನ್ನಷ್ಟಕ್ಕೆ ನಾನೇ ಅಯೋಧ್ಯೆಗೆ ಯಾರು ಅಂತ ಕೇಳುತ್ತೀರಿ? ಹಾಗೆಂದುಕೊಳ್ಳಬಹುದು. ಅನೇಕವಿದೆ. ಅಸಾಧ್ಯವಾದಂಥ ನಾಡೇ ನಮ್ಮ ಅಯೋಧ್ಯೆ. ಪವಿತ್ರವಾದಂಥ ಸೂರ್ಯವಂಶ ಮನು ಮಂದಾತ ದಿಲೀಪ ಸೌರ ಭಗೀರಥ ರಘು ಮೊದಲ್ಗೊಂಡವರು ಹುಟ್ಟಿ ಬೆಳೆದು ಆಳಿ ಬಾಳಿದ ನಾಡು ಅದು ಯಾವುದು ಅಂತ ಕೇಳಿದರೆ ಈ ನಮ್ಮ ಅಯೋಧ್ಯೆ. ಅಯೋಧ್ಯೆ ವರ್ತಮಾನ ಕಾಲದ ಚಕ್ರವರ್ತಿಯಾಗಿ ಮೆರೀತಾ ಇರುವವರೇ ನನ್ನಪ್ಪನೇ ಬಂಧನ ಚಕ್ರವರ್ತಿಗಳು. ಅವರಿಗೆ ಮಗನಾಗಿ ಸತ್ಯವ್ರತ ಅನ್ನುವಂಥ ನಾಮಧೇಯದಿಂದ ಲೋಕದ ಬೆಳಕನ್ನು ನಾನು ಕಂಡೆ. ಬಾಲ್ಯಾವಸ್ಥೆಯಲ್ಲಿ ಗುರುಕುಲವನ್ನು ಸೇರಿದೆ. ವಿದ್ಯೆಯನ್ನು ಮುಗಿಸಿ ಅರಮನೆಗೆ ಬರುವಾಗ ಕಾಲದೋಷವೋ ಕರ್ಮದೋಷವೋ ಒಂದು ನಾನರಿಯೇ ಅನಿರೀಕ್ಷವಾಗಿ ಹೆಣ್ಣೊಬ್ಬಳ ಬಗ್ಗೆ ಕೇಳಿಸಿತು. ಏನಂತ ನೋಡಿದ್ರೆ ನೀರಿನ ಸೆಳೆತಕ್ಕೆ ಸಿಕ್ಕಿ ಹೆಣ್ಣೊಬ್ಬಳು ಆರ್ತನಾದವನ್ನು ಕೇಳಿದ ತಕ್ಷಣ ನೋಡಿದ್ದೆ ತಡ ನೀರಿಗೆ ಹಾರಿ ಅವಳ ಜೀವವನ್ನು ಉಳಿಸಿದೆ. ಆಪತ್ಕಾಲದಲ್ಲಿ ಪ್ರಾಣವನ್ನು ಉಳಿಸಿದಂತ ನೀನೇ ನನ್ನ ಪಾಲಿನ ದೇವರು ಅಂತ ಅನಿಸಲ್ಪಟ್ಟಿತು ಅವಳಿಗೆ.
ಯಾಕೋ ಏನೋ ನಮ್ಮೊಳಗೆ ಪ್ರೇಮಾಂಕುರವಾಯಿತು. ಅವಳನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನವನ್ನು ನಾನು ಮಾಡಿದೆ. ವಿಚಾರವನ್ನು ಅಪ್ಪನಲ್ಲಿ ತಿಳಿಸಿದಾಗ ಒಂದೊಮ್ಮೆಗೆ ವಿರೋಧವನ್ನು ವ್ಯಕ್ತಪಡಿಸಿದವರು ಅವರು. ಆದರೂ ಮಾತು ಕೊಟ್ಟಂತ ಹುಡುಗಿಯನ್ನು ಮಧ್ಯದಾರಿಯಲ್ಲಿ ಬಿಡುವುದಕ್ಕಾಗುತ್ತದ? ನೇರವಾಗಿ ಮದುವೆ ನಿಶ್ಚಯ ಆಗಿತ್ತು ಆಕೆಗೆ. ಮದುವೆಯ ಮಂಟಪದಿಂದ ಅಲತ್ಕಾಲದಿಂದ ನಾನು ಆಕೆಯನ್ನು ಕರೆತಂದು ಮದುವೆಯಾದೆ. ಇದು ನಾನು ಮಾಡಿದ ಒಂದನೆಯ ತಪ್ಪು. ಅಪ್ಪನ ಮಾತನ್ನು ನಾನು ಕೇಳಿದ್ದಿಲ್ಲ. ಆ ಸಮಯದಲ್ಲಿ ಸಿಟ್ಟುಕೊಂಡಂತವರು ನನ್ನ ಮಾತನ್ನು ಧಿಕ್ಕರಿಸಿದ ದೆಸೆಯಿಂದ ಈ ಅಯೋಧ್ಯೆಯನ್ನು ಬಿಟ್ಟು ತೊಲಗು ಅನ್ನುವಂತೆ ಕಳುಹಿಸಿಕೊಟ್ಟವರಿದ್ದಾರೆ. ದಲಿತರ ಕೇರಿಯನ್ನು ಸೇರಿದೆ. ಅವರ ಜೊತೆಯಲ್ಲಿ ತಿನ್ನುವುದಕ್ಕೆ ಗತಿಯಿಲ್ಲದಂತಹ ಸಮಯದಲ್ಲಿ ಗೋಮಾಂಸವನ್ನು ಸಂಸ್ಕರಿಸದೆ ಭಕ್ಷಿಸಿದ್ದರಿಂದ ನಾನು ಮತ್ತೂ ತಪ್ಪುಗಾರನಾದೆ. ಇದು ಎರಡನೇ ತಪ್ಪು. ಆಮೇಲೆ ಮತ್ತೊಬ್ಬನಿಗೆ ನಿಶ್ಚಯದಂತ ಹೆಣ್ಣನ್ನು ನಾನು ಮದುವೆಯಾದೆ. ಇದು ಮೂರನೇ ತಪ್ಪು. ಆದುದರಿಂದಲೇ ತ್ರಿಶಂಕು ಅನ್ನುವಂಥ ಹೆಸರಿಗೆ ಭಾಜನಾದವನು ನಾನು. ಆದರೆ ಎಲ್ಲವನ್ನು ಕಳೆದು ಪುನರಪಿ ನಾನು ಅಚ್ಚಿನಾವತಿಯ ಶುಭ ಮುಹೂರ್ತದಲ್ಲಿ ಚಕ್ರವರ್ತಿಯಾಗಿ ಬರೆದದ್ದಲ್ಲದೆ ಪ್ರಜಾವರ್ಗದವರನ್ನು ಮಕ್ಕಳೋಪಾದಿಯಲ್ಲಿ ಕಂಡುಕೊಳ್ಳೆ. ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಂದ ದೆಸೆಯಿಂದ ನಮ್ಮ ಚಕ್ರವರ್ತಿ ದೇವರಿಗೆ ಸಮಾನಾಂತ ವ್ಯಕ್ತಿ ಅನ್ನುವಂತೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನನ್ನನ್ನು ಹೊಗಳ್ತಾ ಇದ್ದಾರೆ. ಸಂತೋಷದ ವಿಚಾರ. ಇಷ್ಟಕ್ಕೆ ಸಾಕಾಗುತ್ತದೆಯಾ ಸ್ವಾಮಿ? ಯಾಕೆ ಏನು ಅಂತ ಗೊತ್ತಿಲ್ಲ, ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿಕೊಂಡಿದ್ದಲ್ಲ. ವಿರಜಿಸಿದೆ ಗೋನ ಪರಮ ಸದಯ ಆಸೆ ಅನ್ನುವಂಥದ್ದು ಹುಟ್ಟಿದಂಥ ವ್ಯಕ್ತಿಗೆ ಪ್ರತಿಯೊಬ್ಬರಿಗೆ ಇರುವುದು ಸ್ವಾಭಾವಿಕ. ಪುರುಷಾಯತ್ತವಾದ ಸಾಧನೆಯಿಂದ ಯಾವನೇ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಸಾಧ್ಯತೆ ಇದೆ ಅನ್ನುವುದನ್ನು ಸಾಧನೆಯ ಮೂಲಕ ಸಾಧಿಸಿ ಲೋಕಕ್ಕೆ ಆದರ್ಶ ವ್ಯಕ್ತಿಯಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡಿದವನು ನಾನು. ಏನೆಂದರೆ ಮನಸ್ಸಿನಲ್ಲಿ ಚಿಗುರಿದಂತ ಆಸೆ ಬೇರೆ ಯಾವುದೂ ಅಲ್ಲ, ಸ್ವಶರೀರಿಯಾಗಿ 100 ಯಾಗವನ್ನು ಮಾಡುವ ಮುಖೇನ ದೇವಪೀಠವನ್ನು ಏರಬೇಕು, ತ್ರಿಶಂಕು ಮಹಾರಾಜ ಏನು ಅಂತ ತೋರಿಸಬೇಕು ಅಂತ ಆಸೆ ಹುಟ್ಟಿದ್ದು ಮಾತ್ರವಲ್ಲ, ನಮ್ಮ ಕುಲಪುರೋಹಿತರಾದಂಥ ವಸಿಷ್ಠರಲ್ಲಿ ವಿಚಾರವನ್ನು ಮಂಡಿಸಿದೆ. ಅದಕ್ಕೂ ಕೂಡ ಸಹಕಾರವನ್ನು ಕೊಟ್ಟವರು ಗುರುಗಳು. ಶುಭ ಮುಹೂರ್ತದಲ್ಲಿ ಒಂದಲ್ಲ ಎರಡಲ್ಲ 99 ಯಾಗವನ್ನು ಮಾಡಿ ಪೂರೈಸಿದವರಿದ್ದಾರೆ. ಉಳಿದದ್ದು ಒಂದೇ ಒಂದು ಯಾಗ, ಅದು 100ನೇ ಯಾಗ. ಅಲ್ಲಿಗೆ ನಮ್ಮದು 100 ಪೂರ್ತಿ ಆಗುತ್ತದೆ. ನಮ್ಮ ಜೀವನದಲ್ಲಿ ಆಸೆ ಅದೇ, ಒಮ್ಮೆ 100 ಪೂರ್ತಿಗೊಳಿಸಬೇಕು ಅಂತ. ಆಮೇಲೆ ಸ್ವಶರೀರಿಯಾಗಿ ಆದಷ್ಟು ಬೇಗ ಏರಬೇಕು ದೇವಪೀಠಕ್ಕೆ. ತವಕ ಹೆಚ್ಚಾಗುತ್ತಾ ಇದೆ. ಉಳಿದದ್ದು ಒಂದು ಯಾಗ, ಗುರುಗಳಲ್ಲಿ ತಿಳಿಸಬೇಕು, ನಡೆಸಬೇಕು. ಎರಾಗಿ ಕೈ ಮುಗಿದೆಂದಾನು
ಆಗಮನ ಇಲ್ಲಿಗೆ ಹೊಸತನ ಅಲ್ಲವಾದಿದ್ದರೂ ಕೂಡ ಇಂದಿನ ದಿವಸ ಅನಿರೀಕ್ಷಿತವಾಗಿ ಬಂದಿದ್ದೀಯಾ ಅನ್ನುವುದೇ ಸತ್ಯ ಅಲ್ವೇ? ಬರುವರೇ, ಏನು ಕಾರಣ? ಯಾಕಾಗಿ ಒಮ್ಮಿಂದೊಮ್ಮೆಲೆ ನೇರವಾಗಿತ್ತ ಬಂದಿದ್ದೀಯಾ? ಕಾರಣವೇನೆಂದರು ಹೊಯ್ಯ? ಗುರುಗಳೇ, ಏನು? ಢಂಬಾರಿ ಪದವಿಯ ಹಂಪಾಲಿಸುತ್ತಗೈದೆ ಇಂಬಾಗಿ ಪೂರ್ಣವಾಯಿತು ಉಳಿದೊಂದು ಯಾಗವ ನಲವಿಂದ ಪೂರೈಸಿ ಕಳು ಹೆನ್ನಧಿಕಾರಕ್ಕೆ ತಿಳಿದು ಬಂದಿಹೆ ಶುಭಗಳಿಗೆ ವಿತ್ತರೋಣ ತಿಳಿದು ಬಂದಿಹೆ ಶುಭಗಳಿಗೆ ವಿತ್ತರೋಣ ಕಳವಳ ಅರಸ, ಕತ್ತಲೆಯಿಂದ ಬೆಳಕಿನೊಳಗೆ ಕೊಂಡೇಲು ಪಡುವವನೇ ಗುರು ಎಂದೆನಿಸಲ್ಪಡ್ತಾನೆ. ಅಯೋಧ್ಯೆ ಕುಲ ಪುರೋಹಿತರಾಗಿ ಅದೆಷ್ಟೋ ಕಾಲದಿಂದ ಇದ್ದವರು ನೀವು. ಹೌದು. ಯಾವುದೇ ಒಂದು ಆಗು ಹೋಗುಗಳು ಅಥವಾ ಚಕ್ರವರ್ತಿಗಳಾದಂತ ನಾವುಗಳು ಎಡವಿ ಬಿದ್ದಾಗಲು ಸಮಯೋಚಿತ ಸಲಹೆಯನ್ನು ಕೊಟ್ಟು ಮಾರ್ಗದರ್ಶಕರಾಗಿ ನಮ್ಮ ಜೀವನದ ಬೆಳಕಾಗಿ ಬಂದವರು ನೀವು. ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಂಡಿದ್ದೆ. ಹೌದಲ್ಲ ಸ್ವಾಮಿ? ನಿಮಗೂ ಕೂಡ ತಿಳಿದಿರಬಹುದು. ಏನು? ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಆಸೆ, ಅದನ್ನು ನೀವೇ ತಿಳಿಸಿಕೊಂಡೆ. ಅದಕ್ಕೂ ಕೂಡ ಒಂದೊಮ್ಮೆಗೆ ಸಮ್ಮತಿಯನ್ನು ಸೂಚಿಸಿದವರು ನೀವು ಅಲ್ವೇ? ದೇವೇಂದ್ರನ ಪೀಠವನ್ನು ನಾನು ಪಡೆಯಬೇಕು. ದೇವಪೀಠವನ್ನು ಏರಿ ತ್ರಿಶಕ್ವ ಮಹಾರಾಜ ಏನುತ್ತ ಲೋಕದವರು ತಿಳಿದಂತೆ ಮಾಡಬೇಕು. ಆಸೆಯನ್ನು ವ್ಯಕ್ತಪಡಿಸಿದಾಗ ನೀವು ಕೂಡ ಸಹಕಾರಿಗಳಾಗಿದ್ದೀರಿ. ದಿನವನ್ನು ನಿಗದಿಪಡಿಸಿ 99 ಯಾಗವನ್ನು ಮಾಡಿದವರಿದ್ದೀರಿ ಅಲ್ವೇ? ಆದ್ರೆ 100 ಪೂರ್ತಿಗೊಳಿಸಿದ್ದಿಲ್ಲ ಸ್ವಾಮಿ. ಹೌದು. ಉಳಿದದ್ದು ಒಂದು ಯಾಗ. ಬೇರೆ ಪುರೋಹಿತರಲ್ಲಿ ದಿನ ನಿಶ್ಚಯ ಮಾಡಿದ್ದೇನೆ, ಒಳ್ಳೆ ಗಳಿಗೆ ಇದೆ ಅಂತೆ. ಕಡೆಯದಾದಂತ ವಿಶ್ವಜಿತಂದರ 100ನೇ ಯಾಗವನ್ನು ಮಾಡಿ ಪೂರೈಸಿ ಆದಷ್ಟು ಬೇಗ ದೇವಪೀಠದ ಮೇಲೆ ಕುಳಿತುಕೊಳ್ಳುವಂತೆ ಅನುಗ್ರಹಿಸಬೇಕು ಸ್ವಾಮಿ. ಎಲ್ಲರೂ ಲಗ್ನವ ನಿರ್ಣಯಿಸಿದ ಮಖಕ್ಕೆ ನಾವು ಬರಲೇದಾಗಿ ಯಾಕೆ ಬರದೆ? ಅನ್ಯರ ಮುಖರಿ ವಿರಜಿಸುವುದೆನ್ನನು ಭಯದಿ ಬಾಲ ಮಗುಳಿಂತೆನ್ನವು. ಅರಸ ನೇರವಾಗಿ ಬಂದಾಡಿದಂತಹ ಮಾತು ಗಳಿಗೆ ನಿಶ್ಚಯವಾಗಿದೆ. ಪುರೋಹಿತರಲ್ಲಿ ವಿಚಾರವನ್ನು ಅರಿಹಿದ್ದೇನೆ, ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ ಎಂಬುದಾಗಿ. ನಿನಗೆ ನನ್ನಿಂದ ಏನು ಕೊರತೆ ಆಯಿತು? 99 ಯಾಗಗಳನ್ನು ಪೂರೈಸುವಂತಹ ವೇಳೆಯಲ್ಲಿ ಲಗ್ನದಲ್ಲಿ ಕೆಡುಕುವಂತೆ ಅಥವಾ ಮಾಡುವಂತಹ ಕೈಕರ್ಯದಲ್ಲಿ ಕೆಡುಕುವಂತೆ ಇದು ಯಾವುದು ಇಲ್ಲ ಎಂದಾದ ಮೇಲೆ ನನ್ನನ್ನು ನೀನು ಯಾಕೆ ತ್ಯಜಿಸಿದ್ದೆ? ಏನು? ನಾನು ನಿಮ್ಮಲ್ಲಿಗೆ ಬಂದಿದ್ದೆ. ಬಂದು ಕೇಳಿದಾಗ ನೀವು ಕಾರ್ಯನಿಮಿತ್ತ ಎಲ್ಲಿಗೋ ಹೋಗಿದ್ದೀರಿ ಅಂತ. ಹೌದು, ಹಲವಾರು ಕಾರ್ಯನಿಮಿತ್ತ ಹೋಗುತ್ತಾ ಇರ್ತೇನೆ. ಆದ್ರೂ ಅವರು ಕೂಡ ನಿಮ್ಮ ಶಿಷ್ಯನೇ ಅಲ್ವಾ? ನನ್ನ ಶಿಷ್ಯನ. ಗುರು ಶಿಷ್ಯರೊಳಗೆ ಭೇದ ಉಂಟ. ನೀವು ವಿದ್ಯೆ ಹೇಳಿಕೊಟ್ಟಂತ ಶಿಷ್ಯನಲ್ಲಿ ಕೇಳಿದೆ ಅಪ್ಪ, ಆದ್ರೆ ಅವರಲ್ಲಿ ಯಾಗ ಮಾಡಿಸುವುದಿಲ್ಲ, ನಿಮ್ಮನ್ನೇ ಯಾಗ ಮಾಡಿಸುವುದು. ಒಂದು ಪೂರ್ತಿ ಮಾಡಿ ಸ್ವಾಮಿ. ಅರಸ ನನ್ನದೇ ಶಿಷ್ಯ, ಹಾಗಂತ ಗುರುವಿಂದ ಹೆಚ್ಚಲ್ಲ. ಹೇಳಿದ್ರ ನಾನು ಅಲ್ವೇ? ನೀನು ಹೇಳಲಿಲ್ಲ, ಆದ್ರೂ ನಾನು ಹೇಳುದು ಹೆಚ್ಚೋ ಅಲ್ಲ. ಆಗದಿದ್ರೆ ಅದೇ ಹೌದಾದರೆ ಯಾರು ಮುಹೂರ್ತ ಇರಬಹುದು, ಆದ್ರೆ ಗುರುಗಳ ಸಮ್ಮುಖದಲ್ಲಿ ಹೇಳಬಾರದು. ಹೆಚ್ಚು ಅಂತ ಏನು? ಹೆಚ್ಚು ಅಂತ ಶಿಷ್ಯ ಗುರುಗಳ ಸಮ್ಮುಖದಲ್ಲಿ ಹೇಳಬಾರದು. ಅದನ್ನು ಗುರುಗಳಾದ ನಾನು ತೀರ್ಮಾನ ಮಾಡುತ್ತೇನೆ ಯಾರು ಹೆಚ್ಚು. ಮತ್ತೊಂದುಂಟು, ಶಿಷ್ಯನಾದವ ಗುರುವಿಗಿಂತ ಹೆಚ್ಚಾದರೆ ಅದರಲ್ಲಿ ಗುರುವೇ ಮೊದಲು ಸಂತೋಷ ಪಡುವುದು ಅಲ್ವೇ? ಏನೇ ಇರಲಿ ಅಂತೆ. ಈಗ 99 ಯಾಗಗಳನ್ನು ಪೂರೈಸಿರುವಂತಹ ನನಗೆ ಅರ್ಹತೆ ನೀನೇ ಒಂದು ನಿಶ್ಚಯ ಮಾಡಿಕೊಂಡು ಬಂದಿದ್ದಿ ಗಳಿಗೆಯನ್ನು ಎಂಬುದಾದರೆ ನನ್ನನ್ನು ತ್ಯಜಿಸಿದಂತಹ ಆ ದಿನದ ಗಳಿಗೆಯನ್ನು ನಾನು ಒಪ್ಪಲಾರೆ, ಮಾಡುವುದಿಲ್ಲ. ಈಗ ಅವರು ನಿಶ್ಚಯ ಮಾಡಿದ್ದು ನಿಮಗೆ ಸಮಂಜಸ ಅಂತ ಆಗುದಿಲ್ಲ, ಅಂದ್ರೆ ಆಗುದಿಲ್ಲ ಅಂತ ಹೇಳುದು. ಹೌದು. ಈಗ ನೀವೇ ದಿನ ನಿಗದಿ ಮಾಡ್ತೀರಾ?
ಅಲ್ಲ ನಾನೇ ದಿನ ನಿಗದಿ ಮಾಡುತ್ತಿದ್ದೆ. ಮೊದಲಾಗಿ ನೀನು ನನ್ನ ಬಳಿ ಬರಬೇಕಿತ್ತು, ಅವರ ಬಳಿಯಲ್ಲಿ ಹೋಗುದಲ್ಲ. ಆದ್ರೂ ಮಾಡಿ ಇನ್ನಾಗುವುದಿಲ್ಲ. ನೀನು ನೇರವಾಗಿ ಅವರ ಬಳಿಗೆ ಹೋಗುವ ಬದಲು ನನ್ನಲ್ಲಿ ಬಂದಿದ್ದೆ ಬಂದು ಹೇಳುತ್ತಿದ್ರೆ ನಾನೇ ಅರ್ಹುತ್ತಿದ್ದೆ. ನೋಡಿ, ನನಗೆ ಕಾರ್ಯನಿಮಿತ್ತವಾಗಿ ತೆರಳುವುದಕ್ಕೆ ಬಹಳ ಅವಶ್ಯಕತೆ ಉಂಟು ಹೋಗುವುದಕ್ಕೆ. ಆದುದರಿಂದ ನನ್ನೊಡನೆ ಬಂದು ನನಗೆ ಅಸಾಧ್ಯವಾಗಿ ಹೋದರೆ ನನ್ನ ಶಿಷ್ಯರಲ್ಲಿ ವಿಚಾರವನ್ನು ನಾನೇ ತಿಳಿಸುತ್ತೇನೆ, ಅವರು ದಿನ ನಿಗದಿ ಮಾಡುತ್ತಾರೆ ಎಂಬುದಾಗಿ. ನಿನಗೆ ನನಗಿಂತ ಮೊದಲಾಗಿ ನಂಬಿಕೆ ಬಂದದ್ದು ಯಾರಲ್ಲಿ? ನೀನು ಹೋದದ್ದು ಯಾರ ಬಳಿಗೆ? 100ನೇ ಯಾಗಕ್ಕೆ. ಅದು ಶಿಷ್ಯ ಆ, ಇಲ್ಲಿ ಬಂದು ಅವರಲ್ಲಿಯೇ ಮಾಡು, ಮತ್ತೆ ನಾನು ಯಾಕೆ ನಿನಗೆ? ಅಲ್ಲ, ಇಲ್ಲಿಗೆ ಬಂದಿದ್ದೆ ಆಮೇಲೆ ಹೋದದ್ದಷ್ಟೇ. ಅಲ್ಲ, ನೀನು ನನ್ನನ್ನು ಕಂಡಿದ್ದೀಯೋ? ಇಲ್ಲ, ಇಲ್ವೇ? ನೀವಿಲ್ಲ ಅಂತ ಈಗ 99 ಯಾಗಗಳಿಗೆ ಗಳಿಗೆಯನ್ನು ನಿಶ್ಚಯ ಮಾಡಿದಂತಹ ನನಗೆ 100ನೇ ಯಾಗಕ್ಕೆ ಗಳಿಗೆಯನ್ನು ನಿಶ್ಚಯ ಮಾಡುವುದಕ್ಕೆ ಅಸಾಧ್ಯವೆಂಬಂತಹ ತೀರ್ಮಾನಕ್ಕೆ ನೀನು ಹೇಗೆ ಬಂದೆ? ತೀರ್ಮಾನ ಮಾಡಿದ್ದಿಲ್ಲ. ಹಾಗಾದ್ರೆ ನೀನು ದಿನ ನಿಶ್ಚಯ ಹೇಗೆ ಮಾಡಿದೆ? ಹೇಳಿದೆ ಅಷ್ಟೇ, ಹಾ. ಹೇಳಿದ್ರು. ಅದನ್ನು ನಿಮ್ಮಲ್ಲಿ ಪುನಃ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಅವರು ಹೇಳಿದ್ದಾರಲ್ಲ, ಅವರ ಬಳಿಗೆ ತೆರಳು. ಏನು? ಹಾಗೆ ಹೇಳು. ಆಗುವುದಿಲ್ಲ. ಕರುಣ ನಿನಗಿಲ್ಲದಿರಲು ಕರುಣ ನಿನಗಿಲ್ಲದಿರಲು ನನಗೆ ತೆರಳು ತಜ್ಞರ ಬಲದೊಳು ವಿರಚಿತ ಯಾಗವನ್ನು ಇಂದ್ರನ ಹೇ ಪರಿಗಿದೈತಿ ನಗರನು ಗುರುಗಳೇ, ಏನು? ದೇವ ಲೋಕವನ್ನು ಸೇರಿಕೊಳ್ಳಬೇಕು ಅಂತ ಹೇಳಿದಾಗ ಆ, 100 ಯಾಗ ಮಾಡು ಮಗನೆ ಅಂತ ಹೇಳಿದವರು ಯಾರು? ಆಶೀರ್ವಾದವಿತ್ತವನು ನಾನು. ಹೌದಲ್ಲ? ಆ, ದಿನ ನಿಶ್ಚಯ ಮಾಡಿಸಿ 99 ಯಾಗವನ್ನು ಮಾಡಿದವರು ಯಾರು? ನಾನೇ. ನಿಮಗೆ ಮೊದಲೇ ಹೇಳಬಹುದಿತ್ತಲ್ಲ, ಏನೆಂದು? ಪೀಠಕ್ಕೆ ನೀನು ಯೋಗ್ಯನಾದವನಲ್ಲ, ಆ, ನೀನು ಅದರ ಮೇಲೆ ಆಸೆ ಪಡಬೇಡ, ಆ. ನಾನು ಯಾಗ ಮಾಡುವುದಿಲ್ಲ ಅಂತ ನೀವು ಮೊದಲಿಗೆ ಯಾಕೆ ಹೇಳಲಿಲ್ಲ? ನಿನಗೆ ಮೊದಲೇ ನಿನ್ನ ಕುಲಪುರೋಹಿತರು ಇರ್ಲಿಲ್ವಾ? ಹಾಗಲ್ಲ, ನಾನಿದ್ದೆ. ಮೊದಲಿಗೆ ಕೇಳಿದ್ದು ಕುಲಪುರೋಹಿತರಲ್ಲಿಯ ನಿಮ್ಮಲ್ಲಿಯ? ನನ್ನಲ್ಲಿ. ಆಗ ನೀವು 99 ಮಾಡಿದ್ದು ಯಾಕೆ? ಹೌದು, 99 ಮಾಡಿದ್ದೇನೆ. ನನ್ನನ್ನು ನೀನು ಒಪ್ಪಿಕೊಂಡಿದ್ದೀಯ ಅನ್ನುವ ಕಾರಣಕ್ಕೆ. ಕಾರಣಕ್ಕೆ ನೀವು ಅಲ್ಲ, ನನಗೆ ಅರ್ಥ ಆಯ್ತು ಸ್ವಾಮಿ. ಏನು? ಯಾಕಂದ್ರೆ ಹ್ಮ್. ಈ ಬ್ರಾಹ್ಮಣರಿಗೆ ನಾವು ಗೌರವ ಕೊಡ್ತೇವೆ, ಲೋಕದ ಅಲ್ಲ, ನಿಯಮ. ಬ್ರಾಹ್ಮಣರಿಗೆ ಗೌರವ ಕೊಡ್ತೇವೆ. ಹ್ಮ್. ನಾವು ಊರನ್ನಾಡುವಂತ ಕ್ಷತ್ರಿಯ ಹ್ಮ್. ಅಲ್ವೇ? ಆ, ಬ್ರಾಹ್ಮಣರು ಸರಿಯಾದ ದಾರಿಯಲ್ಲಿದ್ರೆ ಮಾತ್ರ ಅವರಿಗೆ ಬೆಲೆ ಕೊಡುವುದಿಲ್ಲ, ಇಲ್ಲದ್ರೆ ನಾವು ಕೂಡ ಬೆಲೆ ಕೊಡುವುದಿಲ್ಲ. ಈಗ ನಿನ್ನ ಎಷ್ಟಾದ್ರೂ ನಾನು ನಿಮ್ಮ ಶಿಷ್ಯ, ಆ, ಹೌದಲ್ಲ? ಆ, ನೀವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಏನು ಅಂತ ನಿಮಗೂ ತಿಳಿದಿರಬಹುದು. ಆ, ಬ್ರಾಹ್ಮಣರಿಗೆ ನಂಜು ಮತ್ಸರ ಅನ್ನುವಂಥದ್ದು ಹ್ಮ್. ರೋಮ ರೋಮದಲ್ಲಿ ಇದೆ. ನಿನ್ನ ತೀರ್ಮಾನ. ಅದಕ್ಕೆ ಸಾಕ್ಷಿಯೇ ನೀವು. ಆ, ಇಲ್ಲದಿದ್ರೆ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಆ. ಒಂದು ಯಾಗ ಉಳಿದಿರುವಾಗ ಹ್ಮ್. ಆಗುವುದಿಲ್ಲ, ಪೂರ್ತಿ ಮಾಡುವುದಿಲ್ಲ, ಹೌದು. ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಹೇಳ್ತೀರಿ ಅಂತ ಆದ್ರೆ ನೀವು ಬೇಕು ಅಂತಲೇ ತಿಳಿದು ನನ್ನ ಹೊಂಡಕ್ಕೆ ಕೂಡಿದ್ದು ಅಂತ ಹೇಳುವುದು ತಪ್ಪಾಗಲಾರದು. ರಸ, ಓ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ನಾನು ಹೇಳಿದ್ದಿಲ್ಲ. ಆ. ನೀನು ಹೋದದಕ್ಕೆ ಹೇಳಿದಷ್ಟೇ. ಆ, ಅಂದ್ರೆ ನಿಮಗೆ ಮನಸ್ಸಿಲ್ಲ. ಖಂಡಿತಲ್ಲ, ನಾನು ಹೀಗೆ ಆಗುವುದಿಲ್ಲ. ದೇವಪೀಠ ಏರುವುದು ನಿಮಗೆ ಮನಸ್ಸಿಲ್ಲ ಅಂತ ಆಯ್ತು. ಆ, ನಾನು ಚಕ್ರವರ್ತಿ ಆಡುವಂತ ಶಪಥ ಕೇಳಿ ಏನು? ನೀವು ಅಲ್ಲದಿದ್ದರೆ ಏನಂತ ಆ, ಜನ್ಮದಾರ ಹಾಕಿದವರು ನೀವು ಒಬ್ಬರೇ ಇರುವುದಿಲ್ಲ. ಆಹಾ. ಲೋಕದಲ್ಲಿ ಎಷ್ಟೋ ಮಂದಿಗಳು ಇದ್ದಾರೆ. ಹೌದು. ನೀವು ಅಯೋಧ್ಯೆಯ ಕುಲಪುರೋಹಿತರು, ಹೌದು. ನಿಮಗಿಂತ ಹೆಚ್ಚು ಕಲಿತವರು ಆ. ಬ್ರಾಹ್ಮಣೋತ್ತಮರು ಈ ನಮ್ಮ ನಾಡಿನಲ್ಲಿದ್ದಾರೆ. ನಿನಗೆ ಎಲ್ಲಿಯಾದ್ರೂ ಹೋಗ್ತೇವೆ, ಹ್ಮ್. ಹುಡುಕುತ್ತೇವೆ. ಆ. ಅವರಲ್ಲಿ ಒಂದು ಯಾಗವನ್ನು ನಾನು ಮಾಡಿಸದೆ ಹೋದ್ರೆ ಆ, ನಾನು ನಿಬಂಧ ಚಕ್ರವರ್ತಿಯ ಮಗ, ಆ, ತ್ರಿಶಂಕು ಚಕ್ರವರ್ತಿ ಅಲ್ಲವಲ್ಲ, ಅಲ್ಲವಲ್ಲ, ಅಲ್ಲವಲ್ಲ. ಕಣ್ಣಾರ ನೋಡಿ ನಾನು ಮೇಲೆ ಏರುವುದನ್ನು ಬರ್ತೇನೆ. ಫಿಲಿಪ ಸಗರ ಮೊದಲಾದಂತಹ ಸೂರ್ಯವಂಶದ ಚಕ್ರವರ್ತಿಗಳನ್ನು ನಾನು ನೋಡಿಕೊಂಡು ಬಂದವ. ಏನಾಗುತ್ತದೆ ನಿರೀಕ್ಷೆ ಇಲ್ಲ. ಒಂದು ವಾದಿಷ್ಟರಡಿಗೆ ವಂದಿಸಲ್ಕೆಂದರೀತರಡಿ ಹೀಗೆ ಬಂದಿರುವ ತ್ಯಾಗೆನ್ನಲು ನೃಪತಿ ಮನಗುತ್ತಿ ಬೇಡಿದರಾಗಲು ನಮೋ ನಮಃ. ಗುರುಪುತ್ರರು ನೀವು? ಹೌದು. ನಿಮ್ಮನ್ನೇ ಕಾಣುವುದಕ್ಕಾಗಿ ಬಂದೆ. ಈ ಹೊತ್ತಿನಲ್ಲಿ ಅರಸನಾದವ ನಮ್ಮ ತಂದೆಯನ್ನು ಕಾಣುವುದಕ್ಕೆ ಮುಂದಾಗಿ ಹೋಗುವವರು ಅವರ ಬಳಿಯಿಂದ ಆಶೀರ್ವಾದವನ್ನು ಹೋಗುವುದು ಅವತ್ತು ನಮ್ಮ ಬಳಿಗೆ ಬಂದಿದ್ದೀರಲ್ಲ, ಕಾರಣವೇನೆಂದು ಹೇಳುವಿರಾ? ಗುರುಪುತ್ರರೇ, ಏನದು? ಗುರು ವಸಿಷ್ಠರ ದಯದೊಳೆ ಶತಮಖವ
ಪರಿಪೂರ್ಣವಾಯ್ತೊಂದುಳಿದ ಯಜ್ಞಗಾಗಿ ನಾನರಿದು ಮುಹೂರ್ತ ವಿಪ್ರರೊಳು ನಿಮ್ಮಯ್ಯನವು ಬರಬೇಳೆ ತೊರೆದರೆನ್ನ ಸುರಪನೆನಿದಲು ಯಾಗ ನೀವು ಬಂದು ಪೂರೈಸಿ ಕರುಣದಿವು ಉತ್ತರಿಸಬೇಕೆಂದು ಪದಗೆರಗಿ ನಮೋ ನಮಃ. ಎದ್ದೇಳಿ. ವಸಿಷ್ಠರ ಮಕ್ಕಳಲ್ಲಿ ನಾವೇ ವಸಿಷ್ಠರು ಗೊತ್ತಾಯ್ತು ನಿಮ್ಮ ಮುಖ ನೋಡಿದಾಗ ವಸಿಷ್ಠರ ಮಕ್ಕಳಂತೆ ಗೊತ್ತಾಯ್ತು. ಹೌದು ನಾವೇ. ಈಗ ನಾನು ಚಕ್ರವರ್ತಿಗಳು ಬಂದದ್ದು ಗೊತ್ತಾಯ್ತು ಹೇಳಿದ್ರೆ ಅರಸ ಎನ್ನುವ ಹಾಗೆ. ಬರುವವ ಅಲ್ಲ, ಹೌದು ಬರುವಂತಹ ಕಾರ್ಯ ನನಗೆ ಒದಗಿ ಬಂತು. ಅದು ಕೂಡ ನಮ್ಮನ್ನೇ ಕಾಣುವುದಕ್ಕೆ ಮುಂದಾಗಿ ಬಂದಿರಲ್ಲ. ಕಾರಣವೇನೆಂದು ಹೇಳಬಹುದಾ? ಏನು? 100 ಯಾಗವನ್ನು ಮಾಡಬೇಕು ಅಂತ ನಿಮ್ಮ ಅಪ್ಪನಲ್ಲಿ ಸಂಕಲ್ಪ ಮಾಡಿದವ ನಾನು. ಹೌದೇ? 99 ಯಾಗ ಮಾಡಿದ್ರು. ನಮ್ಮ ತಂದೆ ಮತ್ತೆ ಮಾಡಿದ್ರ ಉಳಿದದ್ದು ಉಳಿದಾಯ್ತು ತಾನೆ. ಆ ಒಂದು ಯಾಗ ಉಳಿಯಿತು. ಒಂದು ಯಾಗ. ಆ ಯಾಗ ಪೂರ್ತಿಗೊಳಿಸಿದ್ರೆ ಹಾ. ದೇವಪೀಠ ನನಗೆ ಸಿಗುತ್ತದೆ ಅಂತ ಅವರೇ ಹೇಳಿದ್ದು. ನಮ್ಮ ತಂದೆ ಹೌದು ಹೇಳಿದ್ರು. ಹಾ. ಈಗ ಒಂದು ಯಾಗವನ್ನು ಮಾಡಿ ಪೂರೈಸಿ ನನ್ನನ್ನು ಮೇಲೆ ಕಳುಹಿಸಿ ಪೀಠದ ಮೇಲೆ ರಾರಾಜಿಸಬೇಕು ಅಂತ ಆಸೆ ವ್ಯಕ್ತಪಡಿಸಿದಾಗ ತಿರಸ್ಕಾರ ಮಾಡಿದ್ರು. ವಾಸಿಷ್ಠ ಓ ಏನದು? ನಿಮ್ಮ ಅಪ್ಪನಷ್ಟು ಮಂಜಿನ ಬುರುಡೆ ಬೇರೆ ಯಾರೂ ಇಲ್ಲ. ಪ್ರಾಯಕ್ಕೆ ಬಂದ ಮಕ್ಕಳು ನೀವಿದ್ದೀರಿ, ಅವರಿಗೆ ಹುಟ್ಟಿದ ಮಕ್ಕಳು ನೀವು. ಇನ್ನು ಕೂಡ ಮುದುಕನೇ ಎಲ್ಲಾ ಕಡೆಗೆ ಕಾರ್ಯಕ್ರಮಗಳಿಗೆ ಹೋಗುವುದಲ್ಲದೆ ಮಕ್ಕಳಾದತ್ತ ನೀವು ಮುಂದೆ ಜಾಗ ತುಂಬಿಸಬೇಕು. ಯಾಕಂದ್ರೆ ನಮ್ಮ ಅಯೋಧ್ಯ ಚಕ್ರವರ್ತಿಯ ಪೀಠದ ಬದಿಯಲ್ಲಿ ಕುಳಿತುಕೊಳ್ಳುವಂತ ಅರ್ಹತೆ ಇರುವುದು ಯಾರು? ಮುಂದಕ್ಕೆ ನಿಮಗೆ. ಆದರೂ ನಿಮ್ಮನ್ನು ಮನೆಯೊಳಗೆ ಕೂಡಿಟ್ಟು ಯಾವ ಕಾರ್ಯಕ್ರಮ ಅದು ಕಳುಹಿಸಿ ಕೊಡ್ತಾರವರು ಇಲ್ಲ ಅಂತ ನಂಜಿನ ಬುರುಡೆ ನೀವು ಬುದ್ಧಿ ಕಲಿಸಬೇಕು ಅಂತ ಆದ್ರೆ ಉಳಿದ ಒಂದು ಯಾಗವನ್ನು ಮಾಡಿ ಪೂರೈಸಿ ನನ್ನನ್ನು ಒಮ್ಮೆ ಮೇಲೆ ಕಳುಹಿಸಿ ಕೊಡಬೇಕು. ಮುಚ್ಚು ನೀನು. ಏನು ಮಾತನಾಡುತ್ತಿದ್ದೀಯ? ತಂದೆಯವರ ಬಳಿಗೆ ಹೋಗಿ ಅವರ ಬಳಿ ಆಗದ ಕೆಲಸ ನಮ್ಮ ಬಳಿ ಹೇಳುತ್ತಿದ್ಯಲ್ಲ. ಆಗುವುದಿಲ್ಲ ಅಂತ ಹೇಳಿದಾಗ ನೀವೇ ಅದನ್ನು ಮಾಡಿ ಪೂರೈಸಬೇಕು. ನಮ್ಮ ಬಳಿಯೂ ಆಗುವುದಿಲ್ಲ. ತಂದೆಯವರ ಒಪ್ಪಿಗೆ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಹಾಗಾಗಿ ನೀನು ಬಂದ ಕಾರ್ಯ ಹೇಗಾಯ್ತು ಹೇಳುವೆ? ಮಾಡುತ್ತಾ ಇದ್ದಿ ಹೌದು. ಆದರೆ ಈ ಹೊತ್ತಿನಲ್ಲಿ ನೀನು ಆಡಿದ್ದೇನು? ತಂದೆ ಮಕ್ಕಳ ನಡುವೆ ವೈರತ್ವವನ್ನು ಹುಟ್ಟಿಸಿದವ ನೀನು. ವೈರತ್ವ ಅಂತ ಹೇಳಬೇಡಿ, ಏನು? ಒಂದು ಜಾಗಕ್ಕೆ ಬರಬೇಕು. ಅಂದರೆ ನಿನ್ನ ಬುದ್ಧಿ ಚಾಂಡಲತ್ವ ಎನ್ನುವುದಾಗ ಆಯ್ತು ಇದು. ಹೌದು, ಯಾಕೆ ಹೇಳು? ತಂದೆ ಮಕ್ಕಳ ಬಾಂಧವ್ಯ ಹೇಗಿರಬೇಕು ಎಂದು ಲೋಕಮುಖಿಯರಿಗೆ ಗೊತ್ತಾಗಿದೆ. ನೀನು ಈ ಹೊತ್ತಿಗೆ ಚಾಂಡಲತ್ವದಿಂದ ಮಾಡಿ ಆಡಿದಂತಹ ಮಾತು, ಹಾಗಾಗಿ ನೀನು ಚಂಡಾಲ
ಬಾರಿಯ ಪದವಿಯ ಬಯಸುತ್ತಲುಳಿದನಾಗಿ ಸುಮುಹೂರ್ತವ ಗುರುವಿನೊಳರಿಯದೆ ವ್ಯರ್ಥಗೈದೆ ಮಾನೇ ಶಿವನೇ ಶಿವನೇ ಯಾಕೆ ಹೀಗಾಗಿ ಹೋಯಿತಪ್ಪ ತಾನೊಂದು ಬಗೆದರೆ ದೈವ ಬೇರೆ ಬಗೀತಲ್ಲ ನಾನು ಮಾಡಿದಂಥ ಪ್ರಯತ್ನ ಎಲ್ಲ ನೀರ ಮೇಲಿಟ್ಟಂತ ಹೋಮದಂತೆ ಹಾಳಾಗಿ ಹೋಯಿತು ಯಾಗವನ್ನು ಜೀವನದಲ್ಲಿ ಪೂರ್ತಿಗೊಳಿಸಿ ಉನ್ನತ ಮಟ್ಟವನ್ನು ಏರಬೇಕು ಅಂತ ನಾನು ಪಡೆದಂತ ಆಸೆ ಇದು ತಪ್ಪೇ ತಪ್ಪೇ ಗುರುಗಳೇ ಮುಡಿದರು ಆಮೇಲೆ ಗುರು ಪುತ್ರರು ಮುಡಿದರು ಕಟ್ಟ ಕಡೆಗೆ ನೀನು ಚಾಂಡಾಲನಾಗಿ ಹೋಗು ಅನ್ನುವಂತೆ ಶಪಿಸಿಯೇ ಬಿಟ್ಟರಲ್ಲ ಶಿವನೇ ಈ ಮುಖವನ್ನು ಹೊತ್ತು ನಾನೇನು ಮಾಡಲಿ ಪುತ್ರ ಹರಿಶ್ಚಂದ್ರನಿಗೆ ಸಮಸ್ತ ವಿಚಾರವನರುಹುದೆ ಉತ್ತಮ ರಾಜಾಧಿಪತನ ವತಿಯೊಳಪಿದುದ ಮತರುತ್ತಲಿ ನೀತಿಯ ಪ್ರತಿಯಮಾಗವ ದೊರೆಯುತ್ತ ಸುತ್ತುತೀರ್ಥನು ನದಿ ಚಿತ್ತರಿ ಮನುತಾರಿ ನನ್ನ ಮುಖವನ್ನು ಕಂಡಾಗ ಯಾವತ್ತೂ ಅಯೋಧ್ಯೆಯ ಚಕ್ರವರ್ತಿ ಪೀಠದಲ್ಲಿ ಮುಂದುವರಿಯುವಂತ ಯೋಗ್ಯತೆ ಅರ್ಹತೆಯನ್ನು ಕಳಕೊಂಡವನು ನಾನಿದ್ದೇನೆ. ನೇರವಾಗಿ ವಿಚಾರವನ್ನು ತಿಳಿಯಪಡಿಸಬೇಕು ಅಂತ ಅರಮನೆಯನ್ನು ಸೇರಬೇಕು ಅಂತ ಉದ್ದೇಶದಿಂದ ಅಯೋಧ್ಯೆಯನ್ನು ನಾನು ಸೇರಿದೆ ಎಂದಾದ್ರೆ ದ್ವಾರಪಾಲಕರಿಗೂ ಗುರುತು ಹಿಡಿಯುವುದಕ್ಕೆ ಕಷ್ಟವಾಗಿ ಹೋಯಿತು. ತೊಲಗಿ ಇಲ್ಲಿಂದ ಅನ್ನುವಂತೆ ನನ್ನನ್ನೇ ಕುತ್ತಿಗೆಗೆ ಕೈ ಹಾಕಿ ಹೊರ ತಪ್ಪುವುದಕ್ಕೆ ಮನ ಮಾಡಿದ. ಆದರೂ ವಿಚಾರವನ್ನು ಆತನಲ್ಲಿ ಹೇಳಿಕೊಂಡಾಗ ನನ್ನ ಪರಿಚಯವಾಗದೆ ನನ್ನನ್ನು ತಿರಸ್ಕರಿಸಿದ. ಕೈ ಹಿಡಿದಂತ ಹೆಂಡತಿ ಸತ್ಯವತಿಗೆ ನಾನು ನಿನ್ನ ಗಂಡ ಅಂತ ಕೇಳಿಕೊಂಡಾಗ ಕೈ ಹಿಡಿದಂತ ಗಂಡನ ಗುರುತು ಇಲ್ಲದವಳಾಗಿ ವ್ಯವಹಾರ ಮಾಡಿದ್ಲು. ಆಮೇಲೆ ತಿಳಿಯಿತು ಕೈ ಹಿಡಿದ ಗಂಡ ಇವನೇ ಅಂತ. ಏನು ಮಾಡುವಳ ನಡೆದಂತ ವೃತ್ತಾಂತವನ್ನೆಲ್ಲ ಸತ್ಯವತಿಯಲ್ಲಿ ತಿಳಿಯಪಡಿಸಿದೆ. ಇನ್ನು ನಾನು ಇಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ. ಶುಭ ಮುಹೂರ್ತದಲ್ಲಿ ನನ್ನ ಮಗನಾದಂತ ಹರಿಶ್ಚಂದ್ರನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ಮಾಡಿದವನು ನಾನಿದ್ದೇನೆ. ಆದರೆ ಛಲದಂಕ ಮಲ್ಲನಾಗಿ ಲೋಕದಲ್ಲಿ ಮೆರೆಯಬೇಕು, ಹಿಡಿದ ಸಾಧನೆಯಿಂದ ಮುಂದಕ್ಕೆ ಮುನ್ನುಗ್ಗಬೇಕು ಅನ್ನುವಂಥ ಆಸೆಯಿಂದ ಹೊರಟು ಬಂದವನು ನಾನು. ಹೇಗೆ ಆಗಲಿ ಏನೇ ಆಗಲಿ ಖಂಡಿತವಾಗಿ 3ನೇ ಯಾಗವನ್ನು ಪೂರ್ತಿಗೊಳಿಸಿ ನನ್ನ ಮನಸ್ಸಿನ ಇಂಗಿತವನ್ನು ನೆರವೇರಿಸ್ತೇನೆ ಅನ್ನುವಂಥ ಛಲದಿಂದ ಅಯೋಧ್ಯೆಯನ್ನು ಬಿಟ್ಟು ನಡೆಯುತ್ತೇನೆ.
ಕಾಲದಲ್ಲಿ ಕೌಸಮ್ಮಿಗೆ ಅರಸನಾಗಿ ಮೆರೆದವ ನಾನು. ಆ ಬಳಿಕ ಬ್ರಹ್ಮ ತೇಜಿ ಏನು ಎಷ್ಟು ಅದರ ಅರಿವು ನನಗಾಗಬೇಕೆಂಬಂತಹ ಉದ್ದೇಶಕ್ಕಾಗಿ ಬ್ರಹ್ಮರ್ಷಿ ಪದವಿಯಲ್ಲಿ ಏರಬೇಕು ಎಂಬಂತಹ ನಿಲುವಿನಲ್ಲೇ ನಾನು ತಪೋನ್ನಾಚರಿಸ್ತಾ ಇರುವಂತಹ ಈ ಸಂದರ್ಭ, ಆರ್ತಧ್ವನಿ ಈ ಕಾನನದಲ್ಲಿ ಯಾರು ಏನು ಎತ್ತ ವಿಚಾರಿಸ್ತೇನೆ. ಎತ್ತುದೆಂದನೂತವಾಗಿ ಸಮವರ್ತಿಯಾದಿಹೇ ಇಲ್ಲಿ ಬರಲು ವಿಪತ್ತು ಸಂಭವಿಸಿರಲು ಬೇಳೆನಲೆಂದ ಸೈನ್ಯದಲ್ಲಿ ಅಯ್ಯೋ ನರೋತ್ತಮ ಸ್ವಾಮಿ, ನನ್ನ ಬಾಯಿದ ನರೋತ್ತಮ ಅಂತ ಆಡಿ ಹೋಯ್ತು. ಹಾಗಾದ್ರೆ ನೀನು ನರರಲ್ಲಿ ಉತ್ತಮನೇ ಇರಬೇಕು. ಯಾರು ಏನು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಆಪತ್ತು ನಿನ್ನನ್ನು ಆವರಿಸಿದೆ ಎಂಬುದು ಖಂಡಿತ. ಯಾರು ನೀನು, ಯಾವ ದೇಶದವ, ಇಲ್ಲಿ ಬರುವುದಕ್ಕೆ ಕಾರಣ ಏನು ವಿವರಿಸ್ತ್ಯಾ? ಏನನು ಜ್ಞಾನಿಯೇ ವಿಶ್ವಾಮಿತ್ರ ಮೌನಿ ಸತ್ಕುಳ ಮಣಿಯೇ ಏನು ತರಣಿ ವಂಶದ ಭೂಪರು ತ್ರಿಶಕ್ತಿ ಎಂಬ ಅರಸ ಅಯೋಧ್ಯಾಧೀಶರು ವಿರಚಿಸಿದೇನೆ ಕೋನ ಶತಾತ್ಮರ ಇಂದ್ರನಾಗರು ಪರಿಪೂರ್ಣವ ಮಾಡ್ಬರೆ ಭೂಧರರಿತು ಮುಹೂರ್ತವ ಸ್ವಾಮಿ, ಸ್ವಾಮಿ, ಜೀವನದಲ್ಲಿ ಎಲ್ಲವನ್ನು ಕಳಕೊಂಡು ಆಶ್ರಯವನ್ನು ಪಡೆಯುವುದಕ್ಕೆ ಬೇಕಾಗಿ, ಅಂದರೆ ನೀರಿನಲ್ಲಿ ಮುಳುಗಿದವನಿಗೆ ಆಧಾರಕ್ಕೆ ಬೇಕಾಗಿ ಹುಲ್ಲು ಕಟ್ಟಿ ಸಿಕ್ಕಿದ್ರು ಸಾಕು ಅಂತ ಪ್ರಯತ್ನವನ್ನು ಮಾಡುವುದಿಲ್ಲವೇ? ಅಂತೆಯೇ ಜೀವನದಲ್ಲಿ ಎಲ್ಲವನ್ನು ಕಳಕೊಂಡು ನಿರ್ಗತಿಗನಂತೆ ನಿಮ್ಮ ಸಾನ್ನಿಧ್ಯವನ್ನು ನಾನು ಸೇರಿದವನೇ. ನೀನು ಜನ ಯಾರು? ಸಾಮಾನ್ಯದವನಲ್ಲ. ನೀವೇ ಹೇಳಿದ್ರಲ್ಲ ಒಂದು ಮಾತು. ಅಂತೆಯೇ ನರೋತ್ತಮ ನರರಲ್ಲಿ ಉತ್ತಮನೇ ನಾನು. ಅಂದ್ರೆ ಮುಖ ಹೀಗಿರಬಹುದು, ಚಾಂಡಾಲತ್ವ ಎಂದು ಕಾಣ್ತಾ ಉಂಟು. ಹೌದಲ್ಲ? ಆದರೆ ಶರೀರದ ತೇಜಸ್ಸು, ಮುಖದ ಓಜಸ್ಸು ಇದೆ. ಹಾಗಾಗಿ ನರೋತ್ತಮ ಅಂದದ್ದು. ಹೇಳಿದ್ದು ನೀವು ಹೇಳಿದ್ದು ಸತ್ಯವೇ ಸ್ವಾಮಿ. ಹ. ವರ್ತಮಾನ ಕಾಲದಲ್ಲಿ ಅಯೋಧ್ಯೆಯ ಚಕ್ರವರ್ತಿಯಾಗಿ ಮೆರೆಯುತ್ತಾ ಇರುವಂತ ನಿಬಂಧನ ಚಕ್ರವರ್ತಿಯ ಮಗ ತ್ರಿಶಂಕುವೇ ನಾನಾಗಿದ್ದೇನೆ. ತ್ರಿಶಂಕುರಾಯ, ನಿನಗೆ ಈ ದುಸ್ಥಿತಿ ಒದಗುವುದಕ್ಕೆ ಕಾರಣ? ಗುರುಗಳು ಗುರುಗಳು ವಸಿಷ್ಠರು. ಹೌದು. ಏನು ಮಾಡಿದ್ರು? ಇವರು ಯಾಗ ಮಾಡಬೇಕು, ನೇರವಾಗಿ ಸ್ವಶರೀರಿಯಾಗಿ ದೇವಪೀಠ ಏರ್ಬೇಕು ಅಂತ ಆಸೆ ಬಂತು. ಹೇಳಿದೆ ಗುರುಗಳಲ್ಲಿ, ಸಮ್ಮತಿಯನ್ನು ಸೂಚಿಸಿದ್ರು. ಅವರ ನೇತೃತ್ವದಲ್ಲೇ 90 ಯಾಗವನ್ನು ನಾನು ಮಾಡಿ ಪೂರೈಸಿದೆ. ಉಳಿದದ್ದು ಎಷ್ಟು? ಒಂದೇ ಯಾಗ. ಅದಕ್ಕೆ ನನ್ನಿಂದ ಆಗದು ಅಂತ ಹೇಳಿ ನನ್ನನ್ನು ತೊರೆದೇ ಬಿಟ್ಟರು ಸ್ವಾಮಿ. ಈಗ ನನ್ನಿಂದ ನಿನಗೆ ಏನಾಗಬೇಕು? ಆಮೇಲೆ ಅವರ ಮಕ್ಕಳ ಬಳಿಗೆ ಹೋದೆ, ಚಾಂಡಾಲನಾಗಿ ಹೋಗುವಂತ ಶಾಪವನ್ನು ಕೊಟ್ಟರು. ಮಕ್ಕಳ ಶಾಪ? ಹೌದು. ನಾನು ಹೇಳುವುದೇ ಇಷ್ಟೇ, ಉಳಿದ ಒಂದು ಯಾಗವನ್ನು ಪೂರ್ಣಗೊಳಿಸಿ ನನ್ನನ್ನು ಮೇಲೆ ಒಂದು ಕಳುಹಿಸಿದ್ರೆ ಜೀವನ ಪರ್ಯಂತ ನಿಮ್ಮ ದಾಸನಾಗಿ. ತೊರೆದದ್ದು ಯಾರು? ವಸಿಷ್ಠ ನಾನಿದ್ದೇನೆ. ಉಳಿದೊಂದು ಯಾಗ,
ಅದನ್ನು ಪೂರ್ಣಗೊಳಿಸ್ತೇನೆ. ಇಂದ್ರ ಪದವಿಯಲ್ಲಿ ನಿನ್ನನ್ನು ನಾನು ಕುಳ್ಳಿರಿಸ್ತೇನೆ. ನಂಬಿದ ದೇವರಂತಿರುವಂತ ಗುರುವೇ ಕೈ ಕೊಟ್ಟ, ಮತ್ತೆ ನಿಮ್ಮನ್ನು ನಂಬುವುದಾದ್ರೂ ಹೇಗೆ ಸ್ವಾಮಿ? ನಂಬಿಕೆ ತಪ್ಪಿದರೆ ಇಬ್ಬರೇ. ಒಬ್ಬ ಮಿತ್ರನಾಗಿ ಉಳಿದವ ಸೂರ್ಯ. ಪ್ರತಿ ಸೂರ್ಯ ಯಾರು ಅಂತ ಕೇಳಿದ್ರೆ ಈ ವಿಶ್ವಾಮಿತ್ರ. ನಾನು ಆಡಿದ ಮಾತು ಯಾವ ಕಾಲಕ್ಕೂ ಪುಸಿ ಆಗುವುದಿಲ್ಲ, ಪುಸಿ ಆಗಲಾರದು. ಆಡಿದ ಮಾತು ಸತ್ಯವೇ. ನಿನಗೆ ಇಂದ್ರ ಪದವಿಯನ್ನು ನೀಡುವುದು ನಾನೇ. ನಂಬುವುದಾದ್ರೂ ಹೇಗೆ ಸ್ವಾಮಿ? ನಂಬಿಕೆ ಬರಬೇಕಾ? ಹೌದು. ಮುಕ್ಕೋಟಿ ದೇವತೆಗಳ ಮೇಲೆ ನಿನಗೆ ವಿಶ್ವಾಸ ಉಂಟಾ? ಅದು ಅವರ ಮೇಲೆ ಆಣೆ ಹಾಕಿ ಹೇಳ್ತೇನೆ, ಇಂದ್ರ ಪದವಿ ನಿನಗೆ. ಈಗ ನಂಬಿಕೆ ಬಂತ? ಈಗ ನಂಬಿಕೆ ಬಂತು. ಹೋಗ ಅಯೋಧ್ಯೆಗೆ, ಸಕಲ ಸಿದ್ಧತೆ ಆಗಬೇಕು. ನಾಳೆ ನಾನು ಅಲ್ಲಿಗೆ ಬರ್ತೇನೆ. ಈಗ ಯಾಗ ನಡೆಯುವುದು ಅಯೋಧ್ಯೆಯಲ್ಲಿ ಆಗಬೇಕು. ಅಯೋಧ್ಯೆಯಲ್ಲಿ ಹೌದು, ಅದು ಬೇಕು. ಅವರಿಗೆ ಬುದ್ಧಿ ಕಲಿಸಬೇಕು ಅಂತಂದ್ರೆ ಅಲ್ಲೇ ಆಗಬೇಕು. ಹೋಗು, ವ್ಯವಸ್ಥೆ ನಾನು ಮಾಡ್ತೇನೆ. ಹೋಗು. ಮಾತು ಕೊಟ್ಟೆ, ಪೂರ್ಣಗೊಳಿಸ್ತೇನೆ. ಈಗ ಯೋಚನೆ ಮಾಡುವುದು ನನ್ನಿಂದ ಆದೀತ? ಯಾಕಾಗುವುದಿಲ್ಲ? ಹುಟ್ಟು ಬ್ರಾಹ್ಮಣ ನಾನಲ್ಲ. ಹಾಗಾದ್ರೆ ಹೋತ್ರಬೇಕು, ಹುಟ್ಟು ಬ್ರಾಹ್ಮಣನೇ ಆಗಬೇಕು. ಅವನನ್ನು ಮುಂದಿರಿಸಿ ಯಾಗವನ್ನು ನಾನು ಪೂರ್ಣಗೊಳಿಸಬೇಕು. ಯಾರು ಆದೀತು? ಯೋಚನೆ ಮಾಡಿದ್ರೆ ವಾವೆಯಲ್ಲಿ ಇದ್ದಾನೆ ನನ್ನ ಸಂಬಂಧಿ ಒಬ್ಬ ಜಮದಗ್ನಿ. ಅವನನ್ನೇ ಹೋತ್ರವನ್ನಾಗಿಸಿ ವ್ಯವಸ್ಥೆ ನಾನು ಮಾಡ್ತೇನೆ. ಸರಿ ನೋಡು, ಜಮದಗ್ನಿ ಮಹರ್ಷಿ ನನ್ನ ಅಳಿಯ. ನಿಮ್ಮ ಹೌದಾ? ಮತ್ತೆ ಶುಭವಾಗ್ಲಿ. ಇದು 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 ಹತ್ತಿರ ಸಂಬಂಧ. ಹೌದು, ಅಳಿಯ ಅಳಿಯ ಅಲ್ಲಿಯ ಸಂಬಂಧ ಮಾವ. ಮಾವ ಅಳಿಯ, ಅಳಿಯ ಮಾವ. ಅಲ್ಲ ಇದು ತ್ರಿಶಂಕು. ಇವ ಏನು ಹೀಗಾದ್ದು? ಅದು ಹಾಗಾಗಬಾರ್ದಲ್ಲ, ಹಾ. ಸರಿ ಆಗ್ಬೇಕಲ್ಲ. ಒಮ್ಮೆ ಸರಿ ಮಾಡುವವರು ಇದು ಎಂತದ್ದು? ಅದಂತದ್ದು. ಸಪ್ತ ಸಾಗರದ ಜೀವಿತ. ಈಗ ನೀವೇ ತಂದದ್ದು. ಮತ್ತೆ ಎಷ್ಟು ತಿರುಗಾಟ ಮಾಡಿದೆ ಎಂದು ನಿನಗೆ ಗೊತ್ತುಂಟಾ? ಅದು ಗೊತ್ತಾಗಿದೆ. ಚಾಂಡಾಲತ್ತ ಹೋಗಿ ಆಯ್ತು. ಈಗ ಸ್ವಲ್ಪ ನೋಡುವಾಗ ಹೌದಾ? ಹೋತ್ರವಾಗಿರ್ಬೇಕು. ಶರೀರದಲ್ಲಿ ಉತ್ಸಾಹವು ಬಂತು. ಹೌದಾ? ಈಗ ನಾವು ಕೆಳಗೆ ಅವರ ಮೇಲೆ. ಹೋತ್ರು ನಾನು. ದೀಕ್ಷಾಬದ್ಧರಾಗಿರು. ಅಲ್ಲಿ ಪೂರ್ಣ ಮಾಡಬೇಕು. ನಿನಗೆ ಗಣಪತಿ ಶ್ಲೋಕ ಎಲ್ಲ ಬರ್ತದ? ನೀವಿದ್ದೀರಲ್ಲ, ಅದಕ್ಕೆಲ್ಲ ನಾನಿದ್ದೇನೆ ಅಲ್ವಾ? ಯಾಗ ಮಾಡುವುದು ನೀವು. ಹೌದು, ನಾನು ನೀನು ದೀಕ್ಷಾಬದ್ಧ. ನಾವು ಮಾತಾಡ್ಬೋದು. ಗಜಾನನಂ ಭೂತ ಗಣಾಧಿಸೇವಿತಂ ವಿತ್ತಗಂಭೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ. ನಮಾದಿದ್ದಾರಿದ್ದು ಯಜ್ಞೇಶ್ವರ ನಮಿಸಿ ಬರೆಸುತ್ತಲಿಂದ್ರಾದ್ಯರಿಗೆ ಹವಿಯ ಕೊಡೆ ಸುಮನಸಾದಿ ಬಮರದಿರೆ ಚೋದ್ಯರಿ ಮುಖೇದ ಯಾತಗೀತರ ಮಾದುದು ಓ ಅಗ್ರೇ ಸ್ವಹ ಅಗ್ರೇ ಇದನ್ನ ಮಮ ವಾಯುವೇ ಸ್ವಹ ವಾಯವೇ ಇದನ್ನ ಮಮ ವರುಣಾಯ ಸ್ವಹ ವರುಣಾಯ ಇದನ್ನ ಮಮ ಕುಬೇರಾಯ ಸ್ವಹ ಕುಬೇರಾಯ ಇದನ್ನ ಮಮ ಇಂದ್ರಾಯ ಸ್ವಹ ಇಂದ್ರಾಯ ಎಲ್ಲವರು ಬಂದಾಯಿತು. ಎಷ್ಟು ಬೇಗ ಬಂದಾಯ್ತಾ? ಎಲ್ಲ ಮುಗಿದ ಯಾಕೆ ಬರಲಿಲ್ಲ? ಪರಿಗಿಸುವ ಮದಗಿ ಮುನಿವನ ಇಂದ್ರ ಬರಲಿಲ್ಲ ಯಾಕೆಂಬ ವಿವರ
ಬರ್ಲಿಲ್ಲಲ್ಲ? ಯಾಕೆ ಬರ್ಲಿಲ್ಲ? ಬರ್ಬೇಕಿತ್ತಲ್ಲ. ನನಗೆ ಗೊತ್ತಾಗ್ಲಿಲ್ಲ, ಯಾಕೆ ಬರ್ಲಿಲ್ಲ? ಅವನಿಗೂ ಗೊತ್ತಾಗ್ಲಿಲ್ಲ. ಹೌದು. ಮಕ ಕೆಟ್ಟು ಹೋಗಬಾರ್ದು. ಕಾರಣ ಗೊತ್ತಾಗ್ಬೇಕಲ್ಲ. ಬಾರದಿರಿ ಮಾವ, ಬಾರದೆ ಇರುವುದಕ್ಕೆ ಕಾರಣ ಉಂಟು. ಹೌದೌದು. ಹೇಳುವುದಕ್ಕಿಂತ ನೋಡುವುದೇ ಚಂದ. ನೋಡ್ಬೇಕು. ಚಾಕ್ಷಸು ವಿದ್ಯೆಯ ಮೂಲಕ ತೋರಿಸ್ತೇನೆ. ಹೌದಾ? ನೋಡುವುದಿರಿ ಪರಮಾಸ್ತರವೇ ಸರಿ. ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತ ಆದ್ರೆ ಅಪಮಾನ ಅಪಮಾನ. ಆ ಅತಿಥಿಯ ಮಗನಾದಂತಹ ಇಂದ್ರ ನಮಗೆ ಮಾಡಿದಂತಹ ಮೋಸವನ್ನು ಮರೆಯುವುದಕ್ಕೆ ಅಸಾಧ್ಯವಾಗಿ ಹೋಯ್ತಲ್ಲ. ಮಗನಾದಂತಹ ವಿಶ್ವರೂಪನನ್ನು ಬೇಡ ಅಂತ ನಾನು ಹೇಳಿದರೂ ಕೂಡ ಗುರುಪೀಠ ಕೊಡಬೇಕು ಎನ್ನುವ ಹಾಗೆ ದೇವಲೋಕಕ್ಕೆ ಕರೆದುಕೊಂಡು ಹೋಗಿ ಗುರುಪೀಠವನ್ನು ಕೊಟ್ಟರಂತೆ. ಆ ಸಮಯದಲ್ಲಿ ನಮ್ಮ ಕೆಲವೆಲ್ಲ ದಾನವರು ಹೇಳಿದ್ರಂತೆ, ನಮಗೂ ಕೂಡ ಸಿಗಬೇಕು ಇದರಲ್ಲಿ ಪಾಲು ಎನ್ನುವುದಕ್ಕಾಗಿ. ಅದಕ್ಕಾಗಿ ಹವಿಸ್ಸು ನಿಮಗೂ ಕೊಡ್ತೇನೆ ಎನ್ನುವ ಹಾಗೆ ಆಡಿದ್ರಂತೆ. ಆಯ್ತು ಎನ್ನುವ ಹಾಗೆ ಇರುವಂತಹ ಸಂದರ್ಭದಲ್ಲಿ ದೇವೇಂದ್ರನಿಂದ ನನ್ನ ಮಗ ಹತನಾಗಿ ಹೋದ ಅಂತೆ. ಹೀಗೆ ಬಿಟ್ಟೆ ಅಂತಾದ್ರೆ ಏನಾದೀತು? ಆಗುವುದಕ್ಕಿಲ್ಲ. ಹಾಗಾಗಿ ಒಬ್ಬ ಮಗನನ್ನು ಕಳೆದುಕೊಂಡಿದ್ದೇನೆ. ಹಾಗಾಗಿ ಸೇಡನ್ನು ತೀರಿಸುವುದಕ್ಕಾಗಿ ಮತ್ತೊಂದು ಸೃಷ್ಟಿಯನ್ನೇ ಮಾಡುತ್ತೇನೆ. ಧಗಧಗಿಸುವಂತ ಅಗ್ನಿ ಮಧ್ಯದಲ್ಲೇ ಒಮ್ಮಿಂದೊಮ್ಮೆಲೆ ಹುಟ್ಟಿಕೊಂಡೆ ನನ್ನ ಸೃಷ್ಟಿಗೆ ಕಾರಣೀಭೂತರು ಯಾರು ಎನ್ನುವ ಹಾಗೆ ಲಕ್ಷ್ಯವನ್ನು ಹರಿಸಿದ್ರೆ ಓಹೋ ನೀವೇ ಎನ್ನುವ ಹಾಗೆ ನಾವಲ್ಲೇನು ಈ ರೀತಿಯ ಸೃಷ್ಟಿ ಯಾಕೆ ತನ್ನಿಂದ
ನಿಮ್ಮ ಪಾಲಿಗೆ ಅಪಮಾನವನ್ನು ಮಾಡಿದವ ಯಾರು ಎನ್ನುವ ಹಾಗೆ ಚೆನ್ನಾಗಿ ಅರಿಯಬೇಕಾಗಿದೆ. ಯಾರು ಅಪಮಾನ ಮಾಡಿದವ, ಎಲ್ಲಿದ್ದಾನವ? ಕಂದ, ಸ್ವರ್ಗಲೋಕದಲ್ಲಿರುವಂತಹ ಸುರಪನಿಂದಾದಂತಹ ಅವಮಾನ ಹೇಗೆ ಬಲ್ಲಯ್ಯ? ಹೇಗೆ? ಮಗನಾದಂತಹ ನನ್ನ ಮಗನಾದಂತಹ ವಿಶ್ವರೂಪನನ್ನು ಆತ ಮೋಸದಿಂದ ಕೊಲ್ಲಿಸಿದವರಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ದೇವಪೀಠದ ಗುರುಗಳಾಗಿ ಆತನ ನಮ್ಮ ಮಗನನ್ನು ನೇಮಿಸಿದವರಿದ್ದಾನೆ. ವಿಶ್ವರೂಪನಾದಂತಹ ಮಗನಿಗೆ ದೇವಪೀಠದ ಗುರುವಸ್ಥಾನ ಸಿಕ್ಕಿದರೂ ಕೂಡ ಅದು ಶಾಶ್ವತವಾಗಿ ಉಳಿಲಿಲ್ಲ. ಮೋಸದಿಂದಲಾಗಿ ಆತನನ್ನು ಕೊಂದವನಿದ್ದಾನೆ. ಮಗನೇ ಕೊಂದವನಿದ್ದಾನೆ. ಕಂದ ಹಾಗಿದ್ರೆ ನಮ್ಮ ಅಣ್ಣ ವ್ಯಾಧಿ ಹಿಡಿದು ಸತ್ತದ್ದಲ್ಲ, ಕಗ್ಗೊಲೆ ನಡೆದಿದೆ ಅಲ್ಲವೇ? ಅದಕ್ಕಾಗಿ ಆಶೀರ್ವಾದವನ್ನು ಮಾಡಿ ನೇರವಾಗಿ ಹೋಗ್ತೇನೆ. ಖಂಡಿಸಿ ನಾನು ಬರುವವನಿದ್ದೆ. ಕಂದ, ಶುಭವಾಗಲಿ. ಅಷ್ಟು ಸಾಕಾಗುವುದಿಲ್ಲ. ನಿನ್ನ ರಕ್ಷಣೆಗೆ ಇದು ಆಯುಧವನ್ನು ಕೂಡ ನನಗೆ ಇಟ್ಟವನಿದ್ದೇನೆ. ನಿನ್ನ ಕಾರ್ಯದಲ್ಲಿ ನೀನು ಜಯವನ್ನು ಸಾಧಿಸಿಕೊಂಡ ಜಯವನ್ನು ತಂದೆಯವರ ಅಪ್ಪಣೆಯನ್ನು ಪಡೆದಿದ್ದೇನೆ. ಕ್ಷಣ ಮಾತ್ರದಲ್ಲಿ ಬಂದೇ ಅಲ್ಲ, ಬರಬೇಕಾಯಿತಲ್ಲ. ನಮ್ಮ ಬರೋಣವನ್ನು ತಿಳಿದು ಎಲ್ಲಿಗಾದ್ರೂ ಪಲಾಯನಗೈದಿರಬೇಕು ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ಓಹೋ, ಆದ್ರೆ ಬಂದೆ. ಸಾಮರ್ಥ್ಯ ಇದ್ದ ಕಾರಣದಿಂದಲೇ ಬಂದದ್ದು. ಒಳ್ಳೆದಾಯ್ತು. ಕರ್ತವ್ಯ ನಿಷ್ಠೆ ಯಾವತ್ತಿದ್ರೂ ನಮ್ಮಲ್ಲಿ ಉಂಟು. ಹೌದಾ? ಅದನ್ನು ಕಾಪಿಟ್ಟುಕೊಳ್ಳುವುದಕ್ಕಾಗಿ ನಮಗೆ ಬರುವಂತಹ ಅನಿವಾರ್ಯತೆಯನ್ನು ಆವಾಗ ಸೃಷ್ಟಿಸುವವರೇ ನೀವು. ಇರ್ಲಿ ಬಿಡು.
ನಿನ್ನ ದೊಡ್ಡಸ್ತಿಗೆ ನಿನ್ನಲ್ಲಿರ್ಲಿ. ಆದ್ರೆ ಈ ಹೊತ್ತು ನಾನು ಬಂದವ ಯಾರು ಎನ್ನುವ ಹಾಗೆ ಕೇಳು. ಅಂದ್ರೆ ಮುನಿಕುಮಾರಕ ನಾನು, ದುಷ್ಟ ಬ್ರಹ್ಮನ ಮಗ. ಏನು ಅಕ್ಕ ವಾ ಕಡೆ ನೋಡು, ಏನಾಗಿ? ಪೀಠ ಬರಿದಾಗಿ. ಯಾವ ಪೀಠ? ಓ ಗುರುಪೀಠ. ಒಂದು ಕಾಲಕ್ಕೆ ನಾನು ಯೋಚನೆ ಮಾಡುವುದೇ ಹ, ಸುರಪೀಠವನ್ನು ನಾನು ಏರಿದ್ದೆ ಹ. ಮತ್ತು ಪೀಠ ಬರಿದಾಗಿದೆ ಅಂತ ಇವ ಯಾವುದನ್ನು ತೋರಿಸ್ತಾನೆ ಅಂತ ಕೇಳಿದ್ರೆ ನಮ್ಮ ಗುರುಪೀಠವನ್ನು. ಆ ಗುರುಪೀಠ ಹ, ಅಲ್ವೇ? ಹೌದು. ಆ ಗುರುಪೀಠಕ್ಕೆ ಹ, ಯಾರನ್ನು ನೇಮಿಸಿದ್ದಿ ನೀನು? ವಿಶ್ವರೂಪ ಅಂತ ಮೊದಲೊಬ್ಬ ಇದ್ದ. ಅನ್ಯನಲ್ಲ, ಹ, ನನ್ನ ಒಡ ಹುಟ್ಟು ಹ್ಮ್, ಆತ. ಹ. ಆದ್ರೆ ಏನ್ ಮಾಡೋಣ, ಏನಾಯ್ತು? ಅವ ಈ ಹೊತ್ತು ಕಗ್ಗಲೆಯಾಗಿದ್ದಾನೆ, ಹ. ನಿನ್ನಿಂದಲೇ ಸತ್ತಿದ್ದಾನೆ ಎನ್ನುವಂತ ವದಂತಿ ನಮಗೂ ಮುಟ್ಟಿದೆ. ಓಹೋ, ಆದ ಕಾರಣವೇ ಹ. ನಾನಿಲ್ಲಿಗೆ ಬಂದಿದ್ದೇನೆ. ಯಾಕೆ? ಅನ್ಯಾಯಗಾರ ಹ. ರಕ್ತಕ್ಕಾಗಿಸ್ತೇನೆ. ದುಷ್ಟರಿಗೆ ಭಯ ವಿಶ್ವರೂಪನ ಹ, ಅನುಜ ಅಲ್ವನಿ? ಹೌದ್. ತ್ವಷ್ಟು ಬ್ರಹ್ಮರ ಪುತ್ರ. ಹ. ಅರ್ಥ ಆಯ್ತು ನನಗೆ. ವೃತ್ರಾಸುರ ಹೌದ್. ವಿಶ್ವರೂಪನ ಅಳಿವಿನ ಬಗೆಗಾಗಿ ಹ, ಪ್ರಶ್ನೆಯನ್ನೇ ಮಾಡುತ್ತಾ ಹ, ದೇವ ಲೋಕದವರೆಗೆ ನೀನು ಏರಿದ್ದಿಂತಾದ್ರೆ ಹ. ಅಬ್ಬಬ್ಬ ನಿನ್ನ ಅಹಂಕಾರ. ಇದು ಪೂರ್ವ ತಯಾರಿ. ಯಾವುದು? ಗೊತ್ತುಂಟ ನಿನಗೆ? ಯಾವುದಕ್ಕೆ? ನಮ್ಮ ಅಪ್ಪನ್ ಅಪ್ಪನದ್ದು. ಇಂಥದ್ದೆಲ್ಲ ಬೇಕು ಎನ್ನುವ ಹಾಗೆ. ಹೌದಪ್ಪ, ಹ. ಅವರಿಗೆ ಬಹಳಷ್ಟು ಯೋಗ್ಯತೆ ಉಂಟು, ಹ. ಅದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಹ. ಆದ ಕಾರಣವೇ ಅವರ ಪುತ್ರನಿಗೆ ನಾನು ಇಂತಹ ಉನ್ನತವಾದಂತಹ ಸ್ಥಾನವನ್ನು ಇಲ್ಲಿ ಕಲ್ಪಿಸಿಕೊಟ್ಟವನಿದ್ದೇನೆ. ಹ. ಆದರೆ ಏನು ಮಾಡೋಣ ಹೇಳು? ಹ. ಒಂದು ಉತ್ತಮವಾದಂತಹ ಸ್ಥಳದಲ್ಲಿ ಹ. ಎತ್ತರದ ಪೀಠವನ್ನು ಏರಬೇಕು ಅಂತಾದ್ರೆ ಹ. ಒಂದು ಯೋಗ್ಯತೆ ಅಂತ ಇರ್ತದೆ. ಹ. ಅಷ್ಟು ಮಾತ್ರ ಸಾಕಾಗುವುದಿಲ್ಲ, ಹ. ಅದನ್ನು ಉಳಿಸಿಕೊಳ್ಳುವಂತಹ ಅರ್ಹತೆಯು ಹ. ಅವರಲ್ಲಿ ಇರಬೇಕು. ಹ. ಆದ್ರೆ ವಿಶ್ವರೂಪ ಮಾಡಿದ್ದೇನು? ನೀನೇನು ಅಜ್ಞಾನಿಯ? ಯಾಕೆ? ಮತ್ತೆ ಹೌದಪ್ಪ. ವಿಶ್ವರೂಪನನ್ನು ಹ. ಆ ಪೀಠದಲ್ಲಿ ಕುಳ್ಳಿರಿಸಿದ್ದು ಯಾರು? ಕುಳ್ಳಿರಿಸಿದ್ದು ನಾನೇ. ಆದ್ರೂ ಕೂಡ ಮತ್ತೆ? ಅವರಿಗೆ ಯೋಗ್ಯತೆ ಇದ್ದ ಕಾರಣವೇ ನಾನು ಕುಳ್ಳಿರಿಸಿದ್ದು. ಹ. ಆದ್ರೆ ಇನ್ನೊಂದು ಮಾತನ್ನು ನಾನು ಸೇರಿಸಿದ್ದೇನೆ, ಏನು? ಉಳಿಸಿಕೊಳ್ಳುವಂತಹ ಅರ್ಹತೆ ಅವರಲ್ಲಿ ಇರಬೇಕು ಅಂತ. ಹ, ಹ, ಹ. ಅದು ಆ ಮಾತು ಯಾಕೆ ಹೇಳಿದೆ? ಯಾಕೆ? ಆ ಪೀಠದಲ್ಲಿ ಇದ್ದುಕೊಂಡು ಹ. ನಮ್ಮ ಗುರುಸ್ಥಾನದಲ್ಲಿದ್ದುಕೊಂಡು ಸದಾ ನಮ್ಮ ಏಳಿಗೆಯನ್ನು ಬಯಸದೆ ಹ. ಕೇವಲ ದುಷ್ಟರಿಗೆ ಅವರು ಸಹಾಯವನ್ನು ಮಾಡುತ್ತಾ ಮುಂದುವರಿತಾರೆ ಅಂತ ಆದ್ರೆ ಹ. ಅವರು ನಮ್ಮ ಗುರು ಪೀಠದಲ್ಲಿ ಉಳಿಯುವಂತಹ ಯೋಗ್ಯತೆಯನ್ನು ಹ. ಆ ಕ್ಷಣದಲ್ಲಿಯೇ ಕಳೆದುಕೊಳ್ತಾರೆ. ನಮ್ಮ ಅಣ್ಣನ ಯೋಗ್ಯತೆ ಏನು? ಹ. ತಾನೇ ಉತ್ತಮನಾದ್ರೆ ಸಾಲದು, ಸಮಷ್ಟಿಯ ಜನರು ಕೂಡ ಹ. ಉತ್ತಮರಾಗಿಯೇ ಇರಬೇಕು ಎನ್ನುವ ಕಾರಣದಿಂದ ಹ. ಹೀಗೆ ಮಾಡಿದ್ದಾನೆ. ಆದ್ರೆ ಹ. ಅಂತಹ ಒಂದು ಎತ್ತರದ ಪೀಠದಲ್ಲಿ ಇರುವವರು ಹ. ಯಾವತ್ತು ಅವರ ಶಿಷ್ಯರಿಗೆ ಏಳಿಗೆಯನ್ನು ಬಯಸಬೇಕೆ ಹೊರತು ಹ. ಅನ್ಯರಿಗೆ ಯಾರಿಗೋ ಏಳಿಗೆಯನ್ನು ಬಯಸಿದ್ರು ಅಂತ ಆದ್ರೆ ಹ. ಅದು ನಮ್ಮ ವೈರಿ ಸ್ಥಾನದಲ್ಲಿ ನಿಂತಿರುವಂತಹ ಹ. ದುಷ್ಟರಿಗೆ ಅವರು ಒಳ್ಳೆಯ ಒಳಿತನ್ನು ಮಾಡುವುದಕ್ಕೆ ಮುಂದಾದ್ರೆ ಹ. ಸುಮ್ಮನಿರುವವರು ನಾವಲ್ಲ. ಹೌದಾ? ಆ ಕಾರಣಕ್ಕಾಗಿ ಅವರನ್ನು ಕೊಂದು ಕಳೆದವನಿದ್ದೇನೆ. ಹ. ಪ್ರಶ್ನೆ ಮಾಡುತ್ತಾ ನೀನು ಮುಂದುವರೆದು ಬಂದಿಂತಾದ್ರೆ ಹ. ನಿನ್ನ ಅಣ್ಣ ಅಲ್ಲ, ಗುರು ಹತ್ಯಾ ಪಾತಕಿಗೆ ಅಣ್ಣ ಇದ್ದಲ್ಲಿಗೆ ನಿನ್ನನ್ನು ಕಳಿಸಿ ಶಿಕ್ಷೆ ಆಗಬೇಕು ತೋರಿಸಿ. ಏಯ್! ಇವೇ ಇಂಗು ತಿಂದ ಮಂಗನ ಹಾಗೆ ಮಾಡ್ತಾನೆ. ಅಲ್ಲ ಅಲ್ಲ, ಒಮ್ಮೊಮ್ಮೆ ಏನಾಗುತ್ತದೆ ಅಂತ ಅರ್ಥ ಆಗುದಿಲ್ಲ. ಏ, ಏನೇನೆಲ್ಲ ಆಗುತ್ತದೆ. ಸಂದರ್ಭಕ್ಕೆ ಸರಿಯಾಗಿ ಹ. ಏನೆಲ್ಲ ಆಗಬೇಕು ಅದೇ ಆಗು. ಆದ್ರೆ ಒಂದು ಏ, ಹೊಸತ್ರಲ್ಲಿ ಹೀಗೆಲ್ಲ ಆದ್ರೆ ಮುಚ್ಚು, 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 ಮುಚ್ಚು ಬಾಯಿ. ಇಲ್ಲ ಇಲ್ಲ, ನನ್ನದು ಮಾತೇ
ಇಲ್ಲಿಗೆ ಬಾ. ಏಯ್, ಅವರೆಲ್ಲಿದ್ದಾರೆ? ಯಾರು? ನಿನ್ನ ಒಡನಾಡಿಗಳು. ದೇವತೆಗಳ? ಹೌದು. ಅಷ್ಟ ದಿಕ್ಪಾಲಕ. ಅಗ್ನಿ, ಹ, ವರುಣ ವಾಯು, ಎಲ್ಲಿದ್ದಾನೆ? ಕುಬೇರ ಹ, ಇಲ್ವಾ? ಎಲ್ಲಿ ಹೋಗಿದ್ದಾರೆ ಅಂತ ಅಕ್ಕೋ, ಗೊತ್ತಾಗುದಿಲ್ಲ. ಅಧಿಕಾರ ಇರುವಾಗ ಮಾತ್ರ. ಹ, ಅಧಿಕಾರ ಜಾರಿತು ಯಾರು ಇರುವುದಿಲ್ಲ. ಈಗ ಅರ್ಥ ಆಯ್ತು ನನಗೆ. ಹೌದಾ? ಅಲ್ಲ, ಅವರ ಮೊದಲು ಹಾಗೆ. ಇರಲಿ ಬಿಡು, ಹ, ತೊಂದ್ರೆ ಇಲ್ಲ. ಹ. ಈಗ ನೀನೇನು ಮಾಡ್ತಿ? ನಾನು ಈಗ ಯುದ್ಧ ಆಯ್ತು. ಹೌದು. ಇನ್ನು ಇಲ್ಲಿ ನಾನು ಏಯ್, ಏಯ್, ಬಾ, ಬಾ, ಬಾರು, ಬಾರು. ಬಾ, ಹಿಡ್ಕೊ. ನಡಿ. ಇದೆಂತದು? ಪೀಠ, ಹಾ, ಏರಿಸು. ಸುರಪೀಠ. ಅಲ್ಲ, ಅದು ನಾನು, ಏಯ್, ನೀನು ನನ್ನ- ಅದು ನನ್ನ ಪೀಠ. ನನ್ನ ಪೀಠ ಅಲ್ವಾ? ಹೌದಾ? ನಿನ್ನ ಪೀಠ. ನಾನ್ ಈಗ ಮಾತ್ರ ಹೇಗೆ? ನನ್ನಷ್ಟು ಚಂದ ಕಾಣದೇ ಇದ್ರು ಒಂದು ಏಯ್! ತೊಂದ್ರೆ ಇಲ್ಲ. ನೀನು ಚಂದ ಯಾವುದಕ್ಕೆ? ಈ ಪೀಠಕ್ಕೆ. ಅಲ್ಲ, ಮತ್ತೆ ಹೊಗಳು ಬಟ್ಟನಾಗುವುದಕ್ಕೆ. ಹೌದು. ಹ, ಹೊಗಳಿಕೆ. ನಡಿ ನಡಿ ಬೇಗ. ಇದು ಏ, ವೃತ್ರಾಸುರ. ಹ? ಸ್ವಲ್ಪ ಏರಿಸುವ ನಿನಗೆ. ಹೊಗಳಿಕೆ ಮಾಡಿ ಅಭ್ಯಾಸ ಇಲ್ಲ. ಹ? ಕಲಿಬೇಕಾ? ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ದೆ ಅಲ್ಲ, ನಾವು ಏನಿದ್ರು ನೇರ ಬಂದು ಇಲ್ಲಿಯೇ ಕುಳಿತದ್ದು. ನಿನ್ನ ಹಿರಿಯವರು ಬಂದಿದ್ದಾರೆ ಇಲ್ಲಿ. ಅಲ್ಲ, ಹ? ನಮಗೆ ದೇವರು ಕೊಟ್ಟದ್ದಲ್ವ? ಹಾಗೆ. ಹೌದೌದು. ಏಯ್! ಹ, ಇನ್ನು ಮುಂದಕ್ಕೆ ಹ, ಅದಿಲ್ಲ, ಹ, ಹೊಗಳಿಕೆ ಮಾತ್ರ. ಹ. ಹ? ಹೊಗಲಿ. ನಡಿ. ರಾಜಾಧೀಶ, ಹ? ರಾಜ ನಕ್ಷತ್ರ ಚಂದ್ರೋದಯ, ಆ, ಆ, ಮೂರು ಲೋಕದ ವಿಭು ಹ? ವೃತ್ರಾಸುರನಿಗೆ. ಏನಾಯ್ತು ನಿನಗೆ? ಎಳೆದಾಗ ಹಾಗೆ ಆಗುತ್ತ ಹೇಳಿದ್ದಲ್ವ ಅಭ್ಯಾಸ ಇಲ್ಲ. ನಾಲಿಗೆ ವೃತ್ರಾಸುರ ಮಹಾಪ್ರಭುಗಳಿಗೆ ಮಗಳಿಗೆ ಜಯವಾಗಲಿ. ಹಾಗ ಹಾಗೆ ಹಾಗೆ ಜಯವಾಗಲಿ, ಶುಭವಾಗಲಿ, ಜಯವಾಗಲಿ. ಆಯ್ತಲ್ಲ? ಹೆಚ್ಚು ಬೇಡ. ಏಯ್, ಹ, ಹೆಚ್ಚು ಬೇಡ. ಒಳ್ಳೆಯದು ಎಷ್ಟು ಬೇಕು ಅಲ್ವಾ? ಇಕ ಅಭ್ಯಾಸ ಇಲ್ಲದಾಗ ಇಷ್ಟು ಮಾಡಿದ್ರೆ ಸಾಕು. ಇಂದ್ರ ಓ, ಓ. ನಾನು ಹೇಳುವುದನ್ನು ಕೇಳು. ಹ, ಅಂದ್ರೆ ಹೊಸತಾಗಿ ಬಂದದ್ದು ನಾನು ಹೌದೌದು. ಈ ಸ್ವರ್ಗಕ್ಕೆ. ಹೌದೌದು. ಹೌದಲ್ಲ? ಹೌದೌದು. ಈ ಸ್ವರ್ಗದಲ್ಲಿ ಹ, ಅಷ್ಟ ಸೌಭಾಗ್ಯ ಉಂಟು ಎನ್ನುವುದನ್ನು ತಿಳಿದಿದ್ದೆ. ಸುವಸ್ತುಗಳು ಅನೇಕ ಉಂಟು ಅಲ್ವಾ? ಹ, ಹ. ನಾನು ನೋಡಿದ್ದೆ. ಗೊತ್ತಿಲ್ವ? ನನಗೆ ವಾಂಚೆ ಇಲ್ವಾ? ಸುವಸ್ತುಗಳು ಇಲ್ಲಿ ಉಂಟು ಅಂತ ನೋಡುವಂತ ವಾಂಚೆ ಉಂಟಾ ಇಲ್ವಾ? ಸುವಸ್ತುಗಳು ಇಲ್ಲಿ ಉಂಟು ಅಂತ ಗೊತ್ತುಂಟಲ್ಲ? ಹ? ಮತ್ತೆ ನೋಡ್ಬೇಕು ಅಂತ ಇದ್ರೆ ತೋರಿಸ್ಬೇಕು. ನಾನೇ ತೋರಿಸಬೇಕಾ? ಅಲ್ಲ, ಬೇರೆ ಯಾರು? ಓ, ಈ ಕಡೆಯಿಂದ ಆಗ್ಬೇಕು. ಹ? ಹೀಗೆ ಬಾ, ಹೀಗೆ ಹೀಗೆ ಬಾ. ಓ, ಅಲ್ಲಿ ದೂರದಲ್ಲಿ ನೋಡಿ ಹ? ನಮ್ಮ ಉದ್ಯಾನವನ. ಹೌದಾ? ಅದರ ಮಧ್ಯಭಾಗದಲ್ಲಿರುವಂತದ್ದು ಹ? ಪಾರಿಜಾತ ವೃಕ್ಷ. ಅಪ್ಪ, ವಾಸನೆ ಬರುವುದೇ. ನಿನಗೆ ವಾಸನೆ. ಹ? ಸುರ ಪಾರಿಜಾತ ಪುಣ್ಯಾತ್ಮ. ಅದಕ್ಕೆ ಅಷ್ಟು ಪರಿಮಳ ಅಲ್ವಾ? ಪರಿಮಳ ಅಲ್ಲ? ಹೌದೌದು. ಒಳ್ಳೆದುಂಟು. ಓ, ಆ ಬದಿಯಲ್ಲಿ ಅದೇ ಕಲ್ಪ ವೃಕ್ಷ. ಹ? ಹೌದೌದು. ಅದೇನು ಮಾಡ್ತದೆ? ನೀನು ಯಾವುದನ್ನು ಕಾಮಿಸ್ತೀಯೋ ಹ? ಕ್ಷಣದಲ್ಲಿಯೇ ನಿನಗದು ಸಿಗ್ತದೆ. ಹೌದಾ? ಹೌದೌದು. ಅದು ನಮ್ಮದೇ ಅಲ್ವಾ? ನೀನು ಕಲ್ಪಿಸಿದ್ದನ್ನು ಕೊಡುವಂತಹ ವೃಕ್ಷ ಅದು. ಹೌದೇ? ಹೌದೌದು. ಹ. ಓ, ಇಲ್ಲಿ. ಓ, ಇಲ್ಲಿ. ಹ? ಓ, ಆ ಬದಿಯಲ್ಲಿ ಹ? ನೋಡು, ಸ್ವಲ್ಪ ತಲೆ ಅಡ್ಡ ಹೋಗಿದೆ. ಹ? ಕಾಮಧೇನು. ಕಾಮಧೇನು. ಹೌದೌದು. ಹೌದಾ? ಹೌದೌದು. ಅದರ ಮಹತ್ವ ನಿನ್ನ ಏನು ಬಯಕೆಗಳುಂಟು ಹ? ಅದರ ಮುಂಭಾಗದಲ್ಲಿ ನೀನು ಕರವನ್ನು ಜೋಡಿಸಿ ಕೇಳಿಕೊಂಡ್ರೆ ಸಾಕು, ಹ? ಕ್ಷಣದಲ್ಲಿಯೇ ನಿನಗೆ ಸಿಗ್ತದೆ. ಹೌದಾ? ಹೌದು. ಅದು ನಮ್ಮದೇ ಅಲ್ವಾ? ಕೇಳುವುದು ಯಾಕೆ? ಬಹಳ ಅಪರೂಪ. ಹೌದಲ್ವಾ? ನಮ್ಮದೇ ಆದ್ರೂ ಕೂಡ ನಮಗೆ ಬೇಕಾದನ್ನ ಅವರ ಕೇಳಲೇಬೇಕಲ್ಲ. ಮತ್ತೊಂದು ಕೇಳಿದ್ದೆ. ಯಾವುದು? ರಂಭಾದೀನ ಯಾರು? ಹೌದು. ಹ, ಹ. ಎಲ್ಲಿ ಆ ರಂಬೆಯ ಭವನ ಎಲ್ಲಿಂಟು? ಅದು ದೇವೇಂದ್ರ ಪೀಠದಲ್ಲಿ ಕುಳಿತಾಗ ಮಾತ್ರ ಆ ಹಾಡಿದು. ಹ? ಹೌದು. ಈಗ ಅಲ್ಲಿ ಕೂತದ್ದು ಯಾರು? ಈಗ ಅಲ್ಲಿ ಅಧಿಕಾರಿ, ಈಗ ಇಲ್ಲಿ ಅಧಿಕಾರಿ ನೀವು. ಹ? ಹೌದು. ದೇವೇಂದ್ರ ನಾನು. ಈಗ ದೇವೇಂದ್ರ ನೀವು. ನೀನು ಪುರಂದರ ನಾಮಕ. ದೇವೇಂದ್ರ ಪದವಿ. ಹ? ಹ. ಹೌದು. ಹೌದು. ಹೀಗೆ ಬಾ, ತೋರಿಸ್ತಾ. ಅಲ್ಲಿ
ಇದ್ದಾನೆ. ಅವನ ಅನುಗ್ರಹದಂತೆ ನಡೆಯಬೇಕಾದದ್ದು ಸರಿ, ನೇರವಾಗಿ ವೃತ್ರಾಸುರನಲ್ಲಿಗೆ ಆದ್ರೆ ನಮ್ಮಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಹೌದಾ? ಹೌದು. ಈಗಲೂ ಈಗಲೂ ಇದ್ದಾರೆ. ಓಡಿದಾರ? ಓಡಿದ್ರು ನಾವು ಬೇಕಾದಾಗ ಕರೆಸಿಕೊಳ್ತೇವೆ. ಹೌದಾ? ಹೌದು. ಆಯ್ತ್. ನೀವು ಒಂದು ಅಪ್ಪಣೆ ಕೊಟ್ರೆ ಸಾಕು ಅಂತ. ಅವ್ರು ಬೇಡ. ಬೇಡ. ನನಗೆ ನೀನೇ ಆಗಿ ಯಾಕೆ? ಭುಜ ಆದುತ್ತ ಉಂಟು. ಇದರ ಶಮನವಾಗಬೇಕು. ಯುದ್ಧಕ್ಕೆ ಬಾ. ಮತ್ತೆ ಯುದ್ಧ ಎಲ್ಲಿಗೆ? ಈಗ ಯುದ್ಧ ಆಗಿ ಸಮಯ ಎಷ್ಟಾದದ್ದು? ಈಗ ಕೆಲವೇ ಸಮಯ ಕಳೆದದ್ದು. ನಿನಗೇನೋ ಉತ್ಸಾಹ ಉಂಟು, ಮತ್ತೆ ಆದ್ರೆ ನನ್ನ ಪರಿಸ್ಥಿತಿ ನೋಡಿದ್ಯಾ? ಏನಾಯ್ತು? ನನಗೆ ಅರ್ಥ ಆಗಿದೆ. ನಿನ್ನಂತಹ ಪರಾಕ್ರಮೆಯೊಂದಿಗೆ ಯುದ್ಧ ಮಾಡುವುದಕ್ಕೆ ನನ್ನಂತವನಿಗೆ ಸಾಧ್ಯವೇ ಇಲ್ಲ. ಹೌದಾ? ಆ ಕಾರಣಕ್ಕಾಗಿ ಸೋಲೊಪ್ಪಿಕೊಂಡು ನಿಮಗೆ ಪೀಠವನ್ನು ಒಪ್ಪಿಸಿ ಆಗಿದೆ. ಇನ್ನು ಯುದ್ಧವೂ ಬೇಡ, ಎಂತದ್ದು ಬೇಡ. ಇದು ಬೇಕು. ನೀವಿಲ್ಲಿ ಕುಳಿತಿರುವಂತಹ ಚಂದವನ್ನೊಮ್ಮೆ ಆಗಾಗ ನೋಡುವ ಅಂತ ನಾನು ಮುಂದೆ ಮುಂದೆ ಬರು. ಆದ್ರೆ ನೀವು ನಾನು ಬಂದ ಕ್ಷಣದಲ್ಲಿಯೇ ಯುದ್ಧ ಮಾಡುವ. ಎಲ್ಲಿಗೆ ಯುದ್ಧ? ಯುದ್ಧ ಬೇಕು. ಯುದ್ಧ ಬೇಕು. ಯುದ್ಧ ಬೇಕೇ ಬೇಕು. ಮತ್ತೆ ಅಬ್ಬಬ್ಬ. ಅಲ್ಲ, ಯೋಚನೆ ಮಾಡುವುದು ನಾನು ಇನ್ನು ಒಳಗೆ ಇನ್ನೆಷ್ಟು ಉಂಟು ಅಂತ. ಅಲ್ಲ, ತುಂಬಾ ಯೋಚನೆ ಮಾಡಬೇಡ. ಅಲ್ಲ, ಅಷ್ಟು ಸಮಯವೂ ಇಲ್ಲ. ಒಂದು ಮಿತಿಯ ಒಳಗೆ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೇವೆ. ಆದ್ರೆ ಈಗ ಯುದ್ಧ ಮಾಡ್ಲೇಬೇಕಲ್ವ? ಮತ್ತೆ ಈಗ ಇಲ್ಲಿಯೇ ಯುದ್ಧ ಮಾಡುವುದಾ? ಆದಿತ್ತು ಬೇಡ ಅಂತ. ಆಗಲೂ ನಾವು ಇಲ್ಲಿ ಅಲ್ವಾ ಯುದ್ಧ ಮಾಡಿದ್ದು. ಈಗೊಂದು ಹೊಸ ಕ್ಷೇತ್ರವನ್ನು ಹುಡುಕಾಡುವ. ನೂತನ. ಹೌದಪ್ಪ. ಯುದ್ಧ ಮಾಡಬೇಕು ಅಂತ ಆದ್ರೆ ಅದಕ್ಕೊಂದು ಪ್ರಶಸ್ತವಾದಂತಹ ಸ್ಥಳ ಬೇಕಾಗುತ್ತದೆ. ಯಾವುದು? ನೋಡಿದ್ಯಾ ದೂರದಲ್ಲಿ? ಅದೆಂತದು? ಭೂಲೋಕ ನೋಡ್ಬೇಕು ನೀವು. ಹೌದೌದು, ನಾನು ಬಂದದ್ದಲ್ಲಿ. ಹೌದು. ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ದು ನಾನು. ಯಾಕೆ? ಅಲ್ಲಿ ನೋಡು, ವಿಶಾಲವಾದಂತಹ ಶರಧಿ ಕಾಣಿಸ್ತಾ ಇದೆ. ಹೌದು. ಹೌದಾ? ಆ ಶರಧಿಯ ಸಮೀಪದಲ್ಲಿ ನಾವಿಬ್ಬರು ಒಂದು ಯುದ್ಧವನ್ನು ನಾವು ಮುಂದುವರಿಸಿದೆವು ಅಂತ ಆದ್ರೆ ನಿನ್ನ ಒಂದು ತೋಳ ಪೀಠಿಗೆ ಪರಿಹಾರ ಆಗುತ್ತದೆ. ಮತ್ತೆ ಪೆಟ್ಟು ತಿನ್ನುವುದು ನನಗೆ ಹೇಗೂ ಇದ್ದದ್ದೇ. ಇನ್ನು ಮಾತಿಲ್ಲ. ಹೌದೌದು. ಹಾಗಿದ್ರೆ ಇದು ಕಡಿಮೆ ಆಗಬೇಕು. ಹಾ, ಆದ್ರೆ ಅಲ್ಲಿಗೆ ಬಾ, 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 ಬಾ,
ಏನಾಯ್ತು? ಆಗುದಿಲ್ಲ ಏನಾಯ್ತು? ಆಗುದಿಲ್ಲ. ಎದ್ದೇಳು, ಹೆದರ್ಬೇಕಾದ ಅವಶ್ಯಕತೆ ಇನ್ನಿಲ್ಲ. ಅಯ್ಯಯ್ಯೋ ಏನಾಗಿದೆ ಅಂತಲೇ ಗೊತ್ತಾಗುದಿಲ್ಲ. ಹೌದಾ? ರಾಕ್ಷಸನನ್ನು ಹೊಡೆದು ಕೊಂದದ್ದೊಂದು ಗೊತ್ತುಂಟು. ಹಾ. ವಜ್ರಾಯುಧದಿಂದ ಅವನನ್ನು ಘಾತಿಸಿ ಹೊಡೆದು ಕೊಂದಿದ್ದೇನೆ. ಆದ್ರೆ ಕ್ಷಣದಲ್ಲಿ ಏನಾಯ್ತು ಅಂತ ಅರ್ಥ ಆಗಲಿಲ್ಲ. ಮುನಿವಾರ್ಯ ಏನಿದೆ ದೇವೇಂದ್ರ, ಹಾ. ಕೃಷ್ಣ ಬ್ರಹ್ಮನ ಮಗನಾದಂತಹ ಆತನ ಹೆಸರು ವೃತ್ರಾಸುರ ಎಂಬುದಾಗಿ ಬಲ್ಲವನಿದ್ದೀಯ ನೀನು. ಹೌದು. ಆತನ ಹಾ. ಪ್ರೇತ ನಿನ್ನನ್ನು ಅರ್ಥೈಸಿಕೊಂಡು ಬಂದ ಪ್ರೇತ. ಪಾಪಗ್ರಹ ಕಾಡುತ್ತಿತ್ತು. ಆದರೆ ಹೆದರಬೇಡ, ಹಾ. ಇದರಿಂದ ನಿನಗೆ ಮುಂದೆ ಯಾವುದೇ ತೊಂದರೆಗಳು ಆಗದಂತೆ ಹಾ. ಎಚ್ಚರ ವಹಿಸಲಿಕ್ಕೆ ಬೇಕಾದಂತ ಕಾರ್ಯವನ್ನು ನಾನು ಮಾಡುತ್ತೇನೆ. ಹೇಗೆ ಮುನಿವರ? ಬೇರೇನಲ್ಲ, ಹಾ. 4 ವಿಭಾಗಗಳಾಗಿ ಹಾ. ಅದನ್ನ ವಿಂಗಡಿಸಿ ಹಂಚುತ್ತೇನೆ. ಹೇಗೆಂದು ಬಲ್ಲೆಯ? ಹೇಗೆ? ಸ್ತ್ರೀ ಕುಲಕ್ಕೆ, ಹಾ. ಧರಿತ್ರಿಗೆ, ವೃಕ್ಷಕ್ಕೆ, ಹಾ. ಜಲಕ್ಕೆ ಹಂಚಿದ್ದೇನೆ 4 ವಿಭಾಗಕ್ಕೆ. ಸರಿ. ಇನ್ನು ಮುಂದೆ ನಿನಗೆ ಪಾಪಗ್ರಹ ಕಾಡುವುದಿಲ್ಲ. ಹಾ. ಹೆದರಬೇಡ, ಏರಿಕೋ ನಾಕವನ್ನ ಆಳುತ್ತಾ ಇರು. ಶುಭವಾಗಲಿ. ಒಳ್ಳೆದಾಯ್ತು. ಗೊತ್ತಾಯ್ತಾ ಹಿಂದೆ ಯಾಕೆ ಬರಲಿಲ್ಲ ಅಂತ? ಕತೆ ಗೊತ್ತಾಯ್ತು. ಹೊಟ್ಟೆಗಿಚ್ಚು. ನನ್ನ ಮೇಲೆ ನಮ್ಮಂತವ್ರು ಕೊಟ್ರೆ, ನಮ್ಮ ಕುಲದವರು ಕೊಟ್ರೆ ಇವನಿಗೆ ಮೂಸುವುದಕ್ಕೆ ಆಗುದಿಲ್ಲ. ನಾವು ಮೂಸಲಾರೆ ಇವನಿಗೆ ಅವರು ಕೊಟ್ರೆ ಆಗ್ತದೆ, ನಾವು ಕೊಟ್ರೆ ಆಗುದಿಲ್ಲ. ತಲೆಗೆ ಏರಿ ಹೋಗಿದೆ ಅವನಿಗೆ. ಏರಿದ ಪಿತ್ತವನ್ನು ಇಳಿಸು. ನಿನಗೆ ಏನಾಗಬೇಕು? ನನಗೆ ಸ್ವರ್ಗದ ಪೀಠ. ಯಾರು? ನಿನಗೆ ಬೇಕಾದ್ರೆ ಇಂದ್ರ ಪದವಿ. ಹೌದು. ನೀನು ಯಾರು ಬೇಕು? ಎಲ್ಲಿಗೆ? ಕೊಟ್ಟ ಮಾತು ನಾನಲ್ವಾ? ನಿನ್ನ ನನ್ನಲ್ಲೇ ಉಳಿಸ್ತೇನಂತ. ನನ್ನ ಮಾತು ಬಂದೇ ಆಗಬಹುದಾ? ಮಾತು 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 ಉಳಿಸ್ತೇನೆ. ಹಾಗಾಗಿ ನೀನು ಏರ್ಬೇಕು. ಹೇಗೆ? ಹೋಗುದು ಹೇಗೆ? ಹೀಗೆ ಹೋಗುದಲ್ಲ. ನಿನಗೆ ವಿಮಾನ, ಮೇಲೆ ಹೀಗೆ ಹೋಗ್ಲಿಕ್ಕೆ ಆಗುತ್ತದೆ ಸ್ವಾಮಿ. ನಿನಗೆ ವಿಮಾನ ಬೇಕೋ ಬೇಡವಾ? ಅದು ನಿಮ್ಮ ನಿರ್ಮಾಣ ಅದಿಲ್ಲ. ನಿನಗೆ ನಮಗೆ ವಿಮಾನ ಮಾಡಲಿಕ್ಕೆಲ್ಲ ಬಹಳ ಸುಲಭ ಅಲ್ವಾ? ಈಗ ಎಂತಾದ್ರು ಗೊತ್ತಾಯ್ತಾ ಇದು? ಹೊಸ ರೀತಿ ಇದ್ದಾದ್ದು. ಯಾವುದು? ತ್ರಿಶಂಕು. ದರ್ಬೆ. ತ್ರಿಶಂಕು ಹೋಗುವ ವಿಮಾನ. ಹಾ, ತ್ರಿಶಂಕು ಹೋಗ್ಬೇಕಾದ್ರೆ ದರ್ಬೆನಲ್ಲಿ ವಿಮಾನ. ಆಯ್ತಾ? ಈಗ ಆ! ಆ! ಏರು! 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 ಏರು!
ಸ್ವಾಮಿ ಅಲ್ಲಿಗೆ ಬಿಡುವುದಿಲ್ಲ. ನಿಮಗೆ ಸಕಲ ಸಂಪತ್ತು ಬೇಕಲ್ವಾ? ಈಗ ನಿರ್ಮಿಸಿ. ಯಾವ ಪ್ರದೇಶದಲ್ಲಿ ನೀನಿದ್ಯೋ ಸದ್ಯಕ್ಕೆ ಇಲ್ಲಿ ಏನೂ ಇಲ್ಲ. ಅಲ್ಲಿ ಸ್ವರ್ಗವನ್ನು ನಿರ್ಮಿಸಿದ್ದೇನೆ. ಹೌದು, ಬರೀ ಏನು ಸ್ವರ್ಗ. ಏನು ಇಲ್ಲ ಮತ್ತೆ ಬೇಸರ ಬೇಡ. ಮತ್ತೆ ಅಲ್ಲಿ ಮೂಲ ಸ್ವರ್ಗದಲ್ಲಿ ಯಾವುದೆಲ್ಲ ಉಂಟು ಅದೆಲ್ಲವೂ ಇರುವ ಹಾಗೆ ಅನುಗ್ರಹಿಸಿದ್ದೇನೆ. ಇದು ತ್ರಿಶಂಕು ಸ್ವರ್ಗ ಆಯ್ತಾ? ನಿನ್ಗೆ ಸಿಕ್ಕಿದ್ದೇನೆ. ಹೌದು ಹೌದು, ದೊಡ್ಡ ಮಾತನ್ನು ಉಳಿಸಿದ್ದೇನೆ. ನೆಮ್ಮದಿ ಆಯ್ತು, ಚಿಂತೆ ಎಲ್ಲ ಒಮ್ಮೆ ಹೋಯ್ತು. ಹೊಟ್ಟೆ ಕಿಚ್ಚಿನವನೇ, ನಿನಗೆ ಮತ್ತೊಬ್ಬರಿಗೆ ಕೊಟ್ಟರೆ ನಿನಗಾಗುದಿಲ್ಲ ಅಲ್ಲ. ಇಂಥದ್ದೆಲ್ಲ ಮುಕ್ಕುವುದೇ, ಎಲ್ಲ ಮೂಸುವುದೇ ಎಲ್ಲ ನಿನಗೆ, ಮತ್ತೊಬ್ಬರಿಗೆ ಸಿಗಬಾರ್ದು. ಅಯ್ಯೋ ನಿಮ್ಮ ಒಂದು ಅವಸ್ಥೆ. ಹೀಗೆ ಮಾಡಿದ್ರೆ ಹೇಗೆ ಮಾಡಿದ್ರೆ? ಇಂಥ ಎಲ್ಲ ವ್ಯವಸ್ಥೆ ಮಾಡ್ತೀರಿ ಅಂತಾದ್ರೆ ಹೌದು, ನಾಳೆ ಲೋಕ ನಿಯಂತ್ರಣ ಅಂತ ಒಂದು ಒಳ್ಳೆ ಸ್ಥಾನದಲ್ಲಿರುವವರು ನೀವು- ನಾವು. ನೀವು ಹಾಗೆ ಮಾಡುವಾಗ ನಾವು ಹೀಗೆ ಮಾಡುವುದು. ನಿಮ್ಮ ನಂಜಿನ ಬುರುಡೆ ಉಂಟಲ್ಲ, ಕಿತ್ತು ಬಿಸಾಡಬೇಕು. ನಿಮ್ಮ ಸಿಟ್ಟು ನೋಡುವಾಗ ನಮಗೆ ಹೆದರಿಕೆ ಆಗ್ತದೆ. ನಿಮ್ಮ ಪ್ರಕರಣವೆಲ್ಲ ನಂಜಿನ ಬುರುಡೆಯ ಪ್ರಕರಣ ಆಗಿ ಹೋಯ್ತು. ಇದು ಮಾತಿ ಅವರಿಗೆ ಅವರಿಗೆ ಕೊಟ್ಟಿದ್ದೇನೆ, ಮಾತು ಉಳಿಸಿದ್ದೇನೆ. ತ್ರಿಶಂಕು ಸ್ವರ್ಗವನ್ನು ನಿರ್ಮಿಸಿದ್ದೇನೆ. ಮೂಲ ಸ್ವರ್ಗದಲ್ಲಿ ಯಾವುದೆಲ್ಲ ಉಂಟು ಅಲ್ಲಿ ಎಲ್ಲ ಉಂಟು. ಅನಿವಾರ್ಯ. ಏನು ನಿಮ್ಮ ಯೋಗ್ಯತೆ ದೊಡ್ಡದು, ನಮ್ಮದು ದೊಡ್ಡದೇ. ಆದ್ರೆ ಏನು ಇದು ಯಾವುದು? ಸ್ವರ್ಗಲೋಕದಲ್ಲಿ ಇರುವ ಹಾಗೆ ಎಲ್ಲ ಎಲ್ಲ ಅವನಿಗೆ ಎಲ್ಲ ಬೇಕು. ಸ್ವರ್ಗಲೋಕಕ್ಕೂ ಅದಕ್ಕೊಂದು ವ್ಯತ್ಯಾಸ ಅಂತ ಬೇಡ. ಬೇಡ ಬೇಡ ಬೇಡ. ಸ್ವರ್ಗಲೋಕ ಅಂತ ಹೇಳಿದ್ರೆ ಅದರ ಯೋಗ್ಯತೆ ಬೇರೆ. ಮತ್ತೆ ನನ್ನದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳುದ? ಹಾಗಲ್ಲ ಹಾಗಲ್ಲ, ಅಷ್ಟು ಒಂದು ದೊಡ್ಡ ಯೋಗ್ಯತೆ ಅಲ್ಲಿಗೆ ಸಿಗಬಾರ್ದು. ನಿಮ್ಮ ಶ್ರಮಕ್ಕೂ ಕೂಡ ಪ್ರತಿಫಲ ಇಲ್ಲ ಅಂತ ಆಗಬಾರ್ದು. ಇದು ನನ್ನದು ಬೇಡಿಕೆ ಭಿನ್ನಹ ಮಾತ್ರ. ನೀನು ಇದು ನೀನು ಉಂಟಲ್ಲ, ಕೈ ಮುಗಿಯುವಾಗ ನನಗೆ ಹೆದರಿಕೆ ಆಗ್ತದೆ. ಅಲ್ಲಲ್ಲ ಹಾಗೆ ಕೆಲವರು ಹಾಗೆ ಕೈ ಮುಗಿದು ಮತ್ತೆ ಕಾಲು ಹಿಡಿದು ನೆಲಕ್ಕೆ ಅಪ್ಪಳಿಸುದು. ಕೈ ಮುಗಿಯುವಲ್ಲಿ ಕೈ ಮುಗಿಲೇಬೇಕು, ಹಾ. ಕಾಲು ಹಿಡಿಯುವಲ್ಲಿ ಕಾಲು ಹಿಡಿಲೇಬೇಕು. ಯಾರದ್ದು ಕಾಲು ಎಳಿಬೇಕು ಅವರದ್ದು ಎಳಿಲೇಬೇಕಾಗುತ್ತದೆ. ನೀನು ಮೂರು ಲೋಕದ ಅಧ್ಯಕ್ಷ ಅಲ್ವಾ? ಅಲ್ವಾ? ಕೆಲವು ಅಧ್ಯಕ್ಷರ ಬುದ್ಧಿ ಹೀಗೆ ಅಲ್ವಾ? ನಿಮ್ಮಂತಹ ಜ್ಞಾನಿಗಳಲ್ವಾ ನಮಗೆ ಆ ಪೀಠ ಕೊಟ್ಟದ್ದು, ಆಶೀರ್ವಾದ ಮಾಡಿ. ನಾನು ಕೊಟ್ಟದ್ದಲ್ಲ, ಮೂರು ಮೂರ್ತಿಗಳು ಕೊಟ್ಟದ್ದು. ಹೌದೌದು, ಆಶೀರ್ವಾದ ನಿಮ್ಮಂತಹ ಪರಮ ತಪಸ್ವಿಗಳ. ನನಗೆ ಗೌರವ ಇರುವುದು ಮೂರು ಮೂರ್ತಿಗಳಲ್ಲಿ ಮಾತ್ರ, ಆಯ್ತಾ ಅಲ್ವಾ? ಈಗ ಅವರೇ ಕೊಟ್ಟಂತಹ ಪೀಠವನ್ನು ನಾನು ಏರಿದಂತಹ ಸಮಯದಲ್ಲಿ ಹಾ. ಅದಕ್ಕೆ ಸರಿ ಸಮಾನವಾಗಿ ನೀವು ಅಂತಹ ಯೋಗ್ಯತೆಯನ್ನು ಅವನಿಗೆ ಕೊಟ್ಟಿರಿ ಅಂತಾದ್ರೆ ಅದು ಹೌದು, ಅದು ಹೌದು. ನೀವು ಹಾಗಾದ್ರೆ ಹೀಗೆ ಮಾಡು. ಹಾ ಈಗ ನೀನೇ ಹೇಳು, ನಾನು ಹೇಳುದಿಲ್ಲ. ನನ್ನಲ್ಲಿ ಸ್ವರ್ಗದಲ್ಲಿ ಎಲ್ಲ ಉಂಟು. ಹಾ. ಯಾವುದು ಬೇಕು ಯಾವುದು ಬೇಡ ಅಂತ ನೀನೇ ವ್ಯವಸ್ಥೆ ಮಾಡು. ಈಗ ನಾನೇ ಹೇಳ್ಬೇಕು. ನೀನೇ ಹೇಳು. ನಾನು ಹೇಳಿದಾಗೆ ನೀವು ಕೇಳುದಲ್ವ? ಅಲ್ಲ 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 ಹಾಗಲ್ಲ ಹಾಗಲ್ಲ. ಮತ್ತೆ ನನಗೆ ಸಿಟ್ಟು ಬಂದ್ರೆ ಇಲ್ಲ ಇಲ್ಲ, ಸಿಟ್ಟು ಕಡಿಮೆ ಮಾಡಿಕೊಳ್ಬೇಕು. ಇದು ಸ್ವರ್ಗಲೋಕದಲ್ಲಿ ಇರುವಂತಹ ಎಲ್ಲ ಸೌಲಭ್ಯಗಳು ಅವನಿಗೆ ಸಿಗಬಾರದು. ಮತ್ತೆ ಯಾವುದು ಸಿಗಬಾರದು? ವಿಶೇಷವಾಗಿ ನಮ್ಮಂತಹ ದೇವತೆಗಳಿಗೆ ಇರುವುದು ಯಾವುದು? ಯಾವುದು? ಇಚ್ಛಾಗಮ. ಇಚ್ಛಾಗಮನ. ಹೌದೌದು ಹೌದೌದೌದು. ಅದು ಅವನಿಗೆ ಬೇಡ. ಅದೊಂದು ಹೌದು, ಬೇಡ ಈಗ ಅವನಿಗೆ ಬೇಡ ಅಂತ ಹೇಳುದ? ಬೇಡ ಒಂದಲ್ವಾ? ಇದ್ರೆ ಒಳ್ಳೇದಾಗುದಿಲ್ಲ. ಅವನಿಗೆ ಅದಲ್ವಾ? ಹೌದೌದು. ಇಚ್ಛಾಗಮನ. ಬೇಡ ಬೇಡ ಅಂದ್ರೆ ಬೇಡ. ಹಾ. ಹೋಗ್ಲಿ, ನಿನಗೆ ಬೇಕಾಗಿಲ್ಲ, ಮೂರು ಮೂರ್ತಿಗಳಿಗೆ ಬೇಕಾಗಿ. ಆಯ್ತಾಯ್ತಾಯ್ತು. ಮತ್ತೆ ಇನ್ನೊಂದು ಇನ್ನೂ ಒಂದು ಉಂಟಾ? ಹೌದು, ಯಾವುದು? ಇದು ನಿಗ್ರಹ ಅನುಗ್ರಹ ಶಕ್ತಿಯನ್ನು ಅದು ನಾವು ಅದು ಅದೊಂದು ಹೊಂದಿಕೊಂಡವರು. ಅದೊಂದು ಬೇಕು ಬೇಕು ಬೇಕು. ಯಾರಿಗೆ ಅನುಗ್ರಹ ಮಾಡಬೇಕೋ ಅವರನ್ನು ನಾವು ಅನುಗ್ರಹ ಅನುಗ್ರಹ ಮಾಡ್ಬೇಕು. ಮಾಡ್ಬೇಕು. ಯಾರನ್ನು ನಾವು ನಿವಾರಿಸಬೇಕೋ ಅವರನ್ನು ನಿಗ್ರಹಿಸ್ತೇವೆ. ಹೌದು, ಅದು ನಿಗ್ರಹ ಅನುಗ್ರಹ. ಹೌದು ಹೌದು. ಕಾಲ ಕಾಲಕ್ಕೆ ಯಾವುದು ಆಗಬೇಕೋ ಸಮಸ್ಥಿತಿಯಲ್ಲಿ ನಾವು ಪ್ರಪಂಚವನ್ನು ಕಾಪಿಟ್ಟುಕೊಳ್ಬೇಕಾದಂತಾರೆ ಆ ಪರಿಸ್ಥಿತಿಯನ್ನು ನಾವು ಸರಿಯಾಗಿ ಹೊಂದಿಸಿಕೊಳ್ಳಬೇಕು. ಅಂದುಕೊಳ್ಬೇಕು. ಹೌದು, ಹಾ. ಅದು ಬೇಡ. ಅದು ಈಗ ಅದು ಒಂದು ಅಲ್ಲಿಗೆ ಬೇಡ. ನಿಗ್ರಹ ಅದು ಒಂದೇ ಅಲ್ವಾ? ಹೌದು. ಅದು ಅಲ್ಲಿಗೆ ಎರಡು ಆಯ್ತಾಯ್ತಾ? ಹೌದು. ಸಾಕು ಸಾಕು. ಅಲ್ಲ, ಇನ್ನು ನೀವು ಇನ್ನು ಬೇಕಾ? ಹಾಗಾದ್ರೆ ನೀನು ಹೇಳಿದ ಹಾಗೆ ಹಾ. ಅಷ್ಟು ವ್ಯವಸ್ಥೆ ನಮ್ಮಲ್ಲಿಲ್ಲ. ಹಾ. ಮಿಕ್ಕುಳದಲ್ಲೆಲ್ಲ ಉಂಟು, ಆಯ್ತಾ? ಹಾಗು ಅದೇ ಇದು ಯಾವುದು? ಸಮಯಾವಕಾಶ ಉಂಟು ಅಂತಾದ್ರೆ ಸಿಟ್ಟೆಲ್ಲ ಕಡಿಮೆ ಆದ ಮೇಲೆ ಒಮ್ಮೆ ನಮ್ಮ ದೇವಲ ಬರುವುದಿಲ್ಲ ಬರ್ಬೇಕು. ಬರುವುದಿಲ್ಲ ಅಂತ ಅಲ್ಲ, ಅಲ್ಲಿ ಒಂದು ಬರುವುದಿಲ್ಲ ಅಂತ ಸನ್ಮಾನ ಕಾರ್ಯಕ್ರಮ. ನಿನ್ನ ಸನ್ಮಾನಕ್ಕೆ ಬೆಂಕಿ ಹಾಕಲಿಕ್ಕೆ ನಿಮ್ಮನ್ನು ಪೂಜಿಸಬೇಕು ಅಂತ. ಬರುವುದಿಲ್ಲ ಅಂತ ಹೇಳಿದ್ರು. ನಿಮ್ಮ ಪುಣ್ಯ ಪಾದ ಬೆಳೆಸಬೇಕು. ಬರುವರೆ ಮತ್ತೆ ಯೋಚನೆ ಮಾಡ್ತೇನೆ. ಹೋಗು, ಆಶೀರ್ವಾದ ಇರಲಿ. ಓ ಆಯ್ತಲ್ಲ. ಆರ್ಜಿಸಿದಂತಹ ಪುಣ್ಯದ ಫಲವನ್ನು ಎಲ್ಲವನ್ನು ತ್ರಿಶಂಕುಗೆ ಬೇಕಾಗಿ ವ್ಯಯಿಸಿಬಿಟ್ಟೆ.
ನಾನು ಆಗಬೇಕು ಏನು? ನಾನು ಆಗಬೇಕು ಬ್ರಹ್ಮರ್ಷಿ. ಪದವಿಯನ್ನು ಏರ್ಬೇಕಾದ್ರೆ ಪುಣ್ಯ ಸಂಚಯನ ಆಗಬೇಕು. ಏನು ಮಾಡುವುದು? ತಪಸ್ಸನ್ನು ಆಚರಿಸಬೇಕು. ಪುಣ್ಯ ಕ್ಷೇತ್ರ ಪುಷ್ಕರ ಕ್ಷೇತ್ರವನ್ನು ಅರಸಿ ಮುನ್ನಡೆಯುತ್ತೇನೆ. ಸುರರಿಂದ ಮಾದಿಗೆ ಸುರಪಾದ ನುಡಿದನು, ಧರೆಯಲ್ಲಿ ಗೌಜಿಗನು ನಮ್ಮ ಪಾಲಿಗೆ ಅಗ್ನಿ ಪರೀಕ್ಷೆಯನ್ನು ಸವಾಲಾಗಿ ಒಡ್ಡುತ್ತಾ ಇದ್ದಾನೆ. ಪ್ರಸಕ್ತ ಸಂದರ್ಭದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ಖರಘೋರ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಅವನ ತಪಸ್ಸಿನ ಉರಿಯ ಪ್ರಭಾವದಿಂದಾಗಿ ಅದು ಲೋಕವನ್ನು ವಿಸ್ತಾರಗೊಂಡಿದೆ. ಅದರ ಹಾನಿ ಕೇವಲ ಭೂಲೋಕಕ್ಕೆ ಮಾತ್ರವೇ ಅಲ್ಲ, ದೇವತೆಗಳ ನಮ್ಮ ಪಾಲಿಗೆ ಕೂಡ ಅದರ ಪ್ರಭಾವ ಬೀರಿದೆ. ಇದರಿಂದಾಗಿ ದೇವತೆಗಳ ಶ್ವಾಸವೇ ನಿಂತು ಹೋಗುವಂತ ಪರಿಸ್ಥಿತಿ ಒದಗಿ ಬಂದಿದೆ. ಸಕಲ ದೇವತೆಗಳಿಗೂ ಅಭಯವನ್ನು ಕೊಟ್ಟಿದ್ದೇನೆ. ಏನು ಮಾಡೋಣ? ಆ ಕೌಶಿಕನ ತಪಸ್ಸನ್ನು ಕೆಡಿಸಬೇಕಲ್ಲ, ಸುಲಭ ಅಂತೂ ಸಾಧ್ಯವೇ ಇಲ್ಲ. ಸರಿ ಅರ್ಥೈಸಿಕೊಂಡಿದ್ದೇನೆ. ಘನಘೋರವಾಗಿ ತಪಸ್ಸನ್ನು ಮಾಡುತ್ತಿರುವಂತ ಒಬ್ಬ ಋಷಿಯ ತಪಸ್ಸನ್ನು ಕೆಡಿಸಬೇಕಾದ್ರೆ ಒಂದು ಮೋಹಕವಾದ ಹೆಣ್ಣಿನನ್ನು ಅವರ ಬಳಿಗೆ ಕಳಿಸಿದ್ರೆ ಖಂಡಿತವಾಗಿ ಆ ಸಾಧನ ಮೂಲಕವಾಗಿ ಸಾಧ್ಯವಿದೆ ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ಅಂತಹ ಚೆಲುವೆಯಾದೆಯನ್ನು ಯಾರನ್ನು ಕಳಿಸಲಿ ಎಂಬುದಾಗಿ ಯೋಚನೆ ಮಾಡಿದಾಗ ನಮ್ಮ ನಾಕನಾರಿಯಲ್ಲಿ ಅತಿ ರೂಪದ ಹೆಣ್ಣಂದ್ರೆ ಮೇನಕೆ. ಅವರನ್ನೇ ಆ ಕೆಲಸಕ್ಕೆ ಆಯ್ಕೆ ಮಾಡಿದ್ದೇನೆ. ನೋಡೋಣ ಯಾರಲ್ಲಿ ಆ ಮೇನಕೆ ನಿಂತವನ್ನಕ್ಕೆ ಹೇಳಿ. ಶುಭವಾಗಲಿ. ಈಗ ತಾನೇ ನನ್ನದಾದಂತಹ ನೃತ್ಯ ಸೇವೆಯನ್ನು ಮುಗಿಸಿ ಸತ್ಯಾಗ್ರಹವನ್ನು ಸೇರಿಕೊಂಡವಳು ನಾನು. ಮತ್ತೊಮ್ಮೆ ಅವಸರದಿಂದ ಕರೆಸಿಕೊಂಡಿದ್ದೀರಿ ಅಂತ ಆಗುವಾಗ ಯಾಕೆ ಏನು ಅಂತ ಅರ್ಥವಾಗಲಿಲ್ಲ ನನಗೆ. ಕಾರಣ ಇದೆ. ಏನದು?
ಅಲ್ಲ, ಅವಳಲ್ಲಿ ವಿದ್ಯಾಸಂಪತ್ತು ಬೇಕು, ಹಾ ಗುಣಸಂಪತ್ತು ಬೇಕು. ಈ ಮೂರು ಪ್ರಮುಖ ಗುಣಗಳು ನಿನ್ನಲ್ಲಿ ಮೇಳೈಸಿದ ಕಾರಣ ನೀನು ವಿಶೇಷವಾಗಿ ಈ ದೇವಲೋಕದಲ್ಲಿ ಕಂಗೊಳಿಸ್ತಾ ಇದ್ದಿ. ಬಹಳ ಅಗತ್ಯ ಸಂದರ್ಭದಲ್ಲಿ ಈ ವೇಳೆಗೆ ನಿನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅಂದ್ರೆ ಪ್ರಸಕ್ತ ಸಂದರ್ಭ ಯಾವ ರೀತಿ ಪರಿಣಾಮ ಎಂಬುದಾಗಿ, ಪ್ರತಿಕೂಲ ಸಂದರ್ಭ ಯಾವ ರೀತಿ ಬಂದಿದೆ ಎಂಬುದಾಗಿ ಸ್ವಲ್ಪ ಸ್ವಲ್ಪ ನಿನ್ನ ಗಮನಕ್ಕೂ ಬಂದಿರಬಹುದು. ತಿಳಿದೆ ನಾನು. ಹೌದಲ್ಲ? ಈ ಸಂದರ್ಭದಲ್ಲಿ ಆ ಕೌಶಿಕ ನಮಗೆ ಪ್ರತಿಸ್ಪರ್ಧಿಯಾಗಿ ಆಗಾಗ ನಮಗೆ ಸವಾಲನ್ನು ಕೊಡುತ್ತಾ ಇದ್ದಾನೆ. ಈ ಕಾಲಕ್ಕೆ ಪುಷ್ಕರ ಕ್ಷೇತ್ರದಲ್ಲಿ ವಿಶೇಷವಾದ ಘನತರವಾದ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅವನ ತಪಸ್ಸಿನ ಪ್ರಭಾವದಿಂದಾಗಿ ನೋಡು, ನಮ್ಮವರ ಪರಿಸ್ಥಿತಿ ನೋಡಂತೆ ಶ್ವಾಸವೇ ನಿಂತು ಹೋಗುವಂತ ಪರಿಸ್ಥಿತಿ ಬಂದಿದೆ. ಕ್ಷಣ ಕ್ಷಣಕ್ಕೂ ಹೊಟ್ಟೆ ಮೇಲೆ ಮೇಲೆ ಬರುತ್ತಾ ಉಂಟು. ಅಯ್ಯೋ, ಹೀಗೆ ಸ್ವಲ್ಪ ತಡ ಆಗಿ ಹೋಗಿತ್ತಂದಾದ್ರೆ ಮತ್ತೆ ಅವರಿಗೆ ಬದುಕು ನಿಂತು ಹೋಗ್ತದೆ. ಹೌದಲ್ಲ? ಹಾಗಾಗಬಾರದು. ಅದಕ್ಕೆ ಅವಕಾಶ ಕೊಡಬಾರದು. ಇದರ ವಿಶೇಷ, ಇದಕ್ಕೆ ಕಾರಣ ಏನೆಂಬುದಾಗಿ ತಿಳಿದುಕೊಂಡಾಗ ಇದಕ್ಕೆ ನಿಜವಾಗಿ ಅವನ ತಪಸ್ಸನ್ನು ಕೆಡಿಸಬೇಕಾದ್ರೆ ಅದು ಇನ್ನಿನ ಮಾತ್ರ ಸಾಧ್ಯ ಎಂಬುದಾಗಿ ತಿಳಿದುಕೊಂಡಂತ ನಾನು, ನೀನು ನೇರವಾಗಿ ಅವನ ಬಳಿಗೆ ಹೋಗಬೇಕು. ಈಗ ಓ ಸುಗುಣ ಸಾಂದ್ರ, ಏನಿದು? ಸುಜರಿದ ಸಕಲ ಸುಗುಣ ಹೌದು, ಸುಜರಿದ ಸಕಲ ಸುಗುಣದ
ನಿನ್ನ ಆಜ್ಞೆಯನ್ನು ಮೀರುವುದಕ್ಕೂ ನನ್ನಿಂದ ಸಾಧ್ಯವಿಲ್ಲ. ಆಹಾ. ಹಾಗೆ ಹೇಳಬಾರದು ನಾನು. ಕರ್ತವ್ಯ ನಿಷ್ಠೆ ಎನ್ನುವುದು ನನಗೆ ಬೇಕೇ ಬೇಕು. ಆದರೆ ಒಂದು ಮಾತು, ಯಾವುದದು? ಆ ಮುನಿಯ ಕುರಿತಾಗಿ ಆಲೋಚನೆ ಮಾಡಿದೆ ಅಂತಾದ್ರೆ ಮುನಿಗಳು ಈತನು ಘನ ಫಲವಂತನಿದ್ದಾನೆ. ಒಂದು ವೇಳೆ ಆತನ ಬಳಿಗೆ ನಾನು ಹೋದೆ ಅಂತಾದ್ರೆ ತಪಸ್ಸು ಮಾಡುವವರು ಸಕಲ ಇಂದ್ರಿಯಗಳನ್ನು ಬಿಗಿ ಹಿಡಿದವರಿದ್ದಾರೆ, ಕಣ್ಣುಗಳನ್ನು ಮುಚ್ಚಿರ್ತಾರೆ. ನಾನು ಅವರ ಮುಂಭಾಗದಲ್ಲಿ ಹೋಗುವುದು, ನಾಟ್ಯವನ್ನು ಆಡುವುದು ಅಂತ ಆದ್ರೆ ಯಾರು ನೋಡುವುದಕ್ಕೆ ಅಂತ ಬೇಕಲ್ಲ. ಅಲ್ಲ, ಸುಮಧುರವಾದಂತಹ ಗಾಯನವನ್ನು ಪಾಡಿದೆ ಅಂತಾದ್ರೆ ಆ ಗಾಯನ ಎನ್ನುವುದು ಅವರಿಗೆ ಕೇಳಿಸ್ತದ? ಹಾಗಿರುವಾಗ ಎಲ್ಲ ವ್ಯರ್ಥ ಪ್ರಯತ್ನ ಆಗ್ತದೆ. ಅದಕ್ಕಾಗಿ ಹೇಳುವುದು, ಒಂದು ಕಡೆಯಿಂದ ನನಗೆ ಭಯವಾಗ್ತಾ ಇದೆ. ಅಲ್ಲ, ನಿನ್ನ ಮಾತನ್ನು ಮೀರುವುದಕ್ಕೂ ಆಗುವುದಿಲ್ಲವಲ್ಲ ಎನ್ನುವಂತಹ ಬೇಸರವೂ ಇದೆ. ಒಂದು ಉಪಕಾರ ಮಾಡಬೇಕು. ಈ ಒಂದು ಕಾರ್ಯದಲ್ಲಿ ನನ್ನನ್ನು ಹೊರತುಪಡಿಸಿ ಬೇರೆ ಅದೆಷ್ಟೋ ಮಂದಿ ಇದ್ದಾರಲ್ಲ ನಮ್ಮಲ್ಲಿ, ಯಾರನ್ನಾದ್ರೂ ಆಯ್ಕೆ ಮಾಡಿ ಕಳುಹಿಸಿದ್ರೆ ಒಳ್ಳೆಯದಿತ್ತು ಅಂತ. ಅಂತೂ ನಿನಗೆ ಒರುವಳೆ ಅವರ ತಪಸ್ಸನ್ನು ಕೆಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಿನ್ನ ಆಲೋಚನೆ. ಭಯ ನನಗೆ. ಒಬ್ಬನು ಖಂಡಿತ ನಾನು ಆಯ್ಕೆ ಮಾಡಲಿಲ್ಲ. ತೀಕ್ಷ್ಣವಾದ ಕಬ್ಬಿಣದ ಖಡ್ಡವನ್ನಾದ್ರೂ ಕೂಡ ಬೆಂಕಿಯ ಮೂಲಕವಾಗಿ ಅದನ್ನು ಕರಗಿಸಲು ಸಾಧ್ಯವಾಗ್ತದೆ. ಅದಕ್ಕಾಗಿ ಈಗ ಗಾಳಿ ನೀನಾದ್ರೆ ಮತ್ತೊಬ್ಬ ಇದ್ದಾನೆ. ಯಾರದು? ಮನ್ಮಥ. ಮನ್ಮಥ ಜೊತೆಗೆ ಬರ್ತಾನ? ಹೌದು. ಹಾಗಾದ್ರೆ ಆದಿತ್ತು. ಒಬ್ಬಳಿಗೆ ಮಾತ್ರ ಭಯ ನನಗೆ. ಹೌದು. ಹಾಗಂತ ಅವನಿಗೆ ವಿಷಯ ತಿಳಿಸ್ಬೇಕಾ ಬೇಡವಾ? ತಿಳಿಸ್ಲೇಬೇಕಲ್ಲ. ನೀನ್ ಬರ್ತೀಯಾ ಜೊತೆಗೆ? ನನ್ನೊಟ್ಟಿಗೆ. ಆದಿತ್ತು. ಎಲ್ಲಿಗೆ? ಕುಸುಮ. ಪತಿರದಿಯುಡಗೂಡಿರಮಿರುತ್ತ ಚಿತ್ತ ಜನು ಮುಂದೆದುಳಿರಿ ಬಂದರುತ್ರ ಬೈರಿಯೇ ಕುಸುಮಾವತಿಯವರೇ, ಕಾಮಚಕ್ರೇಶ್ವರ ಜಯವಾಗಲಿ ಎಂಬುದಾಗಿ ನನ್ನ ಆಗಮನವಾದ ಕ್ಷಣವೇ ನಮ್ಮವರೆಲ್ಲರೂ ನನಗೆ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಸದಾ ಕಾಲವು ಈ ಮನ್ಮಥನ ಕರುಣೆ ನಮ್ಮ ಮೇಲೆ ಇರಬೇಕು ಎಂಬ ಆಶೆಯನ್ನು ಬಯಸುತ್ತಿರುವರು ಪ್ರಪಂಚದ ಜನರು. ಎಂದಿನಂತೆ ಒಡ್ಡಾಲಕವನಿತ್ತು ಅಂತ ಸಮಯದಲ್ಲಿ ನಮ್ಮನ್ನು ಕಾಣಕ್ಕೆ ಜನ ಬಂದಿದ್ದಾರಂತಲ್ಲ. ಕುಜಲಾದಿಗಳಿಗಿದು ಕುರುಮ ಬಾಣನು ಬೀಳ ಬಗೆಯ
ನಮಸ್ಕಾರ. ನಮಸ್ಕಾರ. ನಿನ್ನನ್ನು ಸತ್ಕರಿಸಬೇಕಾದ ನನ್ನ ಕರ್ತವ್ಯ. ಆದ್ರೆ ನೀನೊಬ್ಬನೇ ಅಲ್ಲ, ನಿನ್ನ ಜೊತೆಯಲ್ಲಿ ಹೆಣ್ಣು ನನಗೆ ಸತ್ಕಾರ ಇಲ್ವಾ? ನೇಣಕ್ಕೆ ಬಂದಿದ್ದಾಳೆ. ಮತ್ತೆ ನಿನ್ನನ್ನು ಸತ್ಕರಿಸುವುದಕ್ಕೆ ನನ್ನ ಮಳದಿ ರತಿ ಇದ್ದಾಳೆ. ಎಲ್ಲಿದ್ದಾಳೆ? ರತಿ ಬಂದವನ ಸಾಮಾನ್ಯರವನಲ್ಲ, ಲೋಕಾಧ್ಯಕ್ಷನ ಅಂತ ನನ್ನ ಮಿತ್ರ ಅಮರೇಂದ್ರನ ಆಗಮನವಾದ ಕ್ಷಣವೇ. ಹೌದು, ಸಂತೋಷದಿಂದ ನಿನ್ನನ್ನು ಗೌರವಯುತವಾಗಿ ಬರಮಾಡಿಕೊಂಡು ಮಾತ್ರ ಬಲ್ಲ. ಸರಿ, ಕುಳಿತುಕೊಳ್ಳುವುದಕ್ಕೆ ಅಂತ ಆಸನವನ್ನು ಇರಿಸಿಕೊಂಡಿದ್ದೇನೆ. ಆ ಮಟ್ಟಿಗೆ ಏನೂ ಕಡಿಮೆ ಆಗಲಿಲ್ಲ. ಮಿತ್ರನ ಕಷ್ಟ ಸುಖನ ವಿಚಾರ ಮಾಡಬೇಕಾದ್ರು ನನ್ನ ಕರ್ತವ್ಯ ಎಂಬುದಾಗಿ ಅರಿತವರು ನಾನು. ಯಾಕೆಂದ್ರೆ ಬಂದವನು ನೀನೋರ್ವನಲ್ಲ, ನಿನ್ನೊಡನೆ ಮೇನಕೆ ಕೂಡ ಇದ್ದಾಳೆ. ಅದನ್ನು ಕಂಡು ನನಗೆ ಮನದೇ ಪ್ರಶ್ನೆ ಮೂಡುತ್ತಿರುವುದು. ಮೇನಕೆಯನ್ನು ಒಡಗೂಡಿಕೊಂಡು ನನ್ನ ಪುರವನ್ನು ಸೇರಬೇಕಾದ್ರೆ ಏನೋ ಒಂದು ಪ್ರಬಲವಾದ ಕಾರಣವಿರಲೇಬೇಕು. ಅದಕ್ಕಾಗಿ ಬರುವುದಕ್ಕೆ ಕಾರಣವೇನು, ನನ್ನಿಂದ ಏನಾಗಬೇಕು ಹೇಳು. ಲಾಲಿ ಬುದೆಲೆ ಲಾಲಿಸಬೇಕು. ಲಾಲಿ ಬುದೆಲೆ ಮದನ ನಿನ್ನೋಳು ಹೇಳುವೆನಿ ಈ ಹದನ ಕಾಲವಲ್ಲ ಕಾಲ ಗೌರಿಯ ಅಬ್ಬ ಕಾಲಿಗೆ ದಿದೆಯರು ನೋಡುವರು. ಲಾಲಿ ಬುದೆಲೆ ಮದನ ನಿನ್ನೋಳು ಹೇಳುವೆನಿ ಮದನ. ಮನ್ಮಥ, ದೇವಲೋಕದಲ್ಲಿರುವಂತಹ ದೇವತೆಗಳು ಸದಾ ಸಂತಸದಲ್ಲಿ ಇದ್ದರೆ ಅದರ ಸಂತೋಷ ಲೋಕದ ಎಲ್ಲಾ ಕಡೆಗೂ ವ್ಯಾಪಿಸ್ತದೆ. ಅದರಿಂದ ಲಾಭವೇ ಆಗ್ತದೆ. ಹಾಗಂತ ಎಲ್ಲಾ ದೇವತೆಗಳು ಗೋಳುಗುಟ್ಟಿದ್ರೆ ಅದರ ದುಷ್ಪರಿಣಾಮ ಎಲ್ಲಾ ಲೋಕಕ್ಕೆ ಆಗ್ತದೆ ಅಂತ ಒಂದು ಪ್ರಸಂಗ ಒದಗಿ ಬಂದಿದೆ. ದೇವತೆಗಳ ಉಸಿರೇ ನಿಂತು ಹೋಗುವಂತ ಪ್ರಸಂಗ ಒದಗಿ ಬಂದಿದೆ. ಇದಕ್ಕೆ ಕಾರಣೀಕರ್ತ ಬೇರೆ ಯಾರೂ ಅಲ್ಲ, ಆ ಕೌಶಿಕ ಋಷಿ ಪುಷ್ಕರದಲ್ಲಿ ತಪಸ್ಸು ಮಾಡುತ್ತಾ ಇದ್ದಾನೆ. ಅಂತಿಂತ ತಪಸ್ಸು ಕಂಡಿದ ಅಲ್ಲವೇ ಅಲ್ಲ, ಕೆಡಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಅದಕ್ಕಾಗಿ ಕೊನೆಗೆ ನಾನು ಆಲೋಚನೆ ಮಾಡಿ ಮೇನಕೆಯನ್ನು ಅವನ ಬಳಿ ಕಳಿಸಿ ಅವನಂತಹ ಚೆಲುವಿನ ರೂಪವನ್ನು ಕಂಡಾಗ ಏನಾದ್ರೂ ಒಂದು ಕೆಲಸ ಪ್ರಯೋಜನ ಆಯ್ತು ಯೋಚನೆ ಮಾಡಿದೆ. ಅಷ್ಟಕ್ಕೆ ಪರಿಪೂರ್ಣ ಆಗುವುದಿಲ್ಲ, ಜೊತೆಗೆ ಸಹಾಯಕ ಬೆಂಬಲ ಕೂಡ ಬೇಕು. ಇಲ್ಲಪ್ಪ, ಯಾರಿಂದಲೂ ಆಗುವುದಿಲ್ಲ. ಕೊನೆಗೆ ನೀನೇ ಆಗಬೇಕೆಂದು ನಾನು ಈಗ ನಾನು ಕಾರಣ ಹುಡುಕಿದ್ದೇನೆ. ಏನ್ ಮಾಡ್ಬೇಕು? ನಿನ್ನಿಂದ ಸಹಾಯ ಬೇಕು. ನೀನೀಗ ಅವಳೊಟ್ಟಿಗೆ ಹೋಗಿ ಆ ಋಷಿಯನ್ನು ಕಂಡು ನಿನ್ನಲ್ಲಿರುವಂತಹ ವಿಶೇಷವಾದಂತಹ ಬಾಣಗಳುಂಟಲ್ಲ, ಪಂಚಬಾಣಗಳು, ಅದನ್ನು ಅವನಿಗೆ ಪ್ರಯೋಗ ಮಾಡಿದಾಗ ಖಂಡಿತವಾಗಿ ಆತ ತಪಸ್ಸಿನಿಂದ ವಿಮುಖಗೊಳ್ತಾನೆ. ಆದ್ರಿಂದಾಗಿ ಅವನ ತಪಸ್ಸು ನಿಂತು ಹೋಗ್ತದೆ, ಲೋಕ ಜನರು ಉಳಿಯುತ್ತಾರೆ. ಈ ಕೆಲಸ ನಿನ್ನಿಂದ ಆಗಬೇಕು. ನಿಮಗೂ ಪಟಲವಾಗಿದೆ, ಕಷ್ಟ ಬಂದಿದೆ. ಹೌದು, ಅವನು ಮಾಡ್ತಿರುವಂತಹ ಕಠಿಣ ತಪಸ್ಸಿನಿಂದಾಗಿ ಲೋಕವೇ ತಲ್ಲಣಗೊಳ್ಳುತ್ತಿದೆ. ಹಾಗಾದ್ರೆ ನಿಮಗೆ ಬಂದಂತ ಕಷ್ಟಕ್ಕೆ ಸಹಾಯ ಮಾಡಬೇಕಾದ್ರು ನನ್ನ ಧರ್ಮ ಎಂಬುದಾಗಿ ಅರಿತವ ನಾನು. ಬಿಡು ಬಿಡು, ನನ್ನ ಹೆಸರು ಕೇಳಿದ್ರೆ ಸಾಕು, ಎಲ್ಲ ಲೋಕದವರು ಕೂಡ ಭಯದಿಂದ ತತ್ತರಿಸ್ತಾ ಇದ್ದಾರೆ. ಮತ್ತೆ ಇವ ಕೌಶಿಕ ನನಗೆ ಯಾವ ಲೆಕ್ಕವಲ್ಲ. ಹೋಗ್ತೇನೆ, ಅವರ ತಪಸ್ಸನ್ನು ಭಂಗಪಡಿಸುತ್ತೇನೆ. ಕೈಗೆ ಬಂತಲ್ಲ, ನಿನಗೆ ಬಂದ ಸಾಲ ಇದ್ದಾಳಲ್ಲ, ಎಲ್ಲಿದ್ದಾಳೆ? ಏನೇ ನನಗೆ ಭಯವಾಗ್ತದೆ. ಭಯ?
ಸಹಜವೇ. ಹಾ. ಹೆದರಬೇಡ ನೀನು. ಯಾಕೆ? ಮಾತು ಕೊಟ್ಟಿದ್ದೇನೆ ಅವನಿಗೆ. ಆ? ಕೊಟ್ಟ ಮಾತನ್ನು ಉಳಿಸಿಕೊಡ್ಬೇಕಾದು ನನ್ನ ಕರ್ತವ್ಯ. ನನ್ನ ಮೇಲೆ ವಿಶ್ವಾಸವನ್ನು ಇರಿಸಿಕೊಂಡು ನನ್ನ ಜೊತೆಯಲ್ಲಿ ನೀನು ಬಂದಂತಾದ್ರೆ ಕೌಶಿಕರ ತಪ್ಪನ್ನು ಮುಂದುವರಿಸ್ತೇನೆ. ಕೇಳಿಸ್ತೀಯ? ಮತ್ತೆ ಹಾಗಾದ್ರೆ ಧೈರ್ಯವಂತ. ಸಾಕಲ್ಲ? ನೀನು ಅಷ್ಟು ಮಾಡ್ತಿದ್ದಂದ್ರೆ ಮತ್ತೆ ಅದು ನಾನು ನೋಡಿಕೊಳ್ತೇನೆ. ಅಷ್ಟು ಮಾಡಿದ್ರೆ ನಾ ಬೇಕಾ ನಾನು ಬೇಕು ಅಂತೆಲ್ಲ ಕರಿತೀನಿ. ಅದಕ್ಕಾಗಿ ಹೇಳಿ ಮಾಡಿ ತೋರಿಸ್ತೇನೆ ಅಂತ ಹೇಳಿ. ಇಷ್ಟ ಆಗ್ಬೇಕಂತ ನಾನು ಕೂಡ ಬಂದದ್ದು. ಬಂದಿದೆಯಲ್ಲ ಹಾ. ಧೈರ್ಯ ಆಯ್ತಲ್ಲ? ಹಾ. ಇನ್ನು ಆಯ್ತು. ಇನ್ನು ಕೆಲಸ ಹದಾಗಿ ಹೌದಾ? ಇದು ಕಾರ್ಯ ಮುಗಿದ ಮೇಲೆ ಹಾ. ಕೆಲಸ ಆದ್ಮೇಲೆ ಬೇಗ ಬರಬೇಕು. ಈಗ ನಿನ್ನ ಕೆಲಸ ಆಗ್ಬೇಕಾದ್ರೆ ಅವಳು ಬೇಡ. ಕೆಲಸ ಆದ್ಮೇಲೆ ಅವಳು ನಿಮ್ಗೆ ಬೇಕಲ್ಲ? ಮತ್ತೆ ಆಯ್ತು. ಪ್ರಾಕೃತಿಕ ಸೌಂದರ್ಯ ದೊಡ್ಡ ವಿಶಾಲವಾಗಿ ಉಂಟು. ಹೌದೌದು. ಇನ್ನು ವನ ಸುತ್ತುವುದಕ್ಕೆ ಹೋದ್ರೆ ಹೌದು. ಅವಳಿಗೊಂದು ಪ್ರತಿಷ್ಠೆ ಉಂಟು, ಮನ್ನಣೆ ಮನೆ ಉಂಟು. ಮತ್ತೆ? ಆ ಸ್ಥಾನ ಮತ್ತೆ ಯಾರಿಗೆ ಕೊಡ್ಲಿಕ್ಕೆ ಅವಳ ಆಗುದಿಲ್ಲ. ಸ್ಥಾನವನ್ನು ಸೇರ್ಬೇಕು ಕರ್ತವ್ಯ. ಮತ್ತೆ? ಆದಷ್ಟು ಬೇಗ ಹಾ. ಕಳುಹಿಸಿಕೊಡ್ತೇನೆ. ಹಾ. ಇನ್ನಾದ್ರೂ ಸ್ವಲ್ಪ ವಿಶ್ರಾಂತಿ. ತೊಂದ್ರೆ ಇಲ್ಲ ಆಯ್ತಾ? ಮತ್ತೆ ಹೇಳೋದು ಬೇಡ ವಿಶ್ರಾಂತಿ. ಹೌದೌದು. ಹೌದು. ಪಾಪನ ಯಾವಾಗ ತಲೆಬಿಸಿ ಅವನಿಗೆ. ಹೋಗು ಹೋಗು. ಈಗ ಹೋಗುವ ಅಂತ ಹೇಳ್ತೇನೆ. ಹಾ. ಈಗ ಹೋಗುದಲ್ಲಿಗೆ ಪುಷ್ಕರಣೆ ಬೆಳಿಗ್ಗೆ. ಹೌದು. ಹಾ. ಅವನ ಮನೆಗೆ ಹೋಗುದು. ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಏನು ಮಾಡಿದ್ರು? ಕೇಳಿ ನಾನು ಹೇಳ್ತೇನೆ. ಶರದುರಿಯಲಿ ವಿರಗದಲ್ಲಿ ಆ ಯಾಕೆ ನಾನು ಮುಂದೆ ಆಮೇಲೆ ನೀನು ಹಿಂದೆ ನನ್ನ ಹೇಗೂ ಕೆಲಸ ಅದಕ್ಕೊಂದು ಹೋದ್ರೆ ಆಯ್ತು. ಅಲ್ಲ ಹೋಗಂತ ಹೇಳ್ತೀಯಲ್ಲ ನೀನು ಅಲ್ಲಿ ಮಾಡುವ ಕೆಲಸ ಯಶಸ್ವಿ ಆಗ್ಬೇಕು ಗೊತ್ತು ನಿನಗೆ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಎಂಬುದು ಮುಂದೆ ಆಲೋಚನೆ ಮಾಡ್ಬೇಕು ಮುಂದಾಲೋಚನೆ. ಹೌದೌದೌದು ಈಗ ನಾನು ನಿನ್ನ ಕರೆದುಕೊಂಡು ಹೋಗ್ತೇನೆ ಆ ಮುನಿ ಹತ್ತಿರಕ್ಕೆ ಬಾಣ ಬಿಡ್ತೇನೆ ಬಾಣ ಬಿಟ್ಟಾಗ ಒಂದು ವೇಳೆ ಕಣ್ಣು ಬಿಡುವುದಕ್ಕೂ ಸಾಧ್ಯ ಉಂಟು ಕಣ್ಣು ಬಿಟ್ರೆ ಒಂದು ವೇಳೆ ಕಣ್ಣು ಬಿಡದಿದ್ರೆ ಬಿಡ ಅವನ ಹೃದಯದಲ್ಲಿ ಏನು ಒಂದು ತಳ ಮಾಡಿ ಒಮ್ಮೆ ಬೇಕು ಬೇಕು ಅದೇನು ಹಾಗ ಅಯ್ಯೋ ದೇವ್ರೇ ಎಂತದ್ದು ರತಿಯಲ್ಲಿ ಹೇಳ್ಬೇಕೀಗ ಇದು ನಾನು ನಿನಗೆ ಮಾಡಿದ್ದೇನೆ
ಮತ್ತೆ ಅಲ್ಲಿ ಅವನ ಪರಿಸ್ಥಿತಿ ನಾನು ನಿನಗೆ ಹೇಳಿದೆ. ಒಂದು ವೇಳೆ ಕಣ್ಣು ಬಿಟ್ಟಾಗ ನನಗೇನು ಹೊಸದಲ್ಲ ಇದು. ಹೌದಪ್ಪ, ನಿಮ್ಗೆ ಅಭ್ಯಾಸ ಇಂಥದ್ದನ್ನೆಲ್ಲ ಎಷ್ಟು ಅಲ್ಲ, ನೋಡಿದ್ದೀನಿ. ನಿಮ್ಮಂತರ ಅಭ್ಯಾಸ ಉಂಟು, ಮತ್ತೆ ನಾವು ಹೇಗೆ ಹೇಳ್ಬೇಕಲ್ಲ. ನಮಗೆ ದೇವರ ಅಲ್ಲ, ಮನೆಯಲ್ಲಿ ದೇವಲೋಕದಲ್ಲಿ ಬಂದವರನ್ನು ಹೀಗೆಲ್ಲ ನೀವು ಮಾಡುವುದು. ಆದ್ರಿಂದ ಒಂದು ವೇಳೆ ಕಣ್ಣು ಬಿಡದಿದ್ರೆ ನೀನೇನ್ ಮಾಡ್ತಿ, ನಾ ತೋರಿಸ್ತೇನೆ. ಈಗ ನಡಿಗೆ ಗೊತ್ತುಂಟ, ಮೊದಲು ನಡೆಯುವ ಕ್ರಮ ಗೊತ್ತುಂಟ ನಿನಗೆ. ಮೊದಲು ನಡಿ, ನೀನು ನೋಡು. ಇದು ಎಂತದ್ದು, ರಥ ಸಾಗುದು. ಮತ್ತೆ ಹೇಗೆ ಹಾಗೆ ನಡೆಯುವುದು. ಹೆಣ್ಣು ಮಕ್ಕಳು ನಡೆಯುವ ಒಂದು ಕ್ರಮ ಚಂದ. ಅವರು ನಡೆಯುವುದನ್ನು ನೋಡುವಾಗಲೇ ನೋಡಿ ತೋರಿಸ್ಕೊಡ್ತೆ ನಾನು. ಹಾಗೆ ನಡಿಬೇಕು. ಅದು ನಡೆಯುವ ಕ್ರಮ. ಎಲ್ಲಿಯಾದ್ರೂ ಬಿದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಅದೇ ನಾನು ಅಲ್ಲಿ ಕಣ್ಣು ಕಾಣುದಿಲ್ವಾ, ಕೆಳಗೆ ನೋಡಿಕೊಂಡು ಹೋಗುದು ನಾನು, ಗೊತ್ತಾಯ್ತಲ್ಲ. ಆಮೇಲೆ ಒಂದು ವೇಳೆ ಅವ ಕಣ್ಣು ಬಿಡ್ಲಿಲ್ಲ, ಅವನನ್ನು ಎಚ್ಚರಿಸ್ಬೇಕಲ್ಲ. ಏನ್ ಮಾಡ್ತಿ ಈಗ? ನೀನು ಕೌಶಿಕ, ನಾನು ಇದು ಮನ್ಮಥ ಅಲ್ಲ, ಈಗ ಒಂದು ಅಭಿನಯ ನಮ್ಮದು. ನಾನು ಮೇನಕ್ಕೆ ನಿಂಗೇನೆ ಸ್ವರ ಸರಿ ಉಂಟಂತ ನೋಡಿದ್ರು. ಇದು ನಾನು ಹಾಗೆ ಅವನನ್ನು ಎಬ್ಬಿಸಬೇಕು. ಇದು ಇಷ್ಟುವರೆಗೆ ಕೇಳದಿಂದ ಸ್ವರ ಪ್ರತಿಕ್ರಿಯೆ ಬಂದ್ರೆ ಆಯ್ತು, ಹೌದು, ಇಲ್ಲದಿದ್ರೆ ಸ್ವರ ಎಲ್ಲಿಂದ ಬರ್ತದೆ ಎಂಬುದಾಗಿ ಒಂದು ವೇಳೆ ನೋಡುವುದಕ್ಕೆ ಸಾಧ್ಯ ಉಂಟು. ಒಂದು ವೇಳೆ ನೋಡದಿದ್ರೆ ಕೈಚಪ್ಪಳ ಯಾರನ್ನ ಕರೆಯುವುದು? ಅವನನ್ನೇ, ಮತ್ತೆ ಯಾರನ್ನು? ಅಲ್ಲಿ ಬೇರೆ ಯಾರಿದ್ದಾರೆ? ಒಂದು ವೇಳೆ ಅದಕ್ಕೂ ಆಗ್ಲಿಲ್ಲ, ನಿನಗೆ ಗೆಜ್ಜೆ ಹಾಕಿದೆಯಲ್ಲ, ಹೊಸ ಗೆಜ್ಜೆ ಅದು. ಹೌದು. ಹೌದಪ್ಪ, ಕೊಟ್ಟರೆ ಎಲ್ಲ ಹೊಸ ಗೆಜ್ಜೆ ನೀ ಕಟ್ಟುದಲ್ವಾ? ನನ್ನದೇ ಇದು. ನಿನ್ನದೇ ಆದಿತ್ತು. ನೋಡು, ಹುಡುಗಿಯರು ಹೋಗಿ ಒಬ್ಬ ಹುಡುಗ ಇದ್ದಂತ ಆಗುವ, ಅವನ ಎದುರಲ್ಲಿ ಸಣ್ಣವಾಗಿ ನಿಲ್ಬೇಕು. ಈಗ ನಿಲ್ಲುವುದಲ್ಲ, ಅದಕ್ಕೆ ಕ್ರಮ ಉಂಟು. ಹೀಗೆ ಒಂದು ಕಾಲಿಗೆ ಹಿಂದಾಕಿ ನಿಲ್ಬೇಕು, ಮರಕ್ಕೆ ಹೊರಗೆ ನಿಲ್ಬೇಕು. ಆಮೇಲೆ ಅದಕ್ಕೆ ಗೀಚುವುದು. ಸ್ವರ ಶಬ್ದ ಬರ್ಬೇಕಲ್ಲ ಅವರಿಗೆ, ಆ ಗೆಜ್ಜೆ ಶಬ್ದ. ಗೆಜ್ಜೆಯ ಶಬ್ದ ಬರ್ಬೇಕು. ಒಂದು ವೇಳೆ ಕಣ್ಣು ಬಿಟ್ಟ ಅಂತ ಆದ್ರೆ ಈಗ ನೇರವಾಗಿ ನೋಡ್ತಾನೆ. ನೋಡುವಾಗ ನೋಡಿದ್ರೆ ಏನು ಅಂತ ಕೇಳ್ಬೇಕು, ಹುಬ್ಬಿನಲ್ಲಿ ಹುಬ್ಬಿನಲ್ಲಿ. ಆಮೇಲೆ ಏನಾಯ್ತು? ಬೆರಳಿಗೆ ಏನಾಯ್ತು? ಹಾಗಿರುವುದಿಲ್ಲ, ಅದು ಸೂಚನೆ ಅವನಿಗೆ. ನಾನು ನಿನ್ನ ರೂಪವನ್ನು ಕಂಡು ಮರಳಾಗಿದ್ದೇನೆ, ಹೇಗೆ ನಿಂಗೆ ಆದೀತಾ ಅಂತ ಆಯ್ತಾಯ್ತಲ್ಲ. ಆಮೇಲೆ ಏಯ್ ಬರ್ತೀಯ ಅಂತ ಇವರಿಗೆ ಎಂತದೆಲ್ಲ ಹುಚ್ಚುಂಟು ಅಂತ. ಎಂತದ್ದು ನಿನಗೆ ಹೇಳಿಕೊಡುವ ನಾನು. ನನ್ನಲ್ಲಿ ಅಂಥದ್ದಲ್ಲಿ ಬೇಕಾದ್ರೆ ನನ್ನಲ್ಲಿ ಕಡಿಬೇಕು. ಎಷ್ಟು ಉಂಟು ಗೊತ್ತು ನಿನಗೆ. ಆದರೆ ಇವತ್ತಿಗೆ ಇಷ್ಟೇ ಸಾಕು. ನಿನ್ನ ಹಾವ ಭಾವ ನಡೆ ನುಡಿ ಇವುಗಳಿಂದಲೂ ಅವನನ್ನು ಮರಳು ಮಾಡಿ ವಶಪಡಿಸಿದಂತಾದ್ರೆ ಮುಂದೆ ಲೋಕಕ್ಕೆ ಶಾಂತಿ ಆಗ್ತದೆ. ನೀನು ಯಾರಿಗೆ ಹೇಳು? ಏನು ಗೊತ್ತಿಲ್ಲ ಅಂತ ಭಾವಿಸಿದ? ಇದಕ್ಕೆ ಹೌದಾ? ಮದನನೇ ನಿನ್ನಯ ಬಾಳ ಓ ವಿಧ ವಿಧ
ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ನಡೆಯ ಕುರಿತಾಗಿ ನೀನು ಪಾಠ ಮಾಡುವುದಾ? ಕೆಲವರು ಆಲೋಚನೆ ಮಾಡ್ತಾರೆ ನನಗೆ ಚಂದ ಉಂಟು, ನನ್ನ ಮುಖ ಚಂದ ಉಂಟಂತಾದ್ರೆ ಆ. ಎಲ್ಲರೂ ಮರಳಾಗುವುದಿಲ್ಲ. ಹಾಗೆ ನಾನು ಸುರಲೋಕದವಳು. ಹೌದಪ್ಪ, ಸುರಲೋಕದ ಗೊತ್ತು. ಅಲ್ಲಿಗೆ ಬಂದವರನ್ನೆಲ್ಲ ಯಾವ ರೀತಿಯಲ್ಲಿ ಕುಣಿಸ್ತೇನೆ ಅಂತ ನೀನು ನೋಡಿದ್ಯಾ? ಆ. ಅದಕ್ಕೆ ಆಲೋಚನೆ ಮಾಡ್ಬೇಕು. ಭೂಲೋಕದವಾದ್ರೆ ಏನಪ್ಪ, ಅವನಲ್ಲಿ ಏನು ವಿಶೇಷತೆ ಉಂಟಂತ ಬೇಕಲ್ಲ. ಕಥೆಯಿಂದ ತರುವಂತ ತಪಾಸೋದು ಅದನ್ನು ಕೆಡಿಸೋದಕ್ಕೆ ನೀನು ಕೂಡ ಬರ್ತೀಯಲ್ವಾ? ನಾನಿದ್ದೆ, ಆಮೇಲೆ ನಿನ್ನ ಕೆಲಸ ಅಲ್ವಾ? ನೀನು ಮೊದಲಾಗಿ ಕೆಲಸ ಮಾಡಬೇಕಾದ ನನ್ನ ಕೆಲಸ ನಾ ಮಾಡಿ ನಿನ್ನದಂತಹ ಬಾಣ ಪ್ರಯೋಗವನ್ನು ನೀನು ಮಾಡಿದೆ ಅಂತ ಆದ್ರೆ, ಏನ್ ಮಾಡಿದೆ? ಆ ಮುನಿಯ ಮನವನ್ನು ಹದಗೊಳಿಸಿದೆ ಅಂತ ಆದ್ರೆ, ಅದೇ ಆ ಬಳಿಕ ಅವನನ್ನು ವಿಧ ವಿಧವಾಗಿ ಕುಣಿಸುವುದಕ್ಕೆ ನಾನು ಸಿದ್ಧಳಿದ್ದೇನೆ. ಹೌದಾ? ಯಾವ ರೀತಿಯಾಗಿ ಕುಣಿಸಬೇಕು ಅದೇ ತೀರ್ನಾಗಿ ಕುಣಿಸುತ್ತಾ ನನ್ನ ಕಡೆಗೆ ಆಕರ್ಷಿಸುವಂತೆ ನಾನು ಮಾಡ್ತೇನೆ. ನಿನ್ನ ಜೊತೆಲಿ ಅವು ಇರ್ಬೇಕು, ಒಂದು ದಿನ ಅಲ್ಲ. ಮತ್ತೆ ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಇಲ್ಲ. ಕೆಲವು ವರ್ಷಗಳ ತನಕ ಆದ್ರೂ ನಿನ್ನ ಜೊತೆಯಲ್ಲಿ ಇರ್ಬೇಕು. ಅವ ನನ್ನ ಜೊತೆಯಲ್ಲೇ ಇರ್ಬೇಕು ಯಾವತ್ತು. ಇಷ್ಟು ಕೆಲಸ ಮಾಡ್ತೀಯಲ್ಲ, ಹಾ. ಇಷ್ಟು ಮಾಡ್ತೀಯ ಅಂತ ನಾನು ಮುಂದುವರೆದುಕೊಂಡು ಹೋಗ್ತೇನೆ. ಯಾಕೇನು ತಡ ಮಾಡು. ಮಾಡುವ ಯಾವ್ದಾರ ಕಥೆ ಸಿದ್ಧವಾಗಿ ನಡೆಯೋಣ. ಸಕಲ ಸಿದ್ಧತೆಗಳೊಂದಿಗೆ ಆ ಕೌಶಿಕ ಮುನಿ ಎಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಎಂಬುದಾಗಿ ಕರೆಸ್ತಾ ಬಂದವರು ನಾವು. ಹೌದು. ಬಂದು ಸೇರಿದ ಸ್ಥಳ ಮಾಲಿನಿ ನದಿ ಬಸವ ಹರಿತಾ ಇದ್ದಾನೆ. ಕರೆಯುತ್ತಾ ಇದ್ದಾಳೆ. ಏನೋ ಒಂದು ಪರಿವರ್ತನೆ ಆಗಿ ಹೋಗಿದೆ. ಆ. ನೀರು ಮಲಿನಗೊಂಡಿದೆ, ಕಂಪಾಗಿ ಬೀಸುವಂತ ಗಾಳಿಯು ಕೂಡ ಬಿಸಿ ಆಗಿ ಬಿಸಿ ಬಿಸಿ ಅಂತ ಉಂಟು. ಹಾಗಾದ್ರೆ ವಾತಾವರಣದಲ್ಲಿ ಉರಿ. ವ್ಯತ್ಯಾಸ. ಹಾ. ಕಾರಣ ಏನು? ಆ ಕಪಟ ಮುನಿ ಎಲ್ಲಿದ್ದಾನೆ? ನನ್ನ ಸ್ವಾರ್ಥಕ್ಕಾಗಿ ಸಕಲ ಐಶ್ವರ್ಯಗಳನ್ನು ತೊರೆದು ಇಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿದ್ದಲ್ಲ ಇದೆಯಾ? ಇದರ ಪರಿಣಾಮ ಏನಾಗಿದೆ ಎಂಬುದಾಗಿ ನಿನಗೆ ಗೊತ್ತಾಗ್ಲಿಲ್ಲ. ಅದನ್ನು ತಿಳಿಸಬೇಕಾದು ಮನ್ಮಥನಾದ ನನ್ನ ಕರ್ತವ್ಯ. ಭಕ್ತರಿಗೆ ಸುಮಸರಗಳು ತೆಗೆದಿದ್ದೇನೆ. ಮರ ಅಲು ಬರ್ತಾ ಉಂಟು. ನೋಡು, ಅಲುಗಡ್ದು ನೋಡು. ಆಲದ ಮರ ಅಲುಗಾಡಿದ ಹಾಗೆ ನನ್ನ ಬಾಣ ಅದರ ಪ್ರಯೋಗ ನೋಡಿದ್ಯಾ ಪರಿಣಾಮ? ಅವನಿ ಸಾಕ, ಮತ್ತೆ ನೀನಿದ್ಯಲ್ಲ. ಮನ್ಮಥ ಏನು? ಬಾ, ಯಾರು? ಎಲ್ಲಿಗೆ? ಹತ್ತಿರ ಬಾ. ನಿನಗೆ ನಾ ಜನ ಅಲ್ಲ, ನಿನಗೆ ಅವ ಜನ. ನನಗೆ ಬೇಕು. ನನಗೆ ನಾತಿದ್ದಾಳೆ. ಬೇಕು ಬೇಕೆಂಬುದಾಗಿ ಹಂಬಲಿಸುವುದಾದ್ರೆ ಆ. ಹೋಗು, ಎಚ್ಚರಿಸು, ಮಾತಾಡು, ಸುಖವನ್ನು ಪಡೆ. ಇಷ್ಟೇ ಸಾಕಾಗ್ತದ? ನಾಕೋಯ್ತು, ಇನ್ನು ಒಂದೇ ಉಂಟು. ಉಂಟಲ್ಲ ಇಲ್ಲಿ ಮರಗಳು, ಪ್ರಕೃತಿ. ತಪ್ಪಾದ ಗಾಳಿ ಬೀಸ್ತಾ ಉಂಟು, ಪರಿವರ್ತನೆ ಆಗಿದೆ. ಇದು ಸಹಕಾರವಾಗ್ತದೆ. ಎಂತದೆ ನಿನಗೇನಕ್ಕೆ? ನಿಲ್ಲುವುದಕ್ಕಾಗುವುದಿಲ್ಲ ನನಗೆ. ಆಗುದಿಲ್ವಾ? ಬೇಕು. ಆದ್ರೆ ನನಗೆ ನಿಲ್ಲುವುದಕ್ಕೆ ಕಷ್ಟವಾಗ್ತಾ ಉಂಟು. ಆದ್ದರಿಂದ ಆ ಮರದ ಮರೆಯಲ್ಲಿ ನಿಂತುಕೊಂಡು ನಿನ್ನ ಆಟವನ್ನು ನೋಡ್ತೇನೆ. ಬೇಗ ಬಾ. ಆದಷ್ಟು ಬೇಗ ಮುಗಿಸಿ ಬರ್ತೇನೆ. ಮಂದಮಾರುತ ಬಂದು ಬೀರಿದ ಮಂದಮಾರುತ ಬಂದು ಬೀರಿದ ಆ
ಜಾರಿದುದವಳ ಕುಜದಿಂದ ಮೇಲುದ ನಡುವಿಗೆ ಅದರಿಂದ ಜಾರಿದುದು ಆದ ಬಳ ಕುಜದಿಂದ ಮೇಲುದ ನಡುವಿಗೆ ಮಂದ ಮಾರುದ ಮಂದು ಅದರಿಂದ ಜರಿದ ಅಂತವಳ ಕುಜದಿಂದ ಮೇಲುದ ನಡುವಿಗೆ ಮಂದ ಮಾರುದ ಬಂದು ಬೀಸಿದ ಅದರಿಂದ ಜಾರಿದು ದಂದ ಒಳಗುಜದಿಂದ ಮೇಲುದ ನಡುವಿಗೆ ಮನ್ಮಥನು ಆತನದಾದಂತಹ ಕಾರ್ಯವನ್ನು ಮುಗಿಸಿ ಹೋದವನಿದ್ದಾನೆ. ಆದರೆ ಜೊತೆಯಲ್ಲಿ ಮತ್ತೊಬ್ಬ ಬಂದಿದ್ದಾನೆ. ಆ ಮಾರುತ ಮಂದ ಮಂದವಾಗಿ ಬೀಸುತ್ತಾ ಇದ್ದಾನೆ. ಆ, ಇದೆಂತದ್ದು? ನನ್ನ ಸೆರಗು ಜಾರಿದ್ದು ನನಗೆ ಗೊತ್ತೇ ಆಗ್ಲಿ. ಅಯ್ಯೋ, ನಾನು ಯಾಕೆ ಭಯಪಡಬೇಕು? ಮಾನವಂತೆ ಸ್ತ್ರೀ ಹೌದು ಅಂತಾದ್ರೆ ಮಾನವನ ಮುಚ್ಚಿಕೊಳ್ಳಬೇಕು ಎನ್ನುವಂತಹ ಭಯ ಅವಳಿಗೆ ಇರ್ತದೆ. ನಾನು ಸುರವೇಶ್ಯೆ, ಇದರ ಭಯ ನನಗುಂಟೆ. ಎಲ್ಲರಿಗೂ ನನ್ನನ್ನು ನಾನು ಒದಗಿಸಿಕೊಡುವವಳು. ಹಾಗಿರುವಾಗ ಇಲ್ಲಿಯೂ ಆ ಕಾರ್ಯವನ್ನು ಕೈಗೊಂಡು ಬಂದವಳಲ್ವೇ ನಾನು? ಇದು ನನಗೆ ಒಳ್ಳಿದ್ದೇ ಆಯಿತಲ್ಲ. ನನ್ನ ಕಣ್ ತಿರುಗವ ನೋಡಿದ ಅಂತಾದ್ರೆ, ನನ್ನ ಈ ಉಪ್ಪಿದ ಎದೆ ಅವನಿಗೆ ತೋರಿತು ಅಂತ ಆದ್ರೆ ಅವ ಅಲ್ಲೇ ಬೀಳಬೇಕು. ಮತ್ತೆ ಒಮ್ಮೆ ಬಿದ್ದವ ಮತ್ತೆ ಏಳುವ ಹಾಗಿಲ್ಲ. ಕಾಮಿನಿಯ ಕಾಯ ಎನ್ನುವಂತಹ ಕಾಂತಾರದಲ್ಲಿ 2 ದುರ್ಗಮ ಪ್ರದೇಶಗಳು, ಆ ಪರ್ವತಗಳ ಎಡೆಯಲ್ಲಿ ಒಬ್ಬ ಬಂದು ಸಿಲುಕಿದ ಅಂತ ಆದ್ರೆ ಮತ್ತೆ ಅವನಿಂದ ಹೋಗಲೇಬಾರದು. ಆ ರೀತಿಯಾಗಿ ಅವನನ್ನು ಬಿಗಿ ಹಿಡಿದುಕೊಳ್ಳಬೇಕು ನಾವು. ಹಾಗಾದ್ರೆ ಇದು ನನಗೆ ಅನುಕೂಲವಾಗಿ ಒದಗಿ ಬಂದಿದೆ ಅಂತ ಆಯ್ತು. ಸರಿ ಸರಿ. ಅಲ್ಲ, ನಾನಿಷ್ಟೆಲ್ಲ ಕುಣಿದೆ ಹಾಡಿದೆ ಅಂತ ಆದ್ರೆ ಅವ ಕಣ್ಣು ಬಿಡುವುದೇ ಕಾಣುವುದಿಲ್ಲ. ಕಣ್ಣು ಬಿಡದೆ ನಾನು ಹೋಗುವ ಹಾಗೂ ಇಲ್ಲ ಇಲ್ಲಿಂದ. ಏನೇ ಇರ್ಲಿ, ಅವ ಎಚ್ಚರವಾಗುವಷ್ಟರವರೆಗೆ ನಾನು ಇಲ್ಲಿ ಇರಲೇಬೇಕು. ಕಾಣ್ತಾ ಇದೆಯಲ್ಲ ದೊಡ್ಡದಾದಂತಹ ಮರ ಬಂತು. ಆ ಮರಕ್ಕೆ ಎದೆಯನ್ನು ಉಪ್ಪಿಸಿ ಹೊರಗೆ ನಿಂತುಕೊಳ್ತೇವೆ, ನೋಡೋಣ. ಹೋಗಿದ ವೀರ ಮುನಿವರನೆದ್ದೆಯೊಳ್ವಿರಳು ಹಲವು ಕಾಲ ಆಯಿತು. ನಿಶ್ಚಿತವಾದ ಉದ್ದೇಶವನ್ನು ಸಿದ್ಧಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಹೊರಗಿನ ಪ್ರಪಂಚದ ಬಗ್ಗೆ ಲಕ್ಷ್ಯವನ್ನು ಕೊಡದೆ ಅಂತರ್ಮುಖಿಯಾಗಿದ್ದೆ. ಕ್ಷಾತ್ರಕ್ಕೆ ಧಿಕ್ಕಾರ ಇರಲಿ, ಒಂದೇ ಒಂದು ದಂಡ ಸರ್ವಾಸ್ತ್ರಗಳನ್ನು ಹತವಾಗುವ ಹಾಗೆ ಮಾಡುತ್ತದೆ ಎಂದಿದ್ರೆ ಹೊರಗಿನ ಸತ್ವಕ್ಕಿಂತಲೂ ಒಳಗಿನ ತತ್ವಕ್ಕೆ ಹೆಚ್ಚು ಬಲ ಅಂತ ಭಾವಿಸಿ ಕಣ್ಣು ಮುಚ್ಚಿದ್ದ. ಎಷ್ಟು ಸಮಯ ಆಯಿತು ಅಂತ ಲೆಕ್ಕ ಹಾಕಲಿಲ್ಲ ನಾನು. ಲೆಕ್ಕ ಹಾಕಿದ್ರೆ ತಪಸ್ಸು ಆಗುವುದಿಲ್ಲ, ಅದು ತಪಸ್ಸಿನೊಂದಿಗೆ ವ್ಯವಹಾರ ಆಗುತ್ತದೆ. ಲೆಕ್ಕ ಇಲ್ಲದೆ ಇರುವುದೇ ತಪಸ್ಸು. ನನ್ನನ್ನು ನಾನು ಮರೆತಿರುವಾಗ ಲೆಕ್ಕವನ್ನು ನೆನಪಿಟ್ಟುಕೊಳ್ಳಿಕ್ಕೆ ಆಗ್ತದ? ಒಮ್ಮೆಲೆ ಕಣ್ಣು ತೆರೆದೆ. ಯಾಕೆ ತೆರೆದೆ? ಬಲವಂತವಾಗಿ ಯಾವುದನ್ನಾದರೂ ಎಷ್ಟು ಸಮಯ ಕಟ್ಟಿಡಬಹುದು? ರಭಸವಾಗಿ ಹರಿಯುವ ನೀರನ್ನು ಒಂದು ತಡೆಯನ್ನು ಕಟ್ಟಿ ನಿಲ್ಲಿಸಬಹುದು. ಎಲ್ಲಿಯವರೆಗೆ? ಅದರ ರಭಸ ಮೊದಲಿನಷ್ಟೇ ಇರುವವರೆಗೆ. ಹೆಚ್ಚಾದರೆ ಆ ತಡೆಯನ್ನಾದರೂ ದಾಟಿ ಬರುವುದಕ್ಕೆ ಅದು ತವಕಿಸ್ತಾ ಇರ್ತದೆ. ಬಹುಶಃ ಒಳಗಿರುವಂತಹ ತಪಸ್ಸಿನ ಪ್ರಭಾವ
ನನ್ನ ಒಳಗಿದ್ದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸುಟ್ಟುರುಬೇಕು ಅಂತ ಹೊರಟದ್ದು. ಈ ಬೆಂಕಿಗೆ ಉರಿಸಲಾಗದ್ದು ಕೆಲವು ಹಸಿ ಹಸಿ ಉಂಟೋ ಏನೋ. ಹಾಗೆ ನೋಡಿ, ನಾನು ಕಣ್ಣು ತೆರೆಯುವ ಹಾಗಾದ್ದು ಪ್ರಕೃತಿಯೇ ಬದಲಾಗಿ ಹೋಗಿದೆ. ಮೊದಲಿನ ಹಾಗಿಲ್ಲ ನೋಡಿ, ಎಲ್ಲ ಕಡೆ ಹಸಿರು. ನಾವಿದ್ದಲ್ಲಿ ಕರಟಿ ಕಮರಿ ಹೋಗಬೇಕು ಅಂತ ಘೋರ ತಪಸ್ಸು ನಮ್ಮದು. ಛ ಛ ಛ ಛ ಛ. ಬೀಸುತ್ತಿರುವ ಕುಳಿರ್ ಗಾಳಿ, ಕಾಣುತ್ತಿರುವ ಹಚ್ಚ ಹಸಿರಾದ ಪರಿಸರ, ಕೂಗುತ್ತಿರುವ ಕೋಗಿಲೆ, ಅದರ ಇಂಪಾದ ಧ್ವನಿ, ತಳಿರು ತೋರಣಗಳು, ಆ ಹರಿಣ ಮಿಥುನಗಳು, ಆ ಸರೋವರದಲ್ಲಿ ಕಾಣುತ್ತಿರುವಂತಹ ಹಂಸ ಪಕ್ಷಿಗಳು, ಇದನ್ನೆಲ್ಲ ನೋಡುವಾಗ ಇದು ಮೊದಲೇ ಇದ್ದದ್ದ, ಈಗ ಹೊಸತಾದದ್ದ? ಹೊಸತಾದದ್ದಲ್ಲ ಇದು. ಇದು ಕಣ್ಣು ಮುಚ್ಚಿ ತೆರೆದ್ರೆ ನಮಗೆ ಇದ್ದದ್ದೇ ಹೊಸತಾಗಿ ಕಾಣ್ತದೆ. ವಿಷಯ ಅದು. ವಸ್ತು ಹಾಗೆ ಇರ್ತದೆ. ಕಣ್ಣು ಮುಚ್ಚಿ ತೆರೆಯುವಾಗ ಹೊಸತು ನೋಡ್ತಾ ಇದ್ದೇವ, ಕೆಲವು ಸಮಯ ಆದ ಮೇಲೆ ಕಣ್ಣು ತೆರೆಯುವುದಲ್ವ, ಅದು ಕೆಲವು ಸಮಯ ಆಗುವಾಗ ಇದು ಎಂಥದ್ದು ಹೊಸತು ಅಂತ ಕಾಣುವ ಹಾಗೆ ಇರ್ತದೆ. ಅಂದ್ರೆ ಪುನಃ ಪ್ರಾರಂಭದಿಂದ ಆರಂಭಿಸಲ್ಪಡುವುದು. ಇಲ್ಲಿಯವರೆಗೆ ನಾನು ಕಣ್ಣು ಮುಚ್ಚಿ ಯಾವುದನ್ನೆಲ್ಲ ನೋಡದೇ ಇದ್ದನೋ ಅದು ಬಿಡುವಾಗ ಬೇರೆ 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 ಗಂಡನಾಗಿಯ ದುಡ್ಡು ಮೊಲ್ಲಿಗಳನ್ನು ಭ್ರಮೆಗೊಂಡು ನುಡಿದನು ಭಂಡದ ದೊಡ್ಡ ಬಳಿಗೆ. ಚಂಡ ಮುನಿ ಭ್ರಮೆಗೊಂಡು ನುಡಿದನು ಭಂಡರದ ದೊಡ್ಡ ಬಳಿಗೆ. ಗಂಡನಾಗಿಯ ಗೊಂಡು ಮೊಲಿಗಳನ್ನು ಗಂಡ ಗಂಡ ಇದು ಮಾತ್ರ ಹಳೆಯದಲ್ಲ, ಇದು ಹೊಸತೆ. ಕಣ್ಣು ಮುಚ್ಚಿ ತೆರೆಯುವಾಗ ಹಳತೆ ಹೊಸತಾಗಿ ಕಾಣ್ತದೆ ಎನ್ನುವುದು ಸತ್ಯ. ಆದರೂ ಏನು ಸಂಸಾರ ಸುಖವನ್ನು ಅನುಭವಿಸದೇ ಇರುವವನಲ್ಲ ನಾನು. ಸಂಸಾರ ಸುಖವನ್ನು ಅನುಭವಿಸಿ ಇದು ಬೇಡ ಅಂತ ಇಲ್ಲಿ ಕುಳಿತುಕೊಂಡದ್ದು ನಾನು. ಆದರೆ ಈ ಹಾಲು ಕುಡಿದ ಬೆಕ್ಕು ಮತ್ತೆ ಮತ್ತೆ ಆ ರುಚಿಗೆ ಬೇಕಾಗಿ ತವಕಿಸುವ ಹಾಗೆ ಏನು ಆಹ್ವಾನ ಕೊಟ್ಟುಕೊಂಡು ನಿಂತಿದ್ದಾಳೆ. ಒಂದು ಆಶ್ರಮ ಪ್ರದೇಶದಲ್ಲಿ ಹೀಗೆ ನಿಂತರೆ ಒಬ್ಬನಾದರೂ ತಪಸ್ಸು ಮಾಡಿಯಾನ. ತಪಸ್ಸು ಬಿಟ್ಟು ನೋಡಿ, ಯಾರೋ ಒಬ್ಬ ಗಾದೆ ಹೇಳಿದನಂತೆ, ಎಂಥದು, ದೂರದ ಬೆಟ್ಟ ನುಣ್ಣಗೆ ಅಂತ. ಕೆಲವು ಹತ್ತಿರ ಬಂದ್ರೆ ನುಣ್ಣಗೆ ನುಣ್ಣಗೆ ಕಾಣ್ತದೆ, ದೂರದ್ದು ಮಾತ್ರ ಅಲ್ಲ. ಆದರೆ ಆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳುವ ಗಾದೆ ಹೇಳಿದವ, ಹತ್ತಿರ ಹೋಗಿದ್ರೆ ಕಲ್ಲು ಮುಳ್ಳು ಉಂಟು ಅಂತ ಹೇಳಿದ್ದವ. ಅವ ಬಹುಶಃ ಜಡವಾದ ಬೆಟ್ಟವನ್ನು ಮಾತ್ರ ನೋಡಿ ಗೊತ್ತವನಿಗೆ. ಜಡವಾದ ಬೆಟ್ಟವನ್ನು ನೋಡಿ ಗೊತ್ತಿರುವವ ಯಾರು? ಬರೇ ಕಣ್ಣಿನಿಂದ ನೋಡುವವ. ಹಾಗಾಗಿ ತಿಳಿದವರನ್ನು ಮಾತು ಹೇಳಿದರು, ರವಿಯೇ ಕಾಣದ್ದನ್ನು ಯಾರು ಕಾಣ್ತಾನೆ ಅಂತ ಕೇಳಿದರೆ ಕವಿ ಕಾಣ್ತಾನೆ ಅಂತ. ಕವಿ ಅಂದ್ರೆ ಯಾರು? ಕವಿ ಅಂದ್ರೆ ಪದ್ಯ ಬರೆಯುವ ಮಾತ್ರ ಕವಿ ಅಲ್ಲ,
ಪದ್ಯ ಬರೆಯುವ ಒಳಗೆ ಒಂದು ಋಷಿ ದೃಷ್ಟಿ ಇರಬೇಕು. ವಿಶ್ವಾಮಿತ್ರ ಋಷಿ ಅಲ್ವಾ? ಕವಿ ದೃಷ್ಟಿಯಿಂದ ನೋಡುವಾಗ ಕಾಣ್ತದೆ ನೋಡಿ. ನುಣ್ಣಗೆ ಹತ್ತಿರ ಬಂದರೂ ಕೆಲವೆಲ್ಲ ನಮಗೆ ಆಪ್ಯಾಯಮಾನವಾಗುವ ಕಲ್ಲು ಮುಳ್ಳು ಇಲ್ಲದೆ ಇರುವಂತ ಪರ್ವತಗಳೆಲ್ಲ ಆಧಾರವಾಗಿ ಒಂದು ಮರವನ್ನು ಇಟ್ಟಿದ್ದಾಳೆ, ಅದರ ಮೇಲೆ ತನ್ನ ಇಡೀ ಭಾರವನ್ನು ಕೊಟ್ಟು ನಿಂತಿದ್ದಾಳೆ. ಯಾರು ಇಲ್ಲ ಅಂತ ನಿಂತದ್ದ? ಅಯ್ಯೋ, ಅವಳ ಯೌವನ ಎನ್ನುವ ಸಾಮ್ರಾಜ್ಯದ ರಾಜಧಾನಿ ಎದ್ದು ಕಾಣ್ತಾ ಉಂಟು. ಇದನ್ನು ನೋಡುವಾಗ ಇನ್ನು ಕಣ್ಣು ಮುಚ್ಚಿದ್ರು ಇದೇ ಕಾಣ್ಲಿಕ್ಕಿಲ್ವ ನನಗೆ? ಬೇರೆ ಯಾವುದಾದ್ರೂ ತಪಸ್ಸು ಮಾಡುವಾಗ ಖಂಡಿತ ಓಯ್, ನಾವು ಹಾಗೆಲ್ಲ ಯೋಚನೆ ಮಾಡೋದು. ನಾವೊಂದು ಸಂಭಾವಿತರಲ್ವ? ಚಂಡಮುನಿ ಕೌಶಿಕ ಅಂದ್ರೆ ಎಂಥದ್ದು? ಹೀಗೆಲ್ಲ ಬಂಡರ ಹಾಗೆ ಒಂದು ಸಾಮಾನ್ಯ ಬಿಳಿ ಚರ್ಮದ ಹೆಣ್ಣಿಗೆಲ್ಲ ಸೋಲುವುದಾ? ಅಲ್ಲ, ಸೋಲುವುದು ಅಂತ ಹೇಳಿದ್ರೆ ನೋಡಿದ್ರೆ ತಪ್ಪೆಂತ, ಮತ್ತೆ ಸೌಂದರ್ಯ ಇರುವುದೆಂತದಕ್ಕೆ? ಈಗ ನಮ್ಮ ಆಶ್ರಮದ ಪ್ರದೇಶದ ಅಂಗಳದ ಮುಂಭಾಗದಲ್ಲಿ ಬಂದು ನಿಂತಿದ್ದಾಳೆ. ಈಗ ನಾನು ಮುನಿ, ಹೆಣ್ಣು ಮಕ್ಕಳನ್ನು ನೋಡ್ಲಿಕ್ಕಿಲ್ಲ ಅಂತ ಮುಖ ತಿರುಗಿಸಿ ಪುನಃ ಕಣ್ಣು ಮುಚ್ಚಿದ್ರೆ ನೋಡಿದವರು ಏನು ಹೇಳಿಯಾರು? ಇವರು ತಪಸ್ಸು ಅಂತ ಎಲ್ಲ ಹೇಳಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ಮನೆಗೆ ಬಂದವರನ್ನು ಮಾತಾಡಿಸುವ ಸಂಸ್ಕಾರವಿಲ್ಲ ಅಂತ ಹೇಳಲಿಕ್ಕಿಲ್ವ? ಯಾವನು ಭಂಡನಾಗುವುದು? ನಮ್ಮ ಹಿಡಿತದಲ್ಲಿ ನಮ್ಮ ಇಂದ್ರಿಯ ಇಲ್ಲದೆ ಇದ್ರೆ ಭಂಡನಾಗುವುದು. ನಮಗೆ ಸಡಿಲ ಮಾಡಲಿಕ್ಕೆ ಗೊತ್ತುಂಟು, ಬಿಗಿ ಮಾಡಲಿಕ್ಕೂ ಗೊತ್ತುಂಟು. ಸುಮ್ಮನೆ ಇವಳಲ್ಲಿ ಒಂದು ಮಾತಾಡಲಿಲ್ಲ ಅಂತ ಮತ್ತೆ ತಲೆ ಬಿಸಿ ಆಗುವುದಕ್ಕಿಂತ ಎಲ್ಲ ಮುಗಿಸಿಯೇ ಮತ್ತೆ ತಪಸ್ಸಿಗೆ ಕುಳಿತುಕೊಂಡ್ರೆ ದೊಡ್ಡ ವಿಷಯ ಅಲ್ಲಲ್ಲ. ಹೇಗೆ ಮಾತಾಡಿಸುವುದು? ಇವಳು ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಹೆಸರು ಗೊತ್ತಿಲ್ಲ, ಕರೆಯುವುದು ಹೇಗೆ? ಹೆಣ್ಣು ಮಕ್ಕಳನ್ನು ಮಾತಾಡಿಸಲಿಕ್ಕೆ ದೊಡ್ಡ ಸಂಗತಿ ಇಲ್ಲ. ಹೆಣ್ಣು ಮಕ್ಕಳನ್ನು ಮಾತಾಡಿಸಲಿಕ್ಕೆ ಆರಂಭಿಸುವಾಗಲೇ ಹೊಗಳಬೇಕು. ಹೊಗಳಿತೋ ಅಲ್ಲ, ಸಾಧಾರಣ ಎಲ್ಲರೂ ನೆಲ ಬಿಡ್ತಾರೆ, ಅದರಲ್ಲಿಯೂ ಹೆಣ್ಣು ಮಕ್ಕಳು ನೆಲ ಬಿಟ್ಟಷ್ಟು ಯಾರು ನೆಲ ಬಿಡುವುದಿಲ್ಲ. 40 ಕಳೆದಿದ್ರು ನಿಮಗೆ 40 ಆಯ್ತಾ? 2 ಮಕ್ಕಳ ತಾಯಿಯ ಗೊತ್ತೇ ಆಗೋದಿಲ್ಲ. ಮದುವೆ ಆಗ್ಲಿಲ್ಲ ಅಂತಲೇ ಭಾವಿಸಬೇಕು ಅಂತ ಹೇಳಿದ್ರೆ ಅವಳು ಸತ್ಯ ಅಂತಲೇ ನಂಬುದು. ಇವ ಹೇಳುವ ಬುಟ್ಟಿಗೆ ಹಾಕ್ಲಿಕ್ಕೆ ಹೇಳುವುದು ಅಂತ ಅವಳಿಗೆ ಪರಿಚಯೇ ಇಲ್ಲ. ಬಹಳ ಚಂದ ಕಾಣ್ತೀವಿ ನೀವು, ಇನ್ನೂ ಮದುವೆ ಆಗದ ಲೋಕದಲ್ಲಿ ಹೆಣ್ಣು ಮಕ್ಕಳನ್ನು ಸುಲಭದಲ್ಲಿ ಮರಳು ಮಾಡಲಿಕ್ಕಿರುವ ಔಷಧ ಅದು. ಯಾವನೋ ಒಬ್ಬ ಅನುಭವಿ ಹೇಳಿದಂತೆ, ಸಂಸಾರದಲ್ಲಿ ಯಾವಾಗ ನೋಡಿದ್ರು ಹೆಂಡತಿಗೆ ತಪ್ಪಲಿಕ್ಕೆ ಇಲ್ಲ ರೋಗ. ಯಾವಾಗ ನೋಡಿದ್ರು ಗಂಟು ನೋವು, ಯಾವಾಗ ನೋಡಿದ್ರು ಗಂಟು ನೋವು. ಒಂದು 100 ವೈದ್ಯರಲ್ಲಿಗೆ ಕೊಂಡು ಹೋದಂತೆ. ಇವಳ ಗಂಟು ನೋವು ವಾಸಿ ಆಗೋದಿಲ್ಲ. ಮತ್ತೆ ಕೊನೆಗೆ ಒಂದು ಉಪಾಯ ಮಾಡಿದಂತೆ ಅವ, ಅದು ಪ್ರಾಯ ಆದಮೇಲೆ ಹಾಗೆಲ್ಲ ಗಂಟು ನೋವು ಬರ್ತದೆ ಅಂತ. ಮರುದಿವಸದಿಂದ ಗಂಟು ನೋವು ಅಂತ ಹೇಳಿದ್ರೆ ಕೇಳಿ, ಗಂಟು ನೋವೇ ಇಲ್ಲ ಅವಳದ್ದು. ಯಾಕೆ? ಪ್ರಾಯ ಆಗಿದೆ ಅಂತ ಆಗ್ತದಲ್ವಾ? ಪ್ರಾಯ ಆಗುವುದನ್ನು ಒಪ್ಪಿಕೊಳ್ಳುವುದಿಲ್ಲ ಹೆಣ್ಣು ಮಕ್ಕಳು. ಹಾಗಾಗಿ ನೋಡುವ, ಒಂದು ಪ್ರಯತ್ನ ಮಾಡುವ ನಾವು, ಮತ್ತೆ ಹೇಗೆ ಅಲ್ಲಿಂದ ಪ್ರತಿಕ್ರಿಯೆ ಎನ್ನುವುದರಿಂದ ಮುಂದುವರಿಯುವ. ಬಲರೇ ಬಲರೇ ಹೋಪುರೇ ಲಲನೆ ನೀನಾರು ಭಾಷೆ ಅದು
ಯಾವುದು ನಿನ್ನ ಭಾಷೆಯಲ್ಲಿ ಬಲ ಅಂತ ಹೇಳಿದ್ರೆ ಬಾ ಅಂತಲ. ಎಂತ ಹೇಳಿದ ಅರ್ಥ ಆಗ್ಲಿಲ್ಲ ನನಗೆ. ಬಲರೇ ಅಂದ್ರೆ ರೇ ಉಂಟು ಅಲ್ಲಿ. ಹೌದಾ? ಹೌದೌದು. ಅದ್ರಲ್ಲಿ ಕೇಳಿಸ್ಲಿಲ್ಲ. ಬಲರೇ ಬಾಪು ಬಾಪು ಬಾಪುರೇ. ಯಾರದ್ದು? ಹಾಗಲ್ಲ, ಅಲ್ಲಿಯೂ ರೇ ಉಂಟು. ನೀನೆಂತದ್ದು ಕಾಲು ನೋಡು. ಬಾಪು ಅಂತ ಹೇಳುವಾಗ ಕಾಲು ನೋಡಿದ್ದು ನಾನು. ಹೌದಾ? ನೀನೊಮ್ಮೆ ಕನ್ನಡಿ ನೋಡ್ಬೇಕು, ಕಾಲು ನೋಡುದಲ್ಲ. ಅಲ್ಲಲ್ಲ, ಬಲರೇ ಬಾಪುರೇ ಏನರ್ಥ? ಏನರ್ಥ? ಏನರ್ಥ ಯಾರಿಗೂ ಗೊತ್ತು? ನನಗೂ ಗೊತ್ತಿಲ್ಲ. ಮತ್ತೆ ಹೇಳಿದ್ದೀರಿ? ಅದಕ್ಕೆಲ್ಲ ಅರ್ಥ ಇಲ್ಲ. ಮತ್ತೆ ಹೇಳುದಕ್ಕೆ ಮಾತ್ರವದು? ಅದು ಯಾವುದಕ್ಕೆ ಹೇಳಲಿಕ್ಕೆ? ಅಯ್ಯೋ ಅವರನ್ನೊಂದು ನೋಡಬೇಕು. ಅಯ್ಯೋ ಅಯ್ಯೋ ತಲೆ ಬಿಸಿಯಲ್ಲಿಯೂ ಹೇಳಲಿಕ್ಕಾಗ್ತದೆ, ಹೊಗಳಿಯೂ ಹೇಳಲಿಕ್ಕಾಗ್ತದೆ. ಅವರದ್ದೊಂದು ಸಾಧನೆ. ಛೇ ಛೇ ಎನ್ನುವುದಕ್ಕೆ ಯಾವುದಾದ್ರೂ ಶಬ್ದಕೋಶದಲ್ಲಿ ಅರ್ಥ ಉಂಟಾ? ಕೆಲವು ಸಾರಕ್ಕೆಲ್ಲ ಅರ್ಥ ಇಲ್ಲ, ಅದು ಅದರಷ್ಟಕ್ಕೆ ಬರುದು. ಯಾಕೆ ಬರ್ತದೆ ಅಂತ ಗೊತ್ತಿಲ್ಲ, ಅದು ಉದ್ಗಾರ. ನಿನ್ನನ್ನು ನೋಡುವಾಗ ಬಲರೇ ಬಾಪುರೇ ಛೇ 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 ಲಲನೆ. ಹೊಗಳಿದ್ದ ನೀವು ಮತ್ತೆ ತೆಗಳಿದ ಹಾಗೆ ಹೇಳಿದ ನಿನಗೆ. ನಿನ್ನನ್ನು ಹೊಗಳದೆ ಇದ್ರೆ ಕಣ್ಣು ಯಾಕೆ, ನಾಲಿಗೆ ಯಾಕೆ? ಹೊಗಳಿದ್ದೆ ಹಾಗಿದ್ದೇನೆ ನಾನು. ಏನು ಲಲನೆ, ಬಳ್ಳಿಯ ಹಾಗೇ ಇದ್ದಿ. ಆದ್ರೆ ಒಂದುಂಟು, ಯಾವುದು? ನೀನು ಇರುವ ಬಳ್ಳಿ ಅಲ್ಲ, ಮತ್ತೆ ನಡೆದಾಡುವ ಬಳ್ಳಿ. ಅದೆಂತದ ಅರ್ಥ ಆಗ್ಲಿಲ್ಲ ನನಗೆ. ಉಳಿದ ಬಳ್ಳಿ ಎಲ್ಲ ಆ ಕಡೆ ಈ ಕಡೆ ಹೋಗ್ತದ? ಅದಿಲ್ಲ. ಅದು ಮಣ್ಣಿನಿಂದ ಬರ್ತದೆ, ಅಲ್ಲೇ ಇರ್ತದೆ. ಹಾ, ಆ ಬಳ್ಳಿಗೆ ಒಂದು ಆಧಾರ ಯಾವುದು ಇರ್ತದೆ? ಮರ ಆಧಾರವಾಗಿರ್ತದೆ. ಮರ ಎಲ್ಲಿಗಾದ್ರೂ ಹೋಗ್ತದ? ಹೋಗುವುದಿಲ್ಲ. ಬಳ್ಳಿಯೂ ಎಲ್ಲಿಗೂ ಹೋಗುವುದಿಲ್ಲ, ಮರವೂ ಎಲ್ಲಿಗೂ ಹೋಗುವುದಿಲ್ಲ. ಒಂದೇ ಕಡೆಯಲ್ಲಿ ನಿಂತಿರ್ತದೆ, ಅದಕ್ಕೆ ಆಧಾರವನ್ನು ತಾನೇ ಹುಡುಕಿಕೊಂಡು ಹೋಗ್ತದೆ. ನೀನು ನಡೆದಾಡುವ ಬಳ್ಳಿ, ನಿನಗೆ ನಡೆದಾಡದ ಮರ ಎಂತದಕ್ಕೆ ಆಧಾರ? ಹಾಗಲ್ಲ, ನಿನಗೊಂದು ನಡೆದಾಡುವ ಮರವೇ ಬೇಕು ಅಂತ ಹೇಳಿದ್ದು ನಾನು. ಅಲ್ಲಲ್ಲ, ನಡೆದಾಡದ ನಿಂತ ಮರ ಯಾಕೆ ಮರ ಬೇಡ ಅಂದ್ರೆ ಆಧಾರವಾಗಿ ಚಲಿಸುವವರು ಬೇಕು ಅಂತ. ಹಾಗೆ ಇಲ್ಲರೆ ನೀನು ಅಲ್ಲೇ ನಿಂತಿರ್ಬೇಡುವ, ನೀನು ಸ್ಥಾವರಾಗುದಿಲ್ವಾ? ನಿನಗೂ ಜಂಗಮ ಬೇಕು. ಇದು ನೀನು ಆರು ಆರು ಏಳು ಯಾವುದು? ಆರು ಅಂತ ಹೇಳಿದ್ರಿ. ಆರಾದ ಬಳಿಕ ಏಳು. ನೀನು ಆರಲ್ಲ, ಏಳು ಯಾವುದು ಹೇಳಿದ್ದು? ಆರಾದ ಬಳಿಕ ಏಳು ಅಂತ ಹೇಳಿದ್ದು ನಾನು. ನೀನು ಅದರಲ್ಲೇ ಇದ್ದಿ. 6 7 ನಾನು ಅದೆಲ್ಲ ಕೇಳಿದ್ದು, ಸಂಖ್ಯಾವಾಚಕ ಕೇಳಿದ್ದಲ್ಲ. ಪ್ರಶ್ನೆ, ಯಾರು ನೀನು? ಹಾಗೆ ಹೌದು, ಇದು ಹಾಕಿಕೊಂಡಿದ್ದಿ. ಕಡಿಮೆ ಆಯ್ತಾ ಅಂತ? ಓ ಎಂತದು? ಹಾಕಿಕೊಂಡದ್ದು ಕಡಿಮೆ ಆಯ್ತು ಅಂತ. ಕಡಿಮೆ ಆಯ್ತು, ಇನ್ನೊಂದು 4 ಹಾಕಿಕೊಳ್ತಿದ್ರೆ, ಒಂದು ಒಳ್ಳೆಯ ಶ್ರೋತ್ರಿಯರನ್ನು ಕರೆಸಿದ್ರೆ ದೇವಸ್ಥಾನಕ್ಕೆ ಬೇರೆ ಬೇಡ, ನಿನ್ನನ್ನೇ ಬಲಿಕೊಂಡು ಹೋಗ್ಬೋದಿತ್ತು. ಇದು ಹಾಗೆ ಕಾಣುತ್ತೇನೆ ನಾನು. ಮತ್ತೆ ಹಾಕಿಕೊಂಡಿದ್ದೆ ಆಭರಣ ಕಡಿಮೆ ಆಯ್ತು ಅಂತ ಹೇಳ್ತಿ. ಒಂದು ನಿಮಗೆ ಆಭರಣ ಹಾಕಿಕೊಂಡಲ್ಲಿ, ಸೀರೆ ಉಡುವಲ್ಲಿ ಒಂದು ಸಾಕು ಅಂತ ಕಾಣ್ಲಿಕ್ಕಿಲ್ವಾ? ಇಲ್ಲಪ್ಪ, ನಮಗೆ ಎಷ್ಟಿದ್ರೆ ಸಾಕು ಅಂತ ಆಗುವುದಿಲ್ಲ. ಇನ್ನು ಬೇಕು ಇನ್ನು ಬೇಕು ಅಂತ ಅನ್ನಿಸುವುದು. ಹೌದಾ? ಅಲ್ಲ, ಯಾವನೋ ಒಬ್ಬ ಹೇಳಿದ ಅಂತೆ, ನನ್ನ ಹೆಂಡತಿಗೆ ಮೊನ್ನೆ ಕಣ್ಣಿಗೆ ಕಸ ಬಿತ್ತು, ಹೋಯ್ತು 10 ವರಹ ಹೋಯ್ತು ಅಂತ ಹೇಳಿದಂತೆ. ಹಾಗೆ ಇನ್ನೊಬ್ಬ ಹೇಳಿದಂತೆ, ನಿನ್ನ ಹೆಂಡತಿಯ ಕಣ್ಣಿಗೆ ಕಸ ಬಿದ್ದದ್ದು 10 ವರಹ ಹೋಯ್ತು, ನನ್ನ ಹೆಂಡತಿಯ ಕಣ್ಣಿಗೆ ಒಂದು ಸೀರೆ ಬಿದ್ದು 1000 ವರಹ ಹೋಗಿದೆ ಅಂತ. ಸೀರೆ ಮತ್ತು ಆಭರಣ ಒಂದು ಕಣ್ಣಿಗೆ ಬಿದ್ರೆ ಆ ಗಂಡ ಹೋದ ಅಂತಲೇ ಲೆಕ್ಕ. ಅಲ್ಲ ಹೇಳಿದ್ರು ನಾನು, ನಿನಗೆ ಗಂಡ ಆಯ್ತಲ್ಲ? ಎಲ್ಲಿಂದ ಹೇಳಿದ್ರು ನಾನು. ಅಪ್ಪ ಅಮ್ಮ ಉಮ್ಮ ಎಂತದು ಗೊತ್ತಿಲ್ಲ ಅಂತ ನನಗೆ. ನಾನು ನೀನು ಹಸಿರು ಹಾಕಿಕೊಂಡಿದ್ದಿ, ಉಮ್ಮ ಅಂತ ಹೇಳ್ತಿ ಅಲ್ಲ, ಎಂತದಂತ ಗೊತ್ತಾಗ. ಹಾಗಂತ ಹೇಳಿದ್ರೆ ಯಾರಂತ ಗೊತ್ತಿಲ್ಲ. ಸರಿ ಸರಿ ಸರಿ, ಹಾಗೆ ಎಲ್ಲಿಯಾದ್ರೂ ಹಾಗೆ ಅಂತ ಭಾವಿಸಿದೆ ನಾನು. ಅಲ್ಲ, ಗೊತ್ತಿಲ್ಲ ನಿನಗೆ ಎಲ್ಲಿಂದ ಬಂದದ್ದು, ಇಲ್ಲಿಗೆ ಯಾಕೆ ಬಂದೆ? ತಪಸ್ಸು ಮಾಡ್ಲಿಕ್ಕೆ ಹೊರಟವಳ ನೀನು? ತಪಸ್ಸು ಮಾಡ್ಲಿಕ್ಕೆ ಹೊರಟ್ರೆ ಕೆಲವರೆಲ್ಲ ತಪಸ್ಸು ಬಿಟ್ಟಾರು, ವೈರಾಗ್ಯವೇ ಕಾಣೋದಿಲ್ಲ. ನಿನ್ನ ಮುಖದಲ್ಲಿ ಇರಬಹುದು, ನಿನ್ನ ಉಡುಗೆ ತೊಡುಗೆಯಲ್ಲಿ ಇರಬಹುದು, ಇದನ್ನೆಲ್ಲ ನೋಡುವಾಗ ವ್ಯಾಮೋಹ. ಯಾರಿಗೆ? ಸಂಪತ್ತಿನ ಬಗ್ಗೆ, ಜೀವನೋತ್ಸಾಹ, ಜೀವನದ ಬಗ್ಗೆ ಯಾರಿಗೂ ವೈರಾಗ್ಯ ಬರ್ಲಿಕ್ಕಿಲ್ಲ. ಇಲ್ಲ. ಇದು ನೀನು ಎಲ್ಲಿಂದ ಬಂದದ್ದು, ಇಲ್ಲಿಗೆ ಬಂದದ್ದು, ಎಲ್ಲಿಗೂ ಹೋಗುವವಳಾದ್ರೂ ಸ್ವಲ್ಪ ತಡೆದು ಹೋಗ್ಲಿಕ್ಕೆ ಆಗುದಿಲ್ವಾ? ಇದು ನೀನೊಂದು ಪ್ರಾರಂಭಿಸಿ ನೀನು ಮುಗಿಸಿದ್ರೆ ನಾನು ನನ್ನ ಮತ್ತೆ ಕೆಲಸ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇದು ಪ್ರಾರಂಭಿಸಿ ನಾವೊಂದು ಮುಗಿಸಿಯೇ ಮುಂದುವರಿಯುವ. ಹಾಗಾದ್ರೆ ಅಳಿಸ್ತೀರ ತಾವು? ಮುನಿ ಬಾಲ ವೀರನೇ
ಜಾಲನುತನೆ ಲಾಲಿಸೈ ಮುನಿಬಾಲ ಬೀಜನೆಗೆ ಲಾಲಿಸೈ ಮುನಿಬಾಲ ಎನ್ನಯ ಮೂಲವನು ಕರುಣಾಳು ದನ್ನದಲ್ಲಿ ಲಾಲಿಸೈ ಮುನಿಬಾಲ ಎನ್ನಯ ಮೂಲವನು ಕರುಣಾಳು ದನದಲ್ಲಿ ಇಂದ್ರಪುರಮ ಮಂದಿರವು ಸುಗನಿಲ್ಲಲೇನೈ ಇಂದ್ರಪುರಮ ಮಂದಿರವು ಸುಗನಿಲ್ಲಲೇನೈ ಜನವಿಂದ ಎನಗೊಲವಿಂದ ಮೇನಗೆ ಎಂದು ಗರೆಹುರ ಬಂದುದನು ಜನವಿಂದ ವೀರನೇ ಜನ ಜಾಲನು ತಡಿ ಲಾಲಿಸೋ ಲಾಲಿಸೋ ಓ ಮುನಿಪಾಲ ವೀರನೇ ವಂದಿಸಿಕೊಂಡಿದ್ದೇನೆ. ನೀನು ಮುನಿಪಾಲ ಅಂತೆ? ಹೌದು. ನನ್ನ ದಂಡ ವೀರ ಅಂತ ಹೇಳಿ. ನನಗೆ ದಂಡ ಎಲ್ಲಿ ಹೋಯಿತು? ದಂಡ ಇತ್ತು ಅಂತ ಕೈಯಲ್ಲಿ. ಹಾ. ಇದು ಮುನಿಪಾಲ ಅಂತ ಹೇಳುವಾಗ ನೆನಪಾಯ್ತು ದಂಡವು ಬೇಕು ಅಂತ. ಮುನಿಪಾಲ ವೀರ ನೀನು ಹಂಗೆ ಮಾತಾಡುದ ಅಂತ. ಯಾಕೆ? ಮುನಿಪಾಲರು ಯಾರಾದ್ರೂ ವೀರರು ಇರ್ತಾರ? ಮುನಿಪಾಲರು ಔದಾರ್ಯವಂತರಿರುವುದು, ಕ್ಷಮಾಶೀಲರಿರುವುದು. ಬಹುಶಃ ಇನ್ನು ಮುನಿ ಆಗ್ಲಿಲ್ಲ ಅಂತ ಹೇಳುದ, ಕ್ಷತ್ರಿಯನಾಗಿ ಇದ್ದಿದ್ದ ಅರ್ಧಂಬರ್ಧದಲ್ಲಿ ಇದ್ದಿ ಅಂತ ಹೇಳುದ ನೀನು. ಈ ಹಿಂದೆ ಹಾಗೆ ಇದ್ದವರು ಅಂತ ನಿಮ್ಮದಂತಹ ವೀರತನವನ್ನು ತೋರಿಸಿಕೊಂಡು ಬಂದವರಲ್ವೇ ನೀವು? ಹಾಗೆ ಮುನಿಪಾಲ ವೀರನೇ ಜೊತೆ ಸೇರಿಸಿ ಮುನಿಪಾಲ ವೀರನೇ ಅಂತ ಹೇಳಿದ. ಸರಿ ಸರಿ ಸರಿ, ಇದು ಕೈ ಮುಗ್ದದ. ಬಹು ಕಲ್ಯಾಣ ಆಗಿದೆ. ಅದೆಂತದ್ದು ಬಹು ಕಲ್ಯಾಣ ಅಂತ ಹೇಳಿದ್ರಿ? ಒಂದಕ್ಕಿಂತ ಹೆಚ್ಚು ಮದುವೆ? ಕಲ್ಯಾಣ ಅಂತ ಹೇಳಿದ್ರೆ ಮದುವೆ ಅಂತ ಮಾತ್ರ ಅರ್ಥ ಇರುವುದು. ಮತ್ತೆ ಈಗ ಕೊನೆಗೆ ಹೇಳುದಿಲ್ವಾ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಅಂದ್ರೆ ಮದುವೆ ಮಾಡು ಅಂತ ಹೇಳುದ? ಮತ್ತೆ ಲೋಕಕ್ಕೆ ಒಳ್ಳೇದು ಮಾಡುವಂತ. ಲೋಕಕ್ಕೆ ಕಲ್ಯಾಣ ಕಲ್ಯಾಣ ಆಗಲಿ ಅಂತ ಹೇಳಿದ್ರೆ ತುಂಬಾ ಒಳ್ಳೇದಾಗ್ಲಿ ಅಂತ. ಬಹು ಕಲ್ಯಾಣ ಆಗಲಿ, ತುಂಬಾ ಒಳ್ಳೇದಾಗ್ಲಿ, ಆಶೀರ್ವಾದ ಇರಲಿ. ಸಾಕು. ಇದು ನಿಮ್ಮ ಕುರಿತಾಗಿ ಎಲ್ಲರೂ ಆಡ್ತಾ ಇದ್ದಾರೆ. ಏನೆಂದು? ನೀವು ಮುನಿಪಾಲ ವೀರನೂ ಹೌದು ಮುನಿಪಾಲನೂ ಹೌದು ಎನ್ನುವ ಹಾಗೆ. ಹೌದಾ? ನಾನು ಈ ಆಶ್ರಮದ ಮೂಲೆಯಲ್ಲಿದ್ರು ಅಷ್ಟು ಪ್ರಚಾರದಲ್ಲಿದ್ದೇನೆ. ಕ್ಷತ್ರಿಯರಾದಂತಹ ನೀವು ಈಗ ಮುನಿಗಳಾಗುವುದಕ್ಕೆ ಹೊರಟಿದ್ದೀರಿ. ನನ್ನ ಪರಿಚಯ ಸರಿ ಉಂಟು ನಿನಗೆ? ಸರಿ, ಎಲ್ಲ ವಿಚಾರವನ್ನು ತಿಳಿದು ಬಂದೆ. ಸಂತೋಷವಾಯಿತು ನಿಮ್ಮನ್ನು ಕಂಡಾಗ. ಹೌದಾ? ನನಗೂ ನಿನ್ನನ್ನು ನೋಡಿದ್ರೆ ಸಂತೋಷ ಎಂತದೋ ಆಯ್ತು. ಹೌದಾ? ಸಂತೋಷ ಉಂಟು ಅದ್ರಲ್ಲಿ. ಅದು ಬರೇ ಸಂತೋಷ ಅಲ್ಲ, ಅದು ಸಂತೋಷದೊಟ್ಟಿಗೆ ಇನ್ನೂ ಉಂಟು. ನನ್ನ ಪರಿಚಯ ನಿಮಗೆ ಬೇಕು. ಹೌದೌದು. ನಾನು ಇಲ್ಲಿಯವಳಲ್ಲ, ಬದಿಯ ಊರಿನವಳ? ಹಾಗಲ್ಲ, ಮತ್ತೆ ಮೇಲಿನವಳು. ವೈಕುಂಠದಿಂದ? ಅಯ್ಯೋ ದೇವ್ರೇ, ಮತ್ತೆ ವೈಕುಂಠದಿಂದ ಬಂದದಲ್ಲ ನಾನು. ಸತ್ಯಲೋಕ, ಕೈಲಾಸ? ಕೈಲಾಸ ಅಲ್ವೇ ಅಲ್ಲ, ಅದೇನಿಲ್ಲ, ಇಂದ್ರಪುರ. ಇಂದ್ರಪುರದಿಂದ ಬಂದದ್ದು ನಾನು. ಸ್ವರ್ಗ? ಯಾವುದದು? ತೇಜೋವತಿ, ಭೋಗವತಿ, ಸಿಂಧುವತಿ, ಅಮರಾವತಿ, ಅಲಕಾವತಿ, ಯಾವುದಿದೆ? ಅಮರಾವತಿ. ಅಮರಾವತಿ ಅಲ್ಲಿ? ಅಲ್ಲಿ ಇಂದ್ರನ ಒತ್ತಿನಲ್ಲಿರುವವಳು ನಾನು. ಇಂದ್ರನ ಒತ್ತಿನಲ್ಲಿರುವವಳು. ಆಗ್ಲಿಕ್ಕಿಲ್ಲ. ಏನಾಯ್ತು? ನಮಗೆ ಗೊತ್ತಾಗ್ತದ ಈಗಿನ ಹೆಣ್ಣು ಮಕ್ಕಳೆಲ್ಲ ಈ ಉಡುಗೆಯಲ್ಲಿ ಮುಂದುವರೆದು ಯಾರು. ನನಗೆ ಗೊತ್ತುಂಟಾ ನೀನು ಅವಳು ಅಂತ. ನೀನು ಅಷ್ಟು ದೊಡ್ಡ ಪತಿವ್ರತೆ ಅಂತ ನಿನ್ನ ಉಡುಗೆ ನೋಡಿದ್ರೆ ಗೊತ್ತಾಗ್ತದೆ. ನೀನು ಅವನೊಟ್ಟಿಗಿರು. ದಯವಿಟ್ಟು ಕ್ಷಮಿಸಬೇಕು, ಸ್ವಲ್ಪ ಚೆಲ್ಲು ಮಾತಾಡಿದೆ ನಾನು. ಅದನ್ನು ನೀನು ಮನಸ್ಸಿನಿಂದ ಚೆಲ್ಲಿ ಬಿಡಬೇಕು. ಇದು ಅದನ್ನು ಗಟ್ಟಿ ಹಿಡ್ಕೊಳ್ಬಾರ್ದು. ನೀನು ಶಚಿದೇವಿ ಅಂತ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ದಯವಿಟ್ಟು ಕ್ಷಮಿಸಿ. ಯಾರು ಶಚಿ? ಯಾರು? ನನ್ನನ್ನು ಕಾಣುವಾಗ ಹಾಗೆ. ಇಂದ್ರನ ಹೊತ್ತು ಅವನಿಗೆ 2ನೇ ಮದುವೆ ಆಗಿದೆ ನಾನು ತಪಸ್ಸಿನಲ್ಲಿರುವಾಗ. ಅಯ್ಯೋ ದೇವ್ರೇ, ಹಾಗಲ್ಲ. ನನ್ನ ಕೊರಳಲ್ಲಿ ಏನಾದ್ರು ಕಾಣುತ್ತದ? ಮದುವೆ ಅಂತ ಬೇಡುವ? ಅಲ್ಲ, ಕೊರಳಲ್ಲಿ ಹೇಗೆ ಕಾಣುದು ಅಷ್ಟು ಹಾಕಿಕೊಂಡ್ರೆ? ಅದರ ಒಳಗೆ ಉಂಟ ಇಲ್ವೋ ಯಾರಿಗೆ ಗೊತ್ತು. ಹೌದು, ಮದುವೆ ಆಗಲಿಲ್ಲ ನನಗೆ. ನಿಜವಾಗಿದ್ದು ನೀನು ಹಾಕಿಕೊಂಡದ್ದ ಅಥವಾ ನಿನಗೆ ಅಲ್ಲಿಗೆ ಹೊಡೆದದ್ದ? ಹಾಕಿಕೊಂಡದ್ದು. ಹೊಡೆದಲ್ಲ. ಹೌದು.
ಅಲ್ಲ ಮರದಿಂದ ಹೊಡೆದ ಕೆಲವೆಲ್ಲ ಮಾಡ್ತಾರಲ್ವಾ ಶಿಲ್ಪ ಎಲ್ಲ ಮಾಡುವಾಗ ಇದು ನಾನು ಹಾಕಿಕೊಂಡು ಬಂದದ್ದು. ಸರಿ ಸರಿ ಒಳ್ಳೆದುಂಟು ಹೌದು ಹಾಕಿಕೊಂಡದ್ದು ಅಂತ ಗೊತ್ತಾಗುದಿಲ್ಲ ಹುಟ್ಟುವಾಗಲೇ ನಿನ್ನಲ್ಲಿ ಇದ್ದ ಹಾಗೆ ಉಂಟು ಅಂತ. ಹೌದಾ? ಅಷ್ಟು ಚಂದವಾಗಿ ಒಪ್ಪಿದ. ನಾನು ಇಂದ್ರನ ಒತ್ತಿನಲ್ಲಿ ಇರುವಂತ ಹೇಳಿದ್ದು ಸಚ್ಚಿ ಅಲ್ಲ. ಸಚ್ಚಿ ಅಲ್ಲ ಅಲ್ಲಿ ಮತ್ತೆ ಅನೇಕರಿದ್ದಾರೆ. ಅಲ್ಲ ಅನೇಕರಂದ್ರೆ ಅವಳಲ್ಲ ಅಲ್ಲ ಅದಿತಿ. ಅಯ್ಯೋ ಒತ್ತಿನಲ್ಲಂದ್ರೆ ಈ ಕಡೆ ನಮ್ಮ ಇದ್ದಾಳಲ್ಲ. ನನಗೆ ಅಮ್ಮನ ಹಾಗೆ ಕಾಣ್ತೇನಾ? ಹಾಗೆ ಕಾಣುದಿಲ್ಲ, ಕೇಳಿದ್ರು. ಅವರಿಗೆಲ್ಲ ಪ್ರಾಯ ಆಗುದಿಲ್ಲ ಅಲ್ಲ, 30 ವರ್ಷ ಅಲ್ವಾ? ಹೌದು ಹೌದೌದು ಇದ್ದ ಹಾಗೆ ಇರ್ತಾರೆ. ಹೌದೌದು ಅದು ಅತಿಥಿಯೂ ಅಲ್ಲ. ಅವರಿಗೂ 30 ವರ್ಷ. ಈ ಭೂಲೋಕದಲ್ಲಿದ್ದ ಕೆಲವು ಹೆಣ್ಣು ಮಕ್ಕಳಿಗೂ ಹಾಗೆ. ಅವರಿಗೆ ಪುರುಷರಿಗೆ 3 ವರ್ಷ ಆಗುವಾಗ ಅವರಿಗೆ 1 ವರ್ಷ ಆಗುದು. ಹೇಳುದು ಕಡಿಮೆ ಮಾಡಿ ಹೇಳು. ಹೌದು ಇದು ಗಣಿಕಾಂಗನೆಯರು, ಅಪ್ಸರೆಯರು. ಅಪ್ಸರೆ ಇದು ಎಷ್ಟು ಮಂದಿ ಇದ್ದಾರೆ ಅಲ್ಲಿ? ಹೌದು ತುಂಬಾ ಜನ ಇದ್ದಾರೆ. ಅದರಲ್ಲಿ ಓರ್ವಳು ನಾನು. ಹೌದಾ? ರಂಬೆ ರಂಬೆ ಅಲ್ವಾ? ಅದು ಮೊದಲ ಹೆಸರೇ ರಂಬೆ. ಅದು ನಾನಲ್ಲ. ರಂಬೆ ಅಲ್ವಾ? ರಂಬೆ ಅಲ್ಲ. ಹಾಗಾದ್ರೆ ಇಷ್ಟು ಚಂದ ಇರಬೇಕಾದ್ರೆ ಅವಳೇ ಇರ್ಬೇಕು, ಊರ್ವಶಿ ಅಲ್ವಾ? ಅಲ್ಲ. ಹಾಗಾದ್ರೆ ತಿಲೋತ್ತಮೆ. ಆಮೇಲೆ ಯಾರಿದ್ದಾರೆ? ಮಂಜುಘೋಷ, ಆ ಬಳಿಕ ಘೃತಾಚಿ, ಮತ್ತೆ ಆಲಂಬುಸ, ಇನ್ನು ಸ್ವಯಂಪ್ರಭೆ. ಆಯ್ತಾ? ಇದು ಯಾವುದು ಅಲ್ವಾ? ಆಹಾ, ನೀವು ಮಧ್ಯದಲ್ಲಿ ಬಿಟ್ಟಿದ್ದೀರಿ. ಹಾಗಾದ್ರೆ ಗೋ ಎಲ್ಲಿಂಟು ಗೋ? ಗೋ ಎನ್ನುವ ಅಪ್ಸರ ಇಲ್ವಾ ಅಲ್ಲಿ? ನೀನು ಯಾವ ಭಾಷೆಯ ಗೋ ಅಂತ? ಹೆಸರು ಹೇಳಿದ. ನೀನು ಯಾವ ಭಾಷೆಯ ಗೋ ಅಂತ ಭಾವಿಸಿ ಗೋ ಅಂತ ಹೇಳಿದಾಗ ಆಯ್ತದೆ. ಗೋ ಅಂದ್ರೆ ಅಪ್ಸರ ಒಬ್ಬಳ ಹೆಸರು ಉಂಟು ಅಂತ ಕೇಳಿದ್ದೆ ನಾನು. ಹಾಗೆ ಹೇಳಿದ್ರು. ಅಪ್ಸರೆ ಹೌದಾ? ಗೋ ಅವಳೇ ಅಲ್ವಾ? ನೀವು ಮಧ್ಯದಲ್ಲಿ ಬಿಟ್ಟಿದ್ದೀರಿ ಅಂತ. ಹೌದು, ಒಂದು ಹೆಸರು ಬಿಟ್ಟಿದ್ದೀರಿ. ಮೊದಲಿನಿಂದ ಹೇಳಿ. ಕುಂಜಿ ಕಸ್ತಳಿ ಜಿತ್ತದ್ದು ಅದಲ್ಲ. ಮತ್ತೆ ಪ್ರಾರಂಭಿಸಿ. ರಂಬೆ, ಊರಶಿ, ತಿಲೋತ್ತಮೆ, ಮಂಜುಘೋಷೆ, ಘೃತಾಚಿ, ಆಲಂಬುಸೆ. ಸಾಕು ಸಾಕು. ಎತ್ತದ್ದು ಹೇಳೋದಕ್ಕೆ ಹೇಳಿದ್ರೆ ಹೇಳಿಕೊಂಡೇ ಹೋಗುದಾ? ಅಲ್ಲ ಯಾವುದು ಗೊತ್ತಾಗ ಬಿಟ್ರಿ ನೀವು. ಏನು 3ನೇ ಎತ್ತನ್ನು ಬಿಟ್ಟಿದ್ದೀರಿ. ಯಾವ್ದದು 3ನೇದು? ಮತ್ತೊಮ್ಮೆ ಹೇಳಿ. ರಂಭೆ, ರಂಬೆ, ಊರ್ವಶಿ, 3ನೇದು ತಿಲೋತ್ತಮೆ ಅಲ್ವಾ? ಅಯ್ಯೋ ದೇವ್ರೆ, ಅದಲ್ಲ. ಮತ್ತೆ ರಂಭೆ, ಊರ್ವಶಿ, ಇಷ್ಟು ಬೇಗ ಎಂತದ್ದು ಹೆಸರು? ಅದು ಇಷ್ಟು ಬೇಗ ಬರ್ತದೆ ಅದು. ಮತ್ತೆ 3ನೇವಳು ಮೇನಕೆ. ಎಂತದ್ದು ಸಲುಗೆ ನಿಮಗೆ? ಹಾಗೆಲ್ಲ ಮೈ ಮುಟ್ತೀರಿ? ಅಲ್ಲ ಮೈ ಮುಟ್ಲಿಕ್ಕೆ ಅಂದ್ರೆ ಇಲ್ಲಿಯವರೆಗೆ ಮೈ ಮುಟ್ಟದೇ ಇದ್ದದ್ದೇ ದೊಡ್ಡ ವಿಷಯ. ಆದ್ರೆ ಮೇನಕ್ಕೆ ಅಂತ ಹೇಳಿದ ಮೇಲೆ ಮೈ ಮುಟ್ಲಿಕ್ಕೇನು? ಸ್ವರ್ಗದವಳು ಒಂದು ಸಲುಗೆ ನಿಮಗೆ ಹಾಗಲ್ಲ. ಒಂದು ಈಗ ಲೋಕದಲ್ಲಿ ಒಂದು ಪತಿವ್ರತೆಯರನ್ನೆಲ್ಲದಾದ್ರೆ ದೂರದಿಂದ ಅಂತರ ಇಟ್ಟುಕೊಂಡು ಆರಾಧಕ ಸೌಂದರ್ಯದಿಂದ ನೋಡಬೇಕು. ಒಂದು ಮೋಹಕ ಸೌಂದರ್ಯ ಆದ್ರೂ ಒಂದು ದೂರದಿಂದ ಮಾತಾಡ್ಬೇಕು. ಇದು ಆರಾಧಕವೂ ಅಲ್ಲ, ಮೋಹಕವೂ ಅಲ್ಲ, ಇದು ಮಾದಕ. ಯಾರ್ಯಾರ ತಲೆ ಹಾಳು ಮಾಡಿ. ಓ ಗೊತ್ತಾಯ್ತು ನನಗೆ. ಗೊತ್ತಾಗದೇನು? ಸೆರಗು ಜಾರಿದನ್ನು ನೋಡಿ ಇಷ್ಟೆಲ್ಲ ನೀವು ಹೊಗಳುವುದಾ? ನನಗೆ ಗೊತ್ತೇ ಆಗ್ಲಿಲ್ಲ. ಈಗ ಸೆರಗು ಯಾಕೆ ಹಾಕೊಂಡದ್ದು? ಜಾರಿದ್ದು ಗೊತ್ತಾಗ್ಲಿಲ್ಲ ನನಗೆ. ನೀನು ಇಡೀ ಊರಿಗೆಲ್ಲ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟ ಹಾಗೆ ಇಟ್ಟು ಈಗ ಹಾಕಿಕೊಂಡು ಏನು ಪ್ರಯೋಜನ? ಅಲ್ಲ ನಾನೀಗ ಸರಿಯಾಗಿ ನೋಡಿದ್ದು ನಿಮ್ಮನ್ನು, ನೀವು ನೋಡುವುದೆಲ್ಲಿಗೆ ಅಂತ? ಅಲ್ಲ ನೋಡಿದಲ್ಲಿಗೆ ಅಂತ ಹೇಳಿದ್ರೆ ನಾನು ನೋಡಿದ್ದ. ಈಗ ಕೆಲವು ಹೆಣ್ಣು ಮಕ್ಕಳದೆಲ್ಲ ಸಮಸ್ಯೆ ಏನು ಗೊತ್ತುಂಟ? ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿ ಅಂತ ಕಾಣಬೇಕು ಅಂತ ಹೇಳಿದ್ರೆ ಅವರು ಹಾಗೆ ಇರಬೇಡುವ. ನೀನು ಹೀಗೆ ಸೆರಗು ಬಿಟ್ಟುಕೊಂಡು ಬಂದ್ರೆ ಯಾರಾದ್ರೂ ನೋಡದೆ ಇದ್ದಾರ? ಮಾರುತ ಬೀಸುತ್ತಾ ಇದ್ದದ್ದು. ಹೌದಾ? ಆಗ ಜಾರುವಾಗ ಗೊತ್ತೇ ಆಗ್ಲಿಲ್ಲ. ಹೌದಾ? ನೀಗೆ ಹಾಕದೆ ಬರುವುದು ಸೆರಗು. ಈಗ ಸರಿ ಮಾಡಿ. ಸರಿ ಇನ್ನು ಕಾಣ್ಲಿಕ್ಕೆ ಸರಿ. ಇದು ಮೇನಕ ಏನು ಬಂದದ್ದು? ನಾನು ಊರು ಬಿಟ್ಟದಲ್ವಾ? ಹೌದಾ? ಏನು ಅಲ್ಲಿ ತಿರುಗಾಟ ಮಾಡುವ ಅಂತ. ಹೌದಾ? ಈಗ ತಿರುಗಾಟ ಪ್ರಾರಂಭಿಸಬೇಕು ಅಂತ ಬಂದ. ತಿರುಗಾಟ ಮಾಡಿ ಒಂದು ದಿವಸ ಆದ್ರೂ ಮನೆಗೆ ಹೋಗ್ತೀಯಾ? ಅಲ್ಲ ಇನ್ನು ಹೋಗುದಕ್ಕುಂಟು. ಹೌದಾ? ಅಲ್ಲ ತಿರುಗಾಟ ಮುಗಿಸಿ ಹೋಗು. ತಿರುಗಾಟ ಮುಗಿದ ಮೇಲೆ ಚಿಕ್ಕದೇನಾದ್ರೂ ತಿರುಗಾಟ ಉಂಟಲ್ಲ ಇನ್ನ? ಅದಲ್ಲೇ ಸ್ವಲ್ಪ ಚಿಕ್ಕ. ಮನೆಗೆ ಹೋಗ್ತೀಯಲ್ವಾ? ಮನೆಗೆ ಹೋಗಿ ಮತ್ತೆ ನನಗೆ ಸಂಶಯ ಉಂಟು. ಯಾಕೆ ನೀನು ಮನೆಗೆ ಹೋಗ್ತೀಯ ಇಲ್ವಾ ಅಂತ.
ಮನೆಗೆ ಹೋಗ್ತೇನೆ. ತಿರುಗಾಟ ಕಾರಣ. ತಿರುಗಾಟ ಮುಗಿಯದೆ ಮಾತ್ರ ಹೋಗುದಿಲ್ಲ. ಸರಿ ಸರಿ ಸರಿ. ಇದು ಹಾಗಾಗಿ ಏನು ತಿರುಗಾಟ? ಒಂದು ಬದಲಾವಣೆ ಕಾಣಬೇಕು ಅಂತ ಆಯ್ತು ನನಗೆ. ಬದಲಾವಣೆಗೆ ಇಲ್ಲಿಗೆ ಬರ್ಬೇಕು ಅಲ್ವಾ? ಅಲ್ಲಿ ಇದ್ದದ್ದು ಇದ್ದ ಹಾಗೆ ಇರುವುದು, ಬದಲಾವಣೆ ಎನ್ನುವುದಿಲ್ಲ. ಇದು ನಿತ್ಯ ನೂತನವಾದದ್ದು ಕರ್ಮ ಪ್ರಪಂಚ. ನೀನು ಬದಲಾಗಬೇಕು ಅಂತ ಇದ್ದೀಯಾ? ಯಾರು ಬದಲಾವಣೆಯನ್ನು ಕಾಣಬೇಕು? ವಿಷಯ ವಾತಾವರಣದಲ್ಲಿ ಬದಲಾವಣೆ. ಸರಿ ಸರಿ. ಹಾಗಾಗಿ ಬಂದದ್ದು ನಾನು. ಇದು ಪುಷ್ಕರಿಣಿ. ಹೌದು, ಆನೆಯ ಸೊಡ್ಡಿಲ್ ನಾಗೆ. ಹೌದಲ್ಲ? ತೀರ್ಥ ಬೀಳುವುದು ಇಲ್ಲಿ. ಹೌದು, ಪುಷ್ಕರಿಣಿ. ಹಾಗಾಗಿ ಅದರಲ್ಲೊಂದು ಮಿಂದು ಹೋಗಬೇಕು ಅಂತ ಬಂದದ್ದು ನಾನು. ಸ್ನಾನ ಮಾಡಿದ್ಯಾ? ಸ್ನಾನ ಮಾಡಿ ಆಯ್ತು. ನೀನು ತುಂಬಾ ಸೀರೆ ತಂದಿದ್ಯಾ ಅಂತ ಒತ್ತೆ ಕಾಣುದಿಲ್ಲ. ಅದು ಅಲ್ಲಿ ನಿಂತಿದ್ದದಲ್ವ ನಾನು. ಸರಿ ಸರಿ. ಅದು ಒಣಗಿದೆ. ಸರಿ ಸರಿ. ಈಗ ಅಯ್ಯೋ, ತುಂಬಾ ಹೊತ್ತಾಯ್ತು. ಹೌದಾ? ಇನ್ನು ನಿನಗೆ ಗೊತ್ತಾಗುವಾಗ ಮಾತ್ರ ಬಹಳ ಬೇಗ ಆಯ್ತು. ಅಂದ್ರೆ ಗೊತ್ತಾಯ್ತು ಅಂತ ಹೇಳಿದ್ರೆ? ಹೌದು. ನಾನು ಹೋಗ್ಬೇಕಲ್ಲ ಬಳ್ಳಾರಿ. ಬಳ್ಳಾರಿ ತರುಣಿಯ ನುಡಿಗೇಳಿ ವಿರಗರಿ ಗೌರಿಗ ಮೊರೆದ ಆಕಿಯೊಳು ಪ್ರೇಮದಲ್ಲಿ ಸರಸಿದ ಮುಗಿ ನಿನ್ನ ಪರಿಗಿರಿದ ಜನ ಸರಸಿದ ಮುಗಿ ನಿನ್ನ ಪರಿಗಿರಿದ ಜನ ಶರಬಿದ್ದ ಪರನು ಖಾದಿಯಲಿ ಶರಬಿದ್ದ ಸ್ಮರನು ಖಾದಿಯಲಿ Zairizo, arikna zairizo, 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 karuna banirizo, ni nerenna viragavanirizo, arikna zairizo, karuna banirizo, nerenna viragavanirizo. ಅಷ್ಟು ಉದ್ದ ಇಳಿಯುವುದು ನೀವು? ಹಾಗಲ್ಲ, ಇದು ಹೊರಟದೆಯಾ? ನಾ ಬಲವೇ ಹೋಗಬೇಕು ನಾನು. ಇಲ್ಲಿ ಬಾ. ಇದು ಎಲ್ಲಿಗೆ ಹೊರಟದು ನೀನು? ಬಲವೈರಿಪುರ. ಅರ್ಧದಲ್ಲಿ ಅಲ್ಲ, ಪೂರ್ತಿ ಆಯ್ತು. ಇಲ್ಲ ಅಲ್ಲ, ಆರಂಭಿಸಿದೊಂದು ನಾನು ಬಂದ ಕೆಲಸ ಆಯ್ತು. ಇಲ್ಲ, ಮಿಂದ ಆಯ್ತು. ಮೇನಕ. ಓ ಮೇನಕ. ಅದೆಂತದ್ದು? ಮೇನಕ. ಹೌದು ನಾನೇ. ಹೌದು ನೀನೇ. ನೀನು ಒಬ್ಬಳೇ ಬಂದದ್ದ? ಒಬ್ಬಳೇ? ದೇವರಾಣೆ ನಾನು ಒಬ್ಬಳೇ. ದೇವರಾಣೆ ನೀನು ಒಬ್ಬಳೇ ಬಂದದ್ದಲ್ಲ. ಮತ್ತೆ ಯಾರು ಬಂದಿದ್ದಾರೆ? ನಿನ್ನೊಟ್ಟಿಗೆ ಅವ ಬಂದಿದ್ದಾನೆ. ಯಾರು? ಮನ್ಮಥ. ಯಾವಾಗ? ಮನ್ಮಥ ಬಂದಿದ್ದ. ಎಲ್ಲ ನಾನು ಒಬ್ಬಳೇ ಬಂದದ್ದು. ಇಲ್ಲ, ನಿನಗೆ ಗೊತ್ತಾಗ್ಲಿಲ್ಲ. ಅವ ಯಾರಿಗೂ ಕಾಣುದಿಲ್ಲ, ಪಾಪಿ. ಅವನಿಗೆ ಅನಂಗ ಅಂತ ಹೆಸರು. ಅನಂಗ? ಹೌದೌದು. ಕೆಲವೆಲ್ಲ ಚಂದ ಚಂದದ ಹೆಣ್ಣು ಮಕ್ಕಳಿದ್ರೆ ಅವರೊಟ್ಟಿಗೆ ಅವ ಬರ್ತಾನೆ. ಯಾಕೆ? ಅವರ ಮೇಲಿನ ಆಸೆಯಿಂದ ಅವ ಬರುವುದಲ್ಲ, ಮತ್ತೆ ಯಾರದ್ದಾದ್ರೂ ತಲೆ ಕೆಡಿಸಲಿಕ್ಕೆ ಆ ಹೆಣ್ಣು ಮಕ್ಕಳೊಂದಿಗೆ ಅವ ಬರ್ತಾನೆ. ಆಸೆ ಹುಟ್ಟಿಸುವುದಕ್ಕೆ ಬರುವುದು. ಹೌದೌದು. ಹೌದಾ? ಸ್ಮರನೆಚ್ಚ ಕಾತಿಯಲ್ಲಿ ಬೆಚ್ಚ. ಬೆಚ್ಚ. ಸ್ಮರ ಬೆಚ್ಚ. ಬೆಚ್ಚ ಅಲ್ಲ, ಎಚ್ಚ. ಅದೇ ಬಾಣ ಬಿಟ್ಟ ಅಂತ. 5 ಬಾಣ. ಯಾರಿಗೆ? ನನಗೆ. 5 ಕೂಡ? ಒಂದನ್ನು ಉಳಿಸದೆ ಎಲ್ಲ ನನಗೆ ಬಿಟ್ಟಿದ್ದಾನೆ. ಬಿಡುವುದು ಎಲ್ಲಿಂದ? ಮತ್ತೆ ಆ ಬಾಣವನ್ನು ನಿನ್ನಲ್ಲಿ ಇಟ್ಟಿದ್ದಾನೆ. ಎಲ್ಲಿ ಉಂಟು? ನಿನ್ನ ಮುಖ. ಮುಖದಲ್ಲಿ ಬಾಣ ಉಂಟ? ಅಲ್ಲ, ಸರಸಿಜ ಮುಖಿ, ಅರವಿಂದ ಮುಖಿ. ನಿನ್ನ ಕೆನ್ನೆಯಲ್ಲಿ ಇರುವಂತ ಆ ಕೆಂಪು, ಆ ಗಲ್ಲ ಚ್ಯೂತದ ಹಾಗೆ. ಅಯ್ಯೋ, ನಿನ್ನ ಹಲ್ಲು ಹೇಳಿ ಪ್ರಯೋಜನ ಇಲ್ಲ. ಹೇಳಬೇಡಿ. ನವಮಲ್ಲಿಕ. ಕಣ್ಣು ನೀಲೋತ್ಪಲ. ಇದು ತುಟಿಯ ಕೆಂಪು ಅಶೋಕೆ.
ಅವನದ್ದು 5 ಬಾಣ ಅದೇ ಅಲ್ವಾ? ಅರವಿಂದ, ಅಶೋಕ, ಚ್ಯೂತ, ನವಮಲ್ಲಿಕ, ನೀಲೋತ್ಪಲ, ಇದು ನಿನ್ನ ಮುಖದಲ್ಲೇ ಉಂಟು. ಮತ್ತೆ ಬಾಣ ತಂದವ ಬಿಡ್ಬೇಕ ನನಗೆ? ಹಾಗಾಗಿ ನಿನ್ನನ್ನು ಪರೀಕ್ಷಿಸಿದ ಕ್ಷಣ ಮೇನಕ ಬೇಕು 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 ಬೇಕು. ಏನು ಬೇಕು? ತಪಸ್ಸು ಮಾಡುವ ಮೊದಲು ನನಗೆ, ತಪಸ್ಸಿಗಿಂತ ಮೊದಲು ಏನು ಈ ಸಂಸಾರ ಸುಖವನ್ನು ಅನುಭವಿಸಿದನೋ ಅದರ ಸಾರವನ್ನು ಇನ್ನೊಮ್ಮೆ ಅನುಭವಿಸಬೇಕು ಎನ್ನುವುದಾಗಿ ವಿರಹದ ಉರಿ ಹೆಚ್ಚಾಗ್ತಾ ಉಂಟು. ಅದಕ್ಕೆ ಬೇರೇನಿಲ್ಲ. ನೀನು ನನ್ನನ್ನು ನೋಡಿದ್ಯಾ? ನೋಡಿದ್ದೇನೆ. ನಾನು ನಿನ್ನ ನೋಡಿದನಾ? ನೋಡಿದಿರಿ. ಕಣ್ಣು ನೋಡಿತಾ? ನೋಡಿತು. ನೀನು ಮಾತಾಡಿದ್ಯಾ? ಮಾತಾಡಿದೆ. ನನ್ನ ಕಿವಿ ಕೇಳಿತಾ? ಕೇಳಿತ್ತು. ಇದು ನಾನು ನಿನ್ನಲ್ಲಿ ಮಾತಾಡಿದನಾ? ನನ್ನ ನಾಲಿಗೆ ನಿನ್ನಲ್ಲಿ ಮಾತಾಡಿತಾ? ಮಾತಾಡಿತ್ತು. ಇದು ನಿನ್ನ ತನುಗಂಧವನ್ನು ನನ್ನ ಮೂಗು ಆಗ್ರಾಣಿಸಿತಾ? ಜ್ಞಾನೇಂದ್ರಿಯಗಳು 5 ಯಾವುದು? ಈಗ ಪಂಚೇಂದ್ರಿಯಗಳಲ್ಲಿ ಒಂದು ಉಳಿಯಿತು. ಈಗ ಯಾವುದು ಉಳಿದದ್ದು? ಸ್ಪರ್ಶ. ಅದೊಂದು ಮಾಡಿ ನನ್ನ ದೇಹದ ವಿರಹವನ್ನು ತಣಿಸಿ ಅರೆ ಕ್ಷಣದಲ್ಲಿ ನನ್ನೊಂದಿಗೆ ಸುಖಿಸಿ ನನಗೊಂದು ಸಂತೋಷ ಕೊಟ್ಟು ಆಮೇಲೆ ಎಂದು ಬರಿದೆ ರಾಗು ಮುನಿಬನೆ ಹೋಗರಂದೆ ನುಡಿಬನ ರವಿ ಬೇಗೆಯನಿ ಬನೆ ಹೋಗರಂದೆ ನುಡಿಬನ ರವಿ ಬೇಗೆಯನಿ ಬನೆ ವರದ ಬಲ್ದಿ ಗಂಗಾ ಉರುಬೇಯಿ ಪುರಿ ಉರುಬೇಯಿ ದಡಬನ ಬೀಡೆ ತೊರೆಗಲರಿ ಊರೇ ಸುರರ ತರುಣಿಯರಿಗೆ ನರರೊಳೆರಗವ ಪುರಿ ಎರಗ ಮಾದಡದರುಳನಗೆ ಕರುಮವಿ ಪುರೇ ಯಾಕೆ ಬೆಳೆ ಇಳಿದು ಬರೀರಿ ಸಾಗೋ ಮುನಿ ಬನೆ ಅರಕ್ಷಣ ಸೈರಿಸು. ಸಾಕು ಸಾಕು. ನೆರದನ್ನ ಪರಿತೋಷಗೊಳಿಸು. ಸಾಕು. ನೀನು ಯಾವಾಗ ಕಿವಿಗೆಲ್ಲ ಕೈ ಇಡ್ಲಿಕ್ಕೆ ಕೇಳೋದಕ್ಕಾಗುದಿಲ್ಲ ನನಗೆ. ನಿನಗೆ ಕೇಳಿ ಕೇಳಿ ಸಾಕಾಗಿರು. ಎಂತದ್ದು? ಇಂಥದ್ದೆಲ್ಲ ಅದು ನಿಮ್ಮ ಬಾಯಿಂದ ಇಂತಹ ಮಾತುಗಳನ್ನು ಕೇಳೋದಕ್ಕಾಗುದಿಲ್ಲ. ನಿನಗೆ ಕೇಳಲಿಕ್ಕೆ ಆಗದಲ್ಲ, ನನ್ನ ಬಾಯಿಯಿಂದ ಹೇಳಬಾರದು. ಬರಬಾರದಂತಹ ಮಾತುಗಳು. ಯಾಕೆ ಬರಬಾರದು? ವರ ತಪಸ್ವಿಗಳು ನೀವಿದ್ದೀರಿ. ವರ ಅಂದ್ರೆ ಮತ್ತೆ ವಧು ತಪಸ್ವಿ ಅಂತ ಬೇರೆ ಉಂಟು. ಅಯ್ಯೋ ಹಾಗಲ್ಲ. ಒಂದು ಇಚ್ಛೆಯನ್ನು ಇರಿಸಿಕೊಂಡು ನೀವು ತಪಸ್ಸು ಶ್ರೇಷ್ಠ ತಪಸ್ವಿ ಅಲ್ವಾ? ಹಾಗಿರುವಾಗ ಆ ಅಭಿಷ್ಟ ಈಡೇರಬೇಕು ಎನ್ನುವ ಕಾರಣಕ್ಕೆ ಬೇಕಾ ಈ ರೀತಿಯಾದಂತಹ ತಪಸ್ಸಿಗೆ ಕೈಗೊಂಡವರು ನೀವು. ಈಗ ಕಾಮನ ಉರುಬಿ ನಿಮಗಾಯ್ತು ಅಂತ ಆದ್ರೆ ನಿಮ್ಮ ಅಭಿಷ್ಟ ಎಲ್ಲ ಈಡೇರುವುದಕ್ಕುಂಟು. ಯಾರನ್ನು ಬಿಡುದಿಲ್ಲ, 3 ಮೂರ್ತಿಗಳನ್ನೇ ಬಿಡುದಿಲ್ಲ, ನನ್ನನ್ನು ಬಿಟ್ಟಾನ. ಹಾಗಾದ್ರೆ ನಿಮಗೆ ಈಗ ಸುಖ ಬೇಕು. ಹೌದು. ಸಾಧ್ಯವೇ ಇಲ್ಲ. ಯಾಕೆ? ನಾನು ಯಾರು? ಯಾರು? ಸುರತರುಣಿ. ಏನಾಯ್ತು? ಅದು ಹೇಳಿದ್ಯಲ್ವ ನೀವು? ನಾನು ನರ. ಮತ್ತೆ ನರ ಬೇಕಲ್ಲ, ನರ ಇಲ್ಲದ್ರೆ. ಅಯ್ಯೋ ನೀವು ಮಾನವರಿದ್ದೀರಿ, ನಾವು ಸುರಂಗನೇ ಇದ್ದೇವೆ. ಹಾಗೆ ಎರಕ್ಕಾಗುವುದಕ್ಕೆ ಇಲ್ವೇ ಇಲ್ಲ. ಅದು ನಾನು ಯಾವತ್ತೂ ಹೀಗೆ ಇರ್ತೇನೆ. ಅದು ಇದು ಹೀಗೋ ಅಲ್ಲ, ಇದು ಸ್ವಲ್ಪ ಸಮಯ ಹೋದ್ರೆ ಸಾಕು ಎಲ್ಲ ಜೋತು ಬೀಳುತ್ತದೆ. ಮತ್ತೆ ಒಂದು ಹೆಜ್ಜೆ ಇಡಬೇಕು ಅಂತಂದ್ರೆ ಏನಾದ್ರೊಂದು ಆಧಾರ ಬೇಕು. ಆಗ ಈ ಸುಖ ಎಲ್ಲ ಸಿಗುವುದಕ್ಕುಂಟ ಇದರಿಂದ. ನಾವು ದಾಂಪತ್ಯದ ಸ್ವರ್ಣ ಮಹೋತ್ಸವ ಆಚರಿಸುವ ಅಂತ ಹೇಳಿದ್ದೆ ನಿನ್ನಲ್ಲಿ ನಾನು. ಯಾಕೆ? ಅರೆ ಕ್ಷಣ ಸೈರಿಸು, ನೆರದನ್ನ ಪರಿತೋಷಗೊಳಿಸು. ನೀನು ಅಷ್ಟು ಕೊಟ್ಟು ನೀನು ಯಾರೋ ನಾನು ಯಾರು? ಅದಾಗುವುದಿಲ್ಲ. ಈಗ ನೀನು ನಾನು ಮುದುಕ ಅಂತ ಹೇಳಿದ ಮತ್ತೆ ಈಗ ನಿಮಗೆ ಸುಖ ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಅದೆಲ್ಲ ಕೊಡೋದಕ್ಕಾಗ್ತದಾ? ಎಲ್ಲಿಯಾದ್ರೂ ನಿಮ್ಮ ಮಾತಿನಂತೆ ನಾನು ಒಡಂಬಡುವುದಕ್ಕೆ ಮುಂದಾದ ಅಂತಾದ್ರೆ ಗರ್ವ ಉಳಿಯುವುದಕ್ಕುಂಟೆ. ಏನು ಗರ್ವ? ಅಲ್ಲ, ಅದರಲ್ಲಿಯೂ ನಮ್ಮವರಿಗೆ ಎಲ್ಲಿಯಾದ್ರೂ ತಿಳಿಯಿತು ಅಂತಾದ್ರೆ ಸುಮ್ಮನೆ ಬಿಡ್ತಾರೆ ಅವರು. ಯಾರು? ದೇವತೆಗಳು ಎಂತದ್ದು ಮಾಡ್ತಾರೆ? ನನಗೆ ಬೈದರು ಅವರು. ಹೌದಾ? ಹೋಗಿ ಈ ರೀತಿಯಾಗಿ ಮುನಿಗಳೊಂದಿಗೆ ನೀನು ಎಲ್ಲ ಹೇಳ್ತೀಯ ಅವರಲ್ಲಿ, ಅವರಿಗೆ ಗೊತ್ತಾಗೋದಿಲ್ವಾ? ಅವ್ರಿಗೆ ಗೊತ್ತಾಗ್ತದ? ಮತ್ತೆ ಗೊತ್ತಾಗದೆ ಗೊತ್ತಾದ್ರೆ ಏನು ಮಾಡ್ತಾರೆ? ಅದೆಲ್ಲ ಆಗುವುದಕ್ಕೆ ಇಲ್ಲ, ಬೇಡ. ನಾನೆಲ್ಲ ಅಲ್ಲ, ಬೇಕು ಅಂತಾದ್ರೆ ಒಂದು ಮಾತುಂಟು. ಏನು? ನಾನು ನಿಮ್ಮ ಜೊತೆಗೆ ಇರಬೇಕು ಅಂತಾದ್ರೆ ಇಲ್ಲಿಗೆ ಅರೆಕ್ಷಣ ಎಲ್ಲ ನನಗೆ ಸಾಕಾಗುವುದೇ ಇಲ್ಲ. ಹಾಗಾಗಿ ಅದೆಲ್ಲ ನಾ ಬರ್ತೀನಿ. ನಿನಗೆ ದೇವಲೋಕದಲ್ಲಿ ಇದ್ದಿದ್ದು ಭೂಲೋಕಕ್ಕೆ ಬರದೆ ತುಂಬಾ ಸಮಯ ಆಗಿ ಹಿಂದೆ ಮುಂದೆ ಎಲ್ಲ ಆಗ್ತದಲ್ಲ? ಹೌದು. ಹೌದಲ್ಲ? ಇದು ನೀನು ಹೊರಟದ್ದೇ ಮತ್ತೆ ನೋಡು, ನಾನು ಇಷ್ಟು ಕೇಳುವಾಗ ನೀನು ನನಗೊಂದು ಸಮಾಧಾನ ಮಾಡದೆ ಹೋಗ್ಬೋದಾ? ದೇವಲೋಕದಲ್ಲಿ ಎಂತೆಂತವರಿಗೆಲ್ಲ ನೀನು ಸುಖ ಕೊಡುದಿಲ್ವಾ? ಹೌದು, ಅಲ್ಲಿಗೆ ಬಂದ್ರೆ ಕೊಡ್ತೇನೆ. ಅಲ್ಲ, ನೀನು ಇಲ್ಲಿಗೆ ಬರಲಿಲ್ವಾ?
ಇಲ್ಲಿಗೆ ಬಂದಿದ್ದೇನೆ. ಈಗ ನಿನಗೆ ಸಮಸ್ಯೆ ಇದ್ದ ದೇವತೆಗಳು ಬೈತಾರಂತ. ಬೈತಾರೆ. ನಾನು ನಿಜವಾಗಿ ನನ್ನ ವಿಷಯ ಹೇಳಿದ್ರೆ ದೇವತೆಗಳೆಲ್ಲ ಹರ್ಷ ಪಡ್ತಾರೆ. ವಿಶ್ವಾಮಿತ್ರರೊಟ್ಟಿಗೆ ನೀನು ಇದ್ದದ್ದ, ನಿನಗೊಂದು ಬಂಧನೇ ಬೇರೆ. ಹೌದಾ? ಹೌದೌದು. ಬೇಡ ಬೇಡ ಬೇಡ, ಅಂಥದ್ದೆಲ್ಲ ಬಂಧನ ಬೇಡ ನನಗೆ. ನಾವಷ್ಟೇ ನಾನು ಹೇಳಿದ್ದನ್ನು ನಿನಗೆ ಪೂರೈಸುವುದಕ್ಕಾಗುದಿಲ್ವಾ? ಆಗುವುದಿಲ್ಲ. ಇನ್ನು ದೇವಲೋಕದಲ್ಲಿದ್ದವರು ಆಕ್ಷೇಪ ಮಾಡ್ತಾರ. ಮತ್ತೆ ಆಕ್ಷೇಪ ಇನ್ನು ದೇವಲೋಕದ ಕುಂಬಳಕಾಯಿಯ ನಾನು ನೋಡಿದ ದೇವಲೋಕವ. ನಿನಗೆ ತ್ರಿಶಂಕು ಸ್ವರ್ಗದ ಕಥೆ ಗೊತ್ತುಂಟ? ತ್ರಿಶಂಕುವಿಗೆ ಅಲ್ಲಿ ಜಾಗ ಇಲ್ಲ ಅಂತ ಆಗುವಾಗ ಅನ್ಯವಿಂದ್ರ ಕರಿಷ್ಯಾಮಿ ಲೋಕವಾಸ ಅನಿಂದ್ರಕಃ, ಇಂದ್ರ ನಿಲ್ಲದ ಹಾಗೆ ಮಾಡ್ತೇನೆ, ಮತ್ತೊಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ತೇನೆ. ಅಂಗೈಯಲ್ಲಿ ಸ್ವರ್ಗ ಸೃಷ್ಟಿ ಮಾಡುವಂತ ವಿಶ್ವಾಮಿತ್ರ ಎಲ್ಲಿಯಾದ್ರೂ ಮುನಿದ ಎಂದಾದ್ರೆ ಅಂಗೈಯಲ್ಲೇ ಸ್ವರ್ಗವನ್ನು ಬೂದಿ ಮಾಡಿಕೊಂಡು ಹಣೆಗೆ ಹಚ್ಚಿಕೊಂಡಾನು. ನಿನ್ನ ಸ್ವರ್ಗದಲ್ಲಿರುವ ಒಂದು ಚುಕ್ಕಿ ಅಲ್ವಾ, ಇಡೀ ಸ್ವರ್ಗವನ್ನು ಬೂದಿ ಮಾಡುವ ಈ ಅಂಗೈಯ ಪದ ಗೊತ್ತಿಲ್ಲ ನಿನಗೆ. ನಾನು ಹೇಳಿದ ಹಾಗೆ ಕೇಳದಿದ್ರೆ ಒಡಮಡುವುದೆಂದಳು ಕೊಡದಿರು ಶಾಪವ ಒಡಗೂಡುವಿ ನಿನ್ನ ಬಿಡದ ನಿರಂಗತಿ ಪಡೆಯುವನಗನಿ ಬಿಡನೆ ನೋಡಲಿ ಮುನ್ನ ದಂಡವೇ ಬೇಕು ಅಂತ ಇಲ್ಲ, ಕೈಯೂ ಸಾಕಾಗ್ತದೆ. ಅದೆಂತದ್ದು ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿದ್ವಿ. ಶಾಪ ಕೊಟ್ಟೇನು ಶಾಪ? ಅಯ್ಯೋ ಬೇಡ, ನಾನು ಹೇಳಿದ ಹಾಗೆ ಕೇಳ್ತೀಯಾ ಇಲ್ಲ? ನೀವು ಹೇಳಿದ ಹಾಗೆ ಕೇಳ್ತೇನೆ. ಇನ್ನೊಮ್ಮೆ ಶಾಪ ಕೊಡು. ಇನ್ನೊಮ್ಮೆ ಕೈ ಹೇಳು, ಇನ್ನೊಮ್ಮೆ ಕೈ ಹೇಳು, ಇನ್ನೊಮ್ಮೆ ಕೈ ಸಾಕು. ಹೌದಾ? ನಾನು ಒಂದು ವಿಶೇಷ ನಿನಗೊಂದು ಸಾಕು ಅಂತ ಆಗುದು. ಅಲ್ಲ ಹಾಗಲ್ಲ, ಮತ್ತೆ ಇದು ನಿಮಗೆ ಒಡಗೂಡಬೇಕಾದದಲ್ವಾ? ನೀನು ಹೇಳ್ತೀಯ ಇಲ್ವಾ ಅಂತ ನೋಡಿದ್ದು ನಾನು. ಯಾವುದನ್ನು? ನಾನು ಹೇಳಿ ಭಾವಿಸಿದೆ ನಿನ್ನ ನೋಡುವಾಗ 15 ಸಲ ಹೇಳಿದ್ರು ನೀನು ಸಾಕು ಅಂತ ಹೇಳುದಿಲ್ಲ. ಹೇಳು. ಹೆದರಿಕೆ ಆಯ್ತಾ ನಿನಗೆ? ಮತ್ತೆ ಹೆದರಿಕೆ ಆಗದೆ ಮತ್ತೆ ಆ ಕೆಂಪು ಕೆಂಪು ಕಣ್ಣು ಮತ್ತೆ ಕೈ ಅಂತ ಕೊಡ್ತೇನೆ ಕೊಡ್ತೇನೆ ಅಂತ ಹೆದರಿ ಥರ ಬಿಟ್ಟಿದ್ಯಲ್ವಾ? ಬೆವರು ಬರದವರಿಗೆಲ್ಲ ಬೆವರು ಬಂದಿತ್ತಲ್ವಾ? ಮತ್ತೆ ಬಾರದಿತ್ತು. ಯಾಕೆ? ಸ್ವರ ಹಾಗುಂಟು. ಅದಕ್ಕೊಂದು ಕಣ್ಣು ಇಡಬೇಡ ಇನ್ನು, ಇರುವುದೇ ಅದ್ರಲ್ಲಿ. ಹೌದಾ? ಇದು ನೀನು ಹೆದರಿದ್ದೆ ಹೇಗೆ? ನೀವು ದೇವಲೋಕದವರೆಲ್ಲ ದೊಡ್ಡ ಸಂಗತಿ ಅಂತ ನಿಮ್ಮ ತಲೆಯಲ್ಲಿ ಉಂಟು. ನಾನೊಂದು ಹೆದರಿಸಿದ್ದೆ ಹೇಗೆ ನಿನ್ನನ್ನು? ಹೌದು. ಹೇಗೆ? ನಾ ಹೋಗೋದಿಲ್ಲ ಅಂತ ಹೇಳಿದ್ದೆ. ನಾನು ಹೋಗೋದಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು? ನಾನು ಶಾಪ ಕೊಡ್ತೇನೆ ಶಾಪ ಕೊಡ್ತೇನೆ ಅಂತ ಹೇಳಿದ್ರಲ್ಲ. ನಾನು ಶಾಪ ಕೊಡ್ತೇನೆ ಅಂತ ನಿಜವಾಗಿ ಮನಸ್ಸಿದ್ದು ಹೇಳಿದ್ದ? ಮತ್ತೆ ಕೊಡುದಿಲ್ವಾ? ನಿನಗೊತ್ತಾಗ್ಲಿಲ್ವಾ? ಇಲ್ಲ, ನಾನು ನಟನೆ ಮಾಡಿದ್ದಲ್ವಾ ನಿನ್ನೊಂದು ಹೆದರಿಸುವ ಅಂತ. ನೀನು ಹೆದರಿ ನಿನಗೆ ಲೋಕವೇ ಇಲ್ಲ. ಹೇಗೆ? ಇದು ನಿಮ್ಮ ನಟನೆ? ಹೌದು. ಹೌದಾ? ಹೌದು. ನನ್ನದು ಹೇಗಾಗಿದೆ? ಅಲ್ಲ, ಇನ್ನು ಆರಂಭ ಆಗ್ಬೇಕಷ್ಟೇ ಅಲ್ವಾ? ಯಾವುದು? ಈಗಲ್ವಾ ನೀನು ಒಪ್ಪಿದ್ದು? ಅಲ್ಲ, ನಾನು ಅಭಿನಯ ಮಾಡಿದ್ದೆ. ಯಾವುದು? ಇಳಿಸಿ, ನೀವು ಹೇಳಿದ ಹಾಗೆ ಕೇಳುತ್ತೇನೆ. ಅಡ್ಡ ಬಿದ್ದದ್ದು ಅದು ಅಭಿನಯವ? ಮತ್ತೆ ನನಗೆ ನಟನೆ ಮಾಡ್ಲಿಕ್ಕೆ ಮಾತ್ರ ಗೊತ್ತಿರುವುದಲ್ಲ, ಮತ್ತೆ ನನಗೆ ನಿಜವಾಗಿ ಅಭಿನಯವ ನಿಜವ? ಇದು ನಿಜವೇ? ಅಭಿನಯವ ನಿಜವ? ನಿಜವೇ. ಇನ್ನೊಂದು ಅಭಿನಯ ಅವಳದು ನಿಮ್ಮ ಮುಂದೆ ಇಲ್ಲ. ನಿನ್ನ ಇಷ್ಟು ಸಣ್ಣ ಸೂಜಿ ಇಟ್ಕೊಂಡು ಕಮ್ಮಾರನ ಶಾಲೆಗೆ ಬಂದಿದ್ದೆ ಅಲ್ವಾ? ಇಲ್ಲಿ ಬಾ,
ಒಪ್ಪಿಕೊಂಡಿ ಅಲ್ವಾ? ಬಾ ಹೋಗುವ. ಆಗ್ಲಿಲ್ಲ. ಸ್ವಲ್ಪ ಮುಂದೆ ಬನ್ನಿ. ತಡ ಆಗ್ತದೆ ಅಂತ ಹೇಳ್ತಿ. ನೀವು ಹೇಳಿದ ಹಾಗೆ ನಾನು ಕೇಳಬೇಕು ಅಂತ ಹೇಳ್ತೀನಿ. ಹೌದಾ? ಹೌದು. ಹಾಗೆ ನನ್ನ ಒಂದು ಮಾತನ್ನು ನೀವು ಕೇಳಬೇಕು. ಏನು? ಈಗ ನಿಮ್ಮ ಜೊತೆಗೆ ಇರ್ತೇನೆ, ಹೌದು, ಹಾ, ಆದ್ರೆ ಎಷ್ಟರವರೆಗೆ ಅಂತ ಬೇಡವಾ? ಆರಕ್ಷಣ ಸಾಯಿಸು, ಆಹಾ, ನೆರೆದನ್ನ ಪರಿತೋಷಗೊಳಿಸು. ಅರೆಕ್ಷಣದಲ್ಲಿ ನಾನು ಸಂತುಷ್ಟಿ ಆಗುವುದಿಲ್ಲ. ನನಗೆ ಸಾಕಾಗುವುದಿಲ್ಲ ಅರೆಕ್ಷಣ ಎಲ್ಲ. ನಿನಗೆ ಸಾಕಾಗ್ಲಿಕ್ಕಿಲ್ಲ, ಇದು ನನಗೆ ಬೇಕಾಗಿದೆ ಇಂಥದ್ದಲ್ವಾ ನೀನು? ಹೌದು, ನಿನಗೆ ಸಾಕಾಗ್ಲಿಕ್ಕಿಲ್ಲ. ನಿಮಗೆ ಮಾತ್ರ ಸುಖ ಸಿಕ್ಕಿದ್ರೆ ಸಾಕಾಗ್ತದೆ, ನನಗೆ ಸುಖ ಸಿಗುವುದು ಬೇಡ. ಇಬ್ಬರಿಗೂ ಬೇಕು. ಬೇಕಲ್ಲ? ಏನು ಮಾಡೋದು? ಹಾಗಾಗಿ ಹಾ. ನನಗೆ ಸುಖ ಸಿಗಬೇಕು ಅಂತಾದ್ರೆ ಹಾ. ನಿಮ್ಮಿಂದ ಹಾ. ನನಗೆ ಒಂದು ಮಗು ಆಗುವ ಅಲ್ಲಿವರೆಗೆ ನಾನು ನಿಮ್ಮ ಜೊತೆಗೆ ಇರ್ತೇನೆ. ಎಲ್ಲಿಯವರೆಗೆ? ನಿಮ್ಮಿಂದ ಹಾ. ನನಗೆ ಒಂದು ಮಗು ಆಗುವ ಅಲ್ಲಿವರೆಗೆ ನಾನು ನಿಮ್ಮ ಜೊತೆಗೆ ಇರ್ತೇನೆ. ಹೆಣ್ಣ ಗಂಡ? ಅದು ಯಾವುದು ಆದಿತ್ತು? ಹಾಗಲ್ಲ, ಮತ್ತೆ ಹೆಣ್ಣಾದ್ರೆ ಗಂಡಾಗುವವರೆಗೆ ಅಂತ ಹೇಳಿದ್ರೆ, ಗಂಡಾದ್ರೆ ಹೆಣ್ಣಾಗುವವರೆಗೆ ಅಂತ ಹೇಳಿ. ಹಾಗಿಲ್ಲ, ಒಂದು ಮಗು ಆಗುವವರೆಗೆ. ಹೌದಾ? ಹಾ, ಈಗ ಅಲ್ಲಿಯವರೆಗೆ ನಿಮ್ಮ ಜೊತೆಗೆ. ಹೌದಾ? ಮತ್ತೆ ಹೋಗ್ತೀಯಾ? ಮತ್ತೆ ನೋಡುವ. ಅಲ್ಲಿಯವರೆಗೆ ಹೋಗು ಅಂತ ಹೇಳಕೂಡದು. ಹೇಳಕೂಡದು. ಹಾ, ಸರಿ, ಬಾ ಹೋಗುವ. ಆಹಾ, ಹಾ? ಅಷ್ಟು ಸುಲಭದಲ್ಲಿ ನಂಬುದಕ್ಕಾಗುವುದಿಲ್ಲ. ನಿನ್ಗೆ ಎಂತದ್ದು ಎಲ್ಲ ಕಷ್ಟದಲ್ಲೇ ಆಗಬೇಕು. ಒಂದು ಕರ ತಟ್ಟಿ. ಓ, ಯಾವ ಕಾರ ಇದ? ಅಪ್ಪ ನಿನ್ನ ಕೈಯೇ ಕೋಮಲ ಉಂಟು ಅಂತ. ಅಪ್ಪ ನಿನ್ನ ಕೈ ಅಂತ. ಆಗಲ್ಲ, ಕೋಮಲ ಕೋಮಲ ಉಂಟು ಅಂತ, ನುಣುಪಾಗಿ ಉಂಟು ಅಂತ. ಇದು ಹಾಗಾದ್ರೆ ನಿನ್ನಿಂದ ನನಗೊಂದು ಮಗು ಆಗುವವರೆಗೆ ನಿನ್ನೊಟ್ಟಿಗೆ ನಾನು ಇರ್ತೇನೆ. ಅಯ್ಯೋ ದೇವ್ರೆ, ಯಾರಿಗೆ? ನನ್ನಿಂದ ನಿಮಗಾಗುವುದಲ್ಲ, ನಿಮ್ಮಿಂದ ನನಗಾಗುವುದು. ಆ ಕಡೆ ಈ ಕಡೆ ಆಯ್ತಾ? ಮತ್ತೆ ತಿರುಗಿಸ್ತೀರಿ ನೀವು. ಹಾಗಾದ್ರೆ ನನ್ನಿಂದ ಅಲ್ವಾ? ನನ್ನಿಂದ ನಿನಗೊಂದು ಮಗು ಆಗುವವರೆಗೆ ನಿನ್ನೊಟ್ಟಿಗೆ ನಾನು ಇರ್ತೇನೆ. ಜನ ಜಲ ಜಗಂತಿನಿ ಜನ ಜನಗಳು ಕೂಡಿರಮಿಸುವುದ ವನದೊಡೆ 25 ವರ್ಷ ಮೇಲೆ ಹುಟ್ಟಿದ ಪೆಣ್ಣೊಂದವರಿಗೆ ಬಳಿಕ 25 ವರ್ಷಗಳೈತಲ್ವಾ? ಗೊತ್ತಾಗ್ತದ? ಅದೇ ಯಾರೋ ಹೇಳಿದ್ರು ಜೀವನಾನುಭವಿಗಳು, ದುಃಖ ಉಂಟೋ ಕ್ಷಣವೂ ಯುಗ ಆಗ್ತದೆ, ಸುಖ ಉಂಟೋ ಯುಗವೂ ಕ್ಷಣ ಆಗ್ತದೆ. ಮೇನಕ್ಕೆ ಬಂದ ಮೇಲೆ ನನ್ನ ಜೀವನದ ರೀತಿಯ ಬದಲಾದದ್ದಲ್ಲ. ಏನೊಂದು ಹೊಂದಾಣಿಕೆ! ನಾನು ಭಾವಿಸಿರ್ಲಿಲ್ಲ ದೇವಲೋಕದ ಹುಡುಗಿ ಇಷ್ಟು ಸಮಯ ಎಲ್ಲ ನನ್ನೊಂದಿಗೆ ಸಂಸಾರ ಮಾಡಿಕೊಂಡಿರ್ತಾಳೆ ಅಂತ. ಅಲ್ಲ, ಬರೇ ದೇಹದ ಸುಖದ ವಿಷಯ ಹೇಳಿದ್ದಲ್ಲ ನಾನು. ಸಾಮಾನ್ಯ ಭೂಲೋಕದ ಹೆಣ್ಣು ಮಕ್ಕಳ ಹಾಗೆ ಅಡುಗೆ ಮಾಡುವುದೇನು, ನನಗೆ ಬಡಿಸುವುದೇನು, ಆ ಒಲೆ ಬುಡದಲ್ಲಿ ಆ ಹೊಗೆಯನ್ನು ತಿನ್ನುವುದೇನು, ಒಂದು ಸಾಮಾನ್ಯ ಗೃಹಿಣಿಯ ಎಲ್ಲ ಕರ್ತವ್ಯಗಳನ್ನು ಪಾಲಿಸುವುದೇನು. 25 ಅಲ್ಲ, 250 ವರ್ಷ ಹೋದ್ರೂ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ಒಂದುಂಟು, ಈಗ ನಮ್ಮ ಬಗ್ಗೆ ಬಹಳ ಅವಜ್ಞೆ ಅಂತ ಒಂದು ಹೇಳ್ಬೇಕ ನಾನು. ಈ ಮದುವೆ ಆದ ಮೇಲೆ ಎಷ್ಟು ತಡವಾಗಿ ಮಗು ಆಯ್ತು ಅಷ್ಟು ಸಮಯ ಗಂಡನಿಗೊಂದು ಸುಖ. ಆನಂತರ ಗಂಡನನ್ನು ಕೇಳುವವರಿಲ್ಲ, ಗಂಡನ ಪಾಡು ಅದು ಹೇಳಿ ಪ್ರಯೋಜನ ಇಲ್ಲ. ಈಗ ಯಾವಾಗ ನೋಡಿದ್ರು ಮಗು ಮಗು ಅಂತ ಬಿಟ್ಟರೆ ನನ್ನ ಬಗ್ಗೆ ಲಕ್ಷ್ಯವೇ ಇಲ್ಲ ಅವಳು. ಏನು ಮಾಡುದು? ಮಗುವನ್ನು ಬಿಡ್ಲಿಕ್ಕಾಗುದಿಲ್ಲ. ಮೊದಲೆಲ್ಲ ನಾನು ಕರೆಯುವ ಮೊದಲೇ 10 ಸಲ ಕರೆದ್ರು ಅಂತ ಕೇಳ್ತಿದ್ದ ಅವಳು. ಈಗ ಕರೆದ್ರು ಎಷ್ಟು ಹೋಗಿದ್ರು ಬರುವುದೇ ಇಲ್ಲ. ಮೇನಕ, ಓ ಮೇನಕ ನೋಡಿ ಕೇಳ್ತದೆ ಅವಳಿಗೆ. ಅವಳದು ಲೋಕವೇ ಬೇರೆ. ನಾವು ಎಷ್ಟು ಕರೆದ್ರು ಮತ್ತೆ ಸುಮ್ಮನೆ ಹೇಳಿದ್ದ, ಗಂಡನಾದವ ಯಾವಾಗಲೂ ಪಶುವಿಗೆ ಸಮ. ಎಲ್ಲಿಯವರೆಗೆ? ಒಂದು ಮಗು ಆದ್ಮೇಲೆ ಅಲ್ಲಿವರೆಗೆ ಸರಿ ಇರ್ತಾನೆ, ಅವನಿಗೆಲ್ಲ ಗೌರವ ಸಿಗುವುದೆಲ್ಲ ಇರ್ತದೆ. ಮತ್ತೆ ನೀವೊಂದು ನೋಡಿ ಅಂತೆ, ಲೋಕದಲ್ಲಿ ದಾಂಪತ್ಯ ಜೀವನದ ಸುಖ ಇರುವುದು ಮೊದಲು ಮಾತ್ರ. ವರ್ಷ ಕಳೆದ ಹಾಗೆ ಅವರು ಸ್ವಲ್ಪ ದೂರ ಆಗ್ತಾ ಹೋಗುದು. ಮೊದಲೆಲ್ಲ ಒಟ್ಟೊಟ್ಟಿಗೆ ಇರ್ತಾರೆ, ಮತ್ತೆ ಹಿಂದಿನ ಸಾಲು ಮುಂದಿನ ಸಾಲು, ಮತ್ತೆ ಕೆಲವು ವರ್ಷ ಹೋದ ಮೇಲೆ ಗಂಡೆ ಇಲ್ಲಿಯೇ ಹೆಂಡತಿ. ಈಗ ಒಂದು ಮಗು ಆಗುವಾಗಲೇ ಇವಳು ಇಷ್ಟದು. ಮೇನಕ, ಎಲ್ಲಿದ್ದೀನಿ? ಇದೇ ಆಯ್ತು ನಿಮಗೆ. ಮತ್ತೆ ಯಾರನ್ನು ಕರೆಯುವುದು? ನೀನಲ್ವ ಇರುವುದು ಇಲ್ಲಿ? ನನಗೇನು ನೀವು ಕರೆಯುವಾಗ ಬರುವುದಕ್ಕಿರುವುದಾ? ಕರೆಯುವುದಕ್ಕೆ ನೋಡಿಕೊಳ್ಳುವುದು ಬಿಡುವುದೇನು? ನೀನು ಮಗು ನೋಡಿಕೊಳ್ಳುದು ಅಂತ ಎಂತದ್ದು? ಒಂದು ದೇಶ ನೋಡಿಕೊಳ್ಳುದ? ಒಂದು ಇಷ್ಟು ಸಣ್ಣ ಮಗು. ಹೌದು, ಅಂದ್ರೆ ಮಗು ನೋಡಿಕೊಳ್ಳೋದಕ್ಕೆ ಅಷ್ಟು ಸುಲಭ ಉಂಟಾ? ಅದಕ್ಕೆ ಹಾಲು ಕೊಡಬೇಕು, ಮಲಗಿಸಬೇಕು, ಹಾಲು ಕೊಡಬೇಕು, ಸ್ನಾನ ಮಾಡಿಸಬೇಕು. ಹೌದು. ಯಾರು ಮಾಡುದು ಅದನ್ನೆಲ್ಲ? ಒಂದೇ ಸಲ ಅಲ್ವಾ? ಒಂದೇ ಸಲ ಆದ್ರೂ ಮಾಡುವುದಲ್ವಾ? ಅದು ಎಷ್ಟುಂಟು ದೊಡ್ಡ ವಿಷಯ.
ನೀವೊಂದು ಅದನ್ನು ನಿಮಗೆ ಒಂದು ಇದು ಒಂದು ಮಾತುಂಟು, ಆಗುವವನಿಗೆ ಒಂದೇ ದಾರಿ, ಆಗದೇ ಇರುವವನಿಗೆ 1000 ದಾರಿ. ನಿನಗೊಂದು ಇಲ್ಲಿಗೆ ಬರ್ಲಿಕ್ಕೆ ಮನಸ್ಸಿಲ್ಲ, ಅದಕ್ಕೆ ನೇವನಕ್ಕೆ ಒಂದು ಮಗು, ಆ ಮಗುವನ್ನು ಹಿಡಿದುಕೊಂಡು ಇಡೀ ದಿವಸ ಆ ಮಗು ನೋಡಿಕೊಳ್ಳಿಕೊಂಡು ನನಗೆ ಪೂರ್ತಿ ಧೈರ್ಯ ಇಲ್ಲ. ಕೆಲವೊಮ್ಮೆ ಮಲಗಿದ್ದು ತಟ್ಟಿ ಎಬ್ಬಿಸಿ ಪುನಃ ಮಲಗಿಸಿ ಆಗ್ತದೆ. ಹೌದು, ಅಂದ್ರೆ ಬರ್ಬೇಕಾಗ್ತದೆ. ನಮ್ಮ ಮಗು ನೋಡಿ ನನ್ನ ಯಾರು ನನ್ನ ಹಾಗೆ. ಇನ್ನೊಮ್ಮೆ ಸುಮ್ಮನೆ ಯಾಕೆ? ಅದು ಪೂರ್ತಿ ನನ್ನ ಹಾಗೆ ಅಲ್ಲ, ನನ್ನ ಹಾಗೆ. ಇಲ್ಲಪ್ಪ, ಎಲ್ಲ ನನ್ನ ಹಾಗೆ ನೋಡಿ. ಓ ಎಂತದು? ಹಣೆ ನೋಡಿ, ನನ್ನ ಹಾಗೆ ಅಗಲಲ್ಲ ಹಣೆ. ಮಣೆ ಅದು ಮಣೆ ಆಗಿದ್ರೆ ಚಂದ. ಎಂತದ್ದು? ಬಂಗಾರದ ಮಣೆ. ಅಷ್ಟಗಲ ಅಷ್ಟಗಲದ್ರೆ ಅದು ಸಣ್ಣವಾಗಲ್ವಾ? ಅದರ ಆಕಾರ ಹಾಗೆ. ಹಣೆ ನಿಮ್ಮ ಹಾಗೆ, ನನ್ನ ಹಾಗೆ. ಆ ಹುಬ್ಬು ನೋಡಿ ನನ್ನ ಹಾಗೆ. ಯಾವುದು ಹುಬ್ಬು? ಇಲ್ಲಪ್ಪ, ಅದು ಹುಬ್ಬು ನನ್ನ ಹಾಗೆ ಅಲ್ಲ, ಅದು ನನ್ನ ಹಾಗೆ. ಇದು ಹುಬ್ಬು ನಿನ್ನದೆಂತದು, ಅದು ಬಾಳೆ ಸಾಪುರ ಹೌದು, ಅದು ನನ್ನ ಹಾಗೆ. ಅಷ್ಟು ದಪ್ಪ? ಹೌದು, ಅದು ಈಗಲ್ಲ ಮತ್ತೆ ಆಗ್ತದೆ. ಆ ಕಣ್ಣು ನೋಡಿ, ಕಣ್ಣು ನನ್ನ ಹಾಗೆ. ಅಷ್ಟು ದೊಡ್ಡದ? ನಿನ್ನ ದೊಡ್ಡದು ಸಣ್ಣದಲ್ಲ, ನಿನ್ನ ಕಣ್ಣು ಒಂದು ಕಡೆಯಲ್ಲಿ ನಿಲ್ತದ. ಅಂದ್ರೆ ನಿನ್ನ ಮುಖ ಅಲ್ಲ ಅದು, ಮತ್ತೆಂತದ್ದು? ನಿನ್ನ ಮುಖ ಸರೋವರ. ಅದು ಯಾಕೆ ಹಾಗೆ? ತಾವರೆ ಮೀನು ಎಲ್ಲ ಅದರಲ್ಲೇ ಉಂಟು. ಹಾಗೆ ಹಾಗೆ ಅದು ಇದು ಕಣ್ಣು ನನ್ನ ಹಾಗೆ, ಆ ಮೂಗು ಗಲ್ಲ ನನ್ನ ಹಾಗೆ, ಮೂಗು ನನ್ನ ಹಾಗೆ. ನೋಡಿ ಕೆಳಗೆ, ಕೆಳಗೆ ನೋಡಿ, ಕೆಳಗೆ ಹೇಗೆ? ಅದು ಹೆಣ್ಣು ಮಗಲ್ವಾ, ಅದರಲ್ಲಿ ಒಂದು ಸೋತದೆ ನನ್ನ ಹಾಗೆ. ಇದು ಇರ್ಲಿ, ಇದು ಸ್ವಲ್ಪ ಹಿಡ್ಕೊಳ್ಳಿ. ಏನು ಹಿಡ್ಕೊಳ್ಳದೆ, ನೀನೊಂದು ಜಾಗ್ರತೆ. ನಾನು 2 ಗಳಿಗೆಯಲ್ಲಿ ಸಮಾಧಾನ ಮಾಡುದು ಗೊತ್ತುಂಟ ನಿನಗೆ? ಹೌದೌದು. ಹೌದು, ನೀನು ದೊಡ್ಡ ಸಂಗತಿ ಮಾಡುದು ಅದನ್ನು. ನಾನು ಸಮಾಧಾನ ಮಾಡುದು. ನಾನು ಏನಾಯ್ತು? ನೀನು ಮಾಡೋದುಂಟಲ್ಲ, ತೀರ್ಥ ಸಿಕ್ಕಿದ್ದ? ನಿನಗೆ ಗೊತ್ತುಂಟು ಅಷ್ಟು ಹೊತ್ತಿಗೆ ತೀರ್ಥ ಸಿಗುದು, ಅದಕ್ಕೆ ನನಗೆ ಗೊತ್ತು. ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿ, ಪ್ರಸಾದ ಸಿಗ್ತದೆ ನಿಮಗೆ. ನಿನಗೆ ಅಂದ್ರೆ ನಿನಗೆ ಯಾವಾಗ ಯಾವ ಹೊತ್ತಿನಲ್ಲಿ ಆಗ್ತದೆ ಅಂತ ಗೊತ್ತಿದ್ದ ಅದೇ ಒಮ್ಮೆ ಹಿಡ್ಕೊಳ್ಳಿ ಮತ್ತೆ ಮಗು ಅತಿಯಾದ ಪ್ರೀತಿ ಯಾರಲ್ಲಿ ಉಂಟು ಅದರಲ್ಲಿ ಗೊತ್ತಾಗೋದು. ನೋಡಿ, ನೀವು ಹಿಡ್ಕೊಂಡಾಗ ನಿಮ್ಮ ಮೈ ಮೇಲೆ ಮೂತ್ರ ಮಾಡಿ. ಅದು ಯಾಕೆ ಗೊತ್ತುಂಟ, ಅವನಿಗೆ ಯಾರು ಮೈ ಮೇಲೆ ಮೂತ್ರ ಮಾಡಿಸಿಕೊಂಡಿದ್ದಾನೋ ಅವನಿಗೆ ಬೇಸರ ಆಗಬಾರ್ದು ಅಂತ ಹೇಳುದು. ಈ ಕೆಲವೆಲ್ಲ ಕಪ್ಪು ಇದ್ದ ಮಕ್ಕಳನ್ನೆಲ್ಲ ಹೇಳಲಿಕ್ಕುಂಟು, ಕಪ್ಪು ಅಂತ ಹೇಳಿದ್ರೆ ಬೇಸರ ಮಾಡಬೇಡ, ಅದು ದೇವರಿಗೆ ಪ್ರೀತಿ. ಕಪ್ಪಾದ್ರ ಲಕ್ಷಣ ಅಲ್ಲ. ಅದು ಯಾಕೆ ಹೇಳುದು ಗೊತ್ತುಂಟ, ಅವ ಕಪ್ಪು ಅಂತ ಬೇಸರ ಮಾಡಿಕೊಂಡು ನಾಳೆ ಜಿಗುಪ್ಸೆ ಬಂದ್ರೆ ಅದಕ್ಕೆ ದೇವರಿಗೆ ಪ್ರೀತಿ ಅಂತ ಹೇಳುದು. ಹಾಗೆ ಇದೊಂದು ನೀನೊಬ್ಬ ಸುಮ್ಮನೆ ಅದೆಲ್ಲ ನನಗೆ ಜಯ ನಮೋ ನಾರಾಯಣ. ಎಂತದು? ಎಂತದು? ಸ್ವಾಗತ ಮಾಡೋದಕ್ಕೆ ನೀನು ಕುಂಕುಮಾರ್ಚನೆಗೆ ಹೊರಟದ್ದ? ಯಾಕೆ? ಮತ್ತೆ ನಾನು ನಿನ್ನೊಟ್ಟಿಗೆ ಬರುದಾ? ಒಳಗೆ ಹೋಗು ನೀನು. ಅವರು ನೋಡಿದ್ರೆ ನೀನು ಒಳಗೆ ಹೋಗು. ಅವ್ರು ಕೇಳಿದ್ರೆ ಹೇಳು, ನೀನಿಲ್ಲ. ಆಶೀರ್ವಾದ ಬೇಕಲ್ಲ. ಯಾರ್ದು? ನನಗೂ ಮಗುವಿಗೂ ನೀವು. ಅದು ನನಗೆ ಸಿಕ್ಕಿದ್ರೆ ಸಾಕು, ಅಲ್ಲಿಗೆ ಬರ್ತದೆ ಅದು. ನೀನು ಹೋಗು, ನೀನು ಆಶೀರ್ವಾದ ಕೇಳಿ ನನ್ನ ಮರ್ಯಾದೆ ಹೋಗು ಒಳಗೆ. ಜಯ ನಮೋ ನಾರಾಯಣ ಭವ ಭಯ ನಿವಾರಣ. ಜಯ ನಮೋ ನಾರಾಯಣ ಜಯ ದು ನಾರಾಯಣ ದುರಿತ ನಿವಾರಣ. ಜಯ ಲಕ್ಷ್ಮೀ ರಮಣಾಯ. ಜಯ ನಮೋ ನಾರಾಯಣ. ನಾರಾಯಣ ನಾರಾಯಣ ಅಚ್ಯುತ ಕೇಶವ ಮಾಧವ. ನಾರಾಯಣ. ನಾರದರು ಹೌದು. ಹೀಗೆ ಬರ್ಬೇಕು, ಹೀಗೆ ನೀವು ಕೂತ್ಕೊಳ್ಳಿಕ್ಕೆ ಹೊತ್ತಿಲ್ಲ ಇದ್ರೆ ಹೋಗುವುದು. ಇಲ್ಲ ನೀವು ಮೆಲ್ಲ ಕೂತ್ಕೊಳ್ಳಿಕ್ಕೆ ಬರುವಾಗ ಹೊತ್ತಿಲ್ಲ ಅಂತ ಭಾವಿಸಿ ನಾನು. ಕುಳಿತುಕೊಳ್ಳಿ. ನೀವು ಹಿಂದೆ ಬಂದು ಹೋಗು. ಒಟ್ಟು ಸಮಸ್ಯೆ ಆಯ್ತಲ್ಲ. ಎಂತದು? ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ದು ನೀವೇ, ಹೋಗು ಅಂತ ಹೇಳ್ತಾ ಇದ್ದೀವಿ. ಹಾಗಲ್ಲ, ಹೋಗು ಅಂತ ಹೇಳಿದ್ರೆ ಹೋಗುವವರಲ್ಲ ನೀವು. ಹೋಗು ಅಂತ ಹೇಳಿದ್ರು ನೀವು ಬರದೇ ಇರುವವರಲ್ಲ. ಹಾಗಾಗಿ ಕುಳಿತುಕೊಳ್ಳಿ. ನಿಮ್ಮದು ಅರ್ಧ ನನಗೆ ಅಂದ್ರೆ ನನ್ನದು ಸೂತ್ರವಾಕ್ಯ. ಇದೆ ಅಲ್ವಾ? ಬರಬೇಡ. ನಾನು ಕೂತ್ಕೊಳ್ಳಿಲ್ಲ. ಅಲ್ಲ, ಬರಬೇಡ ಅಂತ ಹೇಳಿದ್ರೆ ಬರದೇ ಇರುವವರಲ್ಲ ನೀವು. ಬನ್ನಿ ಅಂದ್ರೆ ಬರುವುದಕ್ಕೆ. ಬನ್ನಿ ಅಂದ್ರೆ ಬರುವವರಲ್ಲ, ಹೋಗು ಅಂತ ಹೇಳಿದ್ರೆ ಹೋಗುವವರಲ್ಲ, ಬರಬೇಡ ಅಂತ
ಹೇಳಿದ್ರೆ ಬರದೇ ಇರುವವರಲ್ಲ. ಇದು ಬಂದ ಮೇಲೆ ಕೂತಾಯ್ತು. ಕೂತಾಯ್ತಾ? ಹಾ. ಇದು ಒಂದು ನಿಮಗೆ ಒಂದು ಯಾವುದು? ಪೂಜೆ ಆಗ್ಬೇಕಲ್ಲ. ಹಾ, ಹೋದಲ್ಲಿ ಆಗ್ತದೆ ಕಾಣ್ತದೆ, ಆಗ್ತದೆ. ಆಗದೇ ಇರ್ಲಿಕ್ಕಿಲ್ಲ. ಹಾಗೆ. ಆದ್ರೆ ನಾನೊಂದು ಮಾಡ್ಬೇಕಲ್ಲ. ಹೌದೌದು. ಹೌದು. ಇದು ನಾಡಿದರೆ ಓ, ಇದು ನಿಮ್ಮ ಪಾದ ಇಲ್ಲಿ ಪಾದ ಏ, ಅದು ತಲೆ ಪಾದಗೆಲ್ಲ ಪಾದ ಕೆಳಗೆ. ಹೌದು. ನಾನು ಎಲ್ಲಿಯಾದ್ರೂ ನಿಮ್ಮ ಪವಾಡದಿಂದ ಮೇಲೆ ಕೆಳಗೆ ಆಗಿದೆ ಅಂತ ಭಾವಿಸಿ. ಈ ಸಲ ಮಾಡ್ಲಿಲ್ಲ. ಇಲ್ಲ. ಹಾಗೆ ಮೊದಲಿನಾಗೆ ಇನ್ನೊಮ್ಮೆ ನೋಡುವ. ನಾರದರ ಓ, ಮಂಗಳಾರತಿಯು ಏ, ಏ, ಅಯ್ಯೋ, ಅಯ್ಯೋ, ಅಯ್ಯೋ. ಪುಣ್ಯಕ್ಕೆ ಮುಖದಲ್ಲಿ ಮೀಸೆ ಇಲ್ಲ, ಇಲ್ಲದಿದ್ರೆ ಅದು ಇಳಿಸಿರ್ಲಿ. ಯಾವುದು ನೀವು ತೆಗೆಯುವ ಕೆಲಸ ಉಳಿತ. ನೀವೆಂತ ನನ್ನ ಮುಖಕ್ಕೆ ಹೀಗೆ ಮಾಡಿದ್ದು ಆರತಿ? ಹಾಗಾದ್ರೆ ನೀವೇ ಸ್ವಯಂ ಸೇವೆ ಮಾಡಿ. ಇಲ್ಲ, ಅದು ಸರಿಯಾಗುದು. ತೊಂದ್ರೆ ಇಲ್ಲ. ಅಂದ್ರೆ ಬಹಳ ಮುಖ್ಯ ಆಗುದು. ಇದು ಸ್ವಾಮಿ ನಾರದರ ಒಂದು ದೊಡ್ಡ ಆಶೀರ್ವಾದ ಕೊಡಬೇಕು ನಿಮಗೆ. 3:45ಗಳಿಗೆ 3:45 ಹೌದು. ಅಷ್ಟೇ ಅಲ್ವಾ? ಹೌದು, ನನ್ನ ಹೆಚ್ಚಾಗ್ಲಿಲ್ಲ ಅಲ್ಲ ಈಗ? ಇಲ್ಲ ಇಲ್ಲ 3:45 3:45ರಲ್ಲಿ ಎಲ್ಲ ಸುಧಾರಿಸಬೇಕು. ಇದು ತಡ ಆದ್ರೆ ಹೋಗ್ಬೋದು. ಇಲ್ಲ ಇಲ್ಲ, ನಾನು ನೋಡುವುದು. ಹಾ. ವಿಶ್ವಾಮಿತ್ರರೇ, ಹಾ. ಎಂತದು ಎಂತದು? ಮಲ್ಲಿಗೆಲ್ಲ ಬಿದ್ದು ಹುಡಿ ಹುಡಿಯಾಗಿ ಉಂಟು. ಆ! ಅದು ಒಂದು 20-25 ವರ್ಷ ಆಯ್ತು. ಹಾ, ಅದೊಂದು ನಾನು ಎಂತ ಮಲ್ಲಿಗೆ ಅಭಿಷೇಕ? ಅಲ್ಲ ಆಗಲ್ಲ, ತಪಸ್ಸು ಬಿಟ್ಟು ನಡೆಯುವಾಗ ಒಂದು ಕಾಲಿಗೆ ತಾಕಿತ್ತು ಮಲ್ಲಿಗೆ ಬೆಳ್ಳಿ. ಹಾ. ಅದು ಇನ್ನು ಯಾರ್ಯಾರ ಕಾಲಡಿಗೆ ಬಿಡುದು ಬೇಡ ಅಂತ ಇಲ್ಲಿ ಬಂದು ನೆಟ್ಟ. ಹಾ, ಅದು ಈಗ ಆಗಾಗ ಬಿಡುದು, ಆಗಾಗ ಬಿಡುದು. ಇಲ್ಲೇ ಬೀಳ್ತದೆ. ಇಲ್ಲೇ ಬಿಡ್ತದೆ. ನನ್ನ ಅಂಗಳದಲ್ಲಿ ಹೊರಗೆ ಬಿದ್ದರೆ ಕಷ್ಟ. ಹೊರಗಿಲ್ಲ, ಇಲ್ಲೇ ಬೀಳ್ತದೆ. ಅದು ನಟ್ಟದ್ದು ಇಲ್ಲೇ ಅಲ್ವಾ? ಏನಾಯ್ತು? ಕುತ್ತಿಗೆ ನೋವು? ಇಲ್ಲ ಇಲ್ಲ, ಮತ್ತೆ ಆ ಕಡೆ ಈ ಕಡೆ ಮಾಡ್ತೀವಿ. ಅಲ್ಲ ಅದು ಒಳಗೆ ಹಾ. ಇದೆ. ಹಾ? ಗೆಜ್ಜೆ ಗೆಜ್ಜೆ ಶಬ್ದ. ಹಾ? ಶಬ್ದ. ಗೆಜ್ಜೆ ಶಬ್ದ ನಿಮಗೆ ಹಾ, ಕೇಳ್ತದ? ಒಳಗಿಂದ. ನನಗೂ ಮೊದಲಿಗೆ ಕೇಳ್ತಿದ್ದೆ. ಈಗೇನು ಕಿವಿಗೆ? ಈಗ ಹಠ ಯೋಗದಿಂದ ಅದನ್ನು ನನಗೆ ಕೇಳದ ಹಾಗೆ ಮಾಡಿದ್ದೇನೆ. ಹಾ, ನಿಮ್ಮ ಯೋಗದಿಂದ ನಿಯಂತ್ರಣ ಮಾಡಿ. ಒಂದು ಇಲ್ಲಿ ತುಂಬಾ ಹೊತ್ತು ನಿಂತುಕೊಂಡು ಹಠ ಯೋಗದಿಂದ ಸರಿ ಮಾಡ್ಬೇಕು. ಹಾ. ಇದೆಲ್ಲ ಕೇಳಿದ ಕೂಡಲೇ ಹೋಗ್ಬೇಕು. ಹಾ, ನೀವೀಗ ಹೋಗ್ತೀರಾ ನಿಲ್ತೀರಾ? ಮಗು ಎಂತದ್ದು? ಮಗು ಕೂಗುವ. ಯಾವನಾದ್ರೂ ಕಿವಿ ಸರಿ ಇದ್ದವಾದ ಮಗು ಮುಗಿತು. ಅಲ್ಲ, ನನಗೆ ಹಾಗೆ ಹೇಳ್ಬೇಕಂತ ಅನಿಸಿದ್ದು, ಅದಕ್ಕೆ. ಮಗು ಅಲ್ಲ ಅದು. ಮಗುವೆ ಅದು ಆಗಾಗ ಇಲ್ಲಿ ಒಂದು ರಾಡಿ ಬಬ್ಬೆ ಹೊಡೆಯುವುದು. ಎಂತದ್ದು ಗೊತ್ತಿಲ್ಲ. ಯಾವ್ದಾದ್ರು ಕುತ್ತಿಗೆಯಲ್ಲಿ ಇಡುವುದು ಅಂತ ಅದ್ರದ್ದು. ಹಾಗೆ ಹೊರಡಿಸುವುದು. ಜೋಗುಳ. ಇದು ಪ್ರಾಣಿ ಅಲ್ಲ. ಪ್ರಾಣಿಗೆ ಜೋಗುಳ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂತದ್ದು ಜೋಗುಳ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿ ಅಲ್ಲ ಅದು. ನಿಮಗೆ ಗೊತ್ತಿಲ್ಲ, ನಾನು ಒಂದೇ ಸಮಯದಲ್ಲಿ ಬೇರೆ ಬೇರೆ ಎಲ್ಲ ಮಾಡ್ತೇನೆ. ಅದು ನಾನು ಹೇಳಿದ್ದಲ್ವ? ಜೋ 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 ನಾನೇ ಹೇಳಿದ್ದು. ಈಗ ಸ್ವರವೇ ಬೇರೆ. ಬೇರೆ ಬೇರೆ ಸ್ವರ. ಒಮ್ಮೆ ಬಂದ ಸ್ವರ ಮತ್ತೆ ಬರುದಿಲ್ಲ ನನಗೆ. ಆವಾಗ ಹೆಚ್ಚಿನ ಲಹರಿಯಲ್ಲಿ ಬರುದು. ಇದು ನಾಭಿಯಿಂದಲೇ ಬಂದ. ಈಗ ಕಾಣ್ತದೆ ಮತ್ತೆ. ಹೌದೌದು. ಇನ್ನು ನಾಭಿಯಿಂದ ಬರ್ಲಿ ಅಂತ ಹೇಳಬೇಡಿ. ಇಲ್ಲ ಇಲ್ಲ ಇಲ್ಲ, ನೀವು ಹೇಳಿದಾಗೆಲ್ಲ ಬರುದಿಲ್ಲ, ನನಗೆ ಬೇಕಾದಾಗ ಬರ್ದ. ಇಲ್ಲ, ಹಾಗೆ ಹೇಳಿಸ್ಬೇಕಂತ ನನ್ನದು ಪ್ರಯತ್ನವೂ ಇಲ್ಲ. ಇದು ಬಹಳ ಸಂತೋಷ ಆಯ್ತು ನೀವು ಬಂದದ್ದು. ನಿಮ್ಮನ್ನು ನೋಡ್ಲಿಕ್ಕೆ ಬಂದದ್ದು. ಹೌದಾ? ಹೌದೌದು. ನೋಡಿ ಆಯ್ತಲ್ಲ. ಇನ್ನು ಮಾತಾಡ್ಲಿಕ್ಕೆ ಹೋಗುವುದಕ್ಕಿಂತ ವಿಚಾರ ಉಂಟು. ಏನು? ಬೆಳಲರಿಯನ ಕೇಳಿದ ನುಡಿಗಳು ಹುಲಲನೆಯ ಜರಳೆಯಲಿ ಬೆಳಲರಿಯನ ಕೇಳಿದ ನುಡಿಗಳು ಹುಲಲನೆಯ ಜರಳೆಯಲಿ ಕೇಳಿದೆ ನಾ ಬೊಡಗಾಲವನು, ಕೇಳಿದೆ ನಾ ಬೊಡಗಾಲವನು ಹಿಡಿ ಹೊಲದೊಳಗಲ್ಲಿ ಬೆಳಲರಿಯನ ಕೇಳಿದ ನುಡಿಗಳು ಹುಲಲನೆಯ ಜರಳೆಯಲಿ. ನಾರದರೆ ಸ್ವಲ್ಪ ಮಾತಾಡಿ, ಇನ್ನು ಹೋಗ್ಲಿಕ್ಕೆ ನಿಮಗೆ ಒತ್ತಾದಿತ್ತು. ಇಲ್ಲ ಇಲ್ಲ ಇಲ್ಲ, ನಾನು ಮಾತಾಡುವುದು ಸ್ವಲ್ಪವೇ. ಅಲ್ಲ, ಇನ್ನೂ ಮಾತಾಡೋಣ. ಇಲ್ಲ ಇಲ್ಲ ಇಲ್ಲ, ಇವತ್ತೇ ಮಾತಾಡ್ಬೇಕು. ಒಂದು ಸ್ವಲ್ಪ ಮಾತಾಡ್ಲಿಕ್ಕಂತಲೇ ಬಂದದ್ದು. ಇದು ನಾನು ತಿರುಗಾಟ 3:45 ಅಲ್ಲಿ 3 ಲೋಕವನ್ನು ಸಂಚಾರ ಮಾಡಿ. ಹೌದೌದು, ಒಂದೊಂದು ಗಳಿಗೆ ಒಂದೊಂದು ಲೋಕಕ್ಕೆ ಹೋಗ್ಲಿಕ್ಕೆ. ಹೌದೌದು. ಕಾಲುಗಳಿಗೆ ಅಲ್ಲಿ ಇರ್ಲಿಕ್ಕೆ. ಹೌದೌದು. ಅದು ಈಗ ಮುಗೀತಂತ ಕಾಲುಗಳಿಗೆ. ಇಲ್ಲ, ಒಮ್ಮೊಮ್ಮೆ ಹೆಚ್ಚಿರ್ಬೇಕಾಗ್ತದೆ.
ಹೌದು, ನಾನು ಮಾತಾಡುವುದನ್ನೆಲ್ಲ ಮಾತಾಡ್ಬೇಕಲ್ಲ. ಇದು ಸುಧಾರಿಸುದು ಅಲ್ಲಿಂದ ಅಲ್ಲಿಗೆ. ಹೌದೌದು, ಇದು ತಿರುಗಾಟದಲ್ಲಿರುವಾಗ ಕೆಲವೆಲ್ಲ ವಿಚಾರವನ್ನು ಕೇಳ್ಪಟ್ಟೆ. ಏನು ನಿಮ್ಮ ಬಗ್ಗೆ ಬಹಳಷ್ಟು ಸಾಧನೆಯನ್ನು ಮಾಡುವುದಕ್ಕಾಗಿ ಹೊರಟವ. ಇದನ್ನೆಲ್ಲ ಕೇಳಿ ತೃಪ್ತಿ ಆಯ್ತು. ಬ್ರಹ್ಮರ್ಷಿ ಪದವಿಯನ್ನು ಪಡೆಯಬೇಕು ಎನ್ನುವುದಾಗಿ ಸಾಧನೆಯನ್ನು ಮಾಡುವುದಕ್ಕಾಗಿ ಹೊರಟಿದ್ದೇನೆ ನಾನು, ಅರ್ಥದಲ್ಲಿದ್ದೇನೆ. ಆದ್ರೆ ಕೆಲವೆಡೆ ತಿರುಗಾಟ ಮಾಡುವಾಗ ನಿಮ್ಮದೇ ವಿಚಾರ. ಈಗ ಬ್ರಹ್ಮ ಲೋಕದಲ್ಲಿ ಏನು ಮಾಡುದು ಹೇಳಿ? ಅಲ್ಲ, ಅವನ ಕೆಲಸ ಎಂತದ್ದು? ಸೃಷ್ಟಿ. ಹೌದು, ನಮ್ಮದು ಅರ್ಥ ಆಗಿದೆ. ಇದು ಇನ್ನೊಂದು ಅರ್ಥ ಉಂಟು. ಹೇಳಲಿಕ್ಕಾಗುದಿಲ್ಲ. ಸಾಧನೆ ಮಾಡಿದ್ರೆ ಪರಬ್ರಹ್ಮ ಆಗುವುದಕ್ಕೂ ಸಾಧ್ಯ ಉಂಟು. ಆದ್ರೆ ಅದು ಸಾಧನೆ ಮಾಡುವವರು. ಇದು ಹೊಸತೊಂದಾಗ್ಲಿ, ಮತ್ತೆ ಆಳತ್ತ ನೋಡುವ. ಹೌದೌದು. ಮತ್ತೆ ಒಂದು ಕೆಲವೆಲ್ಲ ಸಾಧನೆ ಮಾಡ್ತೇನೆ ಅಂತ ಹೇಳಿ ಅರ್ಧದಲ್ಲಿ ಸಾಧನೆಯನ್ನು ನಿಲ್ಲಿಸುವುದು. ಹೌದು, ಅಂತದ್ದೇ ವಿಚಾರ ನಿಮ್ಮದು ಕೂಡ ಈಗ ಪ್ರಚಾರ ಉಂಟು. ಏನು ಈಗ ಸಾಧನೆ ಇಲ್ಲ ಅವರದ್ದು ಮೊದಲಿನ ಹಾಗೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅವರದ್ದು. ಹೌದೌದು, ಸಾಧನೆ ಇಲ್ವಾ? ಇಲ್ಲ ಅಂತೆ. ಕೆಲವರೆಲ್ಲ ಈ ಭೂಲೋಕದವರು ಆಡುವುದು. ಏನಂತೆ? ಅವರೆಲ್ಲ ಇನ್ನೂ ಸಾಧನೆ ಮಾಡ್ಲಿಕ್ಕೆ ಅದೆಲ್ಲ ಸಾಧ್ಯ ಇಲ್ಲ, ಅದೆಲ್ಲ ಬಿಡುವ ಊರಿನವರು ಅಲ್ಲ, ಆಡುವ. ಸಾಧನೆ ಮಾಡಿದ್ರೆ ಅಸಾಧ್ಯವಾಗುವುದು ಯಾವ್ದಾದ್ರು ಉಂಟಾ? ಹೇಳುವವರು ಹೇಳಿ, ನಾವು ಸಾಧನೆ ಮಾಡ್ಲಿಕ್ಕೆ ಯಾರ್ಯಾರು ಹೇಳಿದ್ದ ಕೆಲ ಕಿವಿಗೊಳ್ಳಿಕ್ಕೆ. ಯಾರ್ಯಾರದ್ದು ಬಿಡುವ. ಇನ್ನೊಬ್ರು ಇದ್ದಾರೆ ಬಾವೆಯಲ್ಲಿ, ನನ್ನ ಸಹೋದರ. ಯಾರು? ವಸಿಷ್ಠ. ಅಲ್ಲಿಗೆ ಹೋದ್ರ ನೀವು? ನಾನು ತಿರುಗಾಟ ಮಾಡಿ ಹೋಗಿ ಬಂದದ್ದು. ನೀವು ಮೊದಲೇ ಹೇಳ್ಬೇಡುವ? ಯಾಕೆ? ನಾನು ಪಾದ ಮುಜೆ ಹೊರಗೆ ಮಾಡ್ತಿದ್ದೆ. ಅಲ್ಲಿಯ ಧೂಳು ಇಲ್ಲಿ ಬಿಟ್ಟು ಬೀಳಿಲ್ವ ಈಗ? ನಿಮಗೆ ಅಷ್ಟು ಆಗುದಿಲ್ಲ, ಅಲ್ಲಿಯ ಧೂಳು ಇಲ್ಲಿ ಬರಬಾರ್ದು. ಹೌದು, ಹಾಗುಂಟು. ಆದ್ರೆ ಅವರ ಮೊದಲು ನನ್ನಲ್ಲಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲ ಅಲ್ಲ, ಅದು ಬರುವ ದಾರಿ ಅಲ್ಲೇ ಆಗಿ ಬರುವಾಗ ಮತ್ತೆ ಸುಮ್ಮನೆ ತಡ ಮಾಡುದು. ಅಲ್ಲಿಂದ ಬಂದು ಮತ್ತೆ ನಿಮ್ಮಲ್ಲಿ ಏನಂತ ಅಲ್ಲಿಗೆ ಹೋದವಾಗ ಅವರೊಂದು ಮಾತನ್ನ ಆಡಿದ್ರು. ಏನಂತೆ? ಅವನಿಗೆ ಎಂತದಾದ್ರೂ ಈಗ ಪ್ರಾಯ ಕಳೆದಿದೆ, ಅವನಿಗೆ ಯಾರ್ದಾದ್ರೂ ವಿಷಯ ಮಾತಾಡ್ದವ. ಹೌದು, ನಿಮ್ಮದೇ. ಯಾರ್ಯಾರ ವಿಷಯ ಅಲ್ಲ, ನಿಮ್ಮ ವಿಷಯ. ಏನಂತೆ? ಅವರು ಬ್ರಹ್ಮರ್ಷಿ ಪದವಿಯನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಆಗುವುದಕ್ಕಿಲ್ಲ. ಯಾಕಂದ್ರೆ ಅವನಿಗೆ ಒಳಗಿನಲ್ಲೇ ನಂಜು. ಅವನು ಬ್ರಹ್ಮರ್ಷಿ ಅಲ್ವಾ? ನಾನಿನ್ನಾದ್ರೆ ಅವನಿಗೆ ತಡಿಲಿಕ್ಕೆ ಕೊಡುದಿಲ್ಲ. ಆದ್ರೆ ನಂಜಲ್ಲ, ಅವರ ಮಾತಿನಲ್ಲಿ ನಿಜ ಅಂತ ಖಂಡಿತ ಅಂತ. ಅವರೊಂದು ವಿಚಾರವನ್ನು ಆಡಿದ್ರು. ಏನು? ಅವ ಎಷ್ಟಾದ್ರೂ ಕ್ಷತ್ರಿಯ, ಬೇಕು ಬೇಕು ಎಂಬುದಾಗಿಯೇ ಇರುವುದು. ಸಾಕು ಸಾಕು ಎಂದು ಅನಿಸಿದವನಿಗೆ ಮಾತ್ರ ಅಂತಹ ಪದವಿಯನ್ನು ಪಡೆಯುವುದಕ್ಕೆ ಸಾಧ್ಯ ಅಂತ ಆಡಿದ. ಆಮೇಲೆ ಆಡಿದ, ಎಷ್ಟಾದ್ರೂ ಕ್ಷತ್ರಿಯ, ಅವನಿಂದ ಸಾಧ್ಯವಿಲ್ಲ. ಕಾರಣ ಏನಂತೆ? ಈ ವಿಷಯ ಹೌದಾ? ಸ್ವರ್ಗದಲ್ಲಿ ಈಗ ಅವಳಿಲ್ಲಂತೆ. ಅವಳಂದ್ರೆ ಯಾರು? ಮೇನಕ್ಕೆ. ಸ್ವರ್ಗದಲ್ಲಿ ಇಲ್ಲದ್ರೆ ನಾ ಯಾಕೆ ತಲೆ ವಿಷಯ ಮಾಡುದು? ಅದು ಅವನಿಗೆ ಯಾಕೆ ತಲೆ ವಿಷಯ? ಇಲ್ಲಿದ್ದಾಳಂತೆ. ಅಂದ್ರೆ ಅವಳ ಜೊತೆ ಸಂಸಾರ ಮಾಡಿ ಒಂದು ಸಂತಾನ ಆಗಿದೆ ಅಂತೆ. ಹಾಗಾಗಿ ನನಗೆ ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ. ನಾನು ಮೇಲೆ ಹೋಗಕೂಡದು ಅಂತ ಆಗಾಗ 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 ನನ್ನ ಬಗ್ಗೆ ಚುಚ್ಚು ಮಾತುಗಳನ್ನಾಡುವವ. ವಿಶ್ವಾಮಿತ್ರ ಅಂದ್ರೆ ಹಾಗೆ, ಕೇವಲ ಹಿಡಿದುಕೊಳ್ಳುವುದಕ್ಕೆ ಮಾತ್ರ ಗೊತ್ತಿರುವುದಲ್ಲ ಅವನಿಗೆ. ಬೇಕು ಎನ್ನುವುದಾಗಿ ಭಾವಿಸಿದರೆ ಅದನ್ನು ಪಡೆಯುವ ಹಠ, ಬೇಡ ಅಂತ ಅನ್ನಿಸಿದಾಕ್ಷಣ ಅದನ್ನು ಬಿಡುವ ವೈರಾಗ್ಯ, ಎರಡೂ ಉಂಟು. ನಾನು ಬ್ರಹ್ಮರ್ಷಿ ಆಗುವ ಚಂದವನ್ನು, ಅವನ ಬಿಳಿದಾದ ಹುಬ್ಬುಗಳ ಮಧ್ಯೆ ಎರಡು ಕಣ್ಣುಂಟಲ್ವ, ಅದರಿಂದಲೇ ಅವ ನೋಡಬೇಕು. ಅಷ್ಟು ಮಾಡ್ತೇನೆ ನಾನು. ಮಾಡುದು ಅಂತ ಹೇಳಿದ್ರೆ, ನಾನು ಬ್ರಹ್ಮರ್ಷಿ ಆಗುವಲ್ಲಿ ನನ್ನ ಛಲ ಎಷ್ಟು ಅಂತ ಕೇಳಿದ್ರೆ, ನೀನು ಬ್ರಹ್ಮರ್ಷಿ ಅಂತ ನೀವು ಹೇಳಿದ್ರೆ ಒಪ್ಪಲಿಕ್ಕಿಲ್ಲ ನಾನು. ನೀವು ಬ್ರಹ್ಮರ್ಷಿ ಎನ್ನುವುದಾಗಿ ಬ್ರಹ್ಮ ಹೇಳಿದ್ರೆ ಒಪ್ಪಲಿಕ್ಕಿಲ್ಲ. ನೀವು ಬ್ರಹ್ಮರ್ಷಿ ಎನ್ನುವುದಾಗಿ ಈಶ್ವರ ಹೇಳಿದ್ರೆ ಒಪ್ಪಲಿಕ್ಕಿಲ್ಲ. ಹರಿ ಹೇಳಿದ್ರೆ ಒಪ್ಪಲಿಕ್ಕಿಲ್ಲ. ನೀವು ಬ್ರಹ್ಮರ್ಷಿ ಅಂತ ವಸಿಷ್ಠ ಹೇಳಬೇಕು. ಅಷ್ಟು ಮಾಡದೇ ಇದ್ರೆ ನಾನು ಗಾದಿ ಜಾತ, ಕೌಶಿಕ, ಈಗ ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟ ವಿಶ್ವಾಮಿತ್ರ ಅಲ್ಲ. ಮುಂದೆ ಮಾಡಿ, ಕೈ ಕೈ ಮುಂದೆ ಮಾಡಿ. ಇದು ನನ್ನ ಶಪಥ. ಹೋಗಿ ಹೇಳಿ ಅವನಲ್ಲಿ, ಹೋಗಿ ಹೇಳಿ. ಮೇನಕಾ, ಮೇನಕಾ, ತೊಲಗು.
ನನ್ನ ಮೈಗೆ ಅಂಟಿಕೊಂಡಂತ ಮುನುಗಿನಂತೆ ನನ್ನ ರಕ್ತ ಹೀರುವ ಜಾತಿ ಕಟ್ಟಡ ಹೋಗು. ಬಲ್ಲೆನವರು ಇದರ ಬಗೆಯ ಮೊದಲಲ್ಲಿ ದೂರುವರು ಒಲ್ಲೆನು ಎಪ್ಪರು ನಾನಿಲ್ಲದೆ ಹೋಗುವೆನುಡಿಗೆ ನಿನ್ನ ವೈಯಾರಕ್ಕೆ ಬೆಂಕಿ ಹಾಕಿ. ಎಲ್ಲ ಲೋಕದಲ್ಲಿ ಎಂತೆಂತ ಪರ್ವತ ಎಲ್ಲ ಬೀಳ್ತದೆ, ನಿನ್ನ ಸ್ವರ ಒಂದು ಬೀಳುದಿಲ್ಲ. ಆ ಸ್ವರದ ಮೇಲೆ ಕಣ್ಣೀಗ ನೀನು ಹೇಳಿಯುವುದೇ ಅಷ್ಟು ಸುಲಭದಲ್ಲಿ ತೊಲಗು ಅಂತ ಹೇಳೋದಕ್ಕೆ. ಸುಲಭ ಅಂದ್ರೆ ಕಷ್ಟದಲ್ಲಿ ಹೇಳ್ಬೇಕಾ ತೊಲಗು ಅಂತ? ಹಾಗಲ್ಲ, ಮತ್ತೆ ನಾನು ಹೋಗ್ತೇನೆ ಅಂತ ಅವತ್ತೇ ಹೇಳುವಾಗ ನೀವೆಲ್ಲ ಹೇಳಿದ್ದು ನಿಲ್ಬೇಕು ನಿಲ್ಬೇಕು ಎನ್ನುವ ಹಾಗೆ. ಯಾರು? ನೀವು. ಏನಾಯ್ತು? ನಿಲ್ಲೋದಕ್ಕೆ ಹೇಳಿದ್ದೆ ಹೌದಾ? ಆಗ ನೀನೇನು ಹೇಳಿದೆ? ನಾನು ನಿಲ್ತೇನೆ ಅಂತ ಹೇಳಿದ್ದೇನೆ. ಎಲ್ಲಿವರೆಗೆ ಅಂತ ಹೇಳಿದ್ದೆ? ಒಂದು ಮಗು ಆಗುವವರೆಗೆ ನಿಲ್ತೇನೆ ಅಂತ ಹೇಳಿದ್ದೇನೆ. ಆಯ್ತು, ಹೋಗು. ಎಂತದ್ದು? ಒಂದು ಮಗು ಆಗ್ಲಿಲ್ವಾ? ಹೋಗು. ನಾ ಹೋಗ್ತೇನೆ. ಬಂದವಳು ಮತ್ತೆ ನಿಲ್ಲೋದಕ್ಕೆ ಬಂದಿದ್ದಿಲ್ಲ. ಆದ್ರೆ ಒಂದು ತೊಡಕಾಯ್ತು ಈಗ. ಏನು? ಇದೇ ತೊಡಕಾದದ್ದು. ಯಾವುದು? ಈ ಮಗು ತೊಡಕಾದ್ರೆ ನೀನು ತಗೊಂಡೋಗು. ಆಹಾ, ಮತ್ತೆ ಇದು ನಿಮ್ಮಿಂದ ಆದದ್ದು. ನನ್ನಿಂದ ಆದದ್ದು ನಿಮಗೆ ಸೇರ್ಬೇಕಾದ್ದು. ನನ್ನಿಂದ ಆದದ್ರೆ ನಾನೇ ಹೆತ್ತದ್ದ? ಹೆತ್ತದ್ದು ನಾನೇ. ಮತ್ತೆ ಕಾರಣ ನೀವು ಅಂತ. ನಾನು ಹೇಗೆ ಕಾರಣ? ಮತ್ತೆ ಜನಕ ನಾನು ಅಂತ ಹೇಳುದ? ನಾನು ಹೇಳಿದ್ದೇನೆ ಮದುವೆ ಅಂತ? ನಾನು ಹೇಳಿದ್ದು ನನ್ನೊಂದಿಗೆ ಸುಖ ಪಾಡು ಅಂತ ಹೇಳುವಾಗ ಒಂದು ಮಗು ಆಗುವವರೆಗೆ ನಾನು ಇರ್ತೇನೆ ಅಂತ ಹೇಳಿದ್ಯಾರು? ನಾನು ಹೇಳಿದ್ದು. ಕೊಂಡೋಗು. ಮಗು ಆಗುವವರೆಗೆ ಇರ್ತೇನೆ ಅಂತ ಹೇಳಿದ್ದು. ಮಗುವನ್ನು ಕೊಂಡು ಹೋಗ್ತೇನೆ ಅಂತ ನಾನು ಹೇಳಿಲ್ಲ. ಅದ್ರ ಅರ್ಥ ಎಂತದ್ದು? ಮಗು ನನಗೆ ಬೇಕಾದ್ದಲ್ಲ, ನಿನಗೆ ಬೇಕಾದ್ದು ಅಂತ. ನಿನಗೆ ಬೇಕಾದ್ದನ್ನು ಕೊಂಡೋಗು. ನಿಮಗೆ ಸುಖಕ್ಕೆ ಬೇಕಾಗಿ ಇದು ನಿನಗೆ ಸುಖಕ್ಕೂ ನಾನು ಕೇಳಿದೆ ನಿನ್ನಲ್ಲಿ. ನಾನು ಕೇಳದೆ ಇರುವುದನ್ನು ಹೊಟ್ಟೆ ತುಂಬಿದವನಿಗೆ ಅಜೀರ್ಣ ಆಗುವಾಗೆ ಕೊಡುದು ಯಾಕೆ ನೀನು? ಸುಖ ಕೊಟ್ಟದಕ್ಕೆ ಏನಾದ್ರೂ ನಾನು ಕೊಡ್ಬೇಕಲ್ವಾ? ನನಗೆ ಬೇಡ, ನನಗೆ ಬೇಡ. ಅದಾಗುವುದೇ. ನನಗೆ ನಿನ್ನ ಸುಖವೂ ಬೇಡ, ನಿನ್ನ ಸುಖದ ಫಲವೂ ಬೇಡ. ನಾನು ಕೊಂಡು ಹೋಗಲಿಕ್ಕಾಗುವುದಿಲ್ಲ. ನಾನು ಬರುವಾಗ ಒಬ್ಬಳೆ ಬಂದದ್ದು, ಹಾಗಾಗಿ ಹೋಗುವಾಗ ಒಬ್ಬಳೆ ಹೋಗುವುದು. ನಾನು ನಿನ್ನಲ್ಲಿ ಮಾತಾಡುವಾಗ ಜೋಳಿಗೆಯಲ್ಲಿ ಇಟ್ಟುಕೊಂಡು ಮತ್ತೆ ಕೈಯಲ್ಲಿ ಕೊಟ್ಟ. ಅದು ನನಗೆ ಗೊತ್ತಿಲ್ಲ, ಇದು ನಿಮಗೆ ಸೇರ್ಬೇಕಾದ್ದು. ಮಗು ಯಾವ ಜೀವಿಯಲ್ಲೇ ಇರಲಿ, ಕೆಳಗಿನವರಲ್ಲಿ ಇರಲಿ, ಹಿರಿಯ ಜಂತುಗಳಲ್ಲಿ ಇರಲಿ, ಮೇಲಿನವರಲ್ಲಿ ಇರಲಿ, ತಾಯಿಯ ಒಟ್ಟಿಗಿರುವುದು, ಅಪ್ಪನೊಟ್ಟಿಗಿರುವ ಕ್ರಮ ಇಲ್ಲ. ಅದಾಗುವುದಿಲ್ಲ. ಈ ಮಗು ಮಾತ್ರ ಅಪ್ಪನೊಟ್ಟಿಗೆ ಇರಬೇಕು. ಗೋವತ್ಸ ನ್ಯಾಯ. ನಾ ಬಿಟ್ಟು ಹೋಗ್ತೇನೆ. ಮತ್ತೆ ಯಾರು? ನಾನೇ. ನಿನ್ನ ಮಗದು. ನಿಮ್ಮ ಮಗು ಹಿಡ್ಕೊಳ್ಳಿ ನೀವು. ಸುಮ್ಮನೆ ಏನೆಲ್ಲ ಮಾತಾಡಬೇಡಿ. ನಾನು ಈಗ ಅದನ್ನು ಸಾಕಲಿಕ್ಕೆ ನೀನಲ್ವಾ? ಇಡೀ ದಿವಸ ನನಗೆ ಹಾಲು ಕೊಡ್ಲಿಕ್ಕೆ ಉಂಟು, ನನಗೆ ಬಟ್ಟೆ ತೊಡಲಿಕ್ಕೆ ಉಂಟು, ನನಗೆ ಸ್ನಾನ ಮಾಡಿಸ್ಲಿಕ್ಕೆ ಉಂಟು. ಯಾರು ನಿನ್ನ ಕುಟುಂಬದವರು ಮಾಡಿಸ್ತಾರೆ? ಅಲ್ಲ, ಇಷ್ಟವರೆಗೆ ಮಾಡಿದ್ದು ನಾನೇ. ಈಗ ತೊಳಗಂತ ಹೇಳ್ತೀರಲ್ವ ನೀವು. ಹೋಗ್ತೇನೆ ನಾನು, ಇಲ್ಲಿ ನಿಲ್ಲುವುದಿಲ್ಲ. ಆದ್ರೆ ಇದನ್ನು ನೀವು ನೋಡಿಕೊಳ್ಬೇಕು. ನಾನು ನೋಡಿಕೊಳ್ಳಿಕ್ಕಿಲ್ಲ. ದನ ಹೋಗು ಅಂತ ಹೇಳಿದ್ರೆ ಕರು ಹೋಗ್ಲಿಕ್ಕೆ ಅದಾಗುವುದಿಲ್ಲ. ಇದು ನಿಮ್ಮೊಟ್ಟಿಗೆ ಇರ್ಬೇಕು. ನಾ ಬಿಟ್ಟು ಹೋಗ್ತೇನೆ. ಹಿಡ್ಕೊಳ್ಳಿ ನೀವು. ಯಾರು? ನೀವು. ನಾನು ಹಿಡ್ಕೊಳ್ಳಿಕ್ಕೆ ಇರುದಲ್ಲ, ನೀನು ಹಿಡಿದುಕೊಂಡು ಹೋಗ್ಲಿಕ್ಕೆ ಇರುದು. ಅದು ನಾನು ಹೋಗುವುದಿಲ್ಲ, ಇದನ್ನು ಹಿಡಿದುಕೊಂಡು ಹೋಗುವುದಿಲ್ಲ. ಇಲ್ಲೇ ಬಿಟ್ಟು ಹೋಗ್ತೀನಿ. ಏನು ಬೇಕಾದ್ರೂ ಮಾಡಿ. ಈ ಹುಟ್ಟು ಈ ಮಗು. ನಾ ಹೋಗ್ತೇನೆ. ಇಂದು ಮೇಲಗೆ ಪೋಗಲಾಗಿ ಕೌಶಿಕ ಬಲು ಚಿಂತೆಯ ದಾರುದಲಾಗ ಕಾದುವಿನ ರಜೆಯದಿಯ ತಲ್ಲ ಸುತಿಯಲ್ ಕಂದು ವೈರಿಯ ಸಲಗಿನುದ ಮೇನೆಗೆ ಪೋಗಲಾಗಿ. ಎಲ್ಲಿಯವರೆಗಿನ ವಿಪರೀತ. ನಾನು ದೇವವರ್ಗದವರು ಅಂತ ಅನ್ನೋದಾಗಿ ಹೇಳಿದರೆ ಭಾವಿಸಿದ್ದದ್ದು ಹೇಗೆ? ದೇವವರ್ಗದವರಿಗೆ ಮಾನವರಿಗಿಂತ ಹೆಚ್ಚಿನ ಮಾನವೀಯತೆ ಉಂಟು ಅಂತ ಭಾವಿಸಿದ್ದು. ಈಗ ಗೊತ್ತಾಯ್ತು, ದೇವವರ್ಗದವರು ಅಂತ ಹೇಳಿದರೆ ಅವರಿಗೆ ಮಾನವೀಯತೆಯ ಸಂತಾನ ಇಲ್ಲ. ಒಂದು ಸ್ತ್ರೀವೇಷದವರಾದರೂ ಹೀಗೆ ಬಿಟ್ಟು ಹೋದಾಗ, ಒಂದು ಹೆತ್ತ ಮಗುವನ್ನು ಹೀಗೆ ಬಿಟ್ಟು ಹೋಗಿದ್ದಾಳಲ್ವ? ಹೋದತೆ ಹಿಂದೆ ತಿರುಗಿ ನೋಡದೆ ಮಗು ಎನ್ನೋ ಯಾವ ಬಂಧವೂ ಇಲ್ಲದೆ ಆ ಸಂಬಂಧದ ಸರಪಡಿಯನ್ನು ಕಡಿದು ಹಾಕಿ ಇನ್ನು ಎಳೆಪ್ರಾಯದ ಮಗು, ಯಾರದ್ದಾದರೂ ಆಸರ ಬೇಕು, ಆಧಾರ ಬೇಕು ಎನ್ನುವುದಾಗಿ ಕೈಯನ್ನು ಮೇಲಕ್ಕೆತ್ತಿ ಕಾಲನ್ನು ಎತ್ತಿ ಆಶ್ರಯಕ್ಕೆ ಬೇಕಾಗಿ ಅಂತರಾಳದಿಂದ ಹೊರ ಹೊರಡಿಸಿ ಅಳುತ್ತಾ ಇರುವಂತಹ ಮಗುವನ್ನು ನೋಡುವಾಗ ಎತ್ತಿ ಬಾಚಿ ತಬ್ಬಿಕೊಂಡು ಅದರ ತಲೆನೇ ಒರೆಸಿ ಸಮಾಧಾನ ಮಾಡುವ ನನ್ನ ರಕ್ತ ಹಂಚಿಕೊಂಡದ್ದು ಎನ್ನುವುದಾಗಿ ನನಗೆ ಒಳಗಿನಿಂದ ಪ್ರಚೋದನೆ ಕೊಟ್ಟರು. ಬುದ್ಧಿ ಎಚ್ಚರಿಸ್ತಾ ಉಂಟು, ಬುದ್ಧಿ ಎಚ್ಚರಿಸ್ತಾ ಉಂಟು. ವಸಿಷ್ಠನ ಮಾತು ನಾಳೆ ಹೇಳಿಯಾನು. 25 ವರ್ಷ ಮೇನಕೆಯೊಂದಿಗೆ ವ್ಯರ್ಥ ಮಾಡಿದ, ಈಗ ಮಗು ಉಂಟು ಎನ್ನುವುದಾಗಿ ಇನ್ನು 20 ವರ್ಷ ವ್ಯರ್ಥ ಮಾಡಿದ. ನಾವು ಯಾರು ಸಾಕಲಿಕ್ಕೆ?
ಬೆಟ್ಟದ ತುದಿಯಲ್ಲಿ ಹುಟ್ಟುವಂತಹ ಗಿಡಕ್ಕೂ ರಕ್ಷಣೆ ಕೊಡಲಿಕ್ಕೆ ಆ ಹುಟ್ಟಿಸಿದ ಸ್ವಾಮಿ ಇದ್ದಾನೆ ಕಂತುವೈರಿ, ಇದಕ್ಕೂ ಅವನೇ ಕೊಟ್ಟಾನು. ಈ ಪ್ರಪಂಚದಲ್ಲಿ ಬೇಕಾದ ಸಮಯದಲ್ಲಿ ಸಿಕ್ಕಿದ್ರೆ ಅದರ ಮೌಲ್ಯ ಗೊತ್ತಾಗೋದಿಲ್ಲ. ಬೇಕಾದ ಸಮಯದಲ್ಲಿ ಬೇಕಾದ್ದು ಸಿಗದೇ ಇರುವವ ಲೋಕವೆಲ್ಲ ನೋಡುವಂತಹ ಸಾಧನೆಯನ್ನು ಛಲ ಇದ್ರೆ ಮಾಡಿಯಾನ. ತಂದೆಯಾಗಿ ನಿನಗೆ ಆಶೀರ್ವಾದ ಮಾಡುವುದಕ್ಕೆ ಆಗುವುದು ಇಷ್ಟೇ ಅಮ್ಮ. ತಾಯಿತನದ ಆ ಪ್ರೇಮ, ಪಿತೃತ್ವದ ಆ ಆಚರಣೆ ಸಿಗದೇ ಇರುವ ನೀನು ಪ್ರಪಂಚದಲ್ಲಿ ಎಲ್ಲರೂ ನೆನಪಿಟ್ಟುಕೊಳ್ಳುವ ಒಂದು ಆರ್ಯಾವರ್ತಕ್ಕೆ ಹೆಸರು ಕೊಡುವ ಸೃಷ್ಟಿಯನ್ನು ಮಾಡಿ ಬಹುದೊಡ್ಡ ತಾಯಿಯಾಗಿ ಪ್ರಪಂಚದಲ್ಲಿ ಸೂರ್ಯಚಂದ್ರ ಇರುವವರೆಗೆ ಉಳಿ. ಅಷ್ಟೇ ಅಪ್ಪನಾಗಿ ಬಡವನಾದ ನಾನು ಮಾಡುವುದಕ್ಕೆ ಸಾಧ್ಯ. ನಮಗಿನ್ನು ಯಾವ ವ್ಯಾಮೋಹದ ಬಂಧನವೂ ಇಲ್ಲ. ನಮಗಿರುವುದು ಒಂದೇ ಗುರಿ, ಪರಬ್ರಹ್ಮ ಲಕ್ಷ್ಯ. ಆತ್ಮವೇ ಶರ. ಪ್ರಣವ ಎನ್ನುವ ಧರಿಸಿಗೆ ಆತ್ಮ ಎನ್ನುವ ಶರವನ್ನು ಜೋಡಿಸಿ ಪರಬ್ರಹ್ಮ ಲಕ್ಷ್ಯವನ್ನು ಭೇದಿಸುವುದಕ್ಕೆ ಬೇಕಾಗಿ ಉತ್ತರದ ದೆಸೆಗೆ ನಡೆಯುತ್ತೇನೆ. ನಮಗೆ ಮುನಿಯು ಧರ್ಮಾರಣ್ಯದಲ್ಲಿ ಬರುತ್ತಿರಲು ಕಂಡನು ಮಣ್ಣಿನಲ್ಲಿ ಒರಳು ತಗಳುದಿಯ ಏಳು ಇಜುಬಾಗ ಮುನಿಯು ಕಣ್ಣು ಮುನಿಯಾದಂತ ನಾನು ಆಶ್ರಮದಿಂದ ದಿನನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊರಟು ನದಿಯೆಡೆಗೆ ಸಾಗು ಬರುವುದು. ಕಾಡ ಮಧ್ಯದಲ್ಲಿ ಬರುತ್ತಿರುವಾಗ ಹೊಸ ಮಾರ್ಗ ಅಲ್ಲ ನನ್ನ ದಿನನಿತ್ಯ ಬರುವ ಮಾರ್ಗ. ಆದ್ರೆ ಇಲ್ಲಿ ಯಾವುದೋ ಒಂದು ಧ್ವನಿ ಕೇಳ್ತಾ ಇದೆ. ಆ ಧ್ವನಿ ಎತ್ತ ಕಡೆಯಿಂದ ಬರುತ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ಮಗುವಿನ ಧ್ವನಿ. ಈ ಕಾನನದ ತನ್ಮಧ್ಯ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಗು ಅಳಬೇಕಾದ್ರೆ ಏನಿರಬಹುದು? ಏನೇ ಇರ್ಲಿ ಅಂತೆ ಅಲ್ಲಿಯವರೆಗೆ ಹೋಗಿ ನೋಡ್ತೇನಂತೆ. ಈ ಕಾಡಿನಲ್ಲಿ ಮಗುವೊಂದು ಅಳಬೇಕಿದ್ರೆ ಹೇಗಿರಬಹುದು? ಯಾಕಿರಬಹುದು? ಯಾರಿಂದ ಈ ಮಗು ಎಲ್ಲಿಗೆ ಬಂತು? ಏನೇ ಇರ್ಲಿ ಅಂತೆ ಇದೊಂದು ವಿಸ್ಮಯ ಅನ್ನಿಸ್ತಾ ಇದೆ. ಆದರೆ ನನಗೆ ವಿಸ್ಮಯ ಅನ್ನಿಸುವುದೇನು, ಈ ಮಗು ಕಾಡಲಿದ್ದದ್ದು ಮಾತ್ರ ಅಲ್ಲ, ಈ ಮಗುವಿನ ಆರೈಕೆಗಳು ಸಂತ ಪಕ್ಷಿಗಳು ಮಾಡ್ತಾ ಇವೆ. ಈ ಸಂತ ಭಕ್ತಿಗಳು ಮಾಡುವುದಕ್ಕಾಗಿದ್ರೆ ಈ ಮಗುವಿನಲ್ಲಿ ಏನೋ ಒಂದು ವಿಶೇಷತೆ, ವಿಸ್ಮಯತೆ ಇದೆ. ಏನೇ ಇರಲಿ ಅಂತೆ ಮಗು ನೋಡುವುದಕ್ಕೆ ಸುಂದರವಾಗಿದೆ, ಹೆಣ್ಣು ಮಗು. ಶಕುಂತ ಪಕ್ಷಿಗಳು ಈ ಮಗುವಿನ ಆರೈಕೆ ಮಾಡುವುದರಿಂದ ಶಕುಂತಲಾ ಅಂತ ಹೆಸರಿಟ್ಟು ಆಶ್ರಮದಲ್ಲಿ ಕೊಂಡು ಹೋಗಿ ಸಾಕ್ತೇನೆ, ಸಲುತ್ತೇನೆ. ಮುಂದೇನಾಗುವುದೇನು? ಸರಿಯಾಯ್ತು ಹಿಂದೆ ಇವನಿಗೂ ಗೊಂಡೆ ನದಗಿಣೆಯಾಯಿತು. ಸರಿಯಾಯಿತು. ಈ ಪ್ರಪಂಚದಲ್ಲಿ ಯಾವ ಕರ್ಮವನ್ನೇ ಮಾಡಲಿ ಅದಕ್ಕೆ ಫಲವನ್ನು ಅನುಭವಿಸದೆ ನಿವೃತ್ತಿ ಇಲ್ಲ. ಒಂದು ಕಾಲದಲ್ಲಿ ತ್ರಿಶಂಕುವಿಗೆ ಸ್ವರ್ಗವನ್ನು ಕೊಡಿಸುವಂತಹ ಹೋಗದಲ್ಲಿ ವಸಿಷ್ಠರ ಪುತ್ರಶೋಕಕ್ಕೆ ಕಾರಣನಾಗಿದ್ದೆ. ಅದನ್ನು ಇಂದಲ್ಲ ನಾಳೆ ನೀವು ಅನುಭವಿಸಲೇಬೇಕಾಗುತ್ತದೆ ಎನ್ನುವುದಾಗಿ ಇಂದ್ರನು ನನಗೆ ಸೂಚಿಸಿದ್ದ. ಅದನ್ನು ಮನಸ್ಸಿನಲ್ಲಿ ಇರುವ ವೇಳೆಯಲ್ಲಿ ಅಯೋಧ್ಯೆಯಲ್ಲಿ ಸತ್ಯವ್ರತನ ಮಗನಾದಂತಹ ಹರಿಶ್ಚಂದ್ರ ಮಗುವನ್ನು ಪಡೆಯುವುದಕ್ಕೆ ಬೇಕಾಗಿ ಮಕ್ಕಳಿಲ್ಲದೆ ಇರುವ ಆತ ವರುಣನನ್ನು ಪ್ರಾರ್ಥಿಸಿ ಪಡೆದ ಮಗುವನ್ನು ನಿನಗೆ ಬಲಿ ಕೊಡುತ್ತೇನೆ ಎನ್ನುವುದಾಗಿ ಹರಕೆ ಹೇಳಿದ. ಮಗುವನ್ನು ಪಡೆದ ಮೇಲೆ ಅವನಿಗೆ ಹರಕೆಯನ್ನು ಒಪ್ಪಿಸುವುದಕ್ಕೆ ವ್ಯಾಮೋಹ ಬಾಧಿಸಿತು. ಪರಿಣಾಮದಲ್ಲಿ ಹರಕೆ ಒಪ್ಪಿಸದ ಅವನ ಮೇಲೆ ಕುಪಿತಗೊಂಡಂತಹ ವರುಣದೇವ ಜಲೋದರ ರೋಗ ಬರುವಂತೆ ಮಾಡಿದ. ಆ ಸಮಯದಲ್ಲಿ ನನ್ನ ಪುತ್ರನ ಬದಲಾಗಿ ಯಾರನ್ನಾದರೂ ಬಲಿ ಕೊಡುವುದಿದ್ರೆ ನೀವು ಕೊಡಬಹುದು ಎನ್ನುವುದಾಗಿ ಹೇಳಿದಾಗ ಅಜೀಕರ್ತ ಎನ್ನುವಂಥ ವಿಪ್ರ ತನ್ನ ಮಧ್ಯಮ ಪುತ್ರನಾದಂಥ ಶುನಶೇಪ ಎನ್ನುವವನನ್ನು ಬಲಿ ಕೊಡುವುದಕ್ಕೆ ಒಪ್ಪಿಕೊಂಡ. ಆ ಯಜ್ಞದಲ್ಲಿ ಹೋತೃವಾಗಿದ್ದಂಥ ನನ್ನನ್ನೇ ಆಸರೆಯಾಗಿ ಹಿಡಿದುಕೊಂಡು ಆದರ್ಶಿ ಬದುಕಬೇಕು ಎನ್ನುವುದಾಗಿ ನನ್ನ ಕಾಲಿಗೆ ಬಿದ್ದು ಪ್ರಾಣಂದೇಹಿ ಎನ್ನುವುದಾಗಿ ಆ ಶುನಶೇಪ ಬೇಡಿಕೊಂಡ. ಅವನನ್ನು ಬಲತೊಡೆಯಲ್ಲಿ ಕುಳ್ಳಿರಿಸಿ ದೇವರಾತ ಎನ್ನುವುದಾಗಿ ಹೆಸರನ್ನಿರಿಸಿದ್ದೆ. ಮಧ್ಯದಲ್ಲಿ ನನ್ನನ್ನು ಭೇಟಿಯಾಗುವುದಕ್ಕೆ ಮೇನಕೆಯಿಂದ ಕಥನವನ್ನು ಕೇಳಿದಂಥ ರಂಬೆ ಘೃತಾಚಿಯರು ಬಂದಿದ್ದರು.
ಘೃತಾಚಿಯನ್ನು ಆ ವನದ ರಕ್ಷಕನಾದಂಥ ಭೈರವ ಅಹಂಕಾರಕ್ಕೆ ಬೇಕಾಗಿ ಶಿಲೆಯಾಗಿ ರಂಬೆಯನ್ನು ಮಾರ್ಪಡಿಸಿದ. ಘೃತಾಚಿ ನನ್ನಲ್ಲಿ ವಿನಯದಿಂದ ಬಂದು ಕೇಳಿದ್ಲು, ನಿಮ್ಮ ಸೇವೆ ಮಾಡುವಂಥ ಸೌಭಾಗ್ಯವನ್ನು ಕರುಣಿಸಿಕೊಡಬೇಕು ಅಂತ ಅವಳು ಕೇಳಿದಾಗ, ಪಡೆಯುವಂಥ 100 ಪುತ್ರರಲ್ಲಿ 50 ಮಕ್ಕಳನ್ನು ಬಲಿ ಕೊಡುವುದಕ್ಕೆ ನೀನು ಒಪ್ಪಿದೆ ಆದರೆ ನಿನ್ನೊಂದಿಗೆ ದಾಂಪತ್ಯವನ್ನು ಮಾಡ್ತೇನೆ ಅಂತ ಹೇಳಿದ್ದೆ. ಆ ಮೂಲಕ ಹುಟ್ಟಿದಂಥ 100 ಮಕ್ಕಳು 50 ಮಂದಿಗೆ ಮಧುಚ್ಛಂದಾದಿಗಳು, 50 ಮಂದಿಗೆ ಆಂಧ್ರಾದ್ಯರು ಎನ್ನುವುದಾಗಿ ವರ್ಗೀಕರಣ ಮಾಡಿದ್ದೆ. ಶುನಶೇಪನನ್ನು ದೇವರಾತ ಎನ್ನುವುದಾಗಿ ಹೆಸರನ್ನಿರಿಸಿ, ಗೋತ್ರ ಪ್ರವರ್ತಕ ನೀನು, ಜ್ಯೇಷ್ಠಪುತ್ರ ನೀನು ಎನ್ನುವುದಾಗಿ ಹೇಳಿದಾಗ ಆಂಧ್ರಾದ್ಯರು ಅದನ್ನು ಆಕ್ಷೇಪಿಸಿದರು. ಮಧುಚ್ಛಂದಾದಿಗಳು ಒಪ್ಪಿದರು. ಧರ್ಮಾಧರ್ಮದ ನಿರ್ಣಯವನ್ನು ಧರ್ಮಪುರುಷನಾದಂಥ ಯಮನೇ ಮಾಡಲಿ ಅಂತ ಅವನಿಗೆ ಕೊಟ್ಟರೆ, ತಪ್ಪು ಮಾತು ಹೇಳಿದರು ಎನ್ನುವುದಾಗಿ ಆಂಧ್ರಾದ್ಯರನ್ನು ಬಲಿ ತೆಗೆದುಕೊಂಡು ಬಿಟ್ಟ. ಅಲ್ಲಿಗೆ ಸರಿಯಾಯಿತು. ವಸಿಷ್ಠರಿಗೆ ಬಂದ ಪುತ್ರಶೋಕ ನನಗೂ ಬಂತು. ಮಾಡಿದ ಕರ್ಮದ ಫಲ ಸಿಕ್ಕಿತು. ಆ ವೇಳೆಯಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾದಂಥ ಅಗಸ್ತ್ಯರು ಬಂದು ಗೋತ್ರರಿಜ್ಜರಿಗೆಲ್ಲ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿ ಲೋಕವನ್ನೆಲ್ಲ ಆರ್ಯವಾಗಿಸಬೇಕು. ಈಗ ಸಪ್ತವ್ಯಾಹೃತಿಗಳಿಂದ ಕೂಡಿದೆ ಬ್ರಹ್ಮ ಗಾಯತ್ರಿ. 7 ಮೇಲಿನ 7 ಲೋಕವನ್ನು ಪ್ರತಿನಿಧಿಸ್ತದೆ. ಅದನ್ನು ಕಡಿಮೆ ಮಾಡಬೇಕು ಎನ್ನುವುದಾಗಿ 3ಕ್ಕಿಳಿಸುವುದಕ್ಕೆ ಸೂಚಿಸಿದಾಗ, ಈಗ 7 ಲೋಕವನ್ನು ಸೂಚಿಸುವಂಥ ಬೀಜಾಕ್ಷರಗಳಿಲ್ಲ. ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಓಂ ಭೂರ್ಭುವಸ್ವಹ 3 7 3ಕ್ಕಿಳಿಸಿ ಗೋತ್ರಜರಿಗೆಲ್ಲ ಉಪದೇಶ ಮಾಡುವುದಕ್ಕೆ ಬೇಕಾಗಿ ಮುಂದುವರಿದಿದ್ದೇನೆ. ನನ್ನ ಧ್ಯೇಯ ಒಂದೇ, ಕೃಣ್ಣುವಂತೋ ವಿಶ್ವಮಾರ್ಯಂ, ಲೋಕವೆಲ್ಲ ಆರ್ಯವಾಗಲಿ, ಆರ್ಯವಾಗಲಿ. ಮಂದಮದಿಗಳ ಬಾಧೆ ಒಂದದಿರೆಗೂ ಶಿಖನದಂದಿಸುತ್ತನ ವಸಿಷ್ಠವು ಬೇಟ ನೊಂದೆ ಹಸಿವಿ ನೀವು ನೊಂದೆ ಹಾಯದ ದೂಟವಿದ್ದು ಸಂದೈಬು ವಸಿಷ್ಠರು ವಿಶ್ವಾಮಿತ್ರರೇ, ಬಹಳ ಅಪೂರ್ವವಾಗಿ ಆಗಮಿಸಿದ್ದೀರಿ. ಏನು ಬಂದಿರೋ ಗೊತ್ತಾಗದೇ ಹೋಯಿತು. ಬಂದಂತಹ ಕಾರ್ಯ ಅನೇಕವಿದೆ. ಏನದು? ಯೋಜನಾಬದ್ಧವಾಗಿ ಯೋಚನೆಯಲ್ಲಿಯೇ ಈ ಕಡೆಗೆ ನಡೆದು ಬಂದವನಿದ್ದೇನೆ. ಬೇರೇನಲ್ಲ, ಯಾಕೋ ಗೊತ್ತಿಲ್ಲ. ನಿಮ್ಮೊಡನೆ ಸಹಭೋಜನವನ್ನ ಮಾಡಬೇಕು, ಒಂದು ಊಟ ಮಾಡಬೇಕು ಅನ್ನುವಂತಹ ಮನಸ್ಸಾಯಿತು ಅಷ್ಟೇ. ಹೌದು, ದೊಡ್ಡ ವಿಷಯ ಅಲ್ಲ. ಹೌದು. ನಾವು ಸೂಚಿಸಿದಾಗ ಎಲ್ಲ ಯೋಜನೆ ಆಗಿದೆ, ಊಟದ ಸಿದ್ಧತೆ ಆಗಿದೆ. ಕೇವಲ ಊಟವಲ್ಲ, ಒಂದು ಪಾಯಸದ ಊಟ ಮಾಡಬೇಕು. ದೊಡ್ಡ ವಿಷಯ ಏನು? ಇಮ್ಮಡಿಗೊಳ್ತದೆ. ನೀವೇ ಪ್ರಪಂಚಕ್ಕೆ ಸಿಹಿ, ಅದರೊಂದಿಗೆ ಪಾಯಸದ ಸಿಹಿಯೂ ಸೇರ್ಲಿ. ಆ ಸಿಹಿ ಇಮ್ಮಡಿಯಾಗಿ ಅಲ್ಲಿ ಕುಳಿತುಕೊಂಡು ಊಟ ಮಾಡುವ. ತಪಸ್ಸಿನಿಂದ ನೇರವಾಗಿ ಇಲ್ಲಿಗೆ ಬಂದವನಿದ್ದೇನೆ. ಆದುದರಿಂದ ಶುಚಿರ್ಭೂತನಾಗಿ ನಾನು ಬರುವವನಿದ್ದೇನೆ. ಸ್ನಾನ ಮಾಡದೆ ಬಂದದ? ಹೌದು, ನೇರ ಇಲ್ಲಿಗೆ ಬಂದದ್ದು ನಿನ್ನ ಬಳಿಗೆ. ಈಗ ಶುಚಿರ್ಭೂತನಾಗಿ ಬರುವವರೆಗೆ ನೀನು ಪಾಯಸದ ವ್ಯವಸ್ಥೆ ಮಾತ್ರವಲ್ಲ, ಸ್ನಾನ ಮಾತ್ರವಾ ಬೇರೆ ಏನಾದರೂ ಉಂಟಾ? ನಿತ್ಯ ಕರ್ಮಾದಿಗಳನ್ನು ನಿತ್ಯ ಕರ್ಮ ಪೂರೈಸಿ ಬರುದ ಮಾತ್ರವಲ್ಲ, ಬರುವವರೆಗೆ. ಎಷ್ಟು ಹೊತ್ತಾದಿತ್ತ ಬರುವಾಗ? ಅದರ ನಿರೀಕ್ಷೆ ಇಲ್ಲ, ಹೇಳಲಿಕ್ಕಾಗೋದಿಲ್ಲ. ಹೌದು, ಬರುವವರೆಗೆ ಪಾಯಸವನ್ನ ಸಮಶೀತೋಷ್ಣದಲ್ಲಿ ಇಡಬೇಕು. ಬಿಸಿಯೂ ಆಗಬಾರದು, ಹೆಚ್ಚು ತಂಪು ಆಗಬಾರದು. ಹೌದು, ಸಮವಾಗಿರಬೇಕು, ಇದ್ದ ಸ್ಥಿತಿಯಲ್ಲೇ ಇರಬೇಕು. ಹೌದು, ಸರಿ. ಆದ್ರಿಂದ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬನ್ನಿ, ನಾನು ವ್ಯವಸ್ಥೆ ಮಾಡ್ತೇನೆ. ಖಂಡಿತವಾಗಿ. ವಸಿಷ್ಠನ ಪರೀಕ್ಷೆ ಇನ್ನೂ ಮುಗಿಯಲಿಲ್ಲ. ನಾವು ಮೊದಲನ ಹಾಗೆ ಆಗಾಗ ಬಿಸಿ ಆಗುತ್ತೇವೆ ಅಂತ ನೋಡ್ಲಿಕ್ಕೆ ಬಂದದ್ದವ. ಮತ್ತೆ ಪಾಯಸ ಬಿಸಿ ಆದ್ರೇನು ತಂಪಾದ್ರೇನು ವಸಿಷ್ಠನಿಗೆ. ಹಾಗಾಗಿ ಬಿಸಿ ತಂಪು ಆಗಾಗ ವ್ಯತ್ಯಯ ಆಗುವುದಿಲ್ಲ ಅಂತ ಗೊತ್ತಾಗಬೇಕಾದರೆ ನಮ್ಮ ಮನಸ್ಸನ್ನು ಸಮಶೀತೋಷ್ಣಗೊಳಿಸಿ ಶೀತೋಷ್ಣದರಿಗೊಳಿಸಿ ಪಾಯದ ಮಾತ್ರೆಯು ತಾತಲೆಯೊಳಿಟ್ಟು ಯೋಗ ಚೆನ್ನಾಗಿರಲು ತಿಳಿದ ನೂರ್ವರ್ಷ ಬರೆಯಿದನು ನಡೆದ ಕರೆಯ ಮನವಳೋಗಿ ಬಳಿಗ ಬುದುರಿ ಬ್ರಹ್ಮರ್ಷಿ ವಿಶ್ವಾಮಿತ್ರ ಮೆಚ್ಚಿದನಯ್ಯ ನಿನಗೆ ಸತ್ತರೆ
ಇದೇ ಸ್ಥಾನ ಓದುರಿ ಬ್ರಹ್ಮರ್ಷಿ ವಿಶ್ವಾಮಿತ್ರ ಸ್ನಾನ ಕರ್ಮಾದಿಗಳನ್ನು ಪೂರೈಸಿ ಈ ಕಡೆಗೆ ಬಂದೆ ಎಂದಾದರೆ ನೋಡಬಾರದೆ ಆಹಾ ಏನು ಸೌಂದರ್ಯ. ಯಾವ ಮಾತುಗಳನ್ನು ಆಡಿದ್ದೇನೋ ಅದಕ್ಕೆ ಬದ್ಧವಾಗಿ ಕುಳಿತಿದ್ದಾರಲ್ಲ ತಪೋನಿರತನಾಗಿ ವಿಶ್ವಾಮಿತ್ರ. ಹೌದು, ಇವನನ್ನು ಎಚ್ಚರಿಸುವ ಬಗೆ ಹೇಗೆ ಎಂದು ಯೋಚಿಸಿದವಾಗ ನನ್ನ ಶಿಷ್ಯನಾದಂತಹ ವಾಮದೇವರನ್ನು ಕರೆಯುತ್ತೇನೆ. ವಾಮದೇವ, ವಾಮದೇವ. ಸ್ವಾಮಿ, ಏನು? ನಿಮ್ಮ ಶಿಷ್ಯನು ನನ್ನ ಗುರುವು ಆದಂತಹ ವಾಮದೇವ ಎಚ್ಚರಿಸಿದಾಗ ಎಚ್ಚರಗೊಂಡಿದ್ದೇನೆ. ಯಾವ ವ್ಯತ್ಯಾಸವೂ ಆಗಲಿಲ್ಲ. ಪಾಯಸ ತೆಗೆದುಕೊಳ್ಳಿ. ವಿಶ್ವಾಮಿತ್ರರೇ, ಮೆಚ್ಚಿದ್ದೇನೆ ನಿಮ್ಮ ಕಾರ್ಯವೈಖರಿಯನ್ನ. ಯಾಕೆಂದು ಬಲ್ಲಿರ ಯೋಚಿಸಿದ್ದೇನೆ. ಇನ್ನು ಮುಂದಕ್ಕೆ ನೀವು ಕೂಡ ಬ್ರಹ್ಮಶ್ರೀ ಅನ್ನುವಂತಹ ಪಟ್ಟವನ್ನು ನಿಮಗೆ ಒದಗಿಸುವುದಕ್ಕಿದ್ದೇನೆ. ಬ್ರಹ್ಮರ್ಷಿ? ಹೌದು, ಬ್ರಹ್ಮರ್ಷಿ ಅನ್ನುವ ಪಟ್ಟವನ್ನು ನಿಮಗೆ ಒದಗಿಸುವುದೇ ಇದ್ದೇನೆ. ಆದ್ರೆ ಸಪ್ತರ್ಷಿ ಮಂಡಲದಲ್ಲಿ ಎಲ್ಲರೂ ಇರುವಾಗ ಸಪ್ತರ್ಷಿ ಮಂಡಲದಲ್ಲಿ ಸ್ಥಾನ ಪಡೆಯದೇ ಇರುವ ಬ್ರಹ್ಮರ್ಷಿ ಆಗುವುದಿಲ್ಲಲ್ಲ ಸ್ವಾಮಿ? ಅದಕ್ಕೂ ಒಂದು ವ್ಯವಸ್ಥೆಯಾಗಿದೆ. ಏನು? ಅಗಸ್ತ್ಯ ಮುನಿಗಳು ಆ ಜಾಗವನ್ನ ನಿನಗೆ ಒದಗಿಸುವವರಿದ್ದಾರೆ. ಆದುದರಿಂದ ಯಾವುದೇ ಯೋಚನೆ ಬೇಡ. ಇನ್ನು ಮುಂದಕ್ಕೆ ವಿಶ್ವಕ್ಕೆ ಮಿತ್ರನಾಗಿ ಸಕಲ ಜೀವರಾಶಿಗಳ ಜೊತೆಗೂ ಅರಿತು ಬೆರೆತು ಎಲ್ಲರಿಗೂ ಮಿತ್ರನಾಗಿ ವಿಶ್ವಾಮಿತ್ರನಾಗಿ ವಿಜೃಂಭಿಸು. ಸ್ವಾಮಿ, ಏನು? ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಪಾಯಸದ ಊಟದ ಒಂದು ಪ್ರಕರಣವನ್ನು ನೀವೇ ಸಿದ್ಧ ಮಾಡಿದ್ದೀರಿ. 500 ವರ್ಷಗಳ ಕಾಲ ತೆಗೆದುಕೊಂಡಿರಿ ಇಲ್ಲಿ ಬರುವುದಕ್ಕೆ. ನಾನು ಯೋಗಾರೂಢನಾಗಿದ್ದುಕೊಂಡು ಪಾಯಸದ ಪಾತ್ರೆಯನ್ನು ನನ್ನ ತಲೆಯ ಮೇಲಿಟ್ಟುಕೊಂಡು ಬಿಸಿ ತಂಪು ವ್ಯತ್ಯಯ ಆಗದ ಹಾಗೆ ಕಾಪಾಡಿಕೊಂಡಿದ್ದೆ. ಬ್ರಹ್ಮರ್ಷಿ ಆಗಬೇಕಾದವನಿಗೆ ಇರಬೇಕಾದ ಅರ್ಹತೆ ಏನು ಅಂತ ಕೇಳಿದ್ರೆ, ಲೋಕದ ಯಾವ ವ್ಯತ್ಯಾಸಗಳಿಗೂ ತನ್ನನ್ನು ತಾನು ಒಡ್ಡಿಕೊಂಡು ಅವ್ಯತ್ಯಾಸವಾಗಕೂಡದು, ವಿಕಾರವಾಗಕೂಡದು. ನಿಮ್ಮ ಆಶ್ರಮದಲ್ಲಿ ಎಷ್ಟು ದೊಡ್ಡ ವ್ಯತಿರಿಕ್ತವಾದಂತಹ ವಿಪರೀತವಾದಂತಹ ಪ್ರಸಂಗ ನಡೆದರೂ ನಿರ್ಲಿಪ್ತರಾಗಿ ಎಲ್ಲವನ್ನು ಕಾಲಕ್ಕೆ ಬಿಟ್ಟಂತಹ ಆ ದಿನಗಳು ನನಗೆ ನೆನಪಾಗುತ್ತಾ ಉಂಟು. ನಾನು ಬ್ರಹ್ಮರ್ಷಿ ಆಗುವುದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ, ಯಾರು? ನಿಮ್ಮ ಪ್ರಚೋದನೆ. ನೀವೇ ವಾಮದೇವನನ್ನು ಕಳುಹಿಸಿದಿರಿ, ಕಾರಣ ನೀವು. ಹಾಗೆಂದು ಆ ಬ್ರಹ್ಮರ್ಷಿ ಆಗುವುದಕ್ಕೆ ಸೇತುವೆ ಯಾವುದು ಅಂತ ಕೇಳಿದ್ರೆ, ಯಾವುದು? ಗಾಯತ್ರಿ ಮಂತ್ರವನ್ನು ಗೋತ್ರಜರಿಗೆ ಉಪದೇಶ ಮಾಡಿದ್ದು. 7ರಲ್ಲಿ ಇದ್ದದನ್ನು 3ಕ್ಕೆ ಇಳಿಸಿದ್ದೇನೆ. ವಸಿಷ್ಠರಿಂದ ಪ್ರಚೋದಿತಗೊಂಡಂತ ನಾನು ಗಾಯತ್ರಿ ಮಂತ್ರದ ಮೂಲಕ ಈ ಸ್ಥಾನವನ್ನು ಬಂದು ತಲುಪಿದ್ದೇನೆ. ಕ್ಷತ್ರಿಯನಾಗಿದ್ದವ ನಾನು ಬ್ರಹ್ಮರ್ಷಿ ಆಗುವುದಕ್ಕೆ ಅದೇ ಕಾರಣವಾಯಿತು. ಮೂಲದಲ್ಲಿ ಗುರುವಾಗಿ ನೀವಿದ್ದೀರಿ, ಕಾರಣವಾಗಿ ಅದು ಉಂಟು. ಗಾಯತ್ರಿ ಮಂತ್ರವನ್ನು ಯಾರೆಲ್ಲ ಶ್ರದ್ಧಾಪೂರ್ವಕವಾಗಿ ಜಪಿಸುತ್ತಾ ಆರಾಧಿಸುತ್ತಾ ಬರುತ್ತಾರೋ ಅವರೆಲ್ಲ ಆರ್ಯರಾಗಿ ಬದಲಾಗಿ ಹೋಗುತ್ತಾರೆ. ವಿಶ್ವಾಮಿತ್ರ ಏನು, ಎಲ್ಲರೂ ವರ್ಣೋತ್ಕ್ರಮಣವನ್ನು ಸಾರಬಹುದು ಎನ್ನುವಂತ ಈ ತತ್ವವನ್ನು ಸತ್ವವನ್ನು ನನ್ನ ಪ್ರಕರಣ ಸಾರಿ ಹೇಳುತ್ತದೆ. ಹಾಗಾಗಿ ವಿರೋಧಿಸಿದ್ರು ನಿಮ್ಮ ಹಾಗೆ ಪ್ರೀತಿಸುವುದಕ್ಕೆ ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮರ್ಷಿಯಾದ ಒಬ್ಬನನ್ನು ವಿರೋಧಿಸಿದ್ರು ಅವನನ್ನು ಉದ್ಧಾರ ಮಾಡುವ ಹಾಗಿರಬೇಕು. ಅವ ಮಾತ್ರ ಬ್ರಹ್ಮರ್ಷಿ. ಒಬ್ಬ ವಿರೋಧಿಸಿದ್ರೆ ಅವ ಹಾಳಾಗಿ ಹೋಗಲಿ ಅಂತ ಭಾವಿಸುವವ ಅವ ಸಾಮಾನ್ಯ. ವಿರೋಧಿಸಿ ಉದ್ಧರಿಸಿದಂತ ನಿಮಗೆ 1000 ಪ್ರಣಾಮಗಳನ್ನು ಹೇಳುತ್ತಾ ಅಂತರಂಗದಲ್ಲಿ ಆ ಗಾಯತ್ರಿ ಮಂತ್ರದ ಮಹಾತ್ಮ್ಯವನ್ನು ನೆನಪಿಸುತ್ತಾ ಇರ್ತೇನೆ. ಸಾಧನೆಗೆ ಇದೇ ಪ್ರೇರಕ. ಬ್ರಹ್ಮರ್ಷಿಯಾಗಿ ಸ್ಥಿರನಾಗಿ ನಿಲ್ಲುವುದಕ್ಕೆ ಪ್ರಯತ್ನ ಪಡ್ತೇನೆ. ಲೋಕವನ್ನೇ ಕತ್ತರಿಸುವಂತಹ ಶಕ್ತಿ ನಮ್ಮಲ್ಲಿ ಇದೆ. ಆದರೆ ಇವತ್ತು ನೋಡಿದರೆ ಯಾವ
ಒಂದು ಬೆಳಕು ನಮಗೆ ಅಡ್ಡ ಬರುತ್ತಾ ಉಂಟು. ಕಾಣುವಾಗ ಯಾರು ಯಾರು? ಆ ಸೂರ್ಯ. ಆತನ ತಾಪವನ್ನು ಸಹಿಸುವುದಕ್ಕೆ ಆಗುವುದಿಲ್ಲ. ಆತನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಮಾಡಬೇಕು. ಯಾರು ನಿನ್ನ ಸೊಕ್ಕೆ ಏನು? ನಿನ್ನಿಂದಲೇ ಲೋಕ ಬೆಳಕಾಗುವುದೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ದಿನದಿಂದ ದಿನಕ್ಕೆ ನಿನ್ನದಾದಂತಹ ತಾಪವನ್ನು ಹೆಚ್ಚು ಮಾಡುತ್ತಾ ಇರುವೆಯ. ನಮಗಿದು ಸಹಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಿನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ. ಬೆಳಕನ್ನು ಸ್ವಲ್ಪ ತಗ್ಗಿಸುತ್ತೀಯೋ ಅಲ್ಲ
ಈ ಹೊತ್ತಾಗುವಾಗ ನಿನ್ನ ಬೆಳಕನ್ನು ಕೊಟ್ಟು ನಿಲ್ಲುವುದಕ್ಕಾಗದಂತ ರೀತಿಯಲ್ಲಿ ಮಾಡ್ತಾ ಇದ್ದೀಯ. ಸರಿ, ಮರ್ಯಾದೆಯಾಗಿ ಹೇಳ್ತಾ ಇದ್ದೆ. ಹೌದು. ನಾವು ಸಂಚಾರ ಮಾಡುವಾಗ ಎಲ್ಲಿಯಾದ್ರೂ ಕಷ್ಟ ತಂದು ಕೊಟ್ರೆ ಕೊಳ್ತೇವೆ. ಭೂಲೋಕದ ಜೀವಿಗಳು ಬದುಕಬೇಕಾದ್ರೆ ಈ ಸೂರ್ಯನಿಂದ ಮಾತ್ರ ಸಾಧ್ಯ, ನಿಮ್ಮಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀರಿ, ಬಂದದ ಅರ್ಥ ಹೋದರೆ ಸರಿ, ಇಲ್ಲದಿದ್ದರೆ ಸುಟ್ಟು ಬಿಡ್ತಾರೆ. ಗಾಳಿಯಾಗಿಗೆನು ಮಾದಿಗರಿಂದಾನು ರೋಜನರಿಯೊಳು ಬದಿಗೆದು ಊರು ಕೇಳಿರಿ. ಮೊದಲಾಗಿ ಹೊಂದಿ ಬರ್ತಾ ಇದ್ದೇನೆ. ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಉಂಟು. ಲೋಕ ಕಲ್ಯಾಣಕ್ಕಾಗಿ, ಲೋಕ ಉದ್ಧಾರಕ್ಕಾಗಿ ಇರುವ ನಾನು ಎಂದಿನಂತೆ ಬೇಕು ಕೊಡುವಂತ ಸಂದರ್ಭದಲ್ಲಿ ಕಾರ್ಯ ಮಾಡೋಗಳು ನನಗೆ ಕಷ್ಟ ಕೊಡ್ತಾ ಇದ್ದಾರೆ. ನನ್ನನ್ನು ನೀವೇ ರಕ್ಷಿಸಬೇಕು ಬ್ರಾಹ್ಮಣರೇ. ಆ ಬಗ್ಗೆ ಚಿಂತಿಸುವಂತಹ ಅಗತ್ಯವಿಲ್ಲ. ಗಾಯತ್ರಿ ಮಂತ್ರವನ್ನು ಉಚ್ಚರಿಸುವ ಮೂಲಕ ಗಾಯತ್ರಿ ದೇವಿಯನ್ನೇ ಪ್ರತ್ಯಕ್ಷೀಕರಿಸುವುದು. जय जय माति सरस्वती जय जय जननी रायत्री जय जय रेणुकापादे जय जय ब्रह्म गायत्री. ನೀನೇ ಬರೆಯಬೇಕಮ್ಮ, ಮಕ್ಕಳೇ ಹೃದಯ ಮರರೆ ಭಯ ಬಿಟ್ಟಿರಿ ಗಾಯತ್ರಿ ರಾವಿಡಿ ಸರಸ್ವತಿ ಯುಕ್ತ ರೂಪದಿ ಮಂಡ ಮತಿಗಳ ಗೋದು ಕಳೆವೆವು. ಹೃದಯ ಮರರೆ ಭಯ ಬಿಡಿರಿ. ಸತ್ಯವನರೇ, ಜಗಜ್ಜನನಿ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿರಿ. ದುರುಳರಾದಂತಹ ಮಾಂದೆಯರಿಂದ ಕಷ್ಟ ಒದಗಿತೆ. ಅದಕ್ಕಾಗಿ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಎಂಬ 3 ರೂಪಗಳಿಂದ ನಿಮ್ಮ ಮುಂದೆ ಪ್ರಕಟಗೊಂಡವಳೇ ಇದ್ದೇನೆ. ಪ್ರಾತಃ ಕಾಲ, ಮಧ್ಯಾಹ್ನ, ಸಂಧ್ಯಾ ಕಾಲದಲ್ಲಿ ದುಷ್ಟರನ್ನು ಓದಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿ, ಧೈರ್ಯಸ್ಥರಾಗಿ.
ಅಂತ ವಿಚಾರವನ್ನು ಅರಿತೆ ನಿಮ್ಮ ಮುಂದೆ ಬಂದವರಿದ್ದೇವೆ. ಓಹೋ. ಒಳ್ಳೆ ಮಾತಲ್ಲಿ ಹೇಳುತ್ತೇವೆ. ಏನು? ಸೂರ್ಯನ ಸಂತರಿಗೆ ಅಡ್ಡಿ ಉಂಟು ಮಾಡಿದೆ. ಲೋಕಕ್ಕೆ ಬೆಳಕನ್ನು ಕೊಡುವ ಸೂರ್ಯ ಅವನನ್ನು ಬೆನ್ನೊಟ್ಟಿಕೊಂಡು ಬರುವಂತಹ ಸಂದರ್ಭದಲ್ಲಿ ಕೇವಲ ಹೆಣ್ಣು ನೀನು ಎಲ್ಲಿಂದ ಬಂದೆ ಅಂತ ಗೊತ್ತಾಗುವುದಿಲ್ಲ. ಹೌದು, ಯಾಕೆ ಬಂದೆ? ಪ್ರಪಂಚಕ್ಕೆ ಬೆಳಕನ್ನು ನೀಡುವಂತಹ ಪ್ರಭಾಕರನ್ನು ದಂಡಿಸುವುದಕ್ಕೆ ಮುಂದಾದಿರಿ. ಪ್ರಶ್ನಿಸುವುದಕ್ಕೆ ಬಂದವಳು ಗಾಯತ್ರಿ ದೇವಿ. ನಿನ್ನ ಶಿರವನ್ನು ಚೆಂಡಾಡ್ತೇನೆ. युग रूपणी जय जय जगरी विश्वामी जगयति ಆಗಿರಲು ನಗವೈರಿ ಬ್ರಹ್ಮಾಯಿ ಸುರರು ಬಗೆ ಬಗೆಯೊಳ್ ಗೌರಿಗನ ಮೊಗಳಿ ಮಾಡಿರುರಿದರು ಲೋಕಕ್ಕೆ ಶುಭವಾಗಿದೆ. ಎಲ್ಲರೂ ಹೂಮಳೆಯನ್ನೇ ಕರೆಯುತ್ತಾ ಇದ್ದಾರೆ. ಕಾರಣ ಗಾಯತ್ರಿ ಮಂತ್ರವನ್ನು ಪಠಿಸಿದ ಮೂಲಕವಾಗಿ
ಲೋಕಕ್ಕೆ ಸುಭಿಕ್ಷವನ್ನೇ ಒದಗಿಸಿಕೊಟ್ಟವಳಿದ್ದಾಳೆ. ಇದು ತನಕ ವಿಶ್ವಾಮಿತ್ರ ಗಾಯತ್ರಿ ಎನ್ನುವ ಹಾಗೆ ಮುಂದೆ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಬ್ರಹ್ಮ ಗಾಯತ್ರಿಯನ್ನು ಮುಂದೆ ವಿಶ್ವಾಮಿತ್ರ ಗಾಯತ್ರಿ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ಪವಿತ್ರವಾದಂತಹ ಈ ಗಾಯತ್ರಿ ಮಂತ್ರವನ್ನು ತ್ರಿಸಂಧ್ಯಾ ಕಾಲ ಯಾರು ಪಠಿಸುತ್ತಾರೋ ಅವರಿಗೆ ದೇಹ ವರ್ಚಸ್ಸು ಆತ್ಮವರ್ಚಸ್ಸು ವೃದ್ಧಿಸುತ್ತದೆ. ಜೀವನವೇ ಕತ್ತಲೆಯಲ್ಲಿ ತೊಡಗಿದ್ರೆ ಬೆಳಕಾಗಿ ಪರಿಣಾಮವನ್ನು ಬೀಳ್ತದೆ. ಲೋಕಕ್ಕೆ ಶುಭವಾಗಲಿ. ಪ್ರಪಂಚದಲ್ಲಿ ದುಷ್ಟರು ಹುಟ್ಟುವುದು ಸಹಜ. ಆದರೆ ನಮ್ಮಂತರು ಕೆಟ್ಟದನ್ನು ಮಾಡಿದರೆ ನಂಬಿದ್ದ ದೇವರು ಅವರಿಗೆ ಕಷ್ಟ ಕೊಡುತ್ತಾರೆ. ಆದರೆ ಈ ಗಾಯತ್ರಿ ದೇವಿಯಿಂದ ನನಗೆ ಲೋಕವನ್ನು ಸಂಚಾರ ಮಾಡೋಕ್ಕೆ ಭಾಗ್ಯ ಸಿಕ್ಕಿತು. ಮನಸ್ಸಿಗೆ ಸಂತೋಷವಾಯಿತು. ಗಾಯತ್ರಿ ಮಾತೆ ಎಂಬ ಕಥವನ್ನು ಯಾರು ಆಡಿದ್ರು ಯಾರು ನೋಡಿದ್ರು ನಂಬಿದ್ದ ಕಟೀಲಿ ದುರ್ಗಾ ಪರಮೇಶ್ವರಗೂ ಮಹಾಗಣಪತಿ ಆರೋಗ್ಯವಾಗಿ ಕೊಡಲೆಂದು ಈ ಕಥೆಗೆ ಮಂಗಳಾಡುತ್ತಾ ಇದೆ. ಭದ್ರಂ ಶುಭಂ ಭೂದುರರು ನೀನು ಮಂದಾಜನೆ ಇಲ್ಲಲಿ